ಅಂಬುನಿದಿಯ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದ ಅಂಬುಜಗೆ ಬಡ ಮಾಡುತ್ತ ವರ್ಣಿ ಬೆಲಿಯೇ ಕಥಾಮೃತವ गंगातरंग कमनीय जटाकलापं गौरी निरंतर विभूषित वामभागं नारायण प्रिय मनंग पुरपत्यों भज विश्वनाथं वाराणसी पुरपत्यों भज विश्वनाथं ಸುತ್ತಲೂ ಗಣರು ತರಸಿಗಳ ಮಂಗಬೂತಿಗೆ ಕ್ಷೇತ್ರ ಇದು. ಎತ್ತರವಾದ ಪೀಠದಲ್ಲಿ ಕುಳಿತುಕೊಂಡವರು ನಾವು. ಹಾಗೆ ಒಮ್ಮೆ ಸಭೆಯನ್ನು ನೋಡಿದ್ರೆ
ಮನಸ್ಸಿಗೆ ಎಷ್ಟು ಸಂತೋಷವಾಗುತ್ತದೆ. ಹೌದು ಸ್ವಾಮಿ. ಒಂದೆಡೆಯಲ್ಲಿ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಶಿವಶರಣರಿದ್ದಾರೆ, ಭೂತ ಗಣಗಳಿದ್ದು ಇದ್ದಾರೆ, ಪ್ರಮದ ಗಣಗಳನ್ನು ಕಾಣಬಹುದು, ಧರ್ಮ ದೇವತೆಗಳು ಇರುವಿಕೆಯನ್ನು ಗಮನಿಸಬಹುದು. ಕುಮಾರನೋ, ಸುಬ್ರಹ್ಮಣ್ಯನೋ, ವೀರಭದ್ರನೋ ಇವರೆಲ್ಲರೂ ನಿತ್ಯವೂ ನಮಗೊಂದು ಸೇವೆ ಮಾಡುವಂತಹ ಸೌಭಾಗ್ಯ ಒದಗಿ ಬಂದಿದೆಯಲ್ಲ, ಸಂತೋಷದಿಂದಿದ್ದಾರೆ. ಆದರೆ ನಾನು ಆಲೋಚನೆ ಮಾಡುವುದಲ್ಲ, ಪ್ರಪಂಚದಲ್ಲಿ ಪರಮಧಾಮವೆಂದೇ ಗುರುತಿಸಲ್ಪಟ್ಟಂತಹ ಕ್ಷೇತ್ರ ಇದು. ಹೌದು. ಆದರೂ ಚಿತ್ತ ಸೆಳೆವ ರಜತ ಶೈಲ ಅನ್ನುವ ಇನ್ನೊಂದು ಹೆಸರು ಇದಕ್ಕೂ ಉಂಟು. ಯಾಕೆ ಚಿತ್ತವನ್ನು ಸೆಳೆಯಬೇಕು? ಯಾಕೆ? ನೀನೊಂದು ಸಲ ವಿಮರ್ಶೆ ಮಾಡಿ ನೋಡು. ಅರಳಿ ನಿಂತಹ ಹೂವು ತನ್ನ ಚೆಲುವಿನ ಮೂಲಕವಾಗಿ, ತಾನು ಸೂಸುವ ಗಂಧದ ಮೂಲಕವಾಗಿ ಇತರರ ಮನಸ್ಸನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತದೆ. ಆಹಾ. ಒಬ್ಬ ದೇಶದ ಅಧಿಕಾರಿಯಾಗುತ್ತಾನೆ, ಪ್ರಜೆಗಳ ಚಿತ್ತವನ್ನು ಸೆಳೆದುಕೊಳ್ತಾನೆ ಎಂದಾದರೆ ಅವನ ಆಡಳಿತದ ವೈಖರಿ ಕಾರಣವಾಗುತ್ತದೆ. ಹೌದು. ಅದೇ ರೀತಿಯಲ್ಲಿ ಒಂದು ಕ್ಷೇತ್ರ ಅಂದಾಕ್ಷಣವೇ ಅಲ್ಲಿ ಮಹತ್ತಿಗೆ ಇದ್ರೆ ಮಾತ್ರ ಭಕ್ತ ಸಮೂಹವನ್ನು ತನ್ನೆಡೆಗೆ ಆಕರ್ಷಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು. ಹೇಳಿ ಕೇಳಿ ಕೈಲಾಸ ಕ್ಷೇತ್ರ ಇದು ಪ್ರಪಂಚದಲ್ಲಿ ಅತಿ ಎತ್ತರವಾದಂತಹ ಸ್ಥಾನವನ್ನು ಹೊಂದಿದೆ. ಮನಸ್ಸನ್ನು ಶುದ್ಧಗೊಳಿಸುವಂತಹ ಮಾನಸ ಸರೋವರ ಒಂದೆಡೆಯಲ್ಲಿ ಬೆಳೆದು ನಿಂತಹ ಹರಿದ್ವರ್ಣಗಳು, ಎಷ್ಟೋ ನದಿಗಳು ಇಲ್ಲಿಂದಲೇ ಉಗಮಿಸಿದರೆ ಬದುಕಿಗೊಂದು ಸಲಹೆಯನ್ನು, ಸಂತೋಷವನ್ನು, ಸಂದೇಶವನ್ನು ಕೊಡುತ್ತದೆ. ಅಷ್ಟೇ ಯಾಕೆ, ಭೂಮಿಯ ಸಮತೋಲನವನ್ನು ಕಾಪಾಡುವಂತಹ ಶಕ್ತಿ ಈ ಕೈಲಾಸಕ್ಕೆ ಇರುವುದು. ಲೋಕದ ತಾಯಿ ತಂದೆಯರೆಂದೇ ಗುರುತಿಸಲ್ಪಡುವಂತಹ ಶಿವ ಪಾರ್ವತಿಯರ ದಿವ್ಯ ಸಾನ್ನಿಧ್ಯ ಇರುವಾಗ ಭಕ್ತ ಪ್ರಪಂಚವನ್ನು ತನ್ನೆಡೆಗೆ ಸೆಳೆದುಕೊಳ್ಳಲೇಬೇಕಾಗುತ್ತದೆ. ಭಕ್ತರೇನೋ ನಮ್ಮನ್ನು ಕಂಡಾಕ್ಷಣ ಜಯ ಜಯ ಶಂಕರ ಜಯ ಭಯಂಕರ ಪಾರ್ವತಿ ರಮಣ ಓ ಮಂಜುನಾಥ ಸ್ವಾಮಿ ಅನ್ನುವ ಹಾಗೆ ಎರಡೂ ಕೈ ಜೋಡಿಸಿ ತಲೆ ಬಾಗುತ್ತಾ ಇದ್ದಾರೆ. ಬಾಗಿದ ಭಕ್ತರನ್ನು ಆಧರಿಸುವುದು ನಿನ್ನ ಕರ್ತವ್ಯ. ಆದರೆ ಕೈಲಾಸದಲ್ಲಿ ಇದ್ರೆ ಮಾತ್ರ ನಾವು ಭಕ್ತರನ್ನು ಅನುಗ್ರಹಿಸುವುದಲ್ಲವಲ್ಲ. ಎಷ್ಟೋ ಸಲ ನಾವು ಭೂಲೋಕದ ಕಡೆಗೆ ಹೋದದ್ದುಂಟು, ಅದು ದುಷ್ಟರನ್ನು ಶಿಕ್ಷಿಸುವುದಕ್ಕೂ. फील्ड में लोग हमें वॉल बुलाते हैं, ड्राई फ्रूट्स और मिला ಅಲ್ಲಲ್ಲಿ ಶಿವ ದೇವಾಲಯಗಳನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು ಸ್ವಾಮಿ. ಯಾವನೇ ಆಗಲಿ ಭಕ್ತಿಯಿಂದ ದೇವಾಲಯವನ್ನು ಸೇರಿ ಅಲ್ಲಿ ಶಿವಾರಾಧನೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಎಂದಾದರೆ, ಇಲ್ಲ ತನ್ನ ಮನೋಮಂದಿರದೊಳಗೆ ಶಿವನನ್ನೇ ಪ್ರತಿಷ್ಠಾಪಿಸಿಕೊಂಡು ನಿತ್ಯವೂ ತಪಸ್ಸನ್ನು ಮಾಡ್ತಾನೆ ಎಂದೇಳಿ ಆದರೆ ಅವನ ಇಷ್ಟಾರ್ಥಗಳೆಲ್ಲವೂ ಈಡೇರಲ್ಪಡುತ್ತದೆ. ಹಾಗಿರುವಾಗ ನಮ್ಮನ್ನು ನಂಬಿಕೊಂಡು ಬರುವ ಯಾವ ಭಕ್ತ ಸಮೂಹ ಉಂಟೋ, ಪ್ರಪಂಚ ಉಂಟೋ, ಅವರಿಗೆಲ್ಲರಿಗೂ ಒಳಿತಾಗಲಿ ಎನ್ನುವಂತಹ ಸದಾಶಯವನ್ನೇ ಈ ಕಾಲಕ್ಕೆ ಪ್ರಕಟಿಸಿದ್ರೆ, ಇಲ್ಲಿ ಬಾ, ಓ ಅತ್ತ ಕಡೆಗೆ ನೋಡಿದ್ಯಾ, ಯಾರ್ಯಾರೋ ಬರೋದಲ್ವೇನೆ, ನಾರದರೇ ಇತ್ತ ಕಡೆಗೆ ಬರ್ತಾ ಇದ್ದಾರೆ, ಕರೆದುಕೊಂಡು ಬರೋಣ. ಅಂತಕಂತಕ ನೀಲಕಂಠ ಮಹೇಶ್ವರ ಕುಂತುಕರನ ಎನ್ನುತ್ತ ಅಂತಕಂತಕ ನೀಲಕಂಠ ಮಹೇಶ್ವರ ಕುಂತುಕರನ ಎನ್ನುತ್ತ ಸಂದರ ಪರವಾಗಿರೀಶ ಮಹೇಶ್ವರಿ ಕಾಂತನಿ ನನ್ನು ವಂದಿಪೆ ಅಂತಕಂತಕ ನೀಲಕಂಠ ಮಹೇಶ್ವರ ಕುಂತುಕರನ ಎನ್ನುತ್ತ ಜಯ ಶಂಭೋ ಮಹಾದೇವ ಉಮಾಮಹೇಶ್ವರ ಗಂಗಾಧರ ಕೈಲಾಸನಾಥ ಜಯ 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 ಎಂದು ಪಾಡುತ್ತಾ ಭಕ್ತಿಯಿಂದ ನಾರದ ಮುನಿ ಬಂದನು ಧರನೆಡೆಗೆ. ಬನ್ನಿ. ಅಂದದ ಪೀಠವ ಏರಿ ಭಕ್ತರ ಬಂಧು ಬೆಳೆದ ನಾಥಗೆ ನಾರದರೇ ಭಗವಂತ ಸುಶ್ರಾವ್ಯವಾಗಿ ಸುಮಧುರವಾಗಿ ಹಾ. ಶಿವ ಸಂಕೀರ್ತನೆಯೊಂದಿಗೆ ಕೈಲಾಸಗಿರಿಯಲ್ಲಿ ಕಾಣಿಸಿಕೊಂಡ್ರಲ್ಲ, ನಿಜ ದೇವ. ಮನಸ್ಸಿಗೆ ಬಹು ಮುದವಾಯಿತು. ಓಹೋ. ನಾದ ಶರೀರಿ ನಾನು. ಹಾ. ಸ್ವರ ಕೇಳಿದ ಕೂಡ್ಲೆ ಅದು ಶ್ರುತಿಬದ್ಧವಾಗಿ, ಹಾ. ಲಯಬದ್ಧವಾಗಿ, ಭಕ್ತಿ ಪುರಸ್ಸರವಾಗಿ ಹಾ. ಕೇಳಿಸ್ತದೋ ನಮಗಾಗುವ ಆನಂದ ಅಷ್ಟಿಷ್ಟಲ್ಲ. ಆಹಾ. ಒಳ್ಳೆಯದು. ನಾನು ಪಾರ್ವತಿಯು ನಿಮ್ಮನ್ನು ಕರೆದುಕೊಂಡು ಬಂದು ಎತ್ತರವಾದ ಪೀಠದಲ್ಲಿ ಕುಳ್ಳಿರಿಸಿದ್ದಾಗಿದೆ. ಧನ್ಯನಾದೆ. ಸತ್ಕಾರ ಅನ್ನುವ ಕಾಯಕ ಮುಗಿಯಿತು. ಹೌದು. ಆದ್ರೆ ಅರೆ ಕ್ಷಣದಲ್ಲಿ ಈಗ ಬರ್ತೇನೆ ನಾನು. ಆಗಲಿ ದೇವ. ಪಾರ್ವತಿ, ಸ್ವಾಮಿ.
ಬಂದವರು ನಾರದರು. ಹೌದು. ಎಷ್ಟೋ ಸಮಯಗಳಾಯ್ತು, ಎಷ್ಟು ವಿಷಯಗಳನ್ನು ಹೊತ್ತುಕೊಂಡು ಬಂದಿದ್ದಾರಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಸಮಾಲೋಚನೆ ನಡೆಸುವಾಗ ನಿನ್ನ ಅಗತ್ಯ ನನಗೆ ಕಂಡು ಬರುವುದಿಲ್ಲ. ಹಾಗಾದ್ರೆ ನೀನು ಏನು ಮಾಡಬೇಕು? ನಾಳೆನ ಪೂಜೆಗೆ ಸಿದ್ಧತೆ ಮಾಡ್ತಾ ಇರ್ತೇನೆ. ಮಕ್ಕಳನ್ನು ಒಟ್ಟಿಗೆ ಕರೆದುಕೊಂಡು ಹೋಗಿ. ಆದಿತ್ಯ ಸರ್, ಮಕ್ಕಳೇ, ಯೋಗಾನಂದದ ಮೂರ್ತಿ ಧರ್ಮ ಕಾರ್ಯಕ್ಕೆ ದೇಗ ವಿನಿಯೋಗಿಪ ಮುನಿವರಿಯನೆ ಯೋಗಾನಂದದ ಮೂರ್ತಿ ಧರ್ಮ ಕಾರ್ಯಕ ವಿನಿಯೋಗಿಕ ಮುನಿವರಿಯನೆ ಏಕ ವಿನಿಯೋಗಿಕ ಮುನಿವರಿಯನೆ ಭೋಗ ತ್ಯಾಗದ ಪಾವನಾತ್ಮಕ ಭೋಗ ತ್ಯಾಗದ ಪಾವನಾತ್ಮಕ ಎಲ್ಲಿಂದ ಸಾಗಿ ಬಂದಿಗೆ ಎಲ್ಲಿಗೆ ಎಲ್ಲಿಂದ ಸಾಗಿ ಬಂದಿಗೆ ಎಲ್ಲಿಗೆ ನಾರದರೆ ಸರ್ವೇಶ್ವರ ಯೋಗಾನಂದ ಮೂರ್ತಿಗಳನ್ನೇ ಪ್ರಪಂಚ ಮುಖದಲ್ಲಿ ಕೊಂಡಾಡಲ್ಪಡುವವರು. ನಿಜ ದೇವ. ಸದಾ ಸಂತರನ್ನು ಪೊರೆಯುವ ತಾವು ಸಂಚರಿಸುತ್ತಾ ಆ. ಬದುಕಿನಲ್ಲಿ ಭೋಗವೇ ಮುಖ್ಯ ಅಲ್ಲ, ಆಹಾ. ತ್ಯಾಗವೇ ಲೇಸೆನ್ನುವಂತಹ ಸಂದೇಶವನ್ನು ಬಿತ್ತರಿಸುವವರು. ಹೌದು. ದಿವ್ಯವಾದ ದೇಹದಿಂದ ಸಜ್ಜನರಿಗೆ ಎಷ್ಟು ಪರಿಣಾಮ ಆಗುತ್ತದೆ ನೀವು ಆಲೋಚನೆ ಮಾಡಿ. ಆಹಾ. ಆದ್ರೆ ನಾರದರೆ ಓ, ಹೇಳಿದ ಹಾಗೆ ಕೈಲಾಸ ಏನು ಮರೆತೇ ಬಿಟ್ರೋ ಹೇಗೆ? ಯಾಕೆ ಈ ಮಾತು ದೇವ? ಇಲ್ಲದಿದ್ರೆ ಎಷ್ಟು ಸಮಯಗಳಾಯ್ತು. ನಾರದರನ್ನು ನೋಡಬೇಕು, ನಾನೇ ಒಂದು ಸಲ ನಿಮ್ಮನ್ನು ಕಾಣಬೇಕು ಅಂತ ಹೊರಟುವ ನಾನು. ಯಾವುದಕ್ಕೂ ಸಮಯ ಕೂಡಿ ಬರ್ಬೇಕಲ್ಲ. ಅದಕ್ಕೊಂದು ಯೋಗ ಬೇಕು. ಹೌದು. ಈಗ ನಮಗೊಂದು ಆನಂದ ಆಯ್ತು. ಹಾ. ಏನೇ ಆಗ್ಲಿ ಓ. ನಾರದರೆ ದೇವ, ನೀವು ಯಾವ ಕಡೆಯಿಂದ ಹೊರಟದ್ದು, ಆಹಾ. ಮುಂದೆ ಯಾವಲ್ಲಿಗೆ ಪ್ರಯಾಣವು, ಪಥ ಮಧ್ಯದಲ್ಲಿ ಶಂಕರ ದೇವರನ್ನು ಮಾತನಾಡಿಸಿ ಅವರ ಅನುಗ್ರಹವನ್ನು ಸಂಪಾದಿಸುವುದಕ್ಕೆ ಬೇಕೆಂದೇ ಕೈಲಾಸಕ್ಕೆ ಆಗಮಿಸಿದರು. ಓ, ಏನೇ ಆಗಲಿ ವಿಷಯವಷ್ಟನ್ನು ವಿಸ್ತರಿಸಿ ಹೇಳ್ತೀರ. ನಾನು ಸದ್ಯಕ್ಕೆ ಭೂಲೋಕದ ವಿಷಯವನ್ನು ಹೇಳುವುದಕ್ಕೆ ಬಂದಿದ್ದೇನೆ ದೇವ. ಆಗ್ಲಿ. ಚರಿಸುತ್ತ ದೇವ ದರ್ಶನಕ್ಕೆಂದು ಬಂದೆಯಲ್ಲಿ ದೇವ ಸಂಚರಿಸುತ್ತಾ ದೇವ ದರ್ಶನಕ್ಕೆಂದು ಬಂದೆಯಲ್ಲಿ ದೇವ ದರ್ಶನಕ್ಕೆಂದು ಬಂದೆಯಲ್ಲಿ ಮನುಜ ಲೋಕವು ಹೀನದೆಸಗಿಳಿದುದು ದೇವ ಓ ಮನುಜ ಲೋಕವು ಹೀನದೆಸಗಿಳಿದುದು ಈಗ ತನು ಭೋಗ ಮನುಜ ಲೋಕವು ಹೀನದೆಸಗಿಳಿದುದು ಈಗ ತನು ಭೋಗದ ಆಸೆಯಲ್ಲಿ ದೇವ ಭಗವಂತ, ನಾರದರೆ ಸಜ್ಜನರ ರಕ್ಷಣೆಗಾಗಿ, ಧರ್ಮದ ಸಂಸ್ಥಾಪನೆಗಾಗಿ, ದುರ್ಜನರ ನಿಗ್ರಹಕ್ಕಾಗಿ, ಅಧರ್ಮದ ದಮನಕ್ಕಾಗಿ
ಅಹರ್ನಿಶಿ ದುಡಿಯುವವನು ನಾನು. ಸರಿ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿ ಹ್ಮ್. ಲೋಕದ ಆಗು ಹೋಗುಗಳನ್ನು ತಿಳಿಯುವವನು ನಾನಾಗಿದ್ದೇನೆ ಪರಮಾತ್ಮ. ಓಹೋ. ಹಾಗಾಗಿ ಹ್ಮ್. ಲೋಕವನ್ನು ನಾನು ಸಂಚರಿಸಿದೆ. ಹ್ಮ್. ಸದ್ಯಕ್ಕೆ ಭೂಲೋಕದ ಕಡೆಗೂ ಹೋದೆ. ಓಹೋ. ಅಲ್ಲಿಯ ಜನರ ಜೀವನ ಕ್ರಮ ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಎಂಬುದಾಗಿ ತಿಳಿದು ಹ್ಮ್. ದೇವರ ವಿಷಯವನ್ನು ಮಾಡಿ ಹೋಗೋಣ ಎಂಬ ಉದ್ದೇಶದಿಂದ ಹ್ಮ್. ಇಲ್ಲಿಗೆ ಬಂದಿದ್ದೇನೆ ಭಗವಂತ ನಾನು. ನಾರದರೆ, ಓ ತಾವು ಹಾಗಾದ್ರೆ ಭೂಲೋಕದಿಂದ ಕೈಲಾಸದೆಡೆಗೆ ಆಗಮಿಸಿದವು. ಹೌದು. ಒಳ್ಳೇದಾಯ್ತು. ಹಾ. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬಹುದಾ? ಏನು ದೇವ? ವರ್ತಮಾನ ಕಾಲದಲ್ಲಿ ಮನುಷ್ಯನ ಜೀವನ ಕ್ರಮ ಅಲ್ಲ ಹೇಗುಂಟು ಸ್ವಾಮಿ? ಆದರೆ ಭೂಲೋಕದ ಇಂದಿನ ಮನುಜರ ಪರಿಸ್ಥಿತಿಯನ್ನು ಹೇಳುವುದಕ್ಕೆ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಾ ಇದೆ ಪರಮಾತ್ಮ. ಅರೆ, ನೀವು ಯಾಕೆ ಬೇಸರ ಪಟ್ಟುಕೊಳ್ಳಬೇಕು? ಅಷ್ಟು ಹೀನ ಮಟ್ಟಕ್ಕೆ ಇಳಿದಿದ್ದಾರೆ ಲೋಕದ ಜನರೆಲ್ಲರೂ. ನೋಡಿ ನಾರದರೆ, ಓ ಪ್ರಪಂಚದಲ್ಲಿ ಬುದ್ಧಿಜೀವಿ ಎಂದೇ ಗುರುತಿಸಲ್ಪಡುವ ವರ್ಗ ಇದ್ರೆ ಮನುಷ್ಯ. ಹೌದು. ಹಾಗಿರುವಾಗ ಅವನ ಬದುಕು ಹೀನಾಯದೆಡೆಗೆ ಸಾಗುತ್ತದೆ ಅಂತೇಳಿ ಆದ್ರೆ ಏನಾದ್ರೂ ಕಾರಣಗಳು ಬೇಕು. ಕಾರಣ ಇದ್ದೇ ಇದೆ. ಏನದು ಭಗವಂತ? ಓ. ಪ್ರಪಂಚದ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಬೇಕಾಗಿ ಅಲ್ವೇ ಚತುರ್ವರ್ಣಗಳು? ಹೌದು. ಸದಾಚಾರ ತತ್ಪರನಾಗಿ ಬ್ರಾಹ್ಮಣ, ಹ್ಮ್. ಸದಾ ರಣ ತತ್ಪರನಾಗಿ ಕ್ಷತ್ರಿಯ, ಹ್ಮ್. ಸದಾ ಚರಣ ತತ್ಪರನಾಗಿ ವೈಶ್ಯ, ಹ್ಮ್. ಸದಾ ಚರಣ ತತ್ಪರನಾಗಿ ಶೂದ್ರ. ಹ್ಮ್. ಅವರ ವರ್ಣಕ್ಕನುಗುಣವಾಗಿ ನಡೆಯಬೇಕಾದ್ದು ಅವರ ಕರ್ತವ್ಯ. ಹೌದು. ಆದರೆ ಇಂದು ಹ್ಮ್. ವರ್ಣಾಶ್ರಮದ ಧರ್ಮವೇ ಬುಡಮೇಲಾಗಿ ಹೋಗಿದೆ ಪರಮಾತ್ಮ. ನಾರಾಯಣ. ತದ್ವಿರುದ್ಧವಾಗಿ ನಡೆಯುತ್ತಾ ಇದ್ದಾರೆ. ಓಹೋ. ಈ ರೀತಿಯಾಗಿ ತಪ್ಪುದಾರಿಯಲ್ಲಿ ನಡೆಯುವುದಕ್ಕೆ ಕಾರಣ ಏನು ಹ್ಮ್. ತಿಳಿದುಕೊಳ್ಳಬೇಕು ಎಂಬುದಾಗಿ ಹೋದಾಗ ಹ್ಮ್. ವಿಷಯ ಗೊತ್ತಾಯಿತು. ಏನು ಸ್ವಾಮಿ? ಮದ್ಯ ಸೇವನೆ. ಮದ್ಯ ಸೇವನೆಯನ್ನು ಮಾಡುವುದರ ಮೂಲಕವಾಗಿ ಹ್ಮ್. ಮತಿಭ್ರಮಣೆಗೊಂಡು ಹ್ಮ್. ಬೇರೆ ಬೇರೆ ರೀತಿಯಲ್ಲಿ ತಪ್ಪುದಾರಿಯಲ್ಲಿ ನಡೀತಾ ಇದ್ದಾರೆ ಭಗವಂತ. ನಾರದರೆ, ಓ. ನೀವು ಏನ್ ಹೇಳ್ತೀರಿ? ಹ. ಹಿಂದೊಮ್ಮೆ ಪ್ರದೋಷ ಕಾಲದಲ್ಲಿ ದೇವೇಂದ್ರ ಈಶ್ವರ ಸಂದರ್ಶನಕ್ಕಾಗಿ ಅನುಗ್ರಹಕ್ಕಾಗಿ ಬಂದಿದ್ದಾಗ ಪಥಮಧ್ಯದಲ್ಲಿ ಬೇಕಾದಷ್ಟು ಮದ್ಯವನ್ನು ಸೇವಿಸಿಯೇ ಬಂದದ್ದು. ಅದಕ್ಕೆ ಕಾರಣ ರಕ್ಕಸರದ್ದು. ಯಾರ ಕೈವಾಡಂತ ಗೊತ್ತಾಗಿದೆ, ಅವರಿಗೆ ಶಿಕ್ಷೆ ಆಗಿದೆ, ಅದು ಪ್ರಶ್ನೆ ಅಲ್ಲ. ಹ್ಮ್. ಆದ್ರೆ ಪ್ರಪಂಚಕ್ಕೊಂದು ಸಂದೇಶ ಕೊಟ್ಟು ಹೋದ. ಹೌದು. ಮದ್ಯವನ್ನು ಸೇವಿಸುವುದರಿಂದ ಬುದ್ಧಿ ಹಾಳಾಗುತ್ತದೆ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಆಹಾ. ಹಾಗಾದ್ರೆ ಇಂತಹ ವಿಷಯಗಳನ್ನು ಹ್ಮ್. ಮನುಷ್ಯರು ಮನದಟ್ಟು ಮಾಡಿಕೊಳ್ಳಬೇಕೋ ಬೇಡವೋ? ಬೇಕಿತ್ತು. ಯಾಕೆ ಅರ್ಥವಾಗುವುದಿಲ್ಲ ಅವರಿಗೆ? ಆದ್ರೆ ಇಂದಿನ ಮನುಜರು ಅಂತಹ ಒಳ್ಳೆಯ ಕಥೆಗಳನ್ನು, ಹ್ಮ್. ಒಳ್ಳೆಯ ವಿಷಯಗಳನ್ನು ಹ್ಮ್. ಯೋಚಿಸುವ ಶಕ್ತಿ ಅವರಲ್ಲಿ ಇಲ್ಲ. ಓಹೋ. ಅದರ ಬಗ್ಗೆ ಮನಸ್ಸು ಮಾಡುವುದಿಲ್ಲ. ಹ್ಮ್. ಅವರ ಉದ್ದೇಶ ಒಂದೇ, ಹ್ಮ್. ನನ್ನ ಆಸೆ ಬಯಕೆಗಳು ಏನಿದೆಯೋ ಹ್ಮ್. ಅದನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಹ್ಮ್. ಮದ್ಯ ಸೇವನೆಯನ್ನು ಮಾಡುದು. ಅದರ ಇಚ್ಛೆಯಂತೆ ನಡೆಯುವುದು ಅವರು. ಹಾಗಾದ್ರೆ ಊರಿನಲ್ಲಿ ಹೇಳುವವರು ಕೇಳುವವರು ಯಾರು ಇಲ್ವೋ? ಇದ್ದಾರೆ. ಹ್ಮ್. ಜನರು ಈ ರೀತಿಯಾಗಿ ಕುಡಿತಕ್ಕೆ ದಾಸರಾಗಿರುವಂತಹ ಸಂದರ್ಭದಲ್ಲಿ ಹ್ಮ್. ಊರ ಹಿರಿಯರು ಹ್ಮ್. ಅಲ್ಲ ಪೂಜ್ಯನೀಯರು ಸೇರಿ ಹ್ಮ್. ಒಂದು ಶಿಬಿರವನ್ನು ಏರ್ಪಡಿಸುತ್ತಾರೆ. ಓಹೋ. ಮಧ್ಯವರ್ಜನ ಶಿಬಿರ ಎಂದು. ಹ್ಮ್. ಅದಕ್ಕೆ ಸೇರಿಸಿಕೊಳ್ಳುವುದರ ಮೂಲಕವಾಗಿ ಹ್ಮ್. ನೀತಿಯನ್ನು ಹೇಳಿ ಹ್ಮ್. ಅವರ ಮನ ಪರಿವರ್ತನೆ ಮಾಡಬಹುದು ಎಂಬುದಾಗಿ ಯೋಚನೆ ಮಾಡ್ತಾರೆ. ಒಳ್ಳೆಯದು. ಹುಡುಕರು ಒಳ್ಳೆಯ ಯೋಚನೆಯನ್ನು ದಾರಿ ಹಿಡಿತಾರೆ. ಹ್ಮ್. ನಾನು ಕೂಡ ಮದ್ಯ ಸೇವನೆಯನ್ನು ಬಿಡಬೇಕು ಎಂಬುದಾಗಿ ಹ್ಮ್. ಶಿಬಿರಕ್ಕೆ ಸೇರಿಕೊಳ್ತಾರೆ. ಹ್ಮ್. ಉದಾಹರಣೆಗೆ ಹೇಳುವುದಿದ್ರೆ ಹ್ಮ್. ಸೇರುವಾಗ 100 ಜನ ಇರ್ತಾರೆ. ಹ್ಮ್. ಕೊನೆಯ ಹಂತಕ್ಕೆ ಬಂದು ನೋಡುವಾಗ ಹ್ಮ್. ಆ ಶಿಬಿರದಲ್ಲಿ ಉಳಿದಿರುವುದು ಹ್ಮ್. 100ರಲ್ಲಿ ಬರೇ 3 ಮಾತ್ರ. ಅಲ್ಲ ನಾರದರೆ, ಹ್ಮ್. ಒಳ್ಳೆ ಕತೆ ಇದೆ. ಏನು ದೇವ? ಆರಂಭದಲ್ಲಿ 100 ಮಂದಿ, ಹೌದು. ಕೊನೆಗಾಗುವಾಗ 3 ಮಂದಿ. 3 ಮಂದಿ. ಹಾಗಾದ್ರೆ ಈ 97 ಮಂದಿ ಎಲ್ಲಿರ್ತಾರೆ? ಅವ್ರ ಮನೆ ಸೇರಿರ್ತಾರೆ. ಆಗಲಿ ದುಶ್ಚಟದಿಂದ ಮುಕ್ತರಾಗಿ ಮನೆಯಲ್ಲಿ ಇರ್ತಾರಲ್ಲ ಸಾಕು. ಭಗವಂತ ಓ. ಮದ್ಯ ಸೇವನೆಯನ್ನು ಬಿಟ್ಟು ಮನೆಯನ್ನು ಸೇರಿರುವುದಲ್ಲ, ಮತ್ತೆ? ಶಿಬಿರದಿಂದ ಹೋಗುವಾಗಲೇ ಮದ್ಯ ಸೇವನೆ ಮಾಡಿ ಮನೆಗೆ ಹೋಗುವುದು. ಮತ್ತೆ ಈ ಶಿಬಿರ ಯಾವ ಕರ್ಮಕ್ಕೆ? ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಹ್ಮ್. ಹೆಂಡತಿಯರ ಮಾಂಗಲ್ಯವನ್ನೂ ಮಾರಿ ಕುಡಿಯುವವರು ಲೋಕದಲ್ಲಿ ಕೆಲವರೆಲ್ಲ ತುಂಬಿಕೊಂಡಿದ್ದಾರೆ. ಸರಿಯಪ್ಪ. ಹಾಗೆಂದು ಎಲ್ಲರ ಬಗ್ಗೆ ಆಕ್ಷೇಪವನ್ನು ಹೇಳುವುದಕ್ಕೂ ಆಗುವುದಿಲ್ಲ. ಹ್ಮ್. ಇಂತಹ ಶಿಬಿರವನ್ನು ಸೇರಿ ಹ್ಮ್. ಕುಡಿತವನ್ನು ಬಿಟ್ಟು ಹ್ಮ್. ನವ ಜೀವನವನ್ನು ಕಟ್ಟಿಕೊಂಡವರು ಅದೆಷ್ಟೋ ಮಂದಿ ಇದ್ದಾರೆ. ಹ್ಮ್. 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 ಆ ಬಳಿಕ ಹಿರಿಯರು ಯೋಚನೆ ಮಾಡ್ತಾರೆ, ಹ್ಮ್. ಇಂಥ ಶಿಬಿರ ಮಾಡಿ ಇನ್ನು ಪ್ರಯೋಜನ ಇಲ್ಲ, ಹ್ಮ್. ಮನೆ ಮನೆಗೆ ತೆರಳಿ ಉಪದೇಶ ಮಾಡುವ ಅಂತ. ಅಲ್ಲ, ಇವರಿಗೆ ಯಾಕಿಷ್ಟು ಹಠ? ಇವರಿಗೆ ಕುಡಿಯುವ ಚಟ ಉಂಟಲ್ಲ, ಹೌದು. ಹಾಗಾಗಿ ಇವರಿಗೆ ಬಿಡಿಸಬೇಕೆಂಬ ಹಠ. ಹ್ಮ್. ಹ್ಮ್. ಹಾಗೆ ಅವರನ್ನು ಮನೆ ಮನೆಗೆ ತೆರಳಿ ಉಪದೇಶ ಮಾಡುದು. ಹ್ಮ್. ನೋಡಪ್ಪ, ಹ್ಮ್. ನೀನು ಯೋಚನೆ ಮಾಡು, ಹ್ಮ್. ಸಮಾಜದ ಮುಖ್ಯ ವಾಹಿನಿಯಲ್ಲಿ ಕಾಣಿಸಿಕೊಳ್ಳಬೇಕಾದ್ದು ನಿನ್ನ ಕರ್ತವ್ಯ. ಹ್ಮ್. ಮದ್ವೆಯಾಗಿದ್ದಿ, ಹ್ಮ್. ಹೆಂಡತಿದ್ದಾರೆ, ಮಕ್ಕಳಿದ್ದಾರೆ, ಹ್ಮ್. ಸಂಸಾರವನ್ನು ಸಲಹಬೇಕಾದ್ದು ನಿನ್ನ ಕರ್ತವ್ಯ. ಹ್ಮ್. ಯಾಕೆ ಈ ರೀತಿಯಾದಂತಹ ಕುಡಿತಕ್ಕೆ ದಾಸನಾಗಿದ್ದಿ? ಹ್ಮ್. ಬಿಟ್ಟು ಬಿಡು ಎಂಬುದಾಗಿ ನೀತಿ ಹೇಳಿದ್ರೆ ಹ್ಮ್. ಪ್ರಯೋಜನ ಉಂಟೆ? ಯಾಕಿಲ್ಲ? ಈಗ ಒಂದು ಮನೆಯಲ್ಲಿ ಹ್ಮ್. 10 ಜನ ಇರ್ತಾರೆ. ಹ್ಮ್. 10 ಜನರಲ್ಲಿ ಹ್ಮ್. 9 ಜನ ಒಳ್ಳೆಯವರಿರ್ತಾರೆ, ಹ್ಮ್. ಒಬ್ಬ ಹುಚ್ಚ ಇರ್ತಾನೆ. ಹ್ಮ್.
ಈ 9 ಮಂದಿ ಒಳ್ಳೆಯವರು ಸೇರಿ ಒಬ್ಬ ಹುಚ್ಚನನ್ನು ಸರಿ ಮಾಡಬಹುದು. ಅವನನ್ನು ಪ್ರಯತ್ನ ಅನ್ನೋದು ಬೇಕಪ್ಪ. ಆದ್ರೆ ಆ ಮನೆಯಲ್ಲಿ ಒಬ್ಬನೇ ಒಳ್ಳೆಯವ ಇದ್ದು 9 ಮಂದಿ ಹುಚ್ಚರೇ ಇದ್ರೆ ಆ ಮನೆಯ ಪರಿಸ್ಥಿತಿ
ಧರ್ಮವ ದೊರೆಯಲು ಯಾರೋ ಗರಡಣೆ. ಧರ್ಮದೇವತೆಗಳೇ, ಭಗವಂತ ಎಂದಿನಂತೆ ಕೈಲಾಸದ ಮಹಾಸಭೆಯಲ್ಲಿ ನಿಮ್ಮ ಇರುವಿಕೆಯನ್ನು ಗಮನಿಸಿದವ ನಾನು ಹಾ, ಈ ಹೊತ್ತಿಗೆ ಸರಿಹಕ್ಕೆ ಬರಮಾಡಿಕೊಂಡಿದ್ದೇನೆ. ಯಾಕೆ? ಕಾರಣ ಉಂಟು. ಏನು? ನಾರದರಾಡಿದ ಮಾತುಗಳೆಲ್ಲವೂ ನಿಮಗೆ ಕೇಳಿಸಿದೆ ತಾನೆ? ಹೌದು. ಹಾಗಿರುವಾಗ ಹ್ಮ್. ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಹಾ, ಮರ್ಮವರಿತು ಉತ್ತರವನ್ನು ಕೊಡತಕ್ಕದ್ದು. ಹೇಗೆ? ಜಗತ್ತಿಗೆ ಆಧಾರವಾದುದು ಧರ್ಮ. ಹೌದು. ಅದು ಜಗತ್ತಿನ ಜನರಿಂದ ಆದರಿಸಲ್ಪಡಬೇಕು. ಹ್ಮ್. ಜೀವನೋನ್ನತಿಗೆ ಕಾರಣವಾದಂತಹ ಧರ್ಮವನ್ನು ಹ್ಮ್. ಉಳಿಸಿ ಬೆಳೆಸಿ ಹಾ, ಮುಂದಿನ ಪೀಳಿಗೆಗೂ ಹಸ್ತಾಂತರಿಸುವಂತಹ ಸತ್ ಸಂಪ್ರದಾಯವನ್ನು ಹ್ಮ್. ಮನುಷ್ಯನಾದವ ಮೈಗೂಡಿಸಿಕೊಳ್ಳಬೇಕಾಗಿತ್ತು. ಹೌದು. ಆದರೆ ಏನು? ವರ್ತಮಾನ ಕಾಲ ಇದು ಕಲಿಯುಗ. ಹ್ಮ್. ಮನುಷ್ಯರ ಜೀವನ ಕ್ರಮವನ್ನು ಗಮನಿಸಿದರೆ ಹಾ, ಧರ್ಮವನ್ನು ತೊರೆದು ಬದುಕುತ್ತಾ ಇದ್ದಾನೆ. ಹೌದೇ? ಹೌದೇ ಅಂತ ಕೇಳಿದ್ರೆ ಹ್ಮ್. ನೀನೇನು ಮಾಡ್ತಿದ್ದೀಯ ಅಂತ ನಾನು ಕೇಳಬೇಕಾಗ್ತದೆ. ಹೌದು ಹೌದು. ಹಾಗಾದ್ರೆ ಯಾಕಿರಬಹುದು? ಯಾಕೆ? ಒಂದೋ ಕರ್ಮ, ಹ್ಮ್. ಇಲ್ಲದೆ ಇದ್ರೆ ಯಾವುದೋ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವಲ್ಲಿ ಹ್ಮ್. ಧರ್ಮವನ್ನು ತೊರೆಯುವುದಕ್ಕೆ ಮುಂದುವರಿದಿರಬೇಕು. ಹಾ. ಏನೇ ಆಗಲಿ ಮನುಷ್ಯರ ಮನಸ್ಸಿನ ಆಳವನ್ನು ಸೇರಿ ಹ್ಮ್. ಅವನಲ್ಲಿ ಏನು ಹುದುಗಿದೆ ಎಂಬುದನ್ನು ಅರ್ಥೈಸುವಂತಹ ಸಾಮರ್ಥ್ಯ ವಿಶೇಷ ಹ್ಮ್. ಧರ್ಮದೇವತೆಗಳಾದಂತಹ ನಿಮ್ಮಲ್ಲಿರುವುದರಿಂದ ಹಾ. ನೀವು ಉತ್ತರ ಕೊಡಬೇಕು. ಹ್ಮ್. ಧರ್ಮವನ್ನು ತೊರೆಯುವುದಕ್ಕೆ ಯಾರು ಕಾರಣ? ಹಾ. ಯಾವುದು ಕಾರಣ? ಉತ್ತರ ಕೊಡುವಂತಹ ಆ ಮಹಾಶಕ್ತಿ ಯಾವುದು ಹೇಳು ನೋಡೋಣ. ನಾನು ಹೇಳ್ತೇನೆ ದೇವರೇ. ಸರಿ. ಭೂತಗಳ ಪೂಜಿಸುವರು ಭೂತಗಳ ಪೂಜಿಸುವರು ಪ್ರಾಣಿಗಳ ಕಾಗಿಸುತ್ತ ಬಲಿಗೀವರು ಪ್ರಾಣಿಗಳ ಕಾಗಿಸುತ್ತ ಬಲಿಗೀವರು ಯಾದು ಪೂಜಿ ಬರುವ ಕವನ ಸಗುತ್ತಲೇ ಪೂಜಿ ಬರುವ ಕವಯ ಸಗುತ್ತಲೇ ಸರ್ವೇಶ್ವರ, ಪವಿತ್ರವಾದ ಪಾದಾರವೊಂದಕ್ಕೆ ವಂದಿಸಿಕೊಂಡಿದ್ದೇನೆ. ಏಳು ಮೇಲೆ ತ್ರೈಲೋಕ ಸಂಚಾರಿಯಾದಂತಹ ನಾರದರು ಇಲ್ಲಿಗೆ ಬಂದು ಹೇಳಿದ ಹಾಗೆ ಭೂಲೋಕದಲ್ಲಿ ಧರ್ಮ ಪತನವಾದ್ದು ಸತ್ಯವೇ ಆಗಿದೆ ಸ್ವಾಮಿ. ಓಹೋ. ಇದಕ್ಕೆ ಕಾರಣ ಹ್ಮ್. ಕರ್ಮ ಪ್ರಪಂಚದಲ್ಲಿ ಹುಟ್ಟಿಕೊಂಡಂತಹ ಮಾನವರೇ ಆಗಿದ್ದಾರೆ. ಹ್ಮ್. ಹಿಂದಿನ ಯುಗದಲ್ಲಿ ಹ್ಮ್. ಶಾಶ್ವತವಾದ ಮೋಕ್ಷವನ್ನು ಪಡೆಯುವ ಸಾಧನೆಗಾಗಿ ಹ್ಮ್. ದೇವತಾರಾಧನೆಯನ್ನು ಮಾಡ್ತಾ ಇದ್ರು. ಹ್ಮ್. ಈಗ ದೇವತಾರಾಧನೆಯನ್ನು ಕಡಿಮೆ ಮಾಡಿದ್ದಾರೆ. ಓಹೋ. ಮಾನವ ಮನನಶೀಲನಾಗದೆ ಹ್ಮ್. ಕೇವಲ ತಾತ್ಕಾಲಿಕ ದುಃಖ ನಿವೃತ್ತಿಯ ಸುಖವೆಂದು ಯೋಚಿಸಿ ಹ್ಮ್. ಆ ದಶೆಯಿಂದ ಮುಂದುವರಿಯುತ್ತಾನೆ. ಹ್ಮ್. ಮಾನವ ಮಾನವನ್ನು ವಂಚಿಸುವುದಕ್ಕೆ ಬೇಕಾಗಿ ಹ್ಮ್. ನಿರ್ಜನವಾದ ಪ್ರದೇಶವನ್ನು ಸೇರಿಯೋ ಹ್ಮ್. ಸ್ಮಶಾನದಲ್ಲಿಯೂ ಕುಳಿತು ಹ್ಮ್. ಭೂತ ಪ್ರೇತಗಳ ಸಿದ್ಧಿಯನ್ನು ಪಡೆದು ಹ್ಮ್. ಮಾಟ ಮಾರಣ ವಶೀಕರಣವೇ ಎಂಬುದರ ಕಾರಣದಲ್ಲಿ ಮುಂದುವರಿಯುತ್ತಾರೆ. ಪತಿವೃತ್ತೆಯಂತ ಹೆಣ್ಣೋರನ್ನು ಕಂಡಾಕ್ಷಣ ಹ್ಮ್. ಆಕೆಯನ್ನು ಕಾಮನೆಯ ಕಣ್ಣಿನಿಂದ ಕಂಡು ಹ್ಮ್. ಆಕೆಯನ್ನು ಕೂಡುವುದಕ್ಕೆ ಮುಂದುವರಿಯುತ್ತಾನೆ. ಹ್ಮ್. ಆಕೆಯಿಂದ ಸಂತಾನವನ್ನು ಪಡೆಯುತ್ತಾರೆ. ದೇವರೇ, ಹ್ಮ್. ಹ್ಮ್. ಲೋಕದಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಹ್ಮ್. ಜಾತಿ ಇಲ್ಲದಂತಾಗ್ತದೆ, ಜಾತಿ ಇಲ್ಲದಂತ ಹೌದೌದೌದೌದು.
ವರ್ಣ ಸಂಕರ್ಯ ಹೆಚ್ಚಾಗ್ತದೆ. ಹೌದು ದೇವ್ರೇ, ಓ ಅನ್ಯೋನ್ಯತೆ ಅನ್ನುವುದು ಯಾರಲ್ಲಿಯೂ ಇಲ್ಲ. ಹ್ಮ್ ಹುಟ್ಟಿಸಂತಹ ತಂದೆಯನ್ನಾಗಲಿ ಹ್ಮ್ ಪಡೆದಿರುವ ತಾಯಿಯನ್ನಾಗಲಿ ಹ್ಮ್ ಒಡ ಹುಟ್ಟಿದವರನ್ನು ಬಂದು ಮಿತ್ರರನ್ನು ಹ್ಮ್ ಪ್ರೀತಿ ಪ್ರೇಮ ಸೌಹಾರ್ದದ ಕಾಣಬೇಕಂತಹ ಮನುಜರೆಲ್ಲ ಹ್ಮ್ ಇವತ್ತು ದ್ವೇಷ ಅಸೂಯೆಯಿಂದಲೇ ಕಾಣ್ತಾ ಇದ್ದಾರೆ. ಹ್ಮ್ ಇಷ್ಟಕ್ಕೆಲ್ಲ ಕಾರಣ ಏನೆಂದು ಯೋಚಿಸಿದ್ರೆ ಹ್ಮ್ ನನಗೆ ಸಿಕ್ಕಿದ್ದು ಒಂದೇ ಒಂದು ಉತ್ತರ. ಆ ಒಂದು ಉತ್ತರವನ್ನು ಹೇಳು. ಭೂತಾರಾಧನೆ, ಕಣಮಣಿ ಕಣಮಣಿಯಿಂದ ಕೇಳಿದನು. ಧರ್ಮದೇವ ಕಾಡರಾಹುಲ್ ಸ್ವಾಮಿ ಗಣಮಣಿಯೇ ಪರಮ ಪಾವನವಾದಂತ ಕೈಲಾಸ ಕ್ಷೇತ್ರವಿದೆ. ಹೌದು, ಗೌರಿ ಶಂಕರರ ವಿಹಾರಧಾಮ, ಯೋಗಿಗಳದ್ದಾದಂತಹ ಶ್ರದ್ಧಾ ಕೇಂದ್ರವೆನಿಸಿದಂತಹ ಈ ರಜತಗಿರಿಯಲ್ಲಿ ದೇವದೇವನಾದಂತಹ ಪರಮೇಶ್ವರ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುತ್ತೆ ನಮ್ಮ ಹಾಗೆ ನೀನು ಎದ್ದು ನಿಂತಾಗ ಸಮರ್ಪಕವಾದ ಉತ್ತರವನ್ನು ಕೊಡ್ತೀಯಮ್ಮ ನಿರೀಕ್ಷೆಯಾಗಿತ್ತು. ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ತದ್ವಿರುದ್ಧವಾಗಿ ಹೋಯ್ತಲ್ಲ. ಯಾಕೆ? ಹಾಲಿನ ಕಡಲಿನಲ್ಲಿ ಹಾಲಾಹಲ ಮೂಡಿದ ಹಾಗೆ ದೇವತಾ ಸಂಪ್ರೀತಿಗಿರುವಂತಹ ಸಂಕೀರ್ತನೆಯ ಕಾಲಕ್ಕೆ ವೀಣೆಯ ತಂತಿ ಕಡಿದಂತೆ ಅಪಸ್ವರದ ನುಡಿಗಳನ್ನು ಹೇಳಿಬಿಟ್ಟಿಯಲ್ಲ ನೀನು. ಹೌದೇ? ಭೂಲೋಕದ ಧರ್ಮ ಶೈಥಿಲ್ಯಕ್ಕೆ ಭೂತಾರಾಧನೆಯ ಕಾರಣವ ಹಾಗೆ ಆಡಿದೆಯಲ್ಲ. ಹೌದು. ಭೂತಗಳ ಪ್ರತಿನಿಧಿಯಾದಂತಹ ಗಣಮಣಿ ನಾನಿದನ್ನು ಸಹಿಸಲಾರೆ. ನೀನೊಬ್ಬ ಸಭೆಯಲ್ಲಿ ಕಾಣಿಸಿಕೊಳ್ಬೇಕೆಂಬಂತಹ ಉದ್ದೇಶದಿಂದ ಭೂತಗಳನ್ನು ಅಡಕಿಸುವಯ ನಿನ್ನ ನುಡಿಗಳಲ್ಲಿರುವಂತಹ ಧ್ವನಿ, ವ್ಯಂಗ್ಯ, ಶ್ಲೇಷ, ಅಣಕ, ಕುಹಕ ಇನ್ನೊಮ್ಮೆ ಆಡಿದೆ ಅಂದ್ರೆ ರಾಜಸಕರು ಮಾಚಾರ ಘನ ಪೂಜೆಯು ಹೀನ ನನ್ನ ಮಾತು ಹೇಳುವಾಗೆ ಉಂಟು, ಕೇಳುವಾಗೆ ಉಂಟು. ಕೇಳೋಣ. ತ್ರಿಗುಣಗಳ ಅನ್ಯೋನ್ಯ ಸಂಘರ್ಷಣೆಯಿಂದ ಈ ಪ್ರಪಂಚ, ಅವುಗಳಿಂದ ಜೀವಿಗಳ ಜೀವನ ಕ್ರಮ, ಸತ್ತು ಗುಣಭರಿತನಾದಂತಹ ಒಬ್ಬ
ಒಬ್ಬ ವ್ಯಕ್ತಿ ತಾನು ಮಾಡುವಂತ ಸತ್ಯಮದ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸತ್ಯ ಮಾರ್ಗದಿಂದ ಮುಂದುವರಿಯುವುದಕ್ಕೆ ಸಾಧ್ಯ ಉಂಟು. ತನ್ನ ನಡೆ ನುಡಿ ಆಚಾರ ವಿಚಾರ ಇದೆಲ್ಲವೂ ಇನ್ನೊಬ್ಬನಿಗೆ ಆದರ್ಶವಾಗಿರಬೇಕೆಂಬುದೇ ಆತನ ಉದ್ದೇಶವಾಗಿರುತ್ತದೆ. ಹಾಗಾಗಿ ಸತ್ವಗುಣ ಎಲ್ಲೆಡೆ ರಾರಾಜಿಸುತ್ತಾ ಇದೆ. ಆಮೇಲೆ ತಮೋಗುಣದಿಂದ ಕ್ರೋಧ ಕ್ರವ್ಯವನ್ನು ಕಾಣಬಹುದು. ಆ ಬಳಿಕ ರಾಜಸ ಗುಣ ದಂಭ ದರ್ಪ ದುರಭಿಮಾನ. ಪ್ರಸ್ತುತ ಭೂಲೋಕದಲ್ಲಿ ಕೆಲವು ಮನುಜರು ಅಹಂಕಾರದಿಂದ ಕೊಬ್ಬಿ ಮೆರೆಯುತ್ತಾ ಇದ್ದಾರಲ್ಲ, ಅದಕ್ಕೆಲ್ಲ ಕಾರಣವೇನು ಗೊತ್ತೇ? ರಾಜಸ ಗುಣದ ಪ್ರಭಾವ. ಒಪ್ಪಿಕೋ ಏನು? ನಿತ್ಯವೂ ನಿರ್ಮಲವೂ ನಿರವಧ್ಯವೂ ಎನಿಸಿದ ಪರಬ್ರಹ್ಮ ವಸ್ತುವಿನ ಸ್ಪಂದನದ ಪರಿಣಾಮವಾಗಿ ಉಂಟಾದಂತಹ ಗುಣಗಳು ಮೂರು. ಹೌದು. ಸತ್ವ ರಜ ತಮ. ಒಂದು ಗುಣ ಶ್ರೇಷ್ಠ, ಮತ್ತೊಂದು ಗುಣ ಕನಿಷ್ಠ ಎಂಬ ಹಾಗೆ ಹೇಳುವ ಹಾಗಿಲ್ಲ. ನೀನು ರಾಜಸ ಗುಣವನ್ನೇ ಶ್ರೇಷ್ಠ ಅಂತ ಹೇಳಿದ್ರೆ ನಮ್ಮ ದೇವರಾದಂತಹ ಮಂಜುನಾಥ ಸ್ವಾಮಿಯನ್ನು ಕಡೆಗಣಿಸಿದ ಹಾಗಾಗ್ತದೆ. ಅವನು ತಮೋ ಗುಣ ಸಂಪನ್ನನಿದ್ದಾನೆ. ಸತ್ವಗುಣವೇ ಶ್ರೇಷ್ಠ ಅಂತ ಹೇಳಿದ್ರೆ ರಾಜಸ ಗುಣೋಪೇತರಾದಂತಹ ಬ್ರಹ್ಮನನ್ನು ಅಲಗಳೆದ ಹಾಗಾಗ್ತದೆ. ಲೋಕದಲ್ಲಿ ಮಾರಕವಾದಂತಹ ಒಂದು ಶಕ್ತಿ ಬೆಳವಣಿಗೆ ಹೊಂದಿದ ಕಾಲಕ್ಕೆ ಮೂರು ಗುಣಗಳು ಒಂದಾಗಿ ನಾಶಕ್ಕೆ ಮುಂದಾಗ್ಲಿಲ್ವೇ? ತ್ರಿಪುರರೇ ವ್ಯೋಮದಲ್ಲಿ ಪುನರ್ನಿರ್ಮಾಣವನ್ನು ಮಾಡಿಕೊಂಡು ಮೆರೆಯುತ್ತಿರುವಂತಹ ಕಾಲಕ್ಕೆ ಅಂತಹ ದುಷ್ಟರ ನಾಶಕ್ಕಾಗಿ ಪರಮೇಶ್ವರನ ರಥಿಕನಾಗಿ, ಬ್ರಹ್ಮನೇ ಸಾರಥಿಯಾಗಿ, ವಿಷ್ಣುವೇ ಬಾಣವಾಗಿ ಮೂರು ಗುಣಗಳು ಒಂದಾಗಿ ಆ ಪುರನಾಶ ಮಾಡಿ ದುಷ್ಟರ ನಾಶ ಮಾಡಿದಂತಹ ಕಥೆ ನಮ್ಮ ಕಣ್ಣ ಮುಂದೆ ಇರುವಾಗ ಯಾವ ಗುಣವನ್ನು ಶ್ರೇಷ್ಠ ಮತ್ತೊಂದು ಕನಿಷ್ಠ ಅಂತ ಹೇಳುವ ಹಾಗಿಲ್ಲ. ಲೋಕದಲ್ಲಿ ಸತ್ವಗುಣೋಪೇತರಾದಂತಹ ಋಷಿಮುನಿಗಳು ರಾಜಸ ಗುಣೋಪೇತರಾದಂತಹ ರಾಜರ ಮೂಲಕವಾಗಿ ಯಾಗ ಯಜ್ಞಾದಿಗಳನ್ನು ಮಾಡಿಸುವುದರ ಮೂಲಕವಾಗಿ ಲೋಕಕ್ಷೇಮವನ್ನು ಸಾಧಿಸಿದ್ದಾರೆ ಅಂತ ಆಗುವಾಗ ಒಂದು ಗುಣ ಶ್ರೇಷ್ಠ ಮತ್ತೊಂದು ಗುಣ ಕನಿಷ್ಠ ಎಂಬ ಹಾಗೆ ಹೇಳುವ ಹಾಗಿಲ್ಲ. ಕ್ರೋಧಾಭರಿತನಾದೆಯೋ ಭೂಲೋಕದಲ್ಲಿ ಧರ್ಮ ಪತನವಾಗುವುದಕ್ಕೆ ಕಾರಣವೇನೆಂಬುದಾಗಿ ನಾನೇ ಹೇಳ್ತೇನೆ. ಬ್ರಹ್ಮ ಸೃಷ್ಟಿಯಲ್ಲಿ ಮಾನವ ಜನ್ಮವೇ ದೊಡ್ಡದು, ಬುದ್ಧಿಜೀವಿಗಳೆಂದೆನಿಸಿಕೊಳ್ತಾರೆ. ಅಂತಹ ಮಾನವರೆಲ್ಲರೂ ಪ್ರೀತಿ ಪ್ರೇಮ ಸೌಹಾರ್ದತೆಯಿಂದ ಬಾಳಬೇಕು, ಬದುಕಬೇಕು. ಇದು ಭಗವಂತನ ಉದ್ದೇಶ ಸಂಕಲ್ಪವೇ ಹೌದು. ಆದ್ರೆ ಅದನ್ನು ಮರೆತು ತಾನೊಬ್ಬ ಕಾಣಿಸಿಕೊಳ್ಬೇಕು. ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಸ್ವಾರ್ಥ ಭೋಗ ಸುಖದಾಸೆಯಿಂದ ಇನ್ನೊಬ್ಬನು ಕೆಟ್ಟವನಾಗಿ ಹೋಗಬೇಕು, ತಾನೊಬ್ಬ ಒಳ್ಳೆಯನಾಗಬೇಕೆನ್ನುವಂತಹ ಉದ್ದೇಶವನ್ನಿರಿಸಿ ಭೂತಗಳಿಗೆ ಹರಕೆಯನ್ನು ಹೇಳ್ತಾರೆ. ಅವರ ಇಷ್ಟಾರ್ಥ ಈಡೇರ್ತದೆ. ಆದ್ರೆ ಕೆಟ್ಟ ಬುದ್ಧಿಯನ್ನು ಯೋಚಿಸಿ ಹರಕೆಯನ್ನು ಹೇಳಿದ್ರೆ ಅವನು ಒಳ್ಳೆಯದಕ್ಕೆ ಸಾಧ್ಯ ಉಂಟ ಹೇಳು? ಅದವನ ಪತನಕ್ಕೆ ನಾಂದಿಯಾಗುತ್ತದೆ. ಆಮೇಲೆ ಪುರುಷಾರ್ಥಗಳು 4: ಧರ್ಮಾರ್ಥ ಕಾಮ ಮೋಕ್ಷ. ಧರ್ಮದ ದಾರಿಯಿಂದ ಮುಂದುವರಿಯುವುದಿಲ್ಲ, ಮೋಕ್ಷ ಪಡೆಯುವ ಸಾಧನವನ್ನು ಕೈಗೊಳ್ಳುವುದಿಲ್ಲ. ಅರ್ಥ ಕಾಮಗಳ ದಾಸಾನು ದಾಸರಾಗಿಯೇ ಭೂಲೋಕದಲ್ಲಿ ಧರ್ಮ ಪತನ
ಎಂಬುದು ನಾಶವಾಗುವುದಕ್ಕಿದೆ ಲೋಕದಲ್ಲಿ. ಇಲ್ಲವೇ? ಧರ್ಮ ನಾಶವಾಗುತ್ತದೆ ಹೇಳು. ಧರ್ಮ ನಾಶವಾಯಿತು ಅಂತಾದ್ರೆ ಸನಾತನ ಮೂರ್ತಿಯಾದಂತಹ ಪರಶಿವನಿಗೂ ಅಸ್ತಿತ್ವ ಇಲ್ಲ ಅಂತಾಗುತ್ತದೆ. ಭಗವಂತ ಎಷ್ಟು ಸ್ಥಿರನೋ ಸನಾತನನು. ಧರ್ಮ ಎಂಬುದು ಹಾಗೆ ಇದೆ. ಹಾಗೆ ಅಂತ ಪೂರ್ಣ ಪ್ರಮಾಣದಲ್ಲಿರ್ಬೇಕಾದ್ರೆ ಸಾಧ್ಯವಿಲ್ಲ. ಧರ್ಮ ನಾಶವಾಗುವಂಥದ್ದಲ್ಲ, ಅದಕ್ಕೆ ಕ್ಲೈಬ್ಯ ಮಾತ್ರ ಬರುವಂಥದ್ದು. ಭಗವಂತನಿಗೆ ತಿಳಿದಕ್ಕೆ ಸಾಧ್ಯವಿಲ್ಲ ಪ್ರಶ್ನೆ ಮಾಡಿದೇನು ಅಲ್ಲ. ಕುಳಿತಲ್ಲಿಂದಲೇ ಲೋಕದ ಸಕಲ ವಿಚಾರಗಳನ್ನು ನಿಯಂತ್ರಿಸಬಲ್ಲಂತಹ ಸಮರ್ಥನಿದ್ದಾನೆ ಪರಮಾತ್ಮ. ಆದ್ರೆ ನಿನ್ನಲ್ಲಿ ಯಾಕೆ ಪ್ರಶ್ನೆ ಮಾಡಿದ? ಯಾಕೆ ಈ ಪ್ರಶ್ನೆ ಹೇಳು? ನೀನು ಎಷ್ಟು ತಿಳಿದಿದ್ದಿ ಎಂಬುದನ್ನು ತಿಳಿಯುವುದಕ್ಕಾಗಿ ಪ್ರಶ್ನೆ ಮಾಡಿದ್ದಾನೆ. ಹೌದಾ? ಎಲ್ಲ ಲೋಕದಲ್ಲಿ ಭಕ್ತರಿಗಾಗಿ ದೇವರಲ್ಲದೆ ದೇವರಿಗಾಗಿ ಭಕ್ತರಲ್ಲ. ಗಂಗಾಧರನ ಶಶಿಶೇಖರನ ರುಂಡಮಾಲನೆಂಬ ಹಾಗೆ ಪರಶಿವನನ್ನು ಆರಾಧನೆ ಮಾಡಿದಂತಹ ಕಾಲಕ್ಕೆ ಅವನು ಈಶ್ವರನಾಗಿ ಕಾಣಿಸಿಕೊಳ್ತಾನೆ. ಶ್ರೀಧರ, ಮಾಧವ, ಕೇಶವ, ದಾಮೋದರ ಅಂತ ಶ್ರೀಹರಿಯನ್ನು ಆರಾಧನೆ ಮಾಡಿದಾಗ ಅವನು ಶ್ರೀಹರಿ ವಿಷ್ಣುವಾಗಿ ಕಾಣಿಸಿಕೊಳ್ತಾನೆ. ಮೊದಲ ಪೂಜೆಯ ಗೊಂಬವ ಕಪ್ಪನ್ನು ತಿಂಬವ ಲಂಬೋದರ ಅವನನ್ನು ಆರಾಧನೆ ಮಾಡುವಂತವರಿಗೆ ಗಣಪತಿಯಾಗಿ ಗಣಪತಿಗೆ ಕಾಣಿಸಿಕೊಳ್ತಾರೆ. ಅವರರು ಶಕ್ತಿಯರು ಬಹಳ ಮಂದಿಗಳಿದ್ದಾರೆ. ಅವರೆಲ್ಲರೂ ಯಾವ ರೀತಿಯದ್ದಾದಂತಹ ರೂಪವನ್ನು ತಮ್ಮ ಬಗೆಯೆಂಬ ಭಾಂಡದಲ್ಲಿರಿಸಿ ಆರಾಧನೆಗೆ ತೊಡಗುತ್ತಾರೆಯೋ ಅದೇ ರೂಪದಲ್ಲಿ ಭಗವಂತ ಪ್ರಕಟನಾಗಿ ಅವರ ಕಾಮಿತವನ್ನು ಈಡೇರಿಸುತ್ತಾ ಕಾಲವನ್ನು ಕಳೀತಾ ಇರುವಾಗ ಅವನಿಗೆ ಧರ್ಮದ ನೆಲೆ ಇರುತ್ತಾ ಗೊತ್ತಾಗುವುದಿಲ್ವೇನೋ? ನೀನು ದೇವರ ಬಳಿಯಲ್ಲಿ ಇರುವುದು ಎಷ್ಟು ಕಾಲ ಆಯ್ತು ಹೇಳು? ಎಷ್ಟೋ ಕಾಲದಿಂದ ದೇವರ ಸನ್ನಿಧಾನದಲ್ಲಿದ್ದೇನೆ ನಾನು. ಕೆಸರಿನ ಮೂಲದಲ್ಲಿ ಹುಟ್ಟಿಕೊಳ್ತದೆ ತಾವರೆ. ಹೌದು. ಹೌದಾ? ಪರಿಮಳ ಬೀರಿತು ಅಂತಾದ್ರೆ ಆಕ್ರಾಣಿಸಿದವರಿಗೆ ಸಂತೋಷ ಕೊಡ್ತದೆ, ನೋಡುಗನಿಗೂ ಆನಂದ ನೀಡ್ತದೆ. ಆ ತಾವರೆ ಭಗವಂತನ ಪಾದ ಸೇರ್ತದೆ. ಹಾಗೆಂದು ಅದರ ಮೂಲದಲ್ಲಿ ಒಂದು ಮಂಡೂಕ ಇರ್ತದೆ. ಹೌದು. ಅದರ ಪರಿಮಳವಾಗಲಿ ಕಮಲದ ಯೋಗ್ಯತೆಯಾಗಲಿ ಆ ಕಪ್ಪೆಗೆ ಗೊತ್ತಿರ್ತದೆ. ಮಂಡೂಕನಿಗೆ ಗೊತ್ತೇ ಆಗುವುದಿಲ್ಲ. ಹಾಲಿನ ಕಡಲಿಗೆ ಹಾಕಿದಂತ ಕಲ್ಲು ಯಾವತ್ತಾದ್ರೂ ಹಾಲನ್ನು ಕೊಳ್ಳುವುದಕ್ಕುಂಟೆ ಹೀರುವುದಕ್ಕುಂಟೆ? ಅದು ಸಾಧ್ಯವೇ ಇಲ್ಲ. ಕಲ್ಲು ಬಂಡೆ ಹಾಗೆ, ಕಮಲದ ಮೂಲದಲ್ಲಿರುವಂತಹ ಮಂಡೂಕದ ಹಾಗೆ ದೇವರ ಅಸ್ತಿತ್ವವನ್ನು ತಿಳಿಯದೆ ದ್ವಾಪರದಲ್ಲಿ 2 ಪಾದಗಳಿಂದ ಸ್ಥಿರವಾಗಿತ್ತು. ಈ ಕಲಿಯುಗಕ್ಕಾಗುವಾಗ 1 ಪಾದ ಊರಿ ನಿಲ್ಲಬೇಕಿತ್ತು. ಅದಕ್ಕೂ ಅಸಾಧ್ಯವಾಗಿದೆ. ಯಾಕೆ? ಮನುಜರೆಲ್ಲರೂ ದುಷ್ಕರ್ಮ ನಿರತರಾಗಿದ್ದಾರೆ. ಸತ್ಕರ್ಮ ಲೋಪವಾದ ಕಾರಣವೇ ಕರ್ಮಲೋಕದಲ್ಲಿ ಧರ್ಮಗ್ಲಾನಿ ಆಯಿತು.
ಕತ್ತಿ ಕೆಳಗೆ ಹಾಕಿ ಕೈಲಾಸದ ಮಹಾಸಭೆ ಪ್ರಶ್ನೆ ಕೇಳಿದವ ಮಂಜುನಾಥ, ಉತ್ತರಿಸಬೇಕಾದ್ದು ನೀವು. ಈ ಸಭೆಯ ಮೌಲ್ಯವನ್ನೇ ಎತ್ತಿ ಹಿಡಿಯುವ ಹೊಡೆಯೂ ಇತ್ತು ನಿಮಗೆ. ಅದು ಆ ಚಂದವನ್ನೇ ಹಾಳು ಮಾಡಿದಿರಲ್ಲ. ನನಗೆಷ್ಟು ನೋವಾಗಬಹುದು. ನನ್ನ ಮುಂದೆ ಈ ಕೈಲಾಸದಲ್ಲಿ ಈ ಆರ್ಭಟ, ಈ ಹೋರಾಟ, ಭೂಲೋಕದ ಮನುಷ್ಯರಿಗೂ ನಿಮಗೂ ದೊಡ್ಡ ವ್ಯತ್ಯಾಸ ಉಂಟೆ. ಬೇಲಿಯೇ ಎದ್ದು ಹೊಲ ಮೇಯುತ್ತದೆ ಅಂತೇಳಿ, ಆದ್ರೆ ಹೊಲವನ್ನು ರಕ್ಷಿಸುವವರು ಯಾರು? ಇತರರನ್ನು ಪ್ರಶ್ನಿಸುವಂತಹ ನೈತಿಕತೆ ಈ ಕಾಲಕ್ಕೆ ನಿಮ್ಮಲ್ಲಿ ಉಂಟೆ? ಹೀಗೆ ನೀವು ಮಾಡಬಹುದಾ ಅಂತ ಪ್ರಶ್ನೆ ಮಾಡಬೇಕಾಗುತ್ತದೆ. ಇಲ್ಲದೆ ಇದ್ರೆ ವಾದ ಅನ್ನೋದು ವಿವಾದದೆಡೆಗೆ ಸಾಗುವುದಲ್ಲ. ಅಲ್ಲಿ ವಿನಯ ಬೇಕು, ವಿಚಾರ ಬೇಕು, ವಿವೇಕ ಬೇಕು. ಸಮಾಧಾನ ಚಿತ್ತದಿಂದ ಉತ್ತರಿಸಿದಾಗ ಮಾತ್ರವೇ ಇದಮಿತ್ತಮೆನ್ನುವಂತಹ ನಿರ್ಣಯ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಆರಂಭದಲ್ಲಿ ಒಳ್ಳೆದಿತ್ತು, ಕೊನೆಗೆ ಗುಣಮಟ್ಟ ಸ್ವಲ್ಪ ಕಳಪೆ ಆಯಿತು, ಭಿನ್ನಮತ ಸ್ಫೋಟ ಆಯಿತು. ಧರ್ಮದೇವತೆಗಳೇ, ಇನ್ನೂ ವೈರ ತಗ್ಲಿಲ್ಲ ಅಂತೇಳಿ ಆದರೆ ಆ ಮುಖವನ್ನು ನನಗೆ ಕಾಣುವ ಹಾಗಿಲ್ಲ. ಒಮ್ಮತದಿಂದ, ಒಗ್ಗಟ್ಟಿನಿಂದ ಇತರರಿಗೆಲ್ಲರಿಗೂ ಆದರ್ಶರಾಗಿ ನೀವು ಇರುವ ಹಾಗಿರಬೇಕು. ನಾರದನಿಂದ ಹುಯಿಲನ್ನು ಸ್ವೀಕರಿಸಿದ್ದೇನೆ. ವರ್ತಮಾನ ಕಾಲದಲ್ಲಿ ದುರ್ಜನರು ಪ್ರಬಲರಾಗುತ್ತಾ ಇದ್ದಾರೆ, ಸಜ್ಜನರು ದುರ್ಬಲರಾಗುತ್ತಾ ಇದ್ದಾರೆ. ಧರ್ಮ ಅನ್ನೋದು ಕನಿಷ್ಠತೆಯ ಕಡೆಗೆ ತಿರುಗುತ್ತಾ ಉಂಟು, ಅಧರ್ಮ ಬಲಿಷ್ಠವಾಗಿ ಕಾಣುತ್ತಾ ಉಂಟು. ಆದುದರಿಂದಲೇ ಧರ್ಮ ಸಂರಕ್ಷಣ ಅನ್ನುವುದು ನಮ್ಮ ಕಾಲಿನ ಆದ್ಯ ಕರ್ತವ್ಯ. ಜೊತೆಗೆ ಅದು ಬೆಳಗಬೇಕು ಅಂತೇಳಿ ಆದರೆ ನನ್ನ ಅನಿಸಿಕೆಯಂತೆ ನೀವು ಭೂಲೋಕದ ಕಡೆಗೆ ಸಾಗಬೇಕು. ಅಲ್ಲಿ ಮನುಷ್ಯರನ್ನು ಪರೀಕ್ಷೆ ಮಾಡಲೇಬೇಕಾಗುತ್ತದೆ. ಯಾಕೆಂತ ಕೇಳ್ತೀರೋ? ಅರೆಯಲಿ ಗಂಧವ ಅರೆದರೆ ಮಾತ್ರವೇ ಪರಿಮಳವನು ಹೊರಸೂಸು, ಗಂಧ ಪರಿಮಳವನು ಹೊರಸೂಸು. ಪರಿಮಳವನು ಹೊರಸೂಸು, ಗಂಧ ಪರಿಮಳವನು ಹೊರಸೂಸು. ಉರಿಯುವ ಮನುಷ್ಯರನ್ನು ನೋಡುವುದು, ನೋಡುವಾಗಲೇ ಗೊತ್ತಾಗಬಹುದು ಇವ ಹೇಗೆ ಅನ್ನುವ ಹಾಗೆ. ಮತ್ತೆ ಮಾತನಾಡಿಸಿದ್ರೆ ಅವನ ಬಂಡವಾಳೆಲ್ಲ ಹೊರಗೆ ಬೀಳ್ತದೆ. ದುಷ್ಟ ಅಂತ ಗೊತ್ತಾಯಿತೋ ನೆಟ್ಟ ದೃಷ್ಟಿಯಿಂದ ಒಂದು ಸಲ ಗರ್ಜಿಸಲೇಬೇಕಾಗುತ್ತದೆ. ಇಲ್ಲದೆ ಇದ್ರೆ ಮನುಷ್ಯರನ್ನು ಬಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ. ಅವನ ಮೈಯಲ್ಲಿ ಬೆವರು ಸುರಿಬೇಕು. ದೇವರ ಭಯವೇ ಜ್ಞಾನದ ಆರಂಭ. ಅವ ಪರಿವರ್ತನೆಗೊಳ್ಳುತ್ತಾನೆ ಎಂದಾದರೆ ಅವನ ಮನೆಯವರು ಒಳ್ಳೆಯವರಾಗುತ್ತಾರೆ, ಊರಿನವರು ಒಳ್ಳೆಯವರಾಗುತ್ತಾರೆ, ಸಮಾಜವೇ ಪರಿವರ್ತನೆ ಆಗುತ್ತದೆ.
ಆದ್ರೆ ಸಜ್ಜನರು ಸಿಕ್ಕಿದ್ರೆ ಹಾಗಲ್ಲ, ಅವರನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತದೆ. ಯಾಕೆ? ಗಂಧ ನಮಗೆ ಸುಗಂಧವಾದಂತಹ ವಸ್ತು ಅಂತ ಗೊತ್ತಿರ್ತದೆ. ಪರಿಮಳವನ್ನು ಆಸ್ವಾದಿಸಬೇಕು ಅಂತೇಳಿ ಆದ್ರೆ ಕಲ್ಲಲ್ಲಿ ಚೆನ್ನಾಗಿ ತೇಯಬೇಕು ಬೇಡವ? ಉತ್ತಮವಾದ ಲೋಹ ಬಂಗಾರ ಅಂತ ನಮ್ಮ ಚಿತ್ತಕ್ಕೆ ವೇದ್ಯವಾಗಿರ್ತದೆ. ಅದರ ಚಂದವನ್ನು ಕಾಣಬೇಕು ಎಂದಾದರೆ ಉರಿಯುವ ಬೆಂಕಿಯಲ್ಲಿ ಇರಿಸಬೇಕು, ಸುತ್ತಿಗೆಯಿಂದ 4 ಬಾರಿಸಬೇಕು, ಆವಾಗಲೇ ಅದರ ಚಂದವನ್ನು ಕಾಣುವುದು. ಕಬ್ಬಿನಿಂದ ಹಾಲನ್ನು ಪಡೆಯುವಲ್ಲಿ ಗಾಣದ ತಿರುವಿಗೆ ಹೇಗೆ ಒಡ್ಡುತ್ತೇವೋ ಅದೇ ರೀತಿಯಲ್ಲಿ ಸಜ್ಜನರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅವನೊಬ್ಬ ಒಳ್ಳೆಯವನಾಗುವುದಲ್ಲ, ಇತರರನ್ನೂ ಸಜ್ಜನರಾಗಿಸುವಲ್ಲಿ ಅವನ ಸಾಮರ್ಥ್ಯ ಉಂಟ ಅನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಈ ದೃಷ್ಟಿಕೋನದಿಂದ ಎಲ್ಲಿ ಸತ್ಯ ಉಂಟು, ಎಲ್ಲಿ ಧರ್ಮಾತ್ಮರಿದ್ದಾರೆ ಅಂತಹ ಸಂಪನ್ಮೂಲ ವ್ಯಕ್ತಿಯ ನಮಗೆ ಅಗತ್ಯವಿರುವುದರಿಂದ ಭೂಲೋಕದ ಕಡೆಗೆ ಹೋಗಿ ಶೋಧನೆ ಅನ್ನೋದು ಮಾಡಲೇಬೇಕಾಗುತ್ತದೆ. ಆದರೆ ಈ ಕೈಲಾಸದಿಂದ ಹೋಗ್ಲಿಕ್ಕೆ ಯಾರಿಗೆಲ್ಲ ಮನಸ್ಸುಂಟು ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಹೋಗುವುದಕ್ಕೆ ಸಿದ್ಧರಾಗ್ತೀರಿ ಹೇಳಿ? ಎನ್ನಲು ಬೇಡಿದ ಕಾಣರಾಗು. ಎನ್ನಲು ಬೇಡಿದ ಕಾಣರಾಗು. ಮನುಜ ಲೋಕದಿ ಧರ್ಮ ಉಳಿದಿರೆ ಮಾನವಲಿದು ವಾಸಿಸುವೆ ಅಲ್ಲಿಯೇ ಮನಸ್ಸಿ ಜಾರಿ. ಓ ತ್ರಿನೇತ್ರಧಾರಿಯೇ, ಧರ್ಮದೇವ, ನಿಮ್ಮ ಇಚ್ಛೆಯಂತೆ ಭೂಲೋಕದ ಮಾನವನ ಧರ್ಮವನ್ನು ಪರೀಕ್ಷಿಸುವುದಕ್ಕಾಗಿ ಇಲ್ಲಿಗೆ ನಾವು ಹೋಗ್ತೇವೆ ದೇವರೇ. ಚೆನ್ನಾಗಿ ಮಾನವರನ್ನು ಪರೀಕ್ಷಿಸ್ತೇವೆ. ಮಾನವರು ಎಲ್ಲಿರ್ತಾರೋ ಅವರ ಶೋಧನೆ ಮಾಡಿ ಅವರ ಧರ್ಮವನ್ನು ಪರೀಕ್ಷಿಸಿ ಮಾನವರಿರುವುದು ಭೂಲೋಕದಲ್ಲಿ. ಭೂಲೋಕಕ್ಕೆ ಹೋಗ್ತೇವೆ. ಆ ಭೂಲೋಕದ ಮಾನವರ ಧರ್ಮವನ್ನು ಪರೀಕ್ಷಿಸಿ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಧರ್ಮ ದೇವತೆಗಳಾಗಿ ನೆಲೆಗೊಳ್ಳುತ್ತೇವೆ. ನಿಮ್ಮ ಧರ್ಮವೇ ನಾಶವಾಗಿದ್ರೆ ಕುಮಾರಸ್ವಾಮಿ ಸಂತೋಷದಿಂದಲೇ ಇಳೆಯನ್ನು ಸೇರ್ತೇವೆ, ಧರ್ಮ ಪರೀಕ್ಷೆಯನ್ನು ಮಾಡ್ತೇವೆ. ಸತ್ಯ ಧರ್ಮಗಳು ಇಳೆಯಲ್ಲಿ ಇಲ್ಲ ಎಂದು ಕಂಡು ಬಂದರೆ ಹೌದು, ನಾವು ಸುಮ್ಮನೆ ಇರುವವರಲ್ಲ, ಏನ್ ಮಾಡ್ತೀರಿ? ಸುಮ್ಮನೆ ಬಿಡುವವರಲ್ಲ ದೇವ. ಬ್ರಹ್ಮ ಸೃಷ್ಟಿಯಲ್ಲೇ ಸುಟ್ಟು ಬಿಡ್ತೇವೆ. ಮತ್ತೆ ಸತ್ಯ ಧರ್ಮ ಅನ್ನೋದು ಬೆಳಗುದು ಹೇಗೆ? ಬೇಕು ದೇವರೇ ಬೇಕು. ಸತ್ಯ ಧರ್ಮಗಳು ಬೇಕೆಂದಾದರೆ ಮತ್ತೊಂದು ಲೋಕವನ್ನು ಸೃಜಿಸಿ ಧರ್ಮ ನೆಲೆಯೂರುವಂತೆ ಮಾಡ್ತೇವೆ.
ಪ್ರಕೃತಿಯ ಮಡಿಲಲ್ಲೇ ಹುಟ್ಟಿ ಹ್ಮ್. ವಿಕೃತಿಯ ದಾರಿಯಲ್ಲಿ ಮುಂದೆ ಹೋಗುವಂತ ಮನುಜರಿಗೆ ಹ್ಮ್. ಸತ್ಯ ಧರ್ಮದ ದಾರಿಯನ್ನು ನಾವು ತೋರಿಸಿಕೊಡುತ್ತೇವೆ. ಹಾಗೆಯೇ ಕರ್ಮಲೋಕದಲ್ಲಿ ಧರ್ಮ ಬೆಳಗುವಂತೆ ನಾವು ಮಾಡ್ತೇವೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ಒಳ್ಳೇದಾಗಲಮ್ಮ. ಸರ್ವೇಶ್ವರ, ಓ ನಿಮ್ಮ ಆಜ್ಞೆಯನ್ನು ಪರಿಪಾಲಿಸುವುದು ಹ್ಮ್. ನಮಗೆ ಹೊಣೆಗಾರಿಕೆ ಮಾತ್ರವಲ್ಲ, ಅದು ಕರ್ತವ್ಯ. ಹ್ಮ್. ಕರ್ತವ್ಯವೇ ಹ್ಮ್. ದೇವರು ಎನ್ನುವ ನೆಲೆಯಲ್ಲಿ ಹ್ಮ್. ಭೂಮಿಗಿಳಿತೇವೆ. ಹ್ಮ್. ರೂಪಾಂತರದಿಂದ ಧರ್ಮ ಶೋಧನೆ ಮಾಡ್ತೇವೆ. ಸರಿ. ಧರ್ಮವಿದ್ದಲ್ಲಿ ಹ್ಮ್. ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ಹ್ಮ್. ಅನುಗ್ರಹಿಸು. ಬಲುತೋಷವಂತೆನ ನೀವೆಂದ ನುಡಿಗೆ ಆ. ಬಲು ಭಟರ ಹುದಯ್ಯ ಧರ್ಮವ ರಕ್ಷಿಪ ಬಗೆಗೆ ಓಹೋ. ತಾಮುಂದು ಅನ್ನುವ ಹಾಗೆ ಉತ್ಸಾಹದ ಹೆಜ್ಜೆಯನ್ನು ನಾನು ಗಮನಿಸಿದ್ರು ನಿಮ್ಗೊಂದು ಎಚ್ಚರಿಕೆಯ ಮಾತನ್ನು ಹೇಳ್ತೇನೆ. ಏನು ದೇವರೇ? ಮನುಷ್ಯರನ್ನು ಪರೀಕ್ಷಿಸುವಾಗ ಕೆಲವು ಸಲ ಶಿಕ್ಷೆ ಕೊಡ್ಲೇಬೇಕಾಗುತ್ತದೆ, ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅನಿವಾರ್ಯ. ಆದ್ರೆ ಅದು ಶಿಕ್ಷಣಕ್ಕೆ ನಾಂದಿ ಆಗಲಿ, ಚಿತ್ರಹಿಂಸೆ ಅನ್ನೋದು ಆಗಕೂಡದು. ಈ ಪ್ರಜ್ಞೆಯೊಂದಿಗೆ ಬತ್ತಿ ಹೋಗುತ್ತಿರುವಂತಹ ಧರ್ಮ ಅನ್ನುವ ತೊರೆ ಸಮೃದ್ಧವಾಗಿ ಹರಿಯಲಿ. ಎಂದು ನಮಿಸುತ್ತ ತರಳ ಗಣಮಣಿಯೇ ಮುಂದುವರಿಯುತ್ತ ಧರ್ಮ ಶೋಧಿಸಿ ಚಂದದಿ ನೆಲೆಸುವೆನು ಭುವಿಯಲ್ಲಿ ಚಂದ್ರಮೌಳಿಯೇ. ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣಯತಾರಂ ಪ್ರಣತೋಸ್ಮಿ ಸದಾಶಿವ. ದೇವದೇವ, ಓ ಮೊದಲಾಗಿ ನನ್ನ ಪ್ರಾರ್ಥನೆ, ಏನಪ್ಪ? ನನ್ನ ಕುರಿತಾಗಿ ಕ್ಷಮೆ ಇರಲಿ ತಂದೆ. ಏನು ಕ್ಷಮೆ ಅಂತ ತಪ್ಪೇನು ಮಾಡಿದ್ದಿಂತ ಬೇಕೋ ಬೇಡವೋ? ಉದ್ಧಟನಾಗಿ ವ್ಯವಹರಿಸಿದನು ಹೇಗೆ? ಹ್ಮ್. ನಿತ್ಯವೂ ನಿನ್ನ ಬಳಿಗೆ ಬಂದು ನಿನ್ನ ಪಾದಾಭಿವಂದನ ಮಾಡಿ ಹ್ಮ್. ನೀನು ಹೇಳಿದಂತಹ ಕಾರ್ಯವನ್ನು ಹ್ಮ್. ಅತ್ಯಂತ ಜಾಗ್ರತೆಯಿಂದ ಮಾಡಿ ಪೂರೈಸುವ ಗೊತ್ತಿದೆ. ನಿಷ್ಠೆಯಿಂದ. ಹ್ಮ್. ಆದ್ರೆ ಇವತ್ತು ಕೈಲಾಸ ಪ್ರವೇಶ ಮಾಡುವಾಗಲೇ ನಾನು ಕ್ರುದ್ಧನಾಗಿ ಕ್ರೋಧದಿಂದ ಮಾತಿಗೆ ತೊಡಗಿದೆ. ಹ್ಮ್. ಧರ್ಮದೇವತೆಗಳನ್ನ ಹಳೆಯುವುದಕ್ಕೆ ತೊಡಗಿಬಿಟ್ಟೆ. ಹ್ಮ್. ಒಂದು ರೀತಿಯ ವಾಗ್ಯುದ್ಧಕ್ಕೆ ನಾನು ಕಾರಣನಾದನಲ್ಲ ನಿನ್ನ ಮುಂದೆ. ಹ್ಮ್. ನಿನ್ನ ಸಾನ್ನಿಧ್ಯದ ಪಾವಿತ್ರ್ಯದ ಕೆಡಿಸಿಬಿಟ್ನಲ್ಲ ಎಂಬ ಕೊರಗು ತಂದೆ ನನಗೆ. ಗಣಮಣಿ, ಮಂಜುನಾಥ ಸ್ವಾಮಿಯ ಪ್ರಧಾನ ಸೇವಕ ನೀನು. ನಿನಗೆ ಕೈಲಾಸದಲ್ಲಿ ಪ್ರತ್ಯೇಕವಾದಂತಹ ಸ್ಥಾನವೊಂದುಂಟು. ಒಮ್ಮಿಂದೊಮ್ಮೆಗೆ ನಿನ್ನ ಆರ್ಭಟ ಕೇಳುತ್ತದೆ ಅಂತೇಳಿ ಆದ್ರೆ ಇದಕ್ಕೆ ಕಾರಣ ನೀನಲ್ವಪ್ಪ, ಮತ್ತೆ ನಾನೇ ಕಾರಣನಾಗಿದ್ದೇನೆ. ಅಂದ್ರೆ ಭೂಲೋಕದ ಅಧರ್ಮದ ಪ್ರಖರತೆಯ ಪ್ರತಿಯಾಗಿ ಧರ್ಮವನ್ನು ಸಂರಕ್ಷಿಸುವಲ್ಲಿ ಧರ್ಮದೇವತೆಗಳು ಔದಾಸೀನ್ಯವನ್ನು ಹೊಂದಿದ್ರೆ ಅವರನ್ನು ಜಾಗೃತವಾಗಿಸುವಲ್ಲಿ ನಿನ್ನನ್ನು ಮಾಧ್ಯಮವಾಗಿ ನಾನೇ ಬಳಸಿಕೊಂಡಿದ್ದೇನೆ. ಹಾಗಾದ್ರೆ ನಿನ್ನ ನುಡಿಗಳನ್ನೇ ನಿನ್ನ ಪ್ರೇರಣೆಯಾಗಿ ನಾನು ಆಡಿದ್ದೇನೆ. ಓ ಖಂಡಿತ. ಆದರೆ ಹೊರಟು ಹೋಗಿದ್ದಾರೆ ಸ್ವಾಮಿ. ಹೌದು. ನಿನ್ನ ಕಣ್ಣ ಮುಂದೆ ಪ್ರತಿಜ್ಞಾಬದ್ಧರಾಗಿದ್ದಾರೆ. ಹ್ಮ್. ಬ್ರಹ್ಮ ಸೃಷ್ಟಿಯನ್ನೇ ಸುಡ್ತೇನೆ ಅಂತ ಒಬ್ಬ ಹೇಳಿಬಿಟ್ಟ. ಎಲ್ಲಿ ಆದ್ರೂ ಸಾಧ್ಯ ಉಂಟೆ ಪ್ರಭು? ಬ್ರಹ್ಮನ ಸೃಷ್ಟಿ ಯಾರು ಸುಡಬಲ್ಲ? ಮರಳಿ ಸೃಷ್ಟಿಸುವಂತಹ ಸಾಮರ್ಥ್ಯ ಉಳ್ಳವ. ಹೌದು. ಲಯಕಾರಕನಾದ ದೇವದೇವನಾದ ನಿನಗೆ ಲಯಗೊಳಿಸುವುದಕ್ಕೆ ಸಾಧ್ಯವಲ್ಲದ ಇವರಿಗೆಲ್ಲ ಸಾಧ್ಯ ಉಂಟೆ. ಆದ್ರೂ ಏನು ಅನಾಹುತ ಮಾಡ್ತಾರೋ ಎಂಬ ಭಯ ನನಗೆ. ಇಲ್ಲಿ ಅಪ್ಪಣೆ ಬಿಡ್ತಾ ಇದ್ದೇನೆ. ಏನದು? ನೀನು ಅನುಗ್ರಹಿಸಿದ್ರೆ ಇಲ್ಲಿಂದ ಹೊರಟು ಹೋದಂತಹ ಧರ್ಮದೇವತೆಗಳನ್ನು ಅನುಸರಿಸಿ ನಾನು ಭೂಮಿಗೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ದೇನೆ ಪ್ರಭು. ಗಣಮಣಿ, ಅಂದ್ರೆ ಭೂಲೋಕದ ಕಡೆಗೆ ನೀನು ಹೋಗುತ್ತಿ, ಧರ್ಮವನ್ನು ಬೆಳಗಿಸುವಲ್ಲಿ ಮುಂದಾಗುತ್ತಿ ಅಂತೇಳಿ ಆದ್ರೆ ನಿನ್ನನ್ನು ತಡೆ ಉಂಟು ಮಾಡೋದಿಲ್ಲ. ಹೋಗು. ಮನುಷ್ಯರನ್ನು ವರ್ಣ ವರ್ಗದ ತಾರತಮ್ಯವಿಲ್ಲದೆ ಪರೀಕ್ಷೆ ಮಾಡುತ್ತಾ ಮುಂದುವರಿ. ಆದ್ರೆ ಯಾರಿಗೆ ದೇವರ ಮೇಲೆ ಭಕ್ತಿ, ಗುರು ಹಿರಿಯರ ಸೇವೆಯಲ್ಲಿ ಆಸಕ್ತಿ, ಧರ್ಮದಲ್ಲಿ ನಿಷ್ಠೆ, ಸತ್ಯದಲ್ಲಿ ನಂಬಿಕೆ ಬೇಡಿ ಬಂದವರಿಗೆ ಇಲ್ಲ ಅನ್ನುವ ಸದ್ಗುಣಗಳನ್ನು ಮೈಗೂಡಿಸಿಕೊಂಡಾತ ಅಂತಹ ಸಲ್ಲಕ್ಷಣವಂತರನ್ನು ನೀನೊಂದು ಸಲ ಪರೀಕ್ಷೆ ಮಾಡಿ ನೋಡು. ನಿನ್ನ ಪರೀಕ್ಷೆಯಲ್ಲಿ ಅವ ತೇರ್ಗಡೆ ಹೊಂದುತ್ತಾರೆ ಎಂದಾದ್ರೆ ಅವನೇ ಸತ್ಯ ಧರ್ಮಗಳನ್ನು ಬೆಳಗಿಸುವ ಧರ್ಮಾಧಿಕಾರಿಯನ್ನಾಗಿ ನಿಯೋಜಿಸುವುದಕ್ಕೂ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಅದೋ ನಿನಗೆ ಶುಭವಾಗಲಿ. ಹೊರಡು. ಸತ್ಯ ಧರ್ಮಗಳನ್ನು ಬೆಳಗಿಸುವಲ್ಲಿ ಮುಂದಾಗಲಿ. ನಿನ್ನ ಇಚ್ಛೆಯಂತೆ ಮಾರುವೇಷಧಾರಿಯಾಗಿ ಸಾಗುತ್ತೇನೆ. ನೀನು ಉದ್ದೇಶಿಸಿದ ಸಂಕಲ್ಪಿಸಿದ ಅಂತ ಒಂದು ಧರ್ಮ ಭೂಮಿ, ಅಂತ ಒಬ್ಬ ಧರ್ಮಾತ್ಮ ಸತ್ಯಸಂಧ ಕಾಣುವುದಕ್ಕೆ ಸಿಕ್ಕಿದ ಅಂತ ಆದ್ರೆ ಆ ತಾಣದಲ್ಲಿ ನಾವೆಲ್ಲರೂ ನೆಲೆಯಾಗುವುದು ಪ್ರಭು. ಗಣಮಣಿ, ಒಂದು ಬೇಡಿಕೆ. ಏನದು?
ದೇವದೇವನಾದಂತ ನಿನ್ನನ್ನು ಕೂಗಿ ಕರೆದ್ರೆ ಹ್ಮ್ ಬರುವೆಯಾ ಸ್ವಾಮಿಯಲ್ಲಿಗೆ? ಗಣಮಣಿ, ಮಗು ಅಳುತ್ತದೆ ಅಂತೇಳಿ ಆದ್ರೆ ತಾಯಿ ಹಾಲು ಕೊಡದೆ ಇರ್ತಾಳೇನೋ? ಮಂಜುನಾಥ ಬಾದಯದಿ ಅನ್ನುವ ಹಾಗೆ ನೀವು ಮೊರೆ ಇಡುತ್ತೀರಿ ಅಂತೇಳಿ ಆದ್ರೆ ಆ ಕ್ಷಣಕ್ಕೆ ಆ ಕ್ಷೇತ್ರಕ್ಕೆ ಬರ್ತೇನೆ. ಇದು ದಿಟ, ಇದು ಖಂಡಿತ. ಹೋಗಯ್ಯ, ಶುಭವಾಗಲಿ. ಶುಭ ಪ್ರತೀಕ್ಷೆಯಲ್ಲಿ ಭೂಲೋಕದ ಕಡೆಗೆ ಸಾಗುತ್ತಾ ಇದ್ದಾರೆ. ಹ್ಮ್. ಜಟಾಕಟಾಕ ಸಂಭ್ರಮಂ ಭ್ರಮಂ ಜಲದಗಳು ಗುಡುಗೋ ಶೀತಲ ಜಲವು ಸೂರಿವೋ ಬಂಡೆಗಳು ಜ್ವಾಲಿ ಬಾಕಿಡಿಗಳ ನೀಡುವವು ಸಂಘಟಿಸುತ್ತ ಈ ಇಲೆಗೆ. ಕಲಿಗಳಿ ಸೆಣಸೆ ಧರ್ಮವು ನೆಲದಿ ಬೆಳಗುವುದೆನ್ನಲಿ ಸಂತಸ ತುಡುಕೆ ಉದಿಸಿದಳು ಧರಣ. ಮುಂದೆ ನಿಂದಳು ಪದ್ಮವದನೆ ಆನಂದ ರೂಪಿಣಿ ಭಾಗ್ಯ ಸದನೆ. ಪದ್ಮವದನೆ ಭಾಗ್ಯ ಸದನೆ ಪದ್ಮವದನೆ. ಆ ಆ ಆ ಮುಂದೆ ನಿಂದಳು ಪದ್ಮವದನೆ ಆನಂದ ರೂಪಿಣಿ ಭಾಗ್ಯ ಸದನೆ. ಆನಂದ ರೂಪಿಣಿ ಭಾಗ್ಯ ಸದನೆ ಪದ್ಮವದನೆ ಭಾಗ್ಯ ಸದನೆ. ಕುಂದರದನೆ ಶ್ವೇತ ಕುಂದರದನೆ ಶ್ವೇತ ಮಂದಗಾಸದ ತುಳಿಯಂತವ ಬೀರುತ್ತವ ವಂದಿಸಿ ಶಿವನ.
ಮದಕಸದ ದುಲಿಯಂದ ಬೀರುತ್ತ ವಂದಿಸಿ ಶಿವನ ವಂದಿಸಿ ಶಿವನ ವಂದಿಸಿ ಶಿವನ ಮುಂದೆ ನಿಂದಳು ಪರಮ ಬದನೆ ಆನಂದ ರೂಪಿಣಿ ಭಾಗ್ಯ ಸದನೆ ಪರಮ ಬದನೆ ಭಾಗ್ಯ ಸದನೆ ಜಯ 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 ಭಗವಂತ ಓ ಮೊದಲಾಗಿ ನಿಮ್ಮ ಅಡಿದಾವರೆಗಳಿಗೆ ವಂದಿಸಿಕೊಳ್ತಾ ಸರಿ ಈಗ ತಾನೇ ಹುಟ್ಟಿಕೊಂಡವಳು ನಾವು ಹೌದು ಹುಟ್ಟಿದಾಕ್ಷಣ ಹ್ಮ್. ಕತ್ತೆತ್ತಿ ಸುತ್ತಲೂ ನೋಡಿದೆ ಅಂತಾದರೆ ಹ್ಮ್. ಶ್ವೇತವರ್ಣದ ಬೆಟ್ಟಗಳೇ ನನ್ನ ಕಣ್ಣಿಗೆ ಗೋಚರಿಸುತ್ತಾ ಇದೆ. ಓಹೋ ಆ ಬೆಟ್ಟಗಳ ಮಧ್ಯೆ ಹ್ಮ್. ದಿವ್ಯ ಮಂಗಳ ಮೂರ್ತಿಯಂತಹ ನಿಮ್ಮನ್ನು ಕಾಣುವಾಗ ಹ್ಮ್ ಮನದಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತಾ ಉಂಟು. ಹ್ಮ್ ನನ್ನ ಹುಟ್ಟು ಯಾರಿಂದಾಯಿತು, ಹ್ಮ್ ಯಾಕಾಯಿತು, ಹ್ಮ್ ನಾನು ಮುಂದೆ ಮಾಡಬೇಕಾದಂತಹ ಕಾರ್ಯವೇನು, ಹೌದು ನನಗಿರುವಂತಹ ಗುಣನಾಮಗಳೇನು, ಹ್ಮ್. ನನ್ನ ಮುಂದೆ ಮುಗುಳ್ನಗುತ್ತಾ ಕುಳಿತಂತಹ ನೀವು ಯಾರು, ಹ್ಮ್. ನನಗೂ ನಿಮಗೂ ಇರುವಂತಹ ಸಂಬಂಧವೇನು, ಹ್ಮ್. ನಾವೀರುವರು ಇರುವಂತಹ ಈ ಸ್ಥಳ ಯಾವುದು, ಹ್ಮ್. ಎಲ್ಲವನ್ನು ಹೇಳುವಿರ ದೇವಾ? ಮಗಳೇ ನಿಮ್ಮ ಮಗಳೇ ನೇತ್ರವಾರಿಯಳು ಉದಿಸಿರುವೆ ನೀನು ನೇತ್ರಾವತಿ ಎಂದು ಎನಿಸಿರುವೆ ವಾರಿಯೋಡು ಉದಿಸಿರುವೆ ನೀನು ನೇತ್ರಾವತಿ ಎಂದೆನಿಸುವೆ ನೀನು ನೇತ್ರಾವತಿ ಎಂದೆನಿಸುವೆ ನೇತ್ರವಾರಿಯೋಡು ಉದಿಸಿರುವೆ ನೀನು ನೇತ್ರಾವತಿ ಎಂದೆನಿಸುವೆ ಪುತ್ರಿ ಭೂಮಿಯೊಳು ಪವಿತ್ರ ನದಿಯಾಗಿ ಹೇಗಪ್ಪ? ಪುತ್ರಿ ಭೂಮಿಯೊಳು ಪವಿತ್ರ ನದಿಯಾಗಿ ಮನು ಪುತ್ರರು ಧರಿಸು ಸುಕ್ಷೇಮವ ಮಾಡು ನೀನು ಮನು ಪುತ್ರರು ಧರಿಸು ಸುಕ್ಷೇಮವ ಮಾಡು ನೇತ್ರಾವತಿ ಮಗಳೇ ನಿಮ್ಮ ಮಗಳೇ ನಾನು? ಕಾಣುತ್ತಿರುವುದೆಲ್ಲ ಹಿಮಗಿರಿಗಳು, ಆಹಾ. ಈ ಮಧ್ಯೆ ಕಂಗೊಳಿಸುತ್ತಿರುವಂತಹ ಕ್ಷೇತ್ರ ಕೈಲಾಸ. ನಿನ್ನ ಮುಂದಿರುವವ ಮಂಜುನಾಥ. ಓಹೋ, ನೀನು ಉದಿಸುವುದಕ್ಕೂ ಕಾರಣ ಉಂಟು. ಏನಪ್ಪ? ಸೂರ್ಯನ ಪ್ರಖರವಾದಂತಹ ಕಿರಣಗಳು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಾ ಇದ್ರೆ ಹಾ, ಭೂಲೋಕದಲ್ಲಿರುವ ಜೀವಜಾಲಗಳಿಗೆ ತತ್ತರಿಸಿ ಹೋಗುತ್ತವೆ. ಹೌದು. ಅವರ ನಿರೀಕ್ಷೆ ಏನಿರ್ತದೆ? ತಂಪಾದ ಮಳೆ ಯಾವಾಗ ಸುರಿಯುತ್ತದೆ ಎಂಬುದಾಗಿ. ಒಂದು ಮಳೆ ಬಂದ್ರೆ ಸಾಕಾಗ್ತಿತ್ತು. ಹಾಗೆಂದಾದರೂ ಭೂಲೋಕದಲ್ಲಿ ಅಧರ್ಮವೇ ಹೆಚ್ಚಾಗುತ್ತಾ ಇದ್ರೆ ಹಾ. ಸಜ್ಜನ ವೃಂದ ಯಾವುದನ್ನು ನಿರೀಕ್ಷಿಸ್ತಾರೆ? ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಯಾವ ದೇವರು ಕೆಳಗಿಳಿದು ಬರ್ತಾರೆ ಎಂಬುದಾಗಿ. ಮಗಳೇ, ಸತ್ಯವನ್ನು ಧರ್ಮವನ್ನು ಬೆಳಗಿಸುವ ಕಾಯಕದಲ್ಲಿ ಧರ್ಮದೇವತೆಗಳು ಮುಂದಾದರೆ ಅವರು ಇಳಿದು ಹೋಗುವಂತಹ ಚಂದವನ್ನು ನಾನು ನೋಡಿದೆ. ಓಹೋ, ಆನಂದಾನುಭೂತಿಯ ಪ್ರತೀಕವಾಗಿ ಎರಡು ಕಣ್ಣುಗಳಿಂದ ಒಂದೇ ಸವರಿ ನೀರು ಸುರಿಯುವುದಕ್ಕೆ ಆರಂಭವಾಯಿತು. ಹಾ, ಮಂಜುನಾಥ ಸ್ವಾಮಿಯ ಕಣ್ಣುಗಳಿಂದ ನೀರು ಸುರಿಯುತ್ತದೆ ಅಂತ ಹೇಳಿ ಆದರೆ ವ್ಯರ್ಥ ಆಗುವ ಹಾಗಿಲ್ಲ. ಇಲ್ಲ. ಆದುದರಿಂದಲೇ ಸಂಕಲ್ಪ ಮಾಡಿದ್ರೆ ನೇತ್ರವಾರಿಯಿಂದ ಉದಿಸಿ ಬರುವಂತಾಯಿತು ನೀನು. ಅಬ್ಬಾ, ಓ, ನಿಮ್ಮನ್ನು ಪ್ರಪಂಚಮುಖ ಮಂಜುನಾಥ ಎಂಬುದಾಗಿ ಕೊಂಡಾಡುತ್ತಾರೆ. ನೂರಾರು ಹೆಸರುಗಳು. ನಿಮ್ಮ ಮಗಳು ನಾನು. ಹೌದು. ನನಗೊಂದಾದ್ರೂ ಹೆಸರು ಬೇಕಲ್ಲವೇ? ಹೆಸರಿಡದೆ ನಿನ್ನ ಕಳಿಸ್ತೇನೆ ಅಂತ ಗ್ರಹಿಸಿದ್ಯಾ? ಇಲ್ಲಿ ಬಾ. ಏನಪ್ಪ? ನೇತ್ರವಾರಿಯಿಂದ ಉದಿಸಿ ಬಂದ ಕಾರಣ ಹಾ, ನೇತ್ರವತಿ ಅನ್ನುವ ಶುಭ ನಾಮದಿಂದಲೇ ಕರೆಯುತ್ತೇನೆ. ಧನ್ಯನಾದೆ. ಮಗಳೇ, ಅಪ್ಪ,
ಓ, ಅತ್ತ ಕಡೆಗೆ ನೋಡಿದ್ಯಾ? ಬೃಹದಾಕಾರವಾಗಿ ಬೆಳೆದು ನಿಂತಹ ವೃಕ್ಷವೊಂದು ಕಾಣ್ತಾ ಇದೆ. ಹಾರುವ ಹಕ್ಕಿಗೆ ಆಶ್ರಯ ಕೊಡ್ತದೆ, ದಣಿದು ಬಂದವನಿಗೆ ನೆರಳನ್ನು ಕೊಡ್ತದೆ, ಹಸಿದು ಬಂದವನಿಗೆ ಹಣ್ಣನ್ನು ಕೊಡ್ತದೆ. ಅದರ ಟೊಂಗೆಯೋ ತೊಗಟೆಯೋ ತಿರುಳೋ ಕಾಂಡೋ ಪ್ರತಿಯೊಂದೂ ಔಷಧಿಯ ಸತ್ವವನ್ನು ಹೊಂದಿದ್ದು. ಆಹಾ, ಆ ಮರ ಸತ್ತು ಹೋದ್ರೂ ನಾಳೆ ದಿವಸಕ್ಕೆ ಉಪಯೋಗ ಕಾಣಬಹುದು. ಅಂದ್ರೆ ತಾನು ಬದುಕಿರುವುದು ತನಗಾಗಿ ಅಲ್ಲ, ಪರರಿಗಾಗಿ ಎಂಬಂತಹ ಸಂದೇಶವನ್ನು ಲೋಕಮುಖಕ್ಕೆ ತೋರಿಸಿಕೊಡುತ್ತದೆ. ಖಂಡಿತವಾಗಿ. ಆದ್ರೆ ಅಪ್ಪ, ಒಂದು ಸಂಶಯ ಬರ್ತಾ ಇದೆ. ಯಾರ ಬಗ್ಗೆ? ನನ್ನ ಮೇಲೆ ಅಲ್ಲ, ನಿಮ್ಮ ಬಗ್ಗೆ ಅಲ್ಲ. ನೀವು ಹೇಳಿದಂತಹ ಉದಾಹರಣೆಯ ಬಗ್ಗೆ. ಇಂತಹ ಉದಾಹರಣೆಯನ್ನು ನಿಮ್ಮ ಮಗಳ ಅಂತಹ ನನಗೆ ಯಾಕೆ ಹೇಳ್ತಾ ಇದ್ದೀರಿ? ಮಗಳೇ, ನಿಮ್ಮ ಜೊತೆಗೆ ಇರ್ಬೇಕಲ್ವೇ? ಅಲ್ಲ, ನನ್ನ ಜೊತೆಗೆ ಇರಬೇಕಾದ ಇಲ್ವಾ ಅದು ಮುಂದಿನ ಕಥೆ. ಎಷ್ಟೋ ಜನ ನಿಮ್ಮ ಹಿಂದಿದ್ದಾರೆ. ಜನಗಳಲ್ಲ, ಇರುವವರು ಎಲ್ಲ ಇರ್ಲಿ. ಆದ್ರೆ ನಿನ್ನ ಸಂಕಲ್ಪ ನಾನು ಮಾಡಿದ್ದೆ ಹೇಗೆ? ಮನುಕುಲದ ಉದ್ಧಾರಕ್ಕೆ ಬೇಕಾಗಿ ನನ್ನ ಮಗಳ ಶ್ರಮ ಅನ್ನೋದು ವಿನಿಯೋಗ ಆಗಬೇಕು. ಆದುದರಿಂದ ಅಕೋ ಇಲ್ಲಿಂದಲೇ ಕಾಣುತ್ತಿರುವಂತಹ ಅಶ್ವಮುಖ ಪರ್ವತದಲ್ಲಿ ಮತ್ತೆ ನೀನು ಹುಟ್ಟನ್ನು ಕಾಣಬೇಕು. ಸರಿ. ಇಳೆಯಲ್ಲಿ ನದಿಯಾಗಿ ಹರಿ, ಪಡುಗಡಲನ್ನೇ ಸೇರು. ನೀನು ಹರಿಯುವ ಇಕ್ಕೆಲಗಳಲ್ಲಿ ಹಸಿರೇ ಕಾಣುವಂತಾಗಲಿ. ಕೇವಲ ಜೀವನದಿ ನೇತ್ರಾವತಿ ಇಷ್ಟಕ್ಕೆ ಸೀಮಿತವಾಗಿರದೆ ಮತ್ತೆ ಗಂಗೆಗೆ ಭಗಿನಿಯಾಗಿ ಪುಣ್ಯ ನದಿ ನೇತ್ರಾವತಿ ಅನ್ನುವಂತಹ ನೆಗಳತೆಗೆ ಪಾತ್ರಳಾಗಮ್ಮ. ಅರೆಕ್ಷಣ ಸೈರಿಸಿ ಅಪ್ಪ. ಯಾಕೆ? ಈ ಪುಣ್ಯ ನದಿಯೇ ಯಾಕಾಗಬೇಕು? ಎಂತ ಪ್ರಶ್ನೆ ಕೇಳ್ತೀನಿ ನೀನು. ನಿಮ್ಮ ಮಗಳಲ್ವೇ ನಾನು? ಬಾಯಿಲಿ. ಮನುಷ್ಯ ಉದ್ಧಾರ ಆಗೋದು ಯಾವಾಗ? ಆಸ್ತಿ ಅಂತಸ್ತಿರುವಾಗಲ್ವೇ? ಹೇಳಬೇಡ. ಅಂದ್ರೆ ತನ್ನ ಪಾಪದ ಕೊಳೆಯನ್ನು ತೊಳೆದುಕೊಂಡಾಗ ಅವ ಪುಣ್ಯಾತ್ಮನಾದರೆ ಅವ ಉದ್ಧಾರ ಅಂತ ಲೆಕ್ಕ. ಪುಣ್ಯ ನದಿಯಾಗಿ ನೀನು ಪ್ರವಹಿಸು. ಯಾವನೇ ಆಗಲಿ ತಾನು ಪುಣ್ಯಾತ್ಮನಾಗಬೇಕೆನ್ನುವ ಸಂಕಲ್ಪದಿಂದ ನೇತ್ರಾವತಿ ನದಿಯಲ್ಲಿ ಸ್ನಾನಾದಿ ಕರ್ಮಗಳನ್ನು ಪೂರೈಸ್ತಾನೋ ಅವರಿಗೆ ಮಂಜುನಾಥ ಸ್ವಾಮಿಯ ಅನುಗ್ರಹ ಸಿದ್ಧಿಯಾಗುತ್ತದೆ. ಪುಣ್ಯಾತ್ಮ ನಡೆಸಿಕೊಳ್ತಾನೆ, ಒಳ್ಳೆಯ ಸ್ಥಾನವನ್ನು ಕಾಣುತ್ತಾನೆ. ಆದುದರಿಂದ ಮನುಕುಲದ ಉದ್ಧಾರಕ್ಕೆ ಬೇಕಾಗಿ ಪುಣ್ಯ ನದಿ ನೇತ್ರಾವತಿ ಇಳೆಯಲ್ಲಿ ಹರಿಮಗಳೇ ಜಯ 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 ಜಯ. ನಲವೇ ಪಾರ್ವತಿ ಪತಿಯಾಜ್ಞೆ ಕೈಗೊಂಡು ಕಲಿಯಲಿಯ ರಂಗವಾಗಿದ್ದ ಭಾರತ ಸ್ಥಳದಲ್ಲಿ ದಕ್ಷಿಣದಿ ಪಶ್ಚಿಮ ಇಳಿದು ಪಶ್ಚಿಮಾಮುಖಿಯ ಕಡೆಗೆ ಸಲಿಲ ಬಿಂದುವ ಶಿರದೊಳಾನಿಸಿದ ಮಾತ್ರದೆ ತೊಲಗಿಸುತ್ತ ಪಾಪರಾಶಿಯ ಪಾಪಗೈದಿಗರ ಸಲ ಪುಣ್ಯವತಿ ಫಲವತಿ ಸಸ್ಯಶ್ಯಾಮಲೆಯಾಗಿ ಹರಿದಳ ನೇತ್ರಾವತಿ ಪುಣ್ಯವತಿ ಫಲವತಿ ಸಸ್ಯಶ್ಯಾಮಲೆಯಾಗಿ ಹರಿದಳ ನೇತ್ರಾವತಿ ನಲವಿನಿ ಪಾರ್ವತಿ ಪತಿಯಾಜ್ಞೆ ಕೈಗೊಂಡು ಸಹ್ಯಾದ್ರಿಯ ಪಂಕ್ತಿಯಲ್ಲಿ ಉತ್ತಮವಾದಂತಹ ಕುದುರೆಮುಖ ಶಿಖರವನ್ನೇರಿ ನಿಂತಿದ್ದೇನೆ. ಇಲ್ಲಿಂದಲೇ ನೀರಾಗಿ ಧುಮುಕಿ ಪರಶುರಾಮ ಸೃಷ್ಟಿಯಲ್ಲಿ ನದಿಯಾಗಿ ಹರಿಯುತ್ತಿರುವಾಗ ಯಾರು ನನ್ನಲ್ಲಿ ಶ್ರದ್ಧಾ ಭಕ್ತಿಯಿಂದ ಸ್ನಾನವನ್ನು ಮಾಡುತ್ತಾರೋ ಅವರು ಮಾಡಿದಂತಹ ಸಕಲ ಪಾಪಗಳನ್ನು ಪರಿಹರಿಸುತ್ತ ದಡದ ಇಕ್ಕೆಲೆಗಳನ್ನು ಸಸ್ಯಶ್ಯಾಮಲೆಯನ್ನಾಗಿಸುತ್ತ ಪಡು ಗಡಲನ್ನೇ ಸೇರ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಕರುಣಸಾಗರ ದಿವ್ಯ ಯೋಗೀಶ ಪಾವನ ಚರಿತ
ಕರುಣ ಸಾಗರ ದಿವ್ಯ ಯೋಗೀಶ ಪವನ ಚರಿತ ಸದಾನಂದ ಮೂರ್ತಿ ವರದಾತ ಮುನಿವಂದ್ಯ ವರದಾತ ಮುನಿವಂದ್ಯ ಚರಣ ಸರೋಜನಿ ನರಕವ ಶ್ರೀ ಚಂದ್ರನಾಥ ಸ್ವಾಮಿ ವರದಾತ ಮುನಿವಂದ್ಯ ಚರಣ ಸರೋಜನಿ ನರಕವ ಶ್ರೀ ಚಂದ್ರನಾಥ ಕರುಣ ಸಾಗರ ದಿವ್ಯ ಯೋಗೀಶ ಸ್ವಾಮಿ ಓಂ ನಮೋ ಅರಹಂತಾಣ ನಮೋ ಸಿದ್ಧಾಣ ನಮೋ ಆಯಿರ್ಯಣ ನಮೋ ಉಪಾಧ್ಯಾಯಣ ನಮೋ ಲೋಯೇಸುವ ಸಾಹುಣ ಜಯ 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 ಹೇ ಚಂದ್ರನಾಥ ಸ್ವಾಮಿ ಪವಿತ್ರವಾದಂತ ಜನವಂಶದಲ್ಲಿ ಹುಟ್ಟಿ ಜಾತಿಯ ರೀತಿ ನೀತಿಗಳನ್ನು ಚೆನ್ನಾಗಿ ಅರಿತುಕೊಂಡು ಸದ್ಧರ್ಮದ ದಾರಿಯಲ್ಲಿ ನಡೆದು ಸದಾ ನಿನ್ನ ಸೇವೆಗಾಗಿ ದಿವ್ಯವಾದಂತಹ ಮಂದಿರವೊಂದನ್ನು ನಿರ್ಮಿಸಿ ನಿನ್ನ ಸನ್ನಿಧಾನಕ್ಕೆ ಬಂದು ಫಲ ಪುಷ್ಪಾದಿಗಳನ್ನು ಅರ್ಪಿಸಿ ಮಂಗಳಾರತಿಯನ್ನು ಬೆಳಗಿದ್ದೆ ದೇವರೇ, ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದಂತ ಅಪರಾಧಗಳನ್ನು ಮನ್ನಿಸಿ ಸದಾ ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು ದೇವಾ. ಈ ಸೇವೆ ಎನ್ನುವುದು ಇಂದು ನಿನ್ನೇನಲ್ಲ ಸ್ವಾಮಿ. ಎನಿದು ಕಾಲದಲ್ಲಿ ಪಾದ ಸೇವೆಯ ದೇವನೇ, ಎನಿದು ಕಾಲದಿ ಪಾದ ಸೇವೆಯ ನನಗೆ ದುಃಖವ ಯಾಕೆ ದೇವನೇ? ಇನಿಯನ ರೋಗವ ಸ್ವಾಮಿ, ಇನಿಯನ ರೋಗವ ಭವರೋಗವ ವಿನಯದಿ ಬೇಡುವೆ ಪರಿಹರಿಸೈ ಓ ಭವರೋಗ ವೈದ್ಯನೇ, ವಿನಯದಿ ಬೇಡುವೆ ಪರಿಹರಿಸೈ 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 ಶ್ರೀ ಚಂದ್ರನಾಥ ಓ ಚಂದ್ರನಾಥ, ದಿನೇಶ್ವರ, ಅದೆಷ್ಟು ಕಾಲದಿಂದ ನಿನ್ನ ಚರಣ ಸೇವೆಯನ್ನು ಮಾಡಿಕೊಂಡು ಬಂದವಳು ನಾನು. ದೇವಾ, ನಾನು ಮಾಡಿರುವಂತಹ ಸೇವೆಗೆ ಯಾವ ಸತ್ಫಲವನ್ನು ದೊರಕಿಸದಾದೆಯೇ ತಂದೆ. ಕರುಣಾ ಸಾಗರನಲ್ಲವೇನೆ ಕರುಣೆಯ ಕಣ್ಣನ್ನು ತೆರೆದು ಈ ಮಕ್ಕಳನ್ನು ಯಾಕೆ ಉತ್ತರಿಸಲಾರೆ ಸ್ವಾಮಿ, ಯಾಕೆ ಉತ್ತರಿಸಲಾರೆ ದೇವನೇ? ಹೆಣ್ಣೊಬ್ಬಳು ಜೀವನದಲ್ಲಿ ಸ್ವಾರ್ಥವನ್ನು ಬಯಸಿಕೊಂಡು ತನಗಾಗಿ ಯಾವುದೊಂದು ಬೇಡಲಾರಳು ಬೇಡ ಕೂಡದು ಇದು ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೆ. ಅದೆಷ್ಟು ವರ್ಷದಿಂದ ಆನಂದ ದೇವರು ಅನಾರೋಗ್ಯ ನರಳುತ್ತಾ ಇದ್ದಾರೆ. ಭವರೋಗ ವೈದ್ಯರಂತಹ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೆ. ನನ್ನವರ ರೋಗವನ್ನು ಗುಣಪಡಿಸಿ ಸದಾ ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ಮಗನೇ ಕುಮಾರ, ಏನು ಮಾಡಿದ್ದೆ? ಎಲ್ಲ ತೀರ್ಥವನ್ನು ಕೈಗೊಳ್ಳು. ಆದಷ್ಟು ಬೇಗನೆ ಬೀಡನ್ನು ಸೇರಿಕೊಳ್ಳಬೇಕು. ನಿನ್ನ ತಂದೆಯವರ ಆರೋಗ್ಯವನ್ನು ನೋಡಿಕೊಳ್ಳಬೇಕು ತಾನೆ. ಬಾ ಮಗನೇ ಹೋಗೋಣ. ಅಮ್ಮ ಅಮ್ಮ ಮೂರು ದಿನದಿಂದ ನಗೆ ನಿಂತು ಬಳಲಿದೇನು ಅಮ್ಮ. ನೋರಿ ಮಣಿದಯ ತೋರದನೆಗೆ ಉದಾರದಲ್ಲಿ ನೀಡನ್ನವ
ಜಿನೇಶ್ವರ ಮರುಗಿ ಬೆಳೆದ ಪಿಡಿತನ ಮಾತಲಾಲಿಸಿ ಅಮ್ಮೋದಂದು ಜಿನೇಶ್ವರ ಹೆಚ್ಚು ಕರುಣೆಯುಂಟಾಗೆ ನೀಡಿದಳು ಪ್ರಸಾದವ ಹೆಚ್ಚು ಕರುಣೆಯುಂಟಾಗೆ ನೀಡಿದಳು ಪ್ರಸಾದವ ನೀಡೇ ಪ್ರಸಾದವ ಭುಂಜಿಸಿ ಸಂಸಸದೆ ನಲಿಯುತ್ತಾಗ ಶರೀರದಲ್ಲಿ ಯಾವುದೋ ಒಂದು ರೀತಿಯ ಚೈತನ್ಯ ಮೂಡಿದ ಅನುಭವ. ಇನ್ನು ಮುಂದಕ್ಕೆ ಎದ್ದು ನಡೆದಾಡಬಲ್ಲೆ ಎನ್ನುವಂತಹ ಧೈರ್ಯ ಮನಸ್ಸಿಗೆ ಆಗುತ್ತಾ ಇದೆ ತಾಯಿ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವಂತಹ ನನಗೆ ಕೈಯಲ್ಲಿರುವಂತಹ ಪ್ರಸಾದವನ್ನು ನೀಡುವ ಮೂಲಕ ನನ್ನ ಪ್ರಾಣ ಉಳಿಸಿದವರು ತಾವು. ನಿಮ್ಮಿಂದಾಗಿ ನನ್ನ ಪ್ರಾಣ ಉಳಿಯಿತು. ಆಗದಪ್ಪ. ನಿಮಗೆ ಬಂದಿರುವಂತಹ ಸಕಲ ಕಷ್ಟಗಳನ್ನು ಆ ಭಗವಂತ ನಿವಾರಿಸಲಿ ಎನ್ನುವ ಹಾಗೆ ಆ ಸ್ವಾಮಿಯಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನಮ್ಮ. ಮುಂದುವರಿಯುವುದಕ್ಕೆ ಅಪ್ಪಣೆ ಕೊಡಬೇಕು. ತಡೆ, ನಾನಿದ್ದಂತಹ ಪ್ರಸಾದದಿಂದ ನೀನು ಚೇತರಿಸಿಕೊಂಡೆ ಅಂತಾದ್ರೆ ಚಂದ್ರನಾಥ ಸ್ವಾಮಿ ನಿನ್ನ ಮೇಲೆ ಕರುಣೆ ಇರಿಸಿದ್ದಾರೆ ತಾಯಿ. ಹೌದಮ್ಮ. ಕೇವಲ ಪ್ರಸಾದದಿಂದ ಹೊಟ್ಟೆ ತುಂಬುವುದಿಲ್ಲ ತಾನೆ. ದಾರಿ ಮಧ್ಯದಲ್ಲಿ ಅನ್ನ ಕೊಡಿ ಅಂತ ಕೇಳಿದಾಗ ಎಲ್ಲಿಂದ ಕೊಡಬೇಕು ಹೇಳು. ನಿನ್ನಲ್ಲೊಂದು ಮಾತು, ಏನಮ್ಮ? ಇಲ್ಲಿಯೇ ಹತ್ತಿರ ನೆಲ್ಯಾಡಿ ಬೀಡಿದೆ, ಅಲ್ಲಿವರೆಗೆ ಬಂದೆ ಅಂತಾದ್ರೆ ಹೊಟ್ಟೆ ತುಂಬ ಅನ್ನ ಬಡಿಸಿಯನ್ನು ಬರ್ತೀಯಾ? ಮನೆಯವರೆಗೆ ಬಂದ್ರೆ ಹೊಟ್ಟೆ ತುಂಬಾ ಊಟ ಕೊಡ್ತೀರಾ? ನಿಜ? ಬರ್ತೇನಮ್ಮ. ಹೌದು. ಬರ್ತೇನೆ ಮಗನೇ, ಅಮ್ಮ ಕರೆದುಕೋ. ಕರೆತಂದು ಬೀಡಿಗೆ ಕರೆತಂದು ಬೀಡಿಗೆ ಹೋದನಂತೂ ಕೇಳಳು ಯಾರ್ಯಾರ ಊಟ ಮಾಡಿದೆಯಾ? ಹೊಟ್ಟೆ ತುಂಬಾ ಊಟ ಮಾಡಿದ ತಾಯಿ. ಹೌದೇ? ಅನ್ನದಾನಕ್ಕಿಂತ ಹೆಚ್ಚಿನದಾದ್ದು ಮತ್ತೊಂದಿಲ್ಲ. ಅನ್ನವೇ ದೇವರು, ಕೊಡುವವನೇ ದೇವ. ನನ್ನ ಪಾಲಿಗೆ ದೇವತಾ ಸ್ವರೂಪಿಗಳು ತಾವು. ಹೌದೇ? ಈ ಲೋಕದ ಜನ ಹೆಂಡ ಹಾದರಗಳಿಗೆ ಹಣವನ್ನು ವಿನಿಯೋಗಿಸ್ತಾರೆ, ಪುಂಡು ಪೋಕರಿಗೆ ಕೊಡ್ತಾರೆ. ಆದ್ರೆ ಭಿಕ್ಷುಕರಿಗೆ ಕೊಡುವುದಕ್ಕೆ ಯಾರೂ ಮುಂದಾಗುವುದಿಲ್ಲ ತಾಯಿ. ನನ್ನ ಹೊಟ್ಟೆಗೆ ಅನ್ನವನ್ನು ನೀಡಿದವರು ತಾವು. ನನಗೆ ಅನ್ನವನ್ನು ನೀಡಿದಂತಹ ಈ ಮನೆಯಲ್ಲಿ ನಿತ್ಯವೂ ಅನ್ನದಾನ ಮಾಡುವಂತಹ ಯೋಗ ಭಾಗ್ಯವನ್ನು ಆ ಭಗವಂತ ಕರುಣಿಸಲಿ ತಾಯಿ. ಜಿನೇಶ್ವರ, ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಡಬೇಕಮ್ಮ. ತಡೆ, ಯಾಕೆ? ನಿನ್ನನ್ನು ನೋಡುವಾಗ ಒಂದೆರಡು ಮಾತು ಕೇಳಬೇಕು ಅಂತ ಮನಸ್ಸು ಹೇಳುತ್ತಾ ಇದೆ. ಇಷ್ಟೆತ್ತರಕ್ಕೆ ಬೆಳೆದು ನಿಂತವರಿ ದುಡಿಯುವುದನ್ನು ಬಿಟ್ಟು ಭಿಕ್ಷೆ ಬೇಡುತ್ತಾ ಇದ್ದೆ. ಭಿಕ್ಷೆ ಬೇಡುವುದಕ್ಕೆ ಕಾರಣ ಏನು? ಎಲ್ಲಿಂದ ಇಲ್ಲಿವರೆಗೆ ನೀನು ಬಂದೆ? ನಿನ್ನ ತಂದೆ ತಾಯಿ ಯಾರು ಎಲ್ಲವನ್ನು ಹೇಳುವೆ ನನ್ನಲ್ಲಿ. ಬಡವನಾದಂತಹ ನನ್ನ ಪರಿಚಯ ಬೇಕೇ ತಾಯಿ? ಹೌದಪ್ಪ. ಹೇಳ್ತೇನಮ್ಮ, ಹೇಳ್ತೇನೆ. ಬೆಟ್ಟದ ಮೇಲೆ ನಾನಿರುತ್ತೀರ್ನೇನಮ್ಮ. ಬೆಟ್ಟದ ಹುಟ್ಟಿಗೆ ಕಾರಣ ಎನ್ನಯ ಹುಟ್ಟಿಗೆ ಕಾರಣ ಹುಟ್ಟಿದೊಡನೆ ಕಾಣದ ನಾನು ಹುಟ್ಟಿದೊಡನೆ ಕಾಣದ ಬೆಳ್ಳಿಯ ಬೆಟ್ಟದೊಡೆಯ ಎನ್ನ ಬಂದು ಬೆಳ್ಳಿಯ ಬೆಟ್ಟದೊಡೆಯ ಎನ್ನ ಬಂದು ಅಮ್ಮ. ಅಮ್ಮ, ಈ ಸಮಾಜದ ಜನರನ್ನು ನಾವು ಕಾಣುತ್ತೇವೆ.
ಸಿಗುವುದೆಲ್ಲ ಭಗವತ್ ಪ್ರಸಾದ, ಕೊಡುವುದೆಲ್ಲ ಭಗವದರ್ಪಣ ಎನ್ನುವಂತಹ ವಿಶಾಲ ಮನೋಭಾವನೆಯುಳ್ಳವರು. ಹಾಗಾಗಿ ಬಡವನಾದಂತಹ ನನ್ನ ಮನೆಯವರೆಗೆ ಕರೆತಂದು ಸಮಸ್ತ ಪರಿಚಯವನ್ನು ಕೇಳಿ ತಿಳಿಯಬೇಕೆನ್ನುವಂತಹ ಆಶೆಯೇ ತಾಯಿ. ನಿಜ. ನಾನು ಇಲ್ಲಿಯವನಲ್ಲ ತಾಯಿ. ಮತ್ತೆ ಈ ಊರಿಗಿಂತಲೇ ಎತ್ತರವಾದಂತಹ ಪ್ರದೇಶದಲ್ಲಿ ನಾನು ವಾಸವಾಗಿದ್ದವ. ಎತ್ತರವಂತ ಬೆಟ್ಟ ಪ್ರದೇಶ. ಹೌದು, ಕೈಲಾಸ ತಾನೆ. ಯಾವ ಕೈಲಾಸವೋ ಇನ್ಯಾವ ವೈಕುಂಠವೋ ನನ್ನಂತಹ ಬಡವನಿಗೆ ಎಲ್ಲಿ ತಿಳಿಯುವುದಕ್ಕೆ ಸಾಧ್ಯ ತಾಯಿ. ಈ ಊರಿಗಿಂತ ಎತ್ತರವಾದಂತಹ ಪ್ರದೇಶ ಅದೇ ಘಟ್ಟದ ಸೀಮೆ. ಅಲ್ಲೇ ನಾನು ವಾಸವಾಗಿದ್ದವ. ನನ್ನ ಹುಟ್ಟಿಗೆ ಕಾರಣಕರ್ತರಾದಂತಹ ತಂದೆಯನ್ನು ಹಡೆದಂತಹ ತಾಯಿಯ ಮುಖವನ್ನು ನಾನು ನೋಡಿದವನಲ್ಲ ತಾಯಿ. ಬಂಧು ಬೆಳಗ. ತಂದೆ ತಾಯಿದಿರಿದ್ದರೆ ತಾನೇ ಬಂಧು ಬಳಗದವರ ಪರಿಚಯವನ್ನು ಮಾಡಿಕೊಡುವುದು. ನಿಜ. ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ಹಾಗೆ ಅಂತ ಅನಾಥ ಪ್ರಜ್ಞೆ ನನ್ನನ್ನು ಕಾಡಿದ್ದಿಲ್ಲ. ಯಾಕೆ ಗೊತ್ತೇ? ಯಾಕೆ? ಸರ್ವಸ್ವವು ಆ ಜಗದೊಡೆಯ ಪರಮೇಶ್ವರ ಎನ್ನುವಂತಹ ಭಾವನೆಯಿಂದ ಅವನೇ ನನ್ನ ರಕ್ಷಕ ಎನ್ನುವಂತಹ ನೆಲೆಯಿಂದ ಇಷ್ಟು ಕಾಲ ಸುಖವಾಗಿ ಬದುಕಿದೆ ನಮ್ಮ ನಾನು. ಹೌದೇ? ಇಷ್ಟರವರೆಗೆ ಯಾರ ಆಶ್ರಯದಲ್ಲಿ ಬೆಳೆದೇನಿ? ನನಗೆ ಆಶ್ರಯ ಕೊಟ್ಟವರು ಯಾರು ಗೊತ್ತೇ? ಯಾರಪ್ಪ? ಘಟ್ಟದ ಮೇಲಿರ್ಪ ಸಿರಿವಂತರ ಮನೆಯಲ್ಲಿ ಹೊಟ್ಟೆಯ ಪಾಡಿಗೆ ತುಳಿದೆ. ಘಟ್ಟದ ಮೇಲಿರುವ ಸಿರಿವಂತ ಮನೆಯಲ್ಲಿ ಹೊಟ್ಟೆಯ ಪಾಡಿಗೆ ತುಳಿದೆ. ಸಿಟ್ಟಿನಿಂದಲೇ ದೂಡಿದರೆನ್ನ ಸಿಟ್ಟಿನಿಂದಲೇ ಕರುಣೆಯ ದೃಷ್ಟಿಯೊಂದಿಷ್ಟು ಕಂಡಿಲ್ಲ. ಕರುಣೆಯ ದೃಷ್ಟಿಯೊಂದಿಷ್ಟು ಕಂಡಿಲ್ಲ. ಅಮ್ಮ ಘಟ್ಟದ ಮೇಲೆ ಬಹಳಷ್ಟು ಶ್ರೀಮಂತರಿದ್ದಾರೆ ತಾಯಿ. ಒಬ್ಬ ಧನಿಕನ ಮನೆಯನ್ನು ಆಶ್ರಯಿಸಿ ರಾತ್ರಿ ಹಗಲೆನ್ನದೆ ಬೆವರು ಸುರಿಸಿ ನಾನು ದುಡಿಯುವುದಕ್ಕೆ ಮುಂದಾದೆ. ಒಳ್ಳೆಯ ಸ್ವಭಾವ. ಆದ್ರೆ ಶ್ರೀಮಂತರಿಗೆಲ್ಲ ಹೃದಯ ಶ್ರೀಮಂತಿಕೆ ಇಲ್ಲ ಎನ್ನುವುದು ನನಗರ್ಥವಾಯಿತು. ಅದು ಹೇಗೆ? ನಾನೆಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ನನ್ನ ಮೇಲೆ ಕರುಣೆಯನ್ನು ತೋರಿಸ್ತಾ ಇರಲಿಲ್ಲ. ಉಡುವುದಕ್ಕೆ ಬಟ್ಟೆಯನ್ನು ನೀಡ್ತಾ ಇರಲಿಲ್ಲ. ಉಣ್ಣುವುದಕ್ಕೆ ಅನ್ನವನ್ನು ಕೊಡ್ತಾ ಇರಲಿಲ್ಲ. ವಾಸಯೋಗ್ಯವಾದಂತಹ ಸ್ಥಳವನ್ನು ತೋರಿಸಿಕೊಡ್ತಾ ಇರಲಿಲ್ಲ. ಮಾತಿಗೂ ನೀನೊಬ್ಬ ಅಯೋಗ್ಯ ಎನ್ನುವ ಹಾಗೆ ನನ್ನ ಮನಸ್ಸಿಗೆ ನೋಯುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಒಂದು ದಿವಸ ಯಾಕೋ ನಾನಲ್ಲಿ ನನ್ನನ್ನು ಹತ್ತಿರಕ್ಕೆ ಕರೆಸಿದ್ರು. ನೀನ್ ಈ ಮನೆಯಲ್ಲಿ ಇರಬೇಡ ಎನ್ನುವ ಹಾಗೆ ಹೇಳಿದ್ದು ಮಾತ್ರವಲ್ಲದೆ ನನ್ನ ಕೊರಳಿಗೆ ಕೈ ಹೊರದಪ್ಪಿದ್ರಮ್ಮ, ಹೊರದಪ್ಪಿದ್ರ. ಅಂತಹ ಹೃದಯ ಶೂನ್ಯರ ಮನೆಯಲ್ಲಿದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಬಂದಿತ್ತು ಎನ್ನುವ ಹಾಗೆ ತಿಳಿದೆ. ಆ ಮನೆಯನ್ನು ಬಿಟ್ಟೆ ಶ್ರೀಮಂತರ ಮನೆಗೆ ಹೋಗಿ ಉದ್ಯೋಗವನ್ನು ಯಾಚಿಸಿದೆ. ಆದ್ರೆ ನನ್ನ ದಯನೀಯ ಪರಿಸ್ಥಿತಿಯನ್ನು ಕಂಡು ಯಾರೂ ಉದ್ಯೋಗವನ್ನು ಕೊಡುವುದಕ್ಕೆ ಮುಂದಾಗಲಿಲ್ಲ ತಾಯಿ. ಹೊಟ್ಟೆ ಕೇಳ್ತದ ಹೇಳಿ? ಇಲ್ಲವಪ್ಪ. ಹಾಗಾಗಿ ಭಿಕ್ಷೆ ಬೇಡುವುದೇ ಸರಿ ಎನ್ನುವ ಹಾಗೆ ತೀರ್ಮಾನಿಸಿ ಭಿಕ್ಷೆ ಬೇಡುತ್ತಾ ಬೇಡುತ್ತಾ ಮೇಲಿನಿಂದ ಕೆಳಗಿಳಿದು ಬಂದೆ ನಮ್ಮ ನಾನು. ಹೌದೇ? ಹೌದಪ್ಪ. ಈ ಲೋಕದಲ್ಲಿ ಪ್ರತಿಯೊಬ್ಬರನ್ನು ಗುರುತಿಸಬೇಕು ಅಂತಾದ್ರೆ ಹೆಸರೊಂದು ಬೇಕು. ಹೌದು. ಹೇಗಪ್ಪ ನಿನ್ನ ಹೆಸರು? ತಂದೆ ತಾಯಂದಿರಿಟ್ಟ ಹೆಸರೇನೋ ನನಗಂತೂ ಗೊತ್ತಿಲ್ಲ. ಹಾಗೆ ಅಂತ ಕೂಗಿ ಕರೆಯುವುದಕ್ಕೆ ಹೆಸರಿದೆ. ಹೇಗೆ? ಘಟ್ಟ ಪ್ರದೇಶದಲ್ಲಿ ನಾನು ತಿರುಗಾಡ್ತಾ ಇರುವಾಗ ಬಹುಮಂದಿಗಳು ನನ್ನನ್ನು ಪ್ರಶ್ನಿಸಿದ್ರು. ಏನೆಂದು? ಯಾಕಪ್ಪ ಹೀಗೆ ತಿರುಗಾಡ್ತಾ ಇದ್ದಿ? ಶ್ರೀಮಂತರ ಮನೆಯಲ್ಲಿ ಯಾಕೆ ಉದ್ಯೋಗವನ್ನು ಬಿಟ್ಟಿದ್ಯಪ್ಪ ಎನ್ನುವ ಹಾಗೆ. ಅಲ್ಲಿಂದ ಕೆಳಗಿಳಿದು ಬರುವಂತಹ ಸಂದರ್ಭ ಎಲ್ಲಿಯವರು ಪ್ರಶ್ನೆ ಮಾಡಿದ್ರು. ಹೇಗೆ? ಯಾವೂರಾಯ್ತಣ್ಣ, ನಿನ್ನ ತಂದೆ ತಾಯಿಗಳು ಯಾರಣ್ಣ ಎನ್ನುವ ಹಾಗೆ.
ಅಲ್ಲಿ ನನ್ನನ್ನು ಅಪ್ಪ ಅಂತ ಕರೆದ್ರು, ಇಲ್ಲಿ ನನ್ನನ್ನು ಅಣ್ಣ ಅಂತ ಕರೆದ್ರು. ಕರೆಯುವುದಕ್ಕೆ ಹೆಸರು ಬೇಕು ತಾನೆ. ಹೌದು. ಆ ಅಪ್ಪನಿಗೆ ಈ ಅಣ್ಣನ ಜೊತೆ ಸೇರಿಸಿದೆ ನಮ್ಮ ಜೊತೆ ಸೇರಿಸಿದಾಗ ಅಣ್ಣಪ್ಪ ಅಣ್ಣಪ್ಪ ಅಣ್ಣಪ್ಪನಂಬರು ಎನ್ನನು ತಾಯೇ. ಆ, 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 ಅಣ್ಣಪ್ಪನೆಂಬರು ಎನ್ನನು ತಾಯೇ. ದಣಿವುತ ಅಣ್ಣಾದ ಹಸಿವಿನಿಂದ ಬೆಂದ ಸಣ್ಣ ಸಣ್ಣವನನ್ನು ಕಾಪಾಡಿದೆ. ಆ ದೇವರ ಮಗನೇ ಸಣ್ಣ ಸಣ್ಣವನನ್ನು ಕಾಪಾಡಿದೆ. ನೀಡನಗೆ ಎಣಿಸಿದ ಆಶ್ರಯವ, ನೀಡನಗೆ ಎಣಿಸಿದ ಆಶ್ರಯವ. ಹೀಗೆ ನನ್ನನ್ನು ಎಲ್ಲರೂ ಅಣ್ಣಪ್ಪ ಅಣ್ಣಪ್ಪ ಎನ್ನುವ ಹಾಗೆ ಕೂಗಿ ಕರೀತಾ ಇದ್ದಾರಮ್ಮ. ಅಣ್ಣಪ್ಪ ಹೌದು, ಮುದ್ದಾದ ಹೆಸರಪ್ಪ. ಹೆಸರೇನೋ ಮುದ್ದಾಗಿದೆ ತಾಯಿ. ನಾನು ಹಸಿವಿನಿಂದ ಬಳಲ್ತಾ ಇರುವಂತಹ ಸಂದರ್ಭ ನನ್ನನ್ನು ಹತ್ತಿರಕ್ಕೆ ಕರೆದು ಅಣ್ಣಪ್ಪ ಒಂದು ಮುಷ್ಟಿ ಉಣ್ಣಪ್ಪ ಎನ್ನುವ ಹಾಗೆ ಯಾರೂ ಕರೆದು ವಿಚಾರಿಸಿದವರಿಲ್ಲ. ಹೌದೇ? ನೀವು ನನ್ನನ್ನು ಕರೆತಂದು ಹೊಟ್ಟೆ ತುಂಬ ಉಳಬಡಿಸಿದರೆ ತಾಯಿ. ನಾನು ಮೇಲಿಂದ ಕೆಳಗಿಳಿದಂತಹ ಸಂದರ್ಭದಲ್ಲೇ ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಏನೆಂದು? ಯಾರಿಗೆ ದಯೆ, ಅನುಕಂಪ, ಕರುಣೆ ಎನ್ನುವಂತಹ ಸದ್ಗುಣಗಳಿದೆಯೋ ಅಂಥವರ ಮನೆಯಲ್ಲಿಯೇ ಹಾಳಾಗಿ ದುಡಿಬೇಕೆನ್ನುವಂತಹ ಬಯಕೆ ತಾಯಿ. ಬಡವನಾದಂತಹ ನನಗೆ ಉದ್ಯೋಗ ಕೊಡ್ತೀರಮ್ಮ, ಆಶ್ರಯ ನೀಡ್ತೀರಾ? ಆಶ್ರಯವೇ. ಉಗುವ ಕಂಬನಿಂದ ಮುಗುದೇ ಬೇಡಿದಳಾಗ. ಉಗುವ ಕಂಬನಿಂದ ಮುಗುದೇ ಬೇಡಿದಳಾಗ. ಮಗನೇ ನಿನಗೆ ಆಶ್ರಯ ನೀವೇ, ಮಗನೇ ನಿನಗೆ ಆಶ್ರಯ ನೀವೇ. ಬಗೆ ಬೇರೆ ಇಲ್ಲವಾದರೂ, ಬಗೆ ಬೇರೆ ಇಲ್ಲವಾದರೂ ಕಾಂತನಲ್ಲಿ ಕೈ ಮುಗಿದು ಸಮ್ಮತಿ ದೊರಕಿಸುವೆ. ಕಾಂತನಲ್ಲಿ ಕೈ ಮುಗಿದು ಸಮ್ಮತಿ ದೊರಕಿಸುವೆ. ಮಗನೇ ಏನಮ್ಮ ಇದು? ನನ್ನ ಮಾತುಗಳನ್ನು ಕೇಳಿದಂತಹ ತಾವು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ. ನಾನು ಆಶ್ರಯ ಬೇಡಿದುದರಲ್ಲಿ ನಿನ್ನ ಮನಸ್ಸಿಗೆ ನೋವಾಯಿತೇ ತಾಯಿ. ಇಲ್ಲ. ಆಶ್ರಯ ಕೊಡುವುದಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಬೇಡವಮ್ಮ. ನಾನೆಲ್ಲಿಗಾದ್ರೂ ಹೋಗ್ತೇನೆ, ಹೇಗಾದ್ರೂ ಬದುಕ್ತೇನೆ ನಾನು. ಅಣ್ಣಪ್ಪ, ನೀನು ಆಶ್ರಯ ಬೇಡಿದ್ರೆ ನನಗೆ ನೋವಾದದ್ದಲ್ಲ. ಮತ್ತೆ ನಿನ್ನಂತಹ ನಿಷ್ಠಾವಂತ ಸೇವಕರನ್ನು ಕತ್ತಿಗೆ ಕೈಕಿವರ ನೋಕಿದ್ರೆ ಮಗನೇ. ಹೌದಮ್ಮ, ಹಸಿವೆಗಾಗಿ ಒಂದು ಮುಷ್ಟಿ ಅನ್ನ ಕೇಳಿದೆ ಅಂತಾದ್ರೆ ಯಾರಿಗೂ ಕೊಡುವುದಕ್ಕೆ ಮನಸ್ಸಿಲ್ಲವೇ? ಯಾರು ಕೊಡುವುದಕ್ಕೆ ಮುಂದೆ ಬರಲಿಲ್ಲ ತಾಯಿ. ಅಣ್ಣಪ್ಪ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರದಗಿರುವಂತಹ ಮಾತಿನ ಮರ್ಮವನ್ನು ಯಾಕೆ ಯಾರು ಅರಿತುಕೊಳ್ಳುವುದಿಲ್ಲ ಹೇಳು? ನಾಳೆ ಒಂದು ದಿವಸ ನನ್ನ ಸ್ಥಿತಿ ಅವರಿಗೆ ಬರ್ತದೆ ಎನ್ನುವಂತಹ ಕಲ್ಪನೆಯೂ ಇಲ್ಲ ತಾಯಿ. ನಿಜ ಮಗನೇ, ನೀನು ದಾರಿ ಮಧ್ಯದಲ್ಲಿ ನನ್ನ ನಮ್ಮ ಆಪ್ತಕ್ಕೆ ಹೋಗಿ ಕರೆದಾಗ ನನ್ನ ಮಗ ಕುಮಾರಯ್ಯನ ಅನುಭವವೇ ಆಯಿತಪ್ಪ ನನಗೆ. ಧನ್ಯನಾದೇನಮ್ಮ, ಧನ್ಯನಾದೆ. ಅಣ್ಣಪ್ಪ, ನಿನಗೆ ಆಶ್ರಯ ನೀಡುವುದರಲ್ಲಿ ನನಗೆ ಸಂತೋಷ. ಹೌದೇ? ಆದ್ರೆ ಈ ಪೀಳಿಗೆ ಒಡತಿ ನಾನು ಹೌದು, ಒಡೆಯರೂ ಇದ್ದಾರೆ. ನಾನು ಬಂದು ಬಹಳಷ್ಟು ಹೊತ್ತಾಯಿತು. ನಿಜ. ಒಡೆಯರನ್ನು ನಾನು ನೋಡ್ಲಿಲ್ಲ. ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ,
ನಾನೊಂದು ವೇಳೆ ಆಶ್ರಯನ್ನು ಕೇಳಿದ್ರೆ ಇಲ್ಲಿ ನನ್ನನ್ನು ಉಳಿಸಿಯಾರೇ ಅಥವಾ ಕಳುಹಿಸಿಕೊಡ್ತಾರೆ? ನೋಡುವ ಸ್ಥಿತಿಯಲ್ಲವರಿಲ್ಲ ಅಣ್ಣಪ್ಪ. ಯಾಕಮ್ಮ? ಅದೆಷ್ಟೋ ವರ್ಷದಿಂದ ಅನಾರೋಗ್ಯ ನರಳುತ್ತಾ ಮಂಚದಲ್ಲೇ ಮಲಗಿದ್ದಾರೆ. ಒಡೆಯರ ಅನಾರೋಗ್ಯವನ್ನು ಕಂಡು ಕಣ್ಣೀರು ಸುರಿಸ್ತಾ ಇದ್ದೀರೆ ತಾಯಿ. ತಿಳಿದು ಒಬ್ಬರಿಗೆ ದ್ರೋಹವನ್ನು ಮಾಡಿದವರು ತಾವಲ್ಲ. ಹಾಗಿರುವಾಗ ದೈವಾನುಗ್ರಹ ನಿಮ್ಮ ಮೇಲೆ ಇರದೇ ಇರ್ತದೆಯೇ? ಸಮಾಧಾನ ಮಾಡಿಕೊಳ್ಳಿ. ಆಗಲಿ, ನಿನಗೆ ನಾನು ಆಶ್ರಯವನ್ನು ಬೇಡುತ್ತೇನೆ. ಒಂದು ವೇಳೆ ಅವರು ಒಪ್ಪದೇ ಇದ್ರು ಒಪ್ಪದೇ ಇದ್ರೆ ಅವರಲ್ಲಿ ಕಾಡಿ ಬೇಡಿ ಅದರ ಅವಕಾಶವನ್ನು ನಾನು ಒದಗಿಸಿಕೊಡ್ತೇನೆ. ಆಗಲಮ್ಮ. ಆದ್ರೆ ಒಂದು ಮಾತು ನಿನ್ನಲ್ಲಿ. ಏನು? ಇಷ್ಟರವರೆಗೆ ನಿಲ್ಲಾಡಿ ಬೀಡಿನಲ್ಲಿ ನಡೆದುಕೊಂಡು ಬಂದಂತ ಪದ್ಧತಿ ಏನುಂಟು, ಯಾವುದನ್ನು ಮೀರುವ ಹಾಗಿಲ್ಲ. ನಾನು ಅದಕ್ಕಿಂತ ಹೊರತಾಗಿದ್ದವನಲ್ಲವೇ ಅಲ್ವೇ? ನಿಜ ತಾನೇ. ಅವರಲ್ಲಿ ಅಪ್ಪಣೆಯನ್ನು ಕೇಳುತ್ತೇನೆ. ಅಷ್ಟರವರೆಗೆ ಇಲ್ಲಿಯೇ ಇರ್ತೀಯ ನೀನು. ಆದಿತ್ತಮ್ಮ. ಮಗನೇ ಕುಮಾರ, ಅಮ್ಮ ಬಾ ಮಗನೇ. ಮಂಚದ ಮೇಲೆ ಮಲಗಿ ತನ ಬಳಿಗೈದರು ಜಿನಗಂಧೋದಕವನ್ನು ಪ್ರೋಕ್ಷಣೆ ಮಾಡಿದ್ದೇನೆ. ಎರಯನೇ ಮರುಗದಿರು ಎರಯನೇ ಮರುಗದಿರು ಮರುಗದಿರಿ. ಶ್ರೀ ಚಂದ್ರನಾಥನು ನಮ್ಮೆಲ್ಲರನ್ನು ರಕ್ಷಿಪನು. ಶ್ರೀ ಚಂದ್ರನಾಥನು ನಮ್ಮೆಲ್ಲರನ್ನು ರಕ್ಷಿಪನು. ಮರುಗದಿರು ಸ್ವಾಮಿ. ಏನೇ ಅಮ್ಮು? ಬಸದಿಗೆ ಹೋಗಿ ಪೂಜೆ ಮಾಡಿ ಇನ್ನ ತೀರ್ಥವನ್ನು ತಂದು ಪ್ರೋಕ್ಷಣೆ ಮಾಡಿದ್ದೆ. ಆಗಲಿ ಅಂತೆ. ದೇವರೇ, ಓ ಇವತ್ತು ನಿಮ್ಮ ಆರೋಗ್ಯ ಹೇಗುಂಟು? ಅಮ್ಮು, ನನ್ನ ಆರೋಗ್ಯದ ಬಗ್ಗೆ ಏನು ಹೇಳಲಿ? ಯಾಕೆ? ಎಷ್ಟೇ ಔಷಧಿ ಮಾಡಿದರೂ ಕೂಡ ನನ್ನ ರೋಗ ಇನ್ನೂ ವಾಸಿಯಾಗಿಲ್ಲ. ಈಶ್ವರ, ನಾನು ಹೀಗಿರುವುದರ ಬದಲು ಆ ಚಂದ್ರನಾಥ ಸ್ವಾಮಿ ನನ್ನ ಪ್ರಾಣವನ್ನ ದಯವಿಟ್ಟು ಈ ಮಾತು ಹೇಳಕೂಡದು. ನೀವು ನಂಬಿದವರನ್ನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಧೈರ್ಯ ಮಾಡಿಕೊಳ್ಳಿ. ನನಗೆ ವಿಶ್ವಾಸವೇ ಇಲ್ಲಮ್ಮೋ. ಅಪ್ಪಾಜಿ, ಏನು ಮಗನೇ? ಹೊಸದಿಂದ ಪೂಜೆ ಮುಗಿಸಿ ಬರುವಂತಹ ಸಂದರ್ಭ. ಹಾ, ಅಮ್ಮ ಹಸಿವು ಎಂಬುದಾಗಿ ರೋದನೆ ಕೇಳಿಸಿತಪ್ಪ. ನಮ್ಮ ಕುಡುಂಬಪುರದಲ್ಲಿಯೂ ಹಸಿವಿನ ರೋದನವೇ ಮಗನೇ. ಎಲ್ಲರೂ ಅಲ್ಲ ಅಪ್ಪಾಜಿ, ಮತ್ತೆ ಒಬ್ಬಾತ ಹಸಿವಿನಿಂದ ಬಳಲುತ್ತಾ ಇದ್ದ. ನೀವು ಏನು ಮಾಡಿದಿರಪ್ಪ? ಆತನಿಗೆ ಅಲ್ಲಿಯೇ ದಿನೇಶ್ವರ ಸ್ವಾಮಿಯ ಪ್ರಸಾದವನ್ನು ನೀಡಿ ಆ, ಆನಂತರ ಬೀಡಿಗೆ ಕರೆದುಕೊಂಡು ಹೋಗಿ ವಾ, ಹೊಟ್ಟೆ ತುಂಬಾ ಉಣಬಡಿಸಿದೆವು ಅಪ್ಪಾಜಿ. ಒಳ್ಳೇದನ್ನೇ ಮಾಡಿದಿರಪ್ಪ. ಅಪ್ಪಾಜಿ, ಓ, ಆದರೆ ಈಗ ಆತ ನಿಮ್ಮ ಆಶ್ರಯವನ್ನು ಬೇಡುತ್ತಾ ಇದ್ದಾನೆ. ಆಶ್ರಯ ಬೇಕಂತೆಯ? ಹೌದು, ಈಗ ಆತ ಎಲ್ಲಿದ್ದಾನೆ ಮಗ? ನಿಮ್ಮ ಅಪ್ಪಣೆಗಾಗಿ ಹೊರಗಡೆ ಕಾಯುತ್ತಾ ಇದ್ದಾನೆ. ಮಗನೇ ಕುಮಾರ, ಅಪ್ಪಾಜಿ, ಹೊರಗೆ ಹೋಗಿ ಆತನನ್ನು ಒಳಗೆ ಬರುವುದಕ್ಕೆ ಹೇಳು. ನಾನು ಆತನಲ್ಲಿ ಮಾತಾಡ್ತೇನೆ. ಅಣ್ಣಪ್ಪ, ಒಡೆಯರೇ. ಒಡೆಯರ ಅಪ್ಪಣೆಯಾಗಿದೆ, ಒಳಗೆ ಬರಬೇಕಂತೆ. ಸರಿ. ಒಡೆಯ, ಓ, ವಂದಿಸಿಕೊಂಡಿದ್ದೇನೆ. ದೇವರು ಒಳ್ಳೆಯದು ಮಾಡಲಿಯಪ್ಪ. ಏನು ನಿನ್ನ ಹೆಸರು? ಅಣ್ಣಪ್ಪ ಎನ್ನುವ ಹಾಗೆ. ಅಣ್ಣಪ್ಪ. ಹೌದು ಆಶ್ರಯ ಬೇಡಿದವನು ನೀನೆಯ? ಹೌದು. ಒಳ್ಳೆಯದಪ್ಪ. ಈ ಬೀಡಿನಲ್ಲಿ ಅದೆಷ್ಟೋ ಆಳುಗಳು ದುಡಿಯುತ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನೀನು ಕೂಡ ನಿನ್ನದೇ ಮದ ಎಂಬುದಾಗಿ ತಿಳಿದು ದುಡಿಯುತ್ತಾ ಇರಪ್ಪ. ದುಡಿಯುತ್ತಾ ಇರು. ಅಮ್ಮ, ಕೆಮ್ಮು. ಒಡೆಯರಿಗೆ ಅನಾರೋಗ್ಯ ಉಂಟಾಗಿ ಎಷ್ಟು ವರ್ಷಗಳಾಯಿತು? ಅಣ್ಣಪ್ಪ, ನನಗೀಗ 16 ವರ್ಷ. ಇಂದಿನವರೆಗೂ ನನ್ನ ತಂದೆಯವರು ಮಂಚಕ್ಕೆ ಮಂಚವಾಗಿ ಇದ್ದಾರಣ್ಣಪ್ಪ. ಔಷಧಿ ಮಾಡಿಸಲಿಲ್ಲವೇ? ಮಾಡಿಸಿದ್ದೇನೆ. ಮಂತ್ರವಾದಿಗಳನ್ನು ಕರೆಸಬೇಕಿತ್ತು. ಆ ಪ್ರಯತ್ನವನ್ನು ಮುಗಿಸಿದ್ದೇನೆ. ದೇವರಿಗೆ ಹರಿಕೆ ಹೊತ್ತುಕೊಳ್ಳಬೇಕಿತ್ತು. ದೇವರಿಗೆ ಹರಿಕೆಯನ್ನು ಹೊತ್ತಿದೆಯೇ ಹೊರತು ಯಾವ ಪ್ರಯೋಜನವಾಗಲಿಲ್ಲ ಅಣ್ಣಪ್ಪ. ಅಮ್ಮ, ಅಂದ ಹಾಗೆ ನಾನೊಂದು
ಔಷಧಿಯನ್ನು ಕೊಡಲೇ? ನೀನು ಪಂಡಿತನಿ. ನಾನೇನು ಪಂಡಿತನಲ್ಲ. ದಾರಿಯಲ್ಲಿ ಬರುತ್ತಿರುವಾಗ ಮರದ ಬೇರು ಮರದ ಚಿಗುರನ್ನು ಕಂಡಾಕ್ಷಣ ಅದನ್ನು ಜೋಳಿಗೆಯಲ್ಲಿ ತುಂಬಿಸಿಕೊಳ್ಳುವಂತಹ ಒಂದು ಹವ್ಯಾಸ ಅಷ್ಟೇ. ಒಳ್ಳೆ ಗುಣ ಕೊಡಣ್ಣಪ್ಪ, ಕೊಡು. ಯಾಕೆ ಅನುಮಾನ? ಅಣ್ಣಪ್ಪ, ಅದೆಷ್ಟು ವರ್ಷದಿಂದ ಔಷಧವನ್ನು ಕೊಡ್ತಾ ಇದ್ದೀನಿ, ಯಾವ ಪ್ರಯೋಜನವಾದದ್ದಿಲ್ಲ. ರೂಢಿಯಲ್ಲೊಂದು ಮಾತಿದೆಯಪ್ಪ, ಔಷಧಿಗಿಂತ ಕೊಡುವವರ ಕೈಗುಣದಲ್ಲಿ ರೋಗ ವಾಸಿಯಾಗುತ್ತದೆ ಅಂತ. ಹೌದಮ್ಮ, ನೀನೇ ಕೊಡಣ್ಣಪ್ಪ. ಕೊಡಬಹುದಿತ್ತು, ಆದ್ರೆ ಒಡೆಯರ ಒಪ್ಪಿಗೆ ಬೇಕಲ್ಲ. ನಾನು ಕೇಳುತ್ತೇನೆ ಸ್ವಾಮಿ, ಏನೇ ಅಣ್ಣಪ್ಪ ನಿಮಗೆ ಔಷಧವನ್ನು ಕೊಡ್ತಾನಂತೆ. ನನಗೆ ಔಷಧಿಯ ಬೇಡ ಅಮ್ಮ, ಬೇಡ. ಯಾಕೆ ಬೇಡ? ಔಷಧಿ ಕುಡಿದು ಕುಡಿದು ನಾನು ಔಷಧಿಯ ಗುಡಾಣವೇ ಆಗಿದ್ದೇನೆ. ನನ್ನನ್ನು ಈಗ ಪರೀಕ್ಷೆಗೊಳಪಡಿಸಿದರೆ ನನ್ನ ಶರೀರದಲ್ಲಿ ರಕ್ತ ಸಿಕ್ಲಿಕ್ಕಿಲ್ಲ, ಮತ್ತೆ ಔಷಧಿಯೇ ಹರಿದಾಡ್ತಾ ಇರಬಹುದು. ಹಾಗಾಗಿ ಔಷಧಿ ಒಂದು ಬೇಡವೇ ಬೇಡ. ದೇವರೇ, ಓ ಅಣ್ಣಪ್ಪನಿಗೊಂದು ಸೇವೆಗಾದ್ರೆ ಅವಕಾಶ. ಅದು ಹೌದು, ಸೇವೆಗೆ ಬಂದವರಿಗೆ ಅವಕಾಶ ಇಲ್ಲ ಅಂತ ಆಗುವುದು ಬೇಡ. ಅಣ್ಣಪ್ಪನ ಮನಸ್ಸಿಗೆ ಯಾಕೆ ಬೇಸರವನ್ನುಂಟು ಮಾಡುದು? ಅವನ ಸೇವೆ ನಡೀಲಿ ಅಂತೆ. ಒಡೆಯ, ಓ ನಿಮಗೇನಾಗುತ್ತಾ ಇದೆ? ಏನಾಗುತ್ತದೆ ಅಂತ ಹೇಳುದಪ್ಪ? ಎಲ್ಲ ರೋಗಗಳು ನನ್ನನ್ನೇ ಅಂಟಿಕೊಂಡಿದ್ದಾವೆ ನೋಡು. ತಲೆನೋವು, ಸೊಂಟ ನೋವು, ಗಂಟು ನೋವು, ದಮ್ಮು, ಕೆಮ್ಮು, ವಾತ, ಪಿತ್ತ, ಕಫ. ಎಲ್ಲಾ ರೋಗಗಳು ಕ್ಷಣ ಮಾತ್ರದಲ್ಲಿ ವಾಸಿಯಾಗ್ತದೆ, ಧೈರ್ಯ ಮಾಡಿಕೊಳ್ಳಿ. ನನಗೆ ವಿಶ್ವಾಸ ಇಲ್ಲ. ಈ ಮೊದಲು ಬಂದವರೆಲ್ಲ ಇದನ್ನೇ ಹೇಳಿದ್ದು. ನಾನು ಮಂಚದಿಂದ ಹೇಳಲಿಲ್ಲ. ಏನಾಗುದಿಲ್ಲ. ನೀನು ಏನು ಮಾಡ್ತಾ ಇದ್ಯಾ? ಸೊಪ್ಪು ಹಾಕ್ತಾ ಇದ್ದೇನೆ. ಮೊದಲು ಬಂದವರು ನನಗೆ ಸೊಪ್ಪು ಹಾಕ್ಲಿಲ್ಲ. ಇನ್ನು ಸ್ವಲ್ಪ ಕುಡಿಯುವುದಕ್ಕುಂಟು. ಕುಡಿಲಿಕ್ಕುಂಟ? ಹೌದು. ನನಗೆ ಬೇಟುವೆ ಬೇಡ. ಯಾಕೆ ಬೇಡ ಬೇಡ ಅಂತ ಹೇಳಬಾರ್ದು. ಈ ಮೊದಲು ಬಂದವರೆಲ್ಲ ಒತ್ತಾಯ ಪೂರ್ವಕವಾಗಿ ಕುಡಿಸಿದ್ದಲ್ಲದೆ ನಾನಾಗಿಯೇ ಕುಡಿದುದಿಲ್ಲ. ಹೌದಾ? ಈಗ ನೀನು ಕುಡಿಸ್ತಿದ್ದಾದ್ರೆ ನಾನು ಎಷ್ಟು ಅಂತ ಕುಡಿಯುವುದು? ಸ್ವಾಮಿ, ಎಷ್ಟು ಸಲ ಕುಡಿಸಿದ್ದಾರೆ ನಿಮಗೆ? ದಿವಸಕ್ಕೆ 3 ಹೊತ್ತು ಕೊಡ್ತಿದ್ರು. ಹೌದಾ? ಇದು 3 ಹೊತ್ತು ಕುಡಿಯುವುದಕ್ಕಿಲ್ಲ, ಮತ್ತೆ ಒಂದೇ ಸಲ ಕುಡಿಯುವುದು. ಸರಿಯಾದೀತು, ನಿಮ್ಮ ಅನುಭವಕ್ಕೆ ಬರ್ತದೆ. ಹೌದೇ? ಬೇಡ, ಅದು ಕಹಿ ಉಂಟಲ್ಲ. ಔಷಧಿ ಮತ್ತೆ ಕಹಿ ಇಲ್ಲದೆ ಇರ್ತದೆ. ನನಗೆ ಒಬ್ಬರು ಸಿಹಿ ಕೊಡ್ಲೇ ಇಲ್ಲ. ಹೌದಾ? ನನಗೆ ಬೇಡ. ಔಷಧಿ ಕುಡಿಯುವಾಗ ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಒಮ್ಮೆ ಮಾತ್ರ ಕುಡಿಯುವುದು. ಕಹಿ ಉಂಟಲ್ಲ ಅಮ್ಮು. ನೀವು ಹಠ ಮಾಡಿ ನಿನಗೆ ಏನು ಗೊತ್ತು? ನಾನೆಲ್ಲ ಕುಡಿಯುವುದು. ನಿಮ್ಮ ನೋವು ಅನುಭವಿಸುವುದು ನಾನಲ್ವಾ? ಕಹಿ ಕಹಿ ಏನಾಗುತ್ತೆ? ಕಹಿ ಉಂಟೆ. ಮೆತ್ತಗೆ ಅಮ್ಮ, ಎಲ್ಲಿದ್ದೆ? ಇಲ್ಲೇ ಇದ್ದೇನೆ. ನನ್ನನ್ನು ನೋಡಿದೆಯಾ? ಆಯ್ತು. ಔಷಧಿ ಕುಡಿದದ್ದೇ ಕುಡಿದದ್ದು. ಏನಾಗ್ತದೆ? ನನ್ನ ಕೈ ಕಾಲುಗಳಿಗೆ ಹೊಸ ಚೈತನ್ಯ ಮೂಡಿ ಬರುತ್ತಾ ಇದೆ. ವಿಘ್ನೇಶ್ವರ, ನರನಾಡಿಗಳೆಲ್ಲ ನೆಟ್ಟಗಾಗುತ್ತಾ ಇದೆ. ಸ್ವಾಮಿ, ನನಗೆ ಎದ್ದು ಕುಳಿತುಕೊಳ್ಳುವ ಆಸೆಯೂ ಆಗುತ್ತಾ ಇದೆ. ಮುನ್ನ ಬಸರ ಯಾಕೆ? ಹಾಗಿದ್ರೆ ನಾನು ಗುಣಮುಖನಾಗುತ್ತಾ ಇದ್ದೇನೆ. ಅಪ್ಪ, ಬೇಡ. ಹೇ ಚಂದ್ರನಾಥ, ಏನು ಆಶ್ಚರ್ಯವಿದು, ನೀವಾಗಿ ಎದ್ದು ಕುಳಿತಿದ್ದೀರಿ. ಅಮ್ಮ, ನೀನು ಎಬ್ಬಿಸಲಿಲ್ವೇ? ನನಗೂ ಆಶ್ಚರ್ಯವಾಗುತ್ತಾ ಇದೆ. ಇಷ್ಟರವರೆಗೆ ನಿನ್ನ ಆಧಾರವಿಲ್ಲದೆ ನಾನು ಈ ರೀತಿಯಾಗಿ ಕುಳಿತುಕೊಂಡದಿದೆ. ಈಗ ನಾನೇ ಕುಳಿತುಕೊಳ್ತೇನೆ ಅಂತ ಆದ್ರೆ ಈ ಔಷಧಿ ಫಲಿಸಿತು ಅಂತ ಕಾಣ್ತದೆ. ಅಮ್ಮ, ನನ್ನ ತಲೆಯ ಪೇಟ ಎಲ್ಲಿ ಉಂಟೆ? ಇಲ್ಲೇ ತೆಗೆದಿರಿಸಿದ್ದೀರಿ ನೋಡಿ. ಇಲ್ಲ ಇದೆಯಾ? ಇದೆ. ಇದು ನೋಡು. ಸರಿ ಆಯ್ತೆ? ಸರಿಯಾಗಿ ಅದಿರ್ಲಿ, ನನಗೆ ಔಷಧಿ ಕೊಟ್ಟವನು ಯಾರು? ಎಲ್ಲಿದ್ದಾನವ? ನೋಡಿ. ಇಲ್ಲಿದ್ದೇನೆ ಸ್ವಾಮಿ. ನಾನು ಯಾರಪ್ಪ? ನಾನೇ. ಯಾಕೆ ಸ್ವಾಮಿ ಆ ರೀತಿ ನೋಡ್ತಾ ಇದ್ದೀರಿ? ನನಗೆ ಔಷಧಿ ಕೊಟ್ಟವನು ನೀನೇ. ನಾನೇ. ನಿನ್ನ ಹೆಸರು ಅಣ್ಣಪ್ಪನೇ. ನೀನು ಸಾಮಾನ್ಯ ಅಣ್ಣಪ್ಪನಲ್ವಪ್ಪ.
ನೀನು ಸ್ವಾಮಿ ಅಣ್ಣಪ್ಪ ದೇವಣ್ಣಪ್ಪ ನೀನು ಮಾನವನಾದಂತಹ ನನ್ನನ್ನು ದೇವರ ಮಟ್ಟಕ್ಕೆ ಯಾಕೆ ಸ್ವಾಮಿ ಏರಿಸ್ತಾ ಇದ್ದೀರಿ? ಇಲ್ಲದೆ ಹೋದ್ರೆ ಈ ಮೊದಲು ಬಂದು ಅದೆಷ್ಟೋ ಮಂದಿ ನನಗೆ ಔಷಧಿಯನ್ನು ಕುಡಿಸಿದ್ದಾರೆ. ನನ್ನ ರೋಗ ವಾಸಿಯಾಗಿರ್ಲಿಲ್ಲ. ಈಗ ತಾನೇ ಬಂದು ಸ್ವಲ್ಪ ಮಾತ್ರ ಔಷಧಿಯಿಂದ ಈ ರೀತಿಯಾಗಿ ನಾನು ಚೇತರಿಸಿಕೊಂಡಿದ್ದೇನೆ ಅಂತ ಆದ್ರೆ ನೀನು ಸ್ವಾಮಿ ಅಣ್ಣಪ್ಪನೇ ಹೌದಪ್ಪ. ನೀವು ಮಾಡಿದಂತಹ ದಾನ ಧರ್ಮಗಳೇ ನಿಮ್ಮನ್ನು ಕಾಪಾಡಿದೆ. ಅದಷ್ಟೇ. ಅಮ್ಮು, ನಮ್ಮ ಆಳುಗಳೆಲ್ಲ ಎಲ್ಲಿ ಹೋಗಿದ್ದಾರೆ? ಅವರವರ ಕೆಲಸಕ್ಕೆ ಹೋಗಿದ್ದಾರೆ. ನಮ್ಮ ಹೊಲ ತೋಟ ಎಲ್ಲ ಹೇಗಿದೆ ಅಮ್ಮು? ಎಲ್ಲ ಚೆನ್ನಾಗಿದೆ. ಹಾಗಿದ್ರೆ ಒಮ್ಮೆ ಹೊಲದ ಕಡೆಗೆ ಹೋಗಿ ಆಳುಗಳಲ್ಲಿ ಮಾತಾಡಿ ಬರಬೇಕು ಅಂತ ಆಸೆ ಆಗಿದೆ. ನಾವು ಹೋಗಿ ಬರೋಣವೇ? ಓ, ಈಗ ತಾನೇ ಚೇತರಿಸಿಕೊಂಡವರನ್ನೇ. ಹೌದು. ಅವರನ್ನು ನೋಡಬೇಕು, ಅವರಲ್ಲಿ ಮಾತಾಡಬೇಕು ಅಂತಾದ್ರೆ ಅವರನ್ನೇ ಬರಿಸೋಣ. ಅದು ಸರಿಯಲ್ಲ ಅಮ್ಮು. ಯಾಕೆ? ಯಜಮಾನನ ಮೇಲೆ ಆಳುಗಳಿಗೆ ಭಕ್ತಿ ಗೌರವ ಹುಟ್ಟಬೇಕು ಅಂತ ಆದ್ರೆ ಯಜಮಾನನೇ ಆಳುಗಳಿದ್ದಲ್ಲಿಗೂ ಹೋಗಿ ಮಾತಾಡಿಸಿಕೊಂಡು ಬರಬೇಕು. ಅವರನ್ನು ಕರೆಸಿ ಮಾತಾಡಿಸುವುದಲ್ಲ. ಹಾಗಾಗಿ ನಾವೇ ಒಮ್ಮೆ ಹೋಗಿ ಬರುವ. ಸ್ವಾಮಿ, ಓ, ಹೋಗುವುದೇ ಬೇಡ ಅಂತ ನನ್ನ ಮಾತಿನ ಅರ್ಥವಲ್ಲ. ಮತ್ತೇನೆ? ಒಂದೆರಡು ದಿವಸ ಕಳೆಯಿರಿ. ಒಂದೆರಡು ದಿವಸ ಅಲ್ಲ ಅಮ್ಮು, ನನಗೆ ಈಗಲೇ ಹೋಗಬೇಕು. ದೇವರೇ, ಓ, ಯಾಕೆ ನನ್ನ ಮಾತುಗಳು ನಿಮಗೆ ಪಥ್ಯವಾಗುವುದಿಲ್ಲ ಹೇಳಿ? ಅಮ್ಮು, ನನ್ನ ಭಾವನೆ ನಿನಗೆ ಯಾಕೆ ಅರ್ಥ ಆಗುವುದಿಲ್ಲ ಹೇಳು? ಹೋಗಲೇಬೇಕು ನನಗೆ. ನನಗೆ ಹೋಗಲೇಬೇಕು. ನಾನು ಕಳುಹಿಸಿದ್ರೆ ತಾನೇ ಹೋಗುವುದು. ನೀನು ಕಳುಹಿಸುವುದು ಬೇಡ. ನಾನು ಅಣ್ಣಪ್ಪನ ಜೊತೆಯಲ್ಲಿ ಹೋಗಿ ಬರ್ತೇನೆ. ಆಕ್ಷೇಪಿಸಬೇಡಿ, ಅವರ ಜೊತೆಯಾಗಿ ನಾನು ಹೋಗ್ತೇನೆ. ಅಣ್ಣಪ್ಪ ಇರುವಾಗ ನಮಗೆ ಭಯ ಉಂಟೆ. ಅಣ್ಣಪ್ಪ, ಇನ್ನು ಮುಂದೆ ನೀನು ಎಲ್ಲೂ ಹೋಗಬಾರದಪ್ಪ. ಈ ಬೀಡಿನಲ್ಲಿ ನನ್ನ ಜೊತೆಯಲ್ಲೇ ಇರಬೇಕಪ್ಪ. ಆದೀತು. ಇವತ್ತೇ ಹೋಗ್ಬೇಕಾ? ಇವತ್ತೇ ಅಲ್ಲ, ಈಗಲೇ ಹೊರಡುದೇ. ಮೊದಲು ಬಸದಿಗೆ ಹೋಗೋಣ, ಮತ್ತೆ ತೋಟಕ್ಕೆ ಹೋಗುವ. ಅದು ಸರಿಯಮ್ಮ. ಬಸದಿಗೆ ಹೋಗಿ ಚಂದ್ರನಾಥನ ದರ್ಶನವನ್ನು ಮಾಡದೆ ಅದೆಷ್ಟೋ ವರುಷಗಳು ಕಳೆದು ಹೋಯಿತು. ಅಲ್ಲದೆ ಮೊದಲು ದೇವರ ದರ್ಶನ ಆಗಬೇಕು. ಅಲ್ಲಿಗೆ ಹೋಗುವುದರ ಮೊದಲು ನನ್ನ ಸ್ನಾನ ಆಗಬೇಡವೇ? ನನ್ನ ಸ್ನಾನದ ವಸ್ತ್ರ ಎಲ್ಲಿದೆ? ಸಿದ್ಧಪಡಿಸಿದೆ. ಇಲ್ಲೇ ನೋಡಿ, ಇಲ್ಲೇ ಇದೆ. ಇಲ್ಲೇ ಇದೆಯಾ? ನಾನು ಬೇಗ ಹೋಗಿ ಸ್ನಾನ ಮಾಡಿ ಬರ್ತೇನೆ. ಆಮೇಲೆ ಬಸದಿಗೆ ಹೋಗೋಣವಂತೆ. ಅಣ್ಣಪ್ಪ, ಬಸದಿಗೆ ಹೋಗಿ ಚಂದ್ರನಾಥನ ದರ್ಶನವಾಗಬೇಕು. ನಾನು ಬೇಗ ಸ್ನಾನ ಮಾಡಿ ಬರ್ತೇನೆ. ಆಮೇಲೆ ನಾವೆಲ್ಲರೂ ಜೊತೆಯಾಗಿ ಹೋಗೋಣವಂತೆ. ಜಾಗ್ರತೆ. ಸ್ವಲ್ಪ ಹಿಡ್ಕೊಳ್ಳೆ. ನಡೆಯದೆ ಇಷ್ಟು ವರ್ಷ ಆಯ್ತು. ದೇವರ ಮೇಲೆ ಭಾರ ಹಾಕಿ ಗಟ್ಟಿ ಹಿಡ್ಕೋ. ಗಟ್ಟಿ ಹಿಡ್ಕೊಂಡಿದ್ದೇನೆ. ನನ್ನ ಕಷ್ಟ ನಿನಗೆ ಗೊತ್ತಾಗುದಿಲ್ಲ. ನಿಮಗೆ ಯಾಕೆ ಭಯ? ನಾನಿಲ್ವಾ? ಚಂದ್ರನಾಥ ಅರಹಂತ ದೇವನೇ, ಕೈ ಬಿಟ್ಟೆ. ನೋಡು ಮಗನೇ, ನಿನ್ನ ಅಪ್ಪಾಜಿ ನಮ್ಮೆ ನೋಡು. ಚಂದ್ರನಾಥ ಸ್ವಾಮಿ, ಅರಹಂತ ದೇವನೇ, ಅಣ್ಣಪ್ಪ, ನಿನ್ನನ್ನು ಯಾವ ರೀತಿ ಕೊಂಡಾಡಬೇಕು ಎಂದು ಅರ್ಥವಾಗುವುದಿಲ್ವಪ್ಪ. ನೀನು ಸಾಮಾನ್ಯ ಅಣ್ಣಪ್ಪನಲ್ಲ. ನನ್ನ ಮನೆಯನ್ನು ಮನವನ್ನು ಬೆಳಗುವುದಕ್ಕೆ ಬಂದ ಸ್ವಾಮಿ ಅಣ್ಣಪ್ಪ, ದೇವಣ್ಣಪ್ಪ ನೀನು. ಎಲ್ಲವೂ ದೇವರ ದಯೆ. ಬನ್ನಿ ಸ್ವಾಮಿ, ಈ ದಾರಿ ನೆನಪಿದೆ ತಾನೆ ನಿಮಗೆ? ಅಣ್ಣಪ್ಪ, ದೇವರು ಕಣ್ಣು ಬಿಟ್ಟಿದ್ದಾರೆ. ನನ್ನವರ ಸ್ಥಿತಿಯನ್ನು ಮನಗಂಡಂತಹ ನಾನು ಮನನೊಂದು ಮೂಡಬೆದರೆಯ ಪಾರ್ಶ್ವರಾದ ಸ್ವಾಮಿಗೆ ನೋಟಿದ್ದೇ ಒಪ್ಪಿಸ್ತೇನೆ. ಹೀಗೆ ಹರಿಕೆ ಹೊತ್ತವಳು ಹೇಳಿದ ಹರಿಕೆಯನ್ನು ಸಕಾಲದಲ್ಲಿ ನಾವು ಸಲ್ಲಿಸಲೇಬೇಕು. ಅದಕ್ಕಾಗಿ ನಾವಿಬ್ಬರು ಹೊರಟು ನಿಂತವರು. ಯಾವಾಗ ಹೋಗ್ತೀರಿ? ಇವತ್ತೇ ಹೊರಡುವುದು. ಪೂಜೆ ನಾಳೆ ಬರುವುದು. ನಾಡಿದ್ದು. ಓಹೋ, ಏನಾಗಬೇಕು ಅಪ್ಪಣೆಯಾಗಲಿ. ನೆಲ್ಯಾಡಿ ಬೀಳಲು ಸಮಸ್ತ ಹೊಣೆಗಾರಿಕೆಯನ್ನು ನಿನ್ನ ಕೈಗೊಪ್ಪಿಸ್ತಾ ಇದ್ದೆ. ನೀವು ಹೋಗಿ ಬರುವಲ್ಲಿಯವರೆಗೆ ಇಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನನ್ನದು. ನಿಶ್ಚಿಂತರಾಗಿ ಹೋಗಿ ಬನ್ನಿ. ಆಗಲಪ್ಪ. ಆತ್ಮೀಯ
ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ನಮ್ಮ ವಿಜ್ಞಾಪನೆ, ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಭಗವದ್ ಭಕ್ತರಿಗೆ ಇಂದಿನ ಸೇವಾಕರ್ತರ ಪರವಾಗಿಯೂ ಮಂಡಳಿಯ ಪರವಾಗಿಯೂ ಅನಂತ ಧನ್ಯವಾದಗಳು. ಮತ್ತು ಸೇರಿದಂತೆ ಕಲಾಭಿಮಾನಿಗಳಿಗೂ ಇಂದಿನ ಸೇವಾಕರ್ತರಾದ ಶ್ರೀಮತಿ ದೀಪಾ, ಶ್ರೀ ಅರುಣ್ ಕುಮಾರ್ ಶೆಟ್ಟಿ ಮತ್ತು ಮನೆಯವರಿಗೂ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿ ಮಹಾಗಣಪತಿಯು ಆಯು, ಆರೋಗ್ಯ, ಭಾಗ್ಯ, ಸುಖ, ಸಂಪದ ಹಾಗೂ ಸಕಲ ಇಷ್ಟಾರ್ಥಗಳನ್ನು ಭಗವಂತನು ನೆರವೇರಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ, ನಾಳೆಯ ದಿನ ನಾವು ತ್ರಾಸಿ ಸಮೀಪ ಮೌವಾಡಿ ಎಂಬಲ್ಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಎಂಬ ಕಥಾಭಾಗವು ನಾವು ಆಡಿಕೊಳ್ಳಲಿಕ್ಕಿದ್ದೇವೆ. ಅದಲ್ಲದೆ ಜನವರಿ ತಿಂಗಳ 6ನೇ ತಾರೀಕು ಕೆದೂರು ಶಾನಾಡಿ ಶ್ರೀ ಗಣಪತಿ ದೇವಸ್ಥಾನದ ವಠಾರದಲ್ಲಿ ಶ್ರೀಮತಿ ನಿಶ್ಚಿತ ಗೌತಮ್ ಹೆಗಡೆ ಇವರ ಸೇವಾ ಬಾಪ್ತು ವೇದೋದ್ಧರಣ ಶ್ರೀನಿವಾಸ ಕಲ್ಯಾಣ ಎಂಬ ಕಥಾಭಾಗವು ನಾವು ಆಡಿಕೊಳ್ಳಲಿಕ್ಕಿದ್ದೇವೆ. ಜನವರಿ ತಿಂಗಳ 23ನೇ ತಾರೀಕು ಮಲ್ಯಾಡಿ ಮಹಾದೇವಿ ನಂದಿಕೇಶ್ವರ ದೇವಸ್ಥಾನ ಎದುರಿನ ಗದ್ದೆಯಲ್ಲಿ ಶ್ರೀಮತಿ ಮತ್ತು ಶ್ರೀ ಶಿವರಾಮ್ ಶೆಟ್ಟಿ ಮತ್ತು ಸಹೋದರರು ಇವರ ಸೇವಾ ಬಾಪ್ತು ಅತಿ ನೂತನವಾದ ಕಥಾಭಾಗ ನಾವು ಆಡಿಕೊಳ್ಳಲಿಕ್ಕಿದ್ದೇವೆ. ಫೆಬ್ರವರಿ ತಿಂಗಳ 2ನೇ ತಾರೀಕು ಬೀಜಾಡಿ ಅನಂತ ಪದ್ಮ ಮನೆಯ ವಠಾರದಲ್ಲಿ ಶ್ರೀಮತಿ ಪದ್ಮಾವತಿ ಅನಂತಯ್ಯ ಗಾಣಿಗ ಇವರ ಮತ್ತು ಮಕ್ಕಳ ಹರಿಕೆಯ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿಕೊಳ್ಳಲಿಕ್ಕಿದ್ದೇವೆ. ಮಾರ್ಚ್ ತಿಂಗಳ 31ನೇ ತಾರೀಕು ಬೀಜಾಡಿ ಕೆಳಬದದ ಎದುರಿನ ಗದ್ದೆಯಲ್ಲಿ ನಾಗಮಂಡಲ ವರ್ಧೋತ್ಸವದ ಬಾಪ್ತು ಶ್ರೀಮತಿ ಜಾನಕಿ ರಾಮಚಂದ್ರ ಮತ್ತು ಮಕ್ಕಳು ಮೊಮ್ಮಕ್ಕಳು ಇವರ ಸೇವಾ ಬಾಪ್ತು ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಎಂಬ ಕಥಾಭಾಗವನ್ನು ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹಾಗೂ ಇಲ್ಲಿ ಹತ್ತಿರದಲ್ಲಿ ಆದ ಎಲ್ಲಾ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಮುಂದಿನ ಕಥಾ ಪ್ರಾರಂಭಕ್ಕೆ ಅನುಮತಿಯನ್ನು ನೀಡುತ್ತಾ ಇದ್ದೇವೆ. ನಮಸ್ತೆ. ಯಕ್ಷಗಾನ ಬಂಧನಲ್ಲಿ ಮೀಯಲು ಗೋವಿಂದ ದೀಕ್ಷಿತ, ಬಂಧನಲ್ಲಿ ಮೀಯಲು ಗೋವಿಂದ ದೀಕ್ಷಿತ, ನಿಂದು ದಡದಿ ಸುತ್ತ ನೋಡೆ, ನಿಂದು ದಡದಿ ಸುತ್ತ ನೋಡೆ, ಸದಿಯ ಕಾಣುತ್ತ ಸತಿಯ ಕಾಣುತ್ತ ಸತಿಯ ಸುಂದರಾಗಿ ಇವಳದಾರು ತಿಳಿವೆ ನಿಂತ, ಸುಂದರಾಗಿ ಇವಳದಾರು ತಿಳಿವೆ ನಿನ್ನುತ್ತ, ಬಂತು ಬಳಿಗ ಕೇಳಿದ ನಸುನಗೆಯ ಸೂಸುತ್ತ, ನಸುನಗೆಯ ಸೂಸುತ್ತ, ನಸುನಗೆಯ ಜಯಿಸುತ್ತ, ನದಿಯ ತೀರಾನೆ ಕಾಯುತ್ತಿರುವೆ ಬೇಳು, ಯಾರ ಕಾಯುತ್ತಿರುವೆ ಬೇಳು, ನಿಲುತ ದೂರಲಿ ನೀ ನಿಲುತ ದೂರಲಿ, ಯಾರ ಯಾರ ಕಾಯುತ್ತಿರುವೆ ಬೇಳು, ಊರೊಳೆಲ್ಲೂ ಕಂಡುದಿಲ್ಲ ಊರೊಳೆಲ್ಲೂ ಕಂಡುದಿಲ್ಲ ನಿನ್ನ ಮೊದಲಲ್ಲಿ, ಯಾರು ಪಡೆದ ತುಳುಗು ಉದದಲ್ಲಿ, ಯಾರು
ಧ್ವಜಾರಿಯ ಪಟ್ಟದಾಣೆ ಸಿಂಹ ಕಟಿ ಜಲುವಿನ ಗಣಿ ಲಲನೆಯರ ಸೀಮಂತ ಮಣಿ. ಯಾರು ಅಂತ? ನಾನು ಯಾರಾದ್ರೂ ನಿಮಗೇನು ಅಂತ? ನೀನು ಯಾರಾದ್ರೂ ನನಗೆ ಆದೀತು. ಓಯ್ ಹಾ, ಎಂತದಾದಿತ್ತು? ಹಾ, ಓ ಎಂತದಾದಿತ್ತು ಎಂತದ್ದು? ಆದಿತ್ತಂದ್ರೆ ವಿಪರೀತ ಅರ್ಥ ಆಗ್ತದೆ. ಮತ್ತೆ ಆದಿತ್ತಂದ್ರೆ? ಆದಿತ್ತಂದ್ರೆ ಹಾ, ಮಾತಾಡ್ಲಿಕ್ಕೆ ಆದಿತ್ತು. ಮಾತಾಡ್ಲಿಕ್ಕ? ಹಾಗೆಲ್ಲ ಮತ್ತೆ ಎಷ್ಟು ಬೇಕಾದ್ರೂ ಮಾತಾಡಿ, ತೊಂದ್ರೆ ಇಲ್ಲ. ಅಪ್ಪ ಹಾ, ಮಾತಾಡ್ಬೋದಲ್ಲ? ಮಾತಾಡ್ಬೋದು. ಸ್ವಲ್ಪ ಧೈರ್ಯ ಬಂತು. ಹಾ, ಅದಲ್ಲ ಹಾ, ಅಡ್ಡಿಲ್ಲ. ಯಾವ್ದು ಅಡ್ಡಿಲ್ಲ? ಚಂದ ಇದೆಯಲ್ಲ ಅಂತ. ಚಂದ ಇದೆಯಲ್ಲ ಅಂತ. ಏನು ಚಂದ ಇರಬಾರ್ದಾ? ಇರ್ಬೇಕಪ್ಪ. ಹಾ. ಹೆಣ್ಣು ಮಕ್ಕಳು ಈ ಪ್ರಾಯಕ್ಕೆ ಬರುವಾಗ ಚಂದವೇ ಇರ್ಬೇಕು. ಅಲ್ಲ, ಚಂದ ಅಂದ್ರೆ ಎಷ್ಟು ಚಂದ ಅಂತ ಬೇಕಲ್ಲ? ಹೇಳುವುದಾ? ಹೇಳಿ. ರಂಭೆಯ ಹಾಗೆ ಇದ್ದೀಯಲ್ಲ. ಭಟ್ರೆ, ಹಾ. ನೀವು ರಂಬೆ ನೋಡಿದ್ದೀರಾ? ಅಲ್ಲ, ನೀವು ರಂಬೆ ನೋಡಿದ್ದೀರಾ ಅಂತ. ಅಯ್ಯೋ, ರಂಬೆ ಅಂತೆ. ರಂಭೆಯನ್ನು ನಾನು ನೋಡುವುದಾ? ಮತ್ತೆ ನಾನು ಇರುವುದು ಇಲ್ಲಿ ಭೂಮಿಯಲ್ಲಿ. ಹೌದು. ರಂಭೆ ಇರುವುದು ಎಲ್ಲಿ? ಮೇಲೆ ಸ್ವರ್ಗಲೋಕದಲ್ಲಿ. ಹೌದು. ನಾನಲ್ಲಿ ನೋಡ್ತೇನೆ. ಮತ್ತೆ ರಂಬೆ ಅಂತ ಹೇಳಿದ್ರಿ. ಓ, ಭವಿಷ್ಯ ಹಾ. ಹೀಗೆ. ಹಾ. ಹೋದ ವರ್ಷ ಹೋದ ವರ್ಷ ನನ್ನ ಅಪ್ಪಯ್ಯ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ. ಅಪ್ಪಯ್ಯ ಹೋದ್ರ? ಸ್ವರ್ಗಕ್ಕೆ ಹೋಗಿದ್ದಾರೆ. ಅಪ್ಪಯ್ಯ ಹೋದ್ರ? ಹೋಗಿ ಆಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಏಯ್, ಅವರ ವರ್ಷಾಂತಿಕ ಮುಗಿದು ಹೋಯ್ತು ಮೊನ್ನೆ. ಮುಗೀತಾ? ನೀನು ಈಗಲ ಶಾಂತಿ ಶಾಂತಿ ಅಂತ ಹೇಳುದು. ನಾವೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ನೀನು ಬಿಡು. ಹೋಗಿದ್ದಾರಲ್ಲ, ಅವರು ಬಹುಶಃ ಈ ಹೊತ್ತಿಗೆ ಅಲ್ಲಿ ರಂಬೆಯನ್ನು ನೋಡ್ತಾ ಇರ್ಬೇಕು. ನಿಮ್ಮ ಅಪ್ಪಯ್ಯಲ್ಲಿ ರಂಬೆ ನೋಡ್ತಾ ಇದ್ದಾರೆ. ನಾನಿಲ್ಲಿ ನಿನ್ನನ್ನು ನೋಡ್ತಾ ಇದ್ದೇನೆ. ನೀವೆಂತ ನನ್ನನ್ನು ನೋಡುದು? ನಿನ್ನನ್ನು ನೋಡ್ತಾ ಮಾತಾಡ್ತಾ ಇದ್ದೇನೆ. ಹಾಗೆ. ಇದು ಯಾವುದು? ಅದು ಅದು ಅದಲ್ಲ ಇದು ಅಲ್ಲ. ನಿನ್ನನ್ನು ನೋಡ್ತಾ ಇದ್ದ ಹಾಗೆ ಇದ್ದ ಹಾಗೆ. ಏನಾಯ್ತು? ನೋಡ್ತಾ ಇದ್ದ ಹಾಗೆ ಹೊರಟದ್ದೆ ಅಲ್ವಾ? ಮತ್ತೆ ನಾನಾದ್ರೂ ಹೋದೇನು. ಆದ್ರೆ ಇಂತಹ ಒಂದು ಸಂದರ್ಭ ಸಿಕ್ಕಿತು ಅಂತ ಆದ್ರೆ ರಾತ್ರಿ ಹಗಲು ಅನ್ನ ನೀರು ಬಿಟ್ಟು ಕಾಯುವ ಜನ ಎಷ್ಟು ಬೇಕು? ಆ ಜನರ ಹಾಗೆ ನೀವಲ್ಲ ಸ್ವಾಮಿ. ಅಲ್ಲಲ್ಲ, ನಿಮ್ಮದು ಯೋಗ್ಯತೆ ದೊಡ್ಡದು. ಹಾಗೆಲ್ಲ ಹೇಳಿದ್ದು. ಮತ್ತೇನು? ನೋಡ್ತಾ ಇದ್ದ ಹಾಗೆ ಹಾಗೆ ನಾನು ಯೋಚಿಸಿದ್ದು ಹೀಗೆ. ಹೇಗೆ? ಈ ಊರಲ್ಲಿ ಇದು ಮೊದಲು ಇಲ್ಲೆಲ್ಲಾದ್ರೂ ನೋಡಿದ್ದೇನೋ? ಸುಳ್ಳೆಲ್ಲ ನೋಡಿದ್ದೀರಾ? ಒಂದು ವೇಳೆ ನೋಡಿರುತ್ತಿದ್ರೆ ನಾ ಬಿಡ್ತಿದ್ದನು. ಮತ್ತೆ ಹಾಗೆಲ್ಲ ವಿಪರೀತ ತಿಳ್ಕೊಳ್ಳಿಕ್ಕಿಲ್ಲ. ಅಂದ್ರೆ ಬಿಡ್ತಿದ್ದೀರ ಅಂದ್ರೆ ಎಂತದಪ್ಪ? ಮಾತಾಡಿಸದೆ ಇರ್ತಿದ್ರ? ಆಶೀರ್ವಾದ ಮಾಡದೆ ಇರುತ್ತಿದ್ದೀರಿ. ಮತ್ತೆ ನನ್ನ ಕ್ರಮ ಹಾಗಲ್ವ? ಹೌದೌದು. ನೋಡಿದ ಕೂಡಲೇ ಮಾತಾಡಿಸ್ಬೇಕಪ್ಪ. ಯಾಕೆ ನಮ್ಮ ಹೇಗಿದ್ದಿ ಹಾಗ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಬೇಕು ಅಲ್ವಾ? ಹೌದೌದು. ಹೀಗೊಂದು ಮಾತನಾಡಿಸುವ ಕ್ರಮ ಉಂಟು. ಹಾಗೆ ಎಷ್ಟು ರೀತಿಯಾಗಿ ಮಸ್ತಕದ ಪುಟಗಳನ್ನು ಬಿಡಿಸಿ ಬಿಡಿಸಿ ನೋಡ್ತಾ ಇದ್ದೇನೆ. ನೋಡಿದ್ರು ಪುಟಗಳೆಲ್ಲ ಬರಿದಾಗುತ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಪಟ ಮಾತ್ರ ಎದುರು ಬರ್ತಾ ಇಲ್ಲ. ಅದು ಬರುವುದೂ ಇಲ್ಲ. ಇಲ್ಲಲ್ಲ? ಹೇಗೆ ನನ್ನ ತರ್ಕ ಹೇಗೆ? ನಿಮ್ ತಲೆ ಮೇಲೆ ಕೊಡ್ಬೇಕು ಅಲ್ವಾ? ತಲೆಗೆ ಕೊಡ್ಬೇಕು ಅಲ್ಲ? ಹಾಗಾದ್ರೆ ಈ ಊರಿಗೆ ನಿಮ್ ತೀರಾ ಹೊಸ ಬಳೆ ಅಲ್ವಾ? ಹೊಸ ಬಳ್ಳಿ. ಆದ್ದರಿಂದಲೇ ಈಗ ನಾನು ದಿಟ್ಟ ಮಾಡಿ ಹೇಳ್ತಾ ಇದ್ದೇನೆ. ಏನು? ನೀನು ಯಾರೇ? ಪುನಃ ರಾಗ. ಅಲ್ಲ, ನೀನು ಯಾರು? ಯಾರು? ನಿನ್ನ ಅಮ್ಮ ಎಲ್ಲಿ? ಅಮ್ಮ. ಅಬ್ಬ್ಯ. ಅಬ್ಬ್ಯ ಅಂದ್ರೆ ಅಮ್ಮ ಅಮ್ಮ ಹೆತ್ತಮ್ಮ. ಹೆತ್ತಮ್ಮ. ಹೆತ್ತಪ್ಪ ಎಲ್ಲಿದ್ದಾನೆ? ನಿನ್ನ ಅಪ್ಪಯ್ಯ ಎಲ್ಲಿದ್ದಾನೆ? ಅಪ್ಪಯ್ಯ. ಅಪ್ಪಯ್ಯ ಅಂತೂ ಅವರನ್ನೆಲ್ಲ ಬಿಟ್ಟು ಒಬ್ಬಳೆ ಈ ಕಡೆಗೆ ಬಂದಿದ್ಯಲ್ಲ. ನದಿಯ ತೀರ ಇದು. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಒಬ್ಬಳೆ ಸುತ್ತು ಹಾಕ್ತಾ ಇದೆಯಲ್ಲ. ಯಾರನ್ನಾದ್ರೂ ಕಾಣಲಿಕ್ಕೆ ಬಂದತ್ತ? ಅಯ್ಯೋ ದೇವ್ರೆ, ಅಂತ ಹುಡುಗಿ ನಾನು ಅಲ್ಲಪ್ಪ. ಅಲ್ಲ, ಇಲ್ಲಿ ಯಾರಾದ್ರೂ ನಿಮಗೆ ಸಂಬಂಧಿಕರಿದ್ದಾರಾ? ಇಲ್ಲಿ ಎಂತದ ಗೊತ್ತಿಲ್ಲ. ಅವರ ಮನೆಯಲ್ಲಿ 4 ದಿವಸ ಇದ್ದು ಎಲ್ಲ ಜಾತ್ರೆ ಗೀತ್ರೆ ಎಲ್ಲ ಪೂರೈಸಿಕೊಂಡು ಹೋಗುವಂತ ಬಂದದ್ದ ಹೇಗೆ? ಹಾಗೆಂತ ಇಲ್ಲ. ಹಾಗೇನಿಲ್ಲ. ಇಲ್ಲ ಇಲ್ಲ. ಆದ್ದರಿಂದ ಇದನ್ನ ಪೂರ್ಣ ವಿವರ ಬೇಕಾಗಿತ್ತು. ನನಗೆ ಹೇಳ್ತೀಯಾ? ಓಹೋ, ಇದು ಹೀಗ? ಹೌದು. ನೀನು ಯಾರಂತ ಬೇಕು? ನನ್ನನ್ನು ಕೇಳುವಂತಹ ನೀವ್ಯಾರಂತ ಗೊತ್ತಾಗ್ಲಿಲ್ಲ. ಇನ್ನೂ ಇಲ್ಲ ಗೊತ್ತಾಗಲಿಲ್ಲ? ನಾನು ಆಗ್ಲೇ ಹೇಳಿಲ್ವ, ಈ ಊರಿಗೆ ತೀರಾ ಹೊಸಬಳಾದ್ದರಿಂದಲಾಗಿ ನನ್ನ ಪರಿಚಯ ನಿನಗೆ ಇಲ್ಲ ಅಂತ ಸ್ಪಷ್ಟ ಆಯ್ತು. ಶಂಭು ದೀಕ್ಷಿತರು ಅಂತ ಇದ್ರು ನನ್ನ ಅಪ್ಪಯ್ಯ. ಅವರ ಮಗ ನಾನು. ಗೋವಿಂದ ದೀಕ್ಷಿತರು ಅಂತ ಹೇಳಿದ್ರೆ ಆ ವ್ಯಕ್ತಿ ನಾನೇ. ಓಹೋ, ನೀವು ದೀಕ್ಷಿತರು. ದೀಕ್ಷಿತರೇ? ನೀನು ಯಾರು ಸ್ವಾಮಿ? ಮಣಿವಣಿಯ ವಿಪ್ರವರ್ಯ ನಾನು ಮಾಲದೆ. ಮಣಿವಣಿಯ ವಿಪ್ರವರ್ಯ ನಾನು ಮಾಲದೆ. ನಾನು ಮಾಲದೆ.
ಮಣಿವನಯ್ಯ ವಿಪ್ರವರ್ಯ ವಿಪ್ರವರ್ಯ ನಾನು ಮಾನತೆ ನಾನು ಮಾನತೆ ಜನುಮ ವಿದ್ಯಾರ್ಯಾರೋ ತಿಳಿಯೇ ಹುಟ್ಟಿದ ಜಾತಿ ಜನುಮ ವಿದ್ಯಾರ್ಯಾರೋ ತಿಳಿಯೇ ಹುಟ್ಟಿದ ಜಾತಿ ತಿಳಿಯೇ ಹುಟ್ಟಿದ ಜಾತಿ ವಿಪ್ರವರ್ಯ ಮಣಿವೆನಯ್ಯ ಜನರು ನೀಚ ಜನುಮವೆಂದು ದೂರವಿರಿಸಲು ನೀಚ ಜನುಮವೆಂದು ದೂರವಿರಿಸಲು ಉಣಿಸು ಉಡುಗೆ ಗಳಿಸೆ ಉಣಿಸು ಉಡುಗೆ ಗಳಿಸೆ ತಿರುಗು ತಿರುವೆ ಇಳೆಯೋಳು ತಿರುಗು ತಿರುವೆ ಇಳೆಯೋಳು ತಿರುಗು ತಿರುವೆ ಇಳೆಯೋಳು ವಿಪ್ರವರ್ಯ ಮಣಿವೆನಯ್ಯ
ಜನುಮವಿದ್ದರ್ಯಾರ ತಿಳಿಯೇ ಹುಟ್ಟಿದ ಜಾತಿ ವಿಪ್ರವರಿಯ ವಿಪ್ರವರಿಯ ಏನು ಸ್ವಾಮಿ ಏನು ನನಗೆ ಮನಸ್ಸಿನ ಒಳಗೆ ಒಂದು ರೀತಿಯಾಗಿ ಭಯ ಇತ್ತು. ಯಾಕೆ ಭಯ? ನಾನೇನೋ ಮಾತಿಗೆ ಆರಂಭಿಸಿದ್ದೇನಪ್ಪ, ಆ, ಅದಕ್ಕೆ ಪ್ರತಿಯಾಗಿ ನಿನ್ನಿಂದ ಉತ್ತರವಾಗಿ ಬರ್ತದೋ ಇಲ್ವೋ ಅಂತ ಅನುಮಾನ ಇತ್ತು. ನೀವು ಈಗ ನೋಡುವಾಗ ನಿನ್ನ ಈ ನೃತ್ಯದ ಕ್ರಮವನ್ನು ಕಂಡಾಗ ನೀನು ಮಾತಾಡುವಳು ಹೌದು ಅಂತ ಗೊತ್ತಾಯ್ತು. ನೀವು ಕೇಳಿದಂತಹ ಪ್ರಶ್ನೆಗೆ ಹಾ, ನನ್ನದು ಪ್ರತಿಕ್ರಿಯೆ ಉತ್ತರ ಸರಿಯಾಗಿ ಬರ್ತದೆ. ಹಾ, ಹಾ. ಆದರೆ ಹಾ. ಉತ್ತರ ಕೇಳುವಂತಹ ನಿರೀಕ್ಷೆ ನಿಮಗಿದ್ದರು. ಓಹೋ, ಪ್ರಕೃತಿಯ ವಾತಾವರಣ ಸರಿ ಕಾಣ್ತಾ ಇಲ್ಲ ನನಗೆ, ಹೌದಾ? ಅಲ್ವಾ? ಆದ್ರೆ ಸ್ವಲ್ಪ ನಾವೇ ಸುಧಾರಿಸಿಕೊಂಡು ಹೋಗಬೇಕಷ್ಟೇ. ಅಲ್ವಾ? ಮತ್ತೆ ಸುಧಾರಣೆಯೇ ನಮಗಾಗ್ಬೇಕಲ್ಲ. ಅಲ್ವಾ? ಮತ್ತೆ ಸ್ವಾಮಿ, ಓ, ನನಗೊಂದು ಆಸೆ ಇತ್ತು, ಏನು? ಅಲ್ಲಿ ಬಂದು ನಾಟ್ಯ ಸೇವೆ ಮಾಡಬೇಕೆಂಬುದಾಗಿ. ಹೌದು. ಯಾರ್ಯಾರು ಯಾವಾಗ ಸೇವೆ ಮಾಡಬೇಕು ಅವ್ರು ಎಣಿಸಿದಾಗ ಆಗುದಿಲ್ಲ, ಹಾ, ಹಾ. ಅದಲ್ಲ ದೈವ ಚಿತ್ತವಾಗಿರುತ್ತದೆ. ಅದಕ್ಕೆ ಯೋಗ ಕೂಡಿ ಬರ್ಬೇಕು ಅಂತ ಹೇಳು. ಅಲ್ವಾ? ಇವತ್ತು ನನ್ನ ಸೇವೆ ಇಲ್ಲೇ ಆಗಬೇಕಂತಿದ್ರೆ ಅದು ಆ ದೇವರ ಒಂದು ಅನುಗ್ರಹ. ಸ್ವಾಮಿ, ಆ ದೇವರಿಗಂತೂ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾ, ಹಾ. ಒಳಗಿರುವ ದೇವರು ಬೇರೆಯಲ್ಲ, ಹೊರಗೆ ಕಾಣುವಂತಹ ದೇವರು ಬೇರೆಯಲ್ಲ. ಹಾ. ಹಾಗಾಗಿ ನನ್ನ ನಾಟ್ಯ ಸೇವೆ ಎಂಬುದು ಹಾ. ನಿಮಗೆ ಸಮರ್ಪಣೆ ಪ್ರಭು. ನನಗೆಂದೇನು ಹಾ. ಈ ಸೇವೆ ಹಾ. ಆ ಭಗವಂತನಿಗೆ ಹಾ. ಸ್ವೀಕಾರಾರ್ಹವಾಗಿದೆ. ಧನ್ಯಳ ಅವನ ಅನುಗ್ರಹಕ್ಕೆ ಪಾತ್ರನಾಗಿದ್ದಿ ಹಾ. ಅಂತ ತಿಳ್ಕೊಂಡ್ರೆ ಆಯ್ತು. ಆದಿತ್ತು. ನಿಮ್ಮನ್ನು ಕಂಡಾಗ ಗೌರವ ಭಾವನೆ ಹುಟ್ಟಿಕೊಳ್ಳುತ್ತಾ ಇದೆ. ಆಹಾ. ಹಾಗಾಗಿ ನಾನು ನಿಮಗೆ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಹೌದಾ? ಹೌದು, ನಿಮ್ಮಲ್ಲಿರುವಂತಹ ವಿಶೇಷವಾದ ಆಶೀರ್ವಾದಗಳನ್ನೆಲ್ಲ ಹ್ಮ್. ನನಗೆ ದಾರ ಎರೆಯಬೇಕು ಸ್ವಾಮಿ. ಅದು ಒಳ್ಳೆಯ ಕ್ರಮ. ಆ ಮತ್ತೆ ನನ್ನಲ್ಲಿರುವಂತಹ ಒಳ್ಳೆ ಮತ್ತೆ ಯಾಕೆ ಇರುವುದು? ಆ, ಎಲ್ಲ ನಿನಗೆ ಕೊಟ್ಟು ಬಿಡ್ತೇನೆ. ಅಲ್ಲ, ಯಾವುದಂತ ಬೇಕಲ್ಲ ಕೊಡುವುದು. ಅದೇ ಇದು ಆಶೀರ್ವಾದವನ್ನು ನಮೋ ನಮಃ. ಹಾಗೆ ನಮಸ್ಕಾರ ಮಾಡ್ತಾ ಇರು. ಆಶೀರ್ವಾದ ಮಾಡ್ತೇನೆ. ಆಯ್ತಾ ದೀಕ್ಷಿತರೆ? ಎಂತ ಅಷ್ಟು ಬೇಗ ಎಲ್ಲ ಆಗ್ತದ? ಆಗ್ತೀಯಾ? ಆಗಬಹುದು. ಹಾ. ಪ್ರಯತ್ನ ಬಿಟ್ರೆ ಹಾ. ಆಗಲೂಬಹುದು. ಹಾ. ದೀರ್ಘ ಸುಮಂಗಲಿ ಭವ, ಹಾ. ಕಲ್ಯಾಣ ಪ್ರಾಪ್ತಿರಸ್ತು, ಹಾ. ಶುಭಮಸ್ತು, ಹಾ. ಅಸ್ತು ಮಸ್ತು ಅಸ್ತು. ದೀಕ್ಷಿತರೆ ಎಲ್ಲ ಸರಿ. ಓಯ್. ಎಲ್ಲ ಕೊನೆಗೊಂದೆರಡು ಶಬ್ದ ಹೇಳಿದ್ರಲ್ಲ, ಹೌದು. ಎಂತದ್ದು ಅಸ್ತು ಮಸ್ತು, ಹೌದು. ಅದು ನನಗೆ ಅರ್ಥವೇ ಆಗ್ಲಿಲ್ಲ. ಇಲ್ಲ. ಆಹಾ. ಅದರ ಅರ್ಥ ನನಗಾದು ಗೊತ್ತಬೇಕಲ್ಲ. ಅಲ್ಲ, ನಿಮಗೆ ಗೊತ್ತಿಲ್ಲ ಮತ್ತೆ ನೀವು ಇಷ್ಟಿಷ್ಟುದ ಮಾತಾಡುವುದಾ? ಅಲ್ಲ, ಹಾ. ಅದೆಲ್ಲ ಈಗಿನ ಕಾಲದ ಭಾಷೆ ಅಲ್ಲ, ಮತ್ತೆ ಹಿಂದಿನ ಪ್ರಾಕೃತ ಭಾಷೆ. ಅಂದ್ರೆ ಅದಕ್ಕೆ ಅರ್ಥ ಏನು ಅಂತ ಹುಡುಕುವ ಪ್ರಯತ್ನಕ್ಕೆ ನಾವು ಹೋಗ್ಲಿಕ್ಕಿಲ್ಲ. ಹಾ. ಇಂತಹ ಸಂದರ್ಭದಲ್ಲಿ ಹಾ. ನಮಗೆ ಒಳ್ಳೇದಾಗುವಂತೆ ಹರಸಿದ್ದಾರ ಅಂತ ತಿಳ್ಕೊಂಡ್ರೆ ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಇಲ್ವಲ್ಲ. ವಿಜಯವಾಗಲಿ. ಹೌದು ಅಲ್ವಾ? ಅಂತೂ ನಿನಗೆ ಅಷ್ಟೆಲ್ಲ ಆಶೀರ್ವಾದ ಮಾಡಿದ್ದೇನೆ. ಆಶೀರ್ವಾದದ ರಾಶಿಯೇ ಸರಿ. ಅದು ಸರಿ. ಹಾ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರ್ಲಿಲ್ವಲ್ಲ. ಎಂತ ಪ್ರಶ್ನೆ ನಿಮ್ದು? ನಿನ್ನ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಬಿಟ್ಟು ಬಂದವರು? ಅಪ್ಪ ಅಪ್ಪಯ್ಯ, ನೋಡಿ ಎಲ್ಲ ಹಿಡಿದು ಹೋಗ್ತಾ ಉಂಟು. ಅದೆಲ್ಲ ಶುದ್ಧ ಬಿರುಗಾಡು ಜಾಗ ಅದು. ಆದ್ರೆ ನೀವೇ ಮಾತಾಡಿದ್ದಲ್ವಾ ಹಾಗೆ? ಆಮೇಲೆ ಅಪ್ಪಯ್ಯ ಕೇಳಿದ ಕೂಡಲೇ ಆ ರೀತಿ ಅಳುದು ಯಾಕೆ? ಕಣ್ಣು ಸುಳ್ಳು ಯಾಕೆ? ಹೇಗೆ ಪರಿಚಯ ಹೇಳುದು ಹೇಳಿ? ಹೇಳು ಮತ್ತೆ. ದೀಕ್ಷಿತ್ರೆ, ಓ ಓ ಅಪ್ಪ ದೀಕ್ಷಿತ್ರೆ, ನನ್ನ ಅಪ್ಪ, ಹೌದಾ? ನನ್ನ ಅಪ್ಪ ದೀಕ್ಷಿತ್ರೆ. ಹೌದಾ? ಅದು ಗೊತ್ತಾಯ್ತು ನನಗೆ. ನನಗೆ ಆಗ್ಲೇ ಅನುಮಾನ ಇತ್ತು ನನಗೆ. ಯಾವ್ದು ಅನುಮಾನ ನಿಮಗಿದ್ದದ್ದು? ನಿನ್ನ ಅಪ್ಪಯ್ಯ ದೀಕ್ಷಿತರೆ, ನಾವು ದೀಕ್ಷಿತರೆ. ಹಾಗೆ ಇಲ್ಲದಿದ್ರೆ ಇದೆಲ್ಲ ಇದೆಲ್ಲ ಅಲ್ವಾ? ಒಳ್ಳೆ ಮಾತಾಡ್ತೀರಿ ನೀವು. ಮತ್ತೆ ನೀವು ದೀಕ್ಷಿತ್ರ? ನಾವು ದೀಕ್ಷಿತ. ನೀವು ದೀಕ್ಷಿತ ಆದ್ಮೇಲೆ ನನ್ನ ಅಪ್ಪ ದೀಕ್ಷಿತ ಆಗ್ಬೇಕಂತ ಉಂಟಾ? ಹೇಳಿದ್ಯಲ್ಲ ಈಗ. ಅಂತ ಹೇಳಿದ್ನಲ್ಲ. ಮತ್ತೆ ನಮ್ಮ ಅಪ್ಪ ಎಲ್ಲಿ ಅವಸರ ಮಾತಾಡು ನಿಮ್ಗೆ? ಅದೆಂತಿದೆ? ಅದಲ್ಲ, ಮತ್ತೆ ನನ್ನ ಅಪ್ಪ ಅಪ್ಪ ದೀಕ್ಷಿತರಲ್ಲ, ಮತ್ತೆ ದೀಕ್ಷಿತರೇ ನನ್ನ ಅಪ್ಪಯ್ಯ ಕೈಲಾಸ. ಹಾಗೆ ಹ. ಅಪ್ಪ ಕೈಲಾಸ, ಹಾ. ಅಮ್ಮ ವೈಕುಂಠವ. ಹೇಗೆ ನೀವೆಂತ ವಿನೋದ ಮಾತಾಡುದಾ? ಅಮ್ಮನು ಇಲ್ಲ ಅಪ್ಪನಿಲ್ವ? ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅನಾಥ ಮಗುವಾಗೆ. ಏ ಹೆಂಡಿ, ಯಾಕೆ? ನೀನು ಅನಾಥೆ ಅಂತ ನೀನು ಯಾಕೆ ಗೋಗರಿಯುವುದು? ಮತ್ತೆ ಅಲ್ಲದಿದ್ರೆ ಮತ್ತೆ ನೀನು ಸಣ್ಣ ಹುಡುಗಿ ಅಲ್ಲಲ್ಲ? ಸಣ್ಣವಳಲ್ಲ, ಇಷ್ಟ ಬೆಳೆದು ಇಷ್ಟು ಎತ್ತರಕ್ಕೆ ನಿಂತಿದ್ದಿ. ಅದೌದು. ಒಂದು ಮಾತು ಹೇಳ, ಏನು? ಹೆಣ್ಣು ಮಕ್ಕಳು ಪ್ರಾಯಕ್ಕೆ ಬರುವಾಗ ಅವರ ಕಣ್ಣ ಮುಂದೆ ಅಪ್ಪನೂ ಇರಕೂಡದು, ಅಮ್ಮನೂ ಇರಕೂಡದು. ಇದ್ರೆ ಹಾ. ಅವಳ ಕಣ್ಣ ಮುಂದೆ ಎಷ್ಟು ರೀತಿಯ ಸಮಸ್ಯೆಯ ಸುರಿಮಳೆಯಲ್ಲಿ ಹಾಕಿ ಹೋಗ್ತಾರೆ ಗೊತ್ತು ನಿನಗೆ? ಅಪ್ಪ ಅಮ್ಮ ಜೀವ ಇದ್ರೆ ಹೆಣ್ಮಕ್ಳಿಗೆ ಸಮಸ್ಯೆ ಉಂಟಾ? ಉಂಟು. ಇದು ಹೇಗೆ ಸ್ವಾಮಿ? ಹಾ, ಗೊತ್ತಿಲ್ಲ ನಂಗೆ. ಹೇಳುದಾ? ಹೇಳಿ. ಒಂದಲ್ಲ, ಹಾ. ಸಾವಿರಾರು ಉಂಟು. ಈಗ ಒಂದೇ
ಎಲ್ಲ ಹೆಣ್ಮಕ್ಕಳ ಹಾಗೆ ಪಾಪ ಇವಳಿಗೊಂದು ಅಲಂಕಾರ ಮಾಡಿಕೊಳ್ಬೇಕು ಅಂತ ಒಂದು ಆಸೆ ಇರ್ತದಪ್ಪ. ಹೆಣ್ಣಾದವಳಿಗೆ ಆಸೆ ಇರ್ತದೆ. ಅದಕ್ಕಾದ್ರೆ ಬಿಡ್ತಾವ? ಏನು ಮಾಡ್ತಾರೆ? ಅವರ ಪ್ರಶ್ನೆ ಉಂಟಲ್ಲ, ಏನಂತೆ? ಏನೇ ಇದು ಒಳ್ಳೇದು. ಇಲ್ಲ ಅಲಂಕಾರ ಎಷ್ಟೊತ್ತಾಯ್ತು? ನಿನ್ನ ನಿನ್ನ ಅದಕ್ಕೆ ಕಣ್ಣಬದಿ ಅಂತ ಹಚ್ಚಿಕೊಂಡದ್ದು ತಪ್ಪು. ಇಲ್ಲೆಂತ ಹಚ್ಚಿಕೊಂಡದ್ದು? ಓ ಇದೆಂತ ಶೃಂಗಾರದಲ್ಲಿ ಜಾತ್ರೆಗೆ ತಿರುಗಾಟಕ್ಕೆ ಹೊರಟದ್ದು ನೀನು? ನಿನ್ನ ಮನೆಗೆ ಬರುವಾಗ ಅಷ್ಟು ತಡ ಮಾಡಿ ಬಂದದ್ದು ಯಾಕೆ? ಯಾರ ಮನೆಗಪ್ಪ ನಾನು? ಯಾರ ಹತ್ರ ಮಾತಾಡ್ತಾ ನೀನು ಅಷ್ಟು ಹೊತ್ತು ಕಳೆದದ್ದು? ಎಷ್ಟೊತ್ತಿಗಾದ್ರೂ ಎದ್ದು ಹೋಗುವುದು, ಎಷ್ಟೊತ್ತಿಗಾದ್ರೂ ಬಂದು ಸೇರಿಕೊಳ್ಳುವುದು. ಇವತ್ತು ಎಲ್ಲ ಹೊರಟು ನಿಂತಿದ್ದಾಳೆ. ಯಾರು? ಅದಕ್ಕೆ ಇದೆಲ್ಲ ವ್ಯವಸ್ಥೆಯಲ್ಲಿ ಹೊರಟದ್ದು. ಅದೆಲ್ಲ ಆಗ್ಲಿಕ್ಕಿಲ್ಲ. ಜಾತ್ರೆ ಗೀತ್ರೆ ನೋಡಬೇಡ, ಆಟ ಗೀಟಕ್ಕೆ ಹೋಗಲು ಬೇಡ. ಊಟ ಮಾಡಿ ಹಾಯಾಗಿ ಒಳಗೆ ಮಲ್ಕ ಹೋಗಿ ಒಳಗೆ ದೀಕ್ಷಿತ್ರೆ ಎಂತದ್ದು ಎಲ್ಲ ಕೇಳ್ತೇನೆ ಎಂಬುದಾಗಿ ಹೆದರ್ಸ್ತಾ ಇರೋದು ನೀವು. ಯಾರನ್ನು ಗದರಿಸುದು ನೀವು? ನಾನು ಎಲ್ಲಿ ಒಳಗೆ ಹೋಗ್ಬೇಕು? ಎಂತ ಮಾತಾಡುದು ನೀವು? ಮತ್ತೆಂತದ್ದು? ನೀವು ನನ್ನ ಗದರಿಸ್ತಾ ಇದ್ದೀರಿ. ನಾನಲ್ಲ, ನಿನ್ನ ಅಪ್ಪ ಅಮ್ಮ ಇರುತ್ತಿದ್ರೆ ಆ ರೀತಿಯಾಗಿ ಪಾಪದ ಹೆಣ್ಣು ಮಗಳನ್ನು ಜೋರು ಮಾಡಿ 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 ಮನೆಯ ಮೂಲೆ ಪಾಲು ಮಾಡಿ ಹಾಕ್ತಾರೆ. ತಿರುಗಾಟಕ್ಕೆ ಅವಕಾಶ ಇಲ್ಲ ಅವಳಿಗೆ. ಓ ಪ್ರಸಂಗ ಹಾಗೆ. ಮತ್ತೆಂತದ್ದು? ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಎಷ್ಟು ಹೊತ್ತಿಗೆ ಬೇಕಾದ್ರೂ ತಿರುಗಾಟವನ್ನು ಮಾಡಬಹುದು. ಎಲ್ಲ ಹೆಣ್ಮಕ್ಳಿಗೆ ಹಾಗಾಗ್ತದ? ಅಂದ್ರೆ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಪ್ಪ ಅಮ್ಮ ಇರ್ತಾರೆ. ಈ ಅಪ್ಪ ಅಮ್ಮ ಇರುವಂತ ಹೆಣ್ಮಕ್ಳು ಏನ್ ಮಾಡುದು? ಆಗ ಸಮಸ್ಯೆ ಆಗ್ತದಲ್ಲ. ಒಂದೇ ಕೆಲಸ ಸರಿ ಕೇಳ್ಕೊಳ್ಬೇಕಲ್ಲ. ಒಂದೇ ಕೆಲಸ. ಅವ್ರು ಊಟ ಮಾಡಿ ಹಾಯಾಗಿ ನಿದ್ರೆ ಹೋಗಿರ್ತಾರಲ್ಲ, ಯಾರಿಗೆ ಗೊತ್ತಾಗಕೂಡದು. ದೊಡ್ಡ ಬಂಡೆ ಕಲ್ಲು ಹೊತ್ತು ಮಂಡೆಯ ಮೇಲೆ ಹಾಕಿದ್ರೆ ಅಲ್ಲಿಗೆ ಕೊಟಕ್ಕ ಅವರ ಕಥೆ ಮುಗಿಯುತ್ತದೆ. ನಾವು ತಿರುಗಾಟಕ್ಕೆ ಹೋಗ್ತಾ ಇರು. ನಮ್ಮನ್ನು ಕೇಳಲಿಕ್ಕೆ ಏನು ಉಪಾಯ ದೀಕ್ಷಿತ್ರ ನಿಮ್ದು? ದೀಕ್ಷಿತ್ರೆ ನಿಮಗೆ ಮದುವೆ ಆಗಿದೆಯಾ? ಎಷ್ಟು ಮಕ್ಕಳು? 3. ಗಂಡೆಷ್ಟು ಹೆಣ್ಣೆಷ್ಟು? 2 ಹುಡುಗಿಯರು, ಒಬ್ಬ ಹುಡುಗ. ಬಹಳ ಒಳ್ಳೇದಾಯ್ತು. ನಾನು ಈ ಮಾರ್ಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ನಿಮ್ಮ ದೊಡ್ಡ ಮಗಳು ನನ್ನ ಕಣ್ಣಿಗೆ ಕಾಣ ಸಿಕ್ಕರೆ ಅವಳಿಗೆ ಒಂದು ಉಪಾಯ ಹೇಳಿಕೊಡ್ತೇನೆ. ನಿನ್ನಪ್ಪಯ್ಯ ಊಟ ಮಾಡಿ ಹಾಯಾಗಿ ಮಲಗಿರುವಂತಹ ಸಂದರ್ಭ ಇಷ್ಟು ದೊಡ್ಡ ಕಲ್ಲು ಹಾಕಿ ಅಪ್ಪನ ಕೊಂದು ಹಾಕುತ್ತಾನೆ. ದೀಕ್ಷಿತ ಅವತಾರ ಮುಗಿತು, ಮೊಂಡುಕ ಅವತಾರ ಪ್ರಾರಂಭ ಆಯ್ತು. ಈಗ ಎಂತ ತಲೆ ಮೇಲೆ ಕಲ್ಬಿತ್ತ ನಿಮಗೆ? ನೀನೆಂತ ಸರಿಗೆ ತಿರುಗುವಾಣ ಹೋಗಿ ಕೊಟ್ಟಂತ? ಅಲ್ಲ ಪಾಪ ಬೇರೆಯವರಪ್ಪ ಅಮ್ಮ ಜೀವ ಅಲ್ಲ, ಇವ್ರಿಗೆ ಜೀವ ಉಂಟು. ಅಯ್ಯ, ನಾನು ಯಾಕೆ ಹೇಳಿ ಅಂತ ಗೊತ್ತುಂಟ ನನಗೆ? ಸ್ವಾಮಿ, ಹೆಣ್ಣಿಗೆ ಒಂದು ಭಾವನೆ ಉಂಟು ಅಂತ ಅರ್ಥ ಮಾಡಿಕೊಳ್ಳಿಕ್ಕಿಲ್ಲ. ಆಕೆ ನಿಂತದಕ್ಕೂ, ಕುಳಿತದಕ್ಕೂ, ಉಂಡದಕ್ಕೂ, ಹೋದಕ್ಕೂ, ಬಂದದಕ್ಕೂ ಇಲ್ಲ ಸಲ ನಾನಾ ರೀತಿಯ ತಪ್ಪು ಕಲ್ಪನೆ ಮಾಡಿಕೊಂಡು ಪ್ರಶ್ನೆ ಮಾಡುವ ಮೂಟ ತಾಯಿ ತಂದೆಯವರು, ಲೋಕಜ್ಞಾನ ಇಲ್ಲದೇ ಇರುವವರು. ಅಂಥವ್ರು ಇರುವುದಕ್ಕಿಂತ ಇಲ್ಲದಿರು ಸಾಯುವುದೇ ಒಳ್ಳೆ. ಯಾರ್ಯಾರ ಸುದ್ದಿ ನಮ್ಗೆ ಯಾಕೆ ಸ್ವಾಮಿ? ನೀನು ಕೇಳಿದ್ರೆ ಹೇಳ್ತೇನೆ ನಾನು. ಬಿಟ್ನಲ್ಲ ಬಿಡೋ. ನಿನ್ನ ಹೆಸರೇನು? ಮಾಲ್ತಿ. ಮಾಲ್ತಿ. ನಿನ್ನ ಹೆಸರು ಕೇಳಿದ್ದು ಮಾಲ್ತಿ. ಅಯ್ಯೋ ಅವರೆಲ್ಲ ಕರೆಯಲಿ ಹಾಗೆ ಮಾಲ್ತಿ 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 ಮಾಲ್ತಿ. ಮಾಹಿತಿ ಮಾಹಿತಿ ಹಾಗೆಲ್ಲ ಅದು. ಮತ್ತೆ ಹೇಗೆ ನಿನ್ನ ಹೆಸರು ಹಾಗೆ ಕರೆಯುವುದು ಅವರು ನಂಗೆ ಗೊತ್ತಾಯ್ತು. ಯಾಕೆ? ಹೊಟ್ಟೆಗಿಚ್ಚು. ಯಾರಿಗೆ? ಅಲ್ಲಿ ಹೋಗಕ್ಕಿಲ್ಲ, ಅಲ್ಲಿ ಹೋಗಕ್ಕಿಲ್ಲ. ಹೊಟ್ಟೆಗಿಚ್ಚು ಯಾಕೆ? ಯಾಕೆ ಗೊತ್ತಾ? ನನ್ನ ಹೆಸರಿಗಿಂತ ಒಳ್ಳೆ ಹೆಸರು ಅವಳಿಗೆ ಉಂಟಲ್ಲ, ಅವಳ ಹೆಸರು ಒಳ್ಳೆ ಹೆಸರು ಅಂತ ಹಾಳು ಮಾಡಿ ಕರ್ತ ಅಭ್ಯಾಸ ಅವರಿಗೆಲ್ಲ. ಓ ಹಾಗೆ. ಮತ್ತೆ ಹೊಟ್ಟೆಗಿಚ್ಚು ಬಿಡುದಿಲ್ಲ ಅದು. ಯಾರು ಏನೇ ಕರೆಯಲಿ ಶಂಕದಿಂದ ಬಂದರೆ ಅದು ತೀರ್ಥ. ಅಂದ್ರೆ ದೇವರ ನುಡಿಯೇ ಅಭಯವಾಕ್ಯ. ನಾನು ಹೇಳ್ಬೇಕಲ್ಲ? ನೀವು ಹೇಳಬೇಕು. ನಿನ್ನ ಹೆಸರು ಅವರು ಕರೆಯುವ ಆ ರೀತಿಯಾಗಿ ಇಲ್ಲ, ಅದು ಹೀಗುಂಟು. ಹೇಗುಂಟು? ನಿನ್ನ ಹೆಸರು ಮಾಲತಿ. ಮಾಲತಿ. ಓ ಮಾಲತಿ. ಓ ದೀಕ್ಷಿತರೇ, ಯೌವನದ ಹೊಳೆಯಲ್ಲಿ ತೇಲುತ್ತೀ. ಈಗ ಸ್ವಲ್ಪ 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 ನನ್ನ ಕಡೆಗೆ ವಾಲುತ್ತೀ. ನಾನು ಮೆಲ್ಲ 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 ಓಡುತ್ತೀ. ಮುಂದೆ ಹೋದ್ರೆ ಕೆಳಗೆ ಬಿಡ್ತೀನಿ. ಜಾಗ್ರತೆ ಮಾಡುತ್ತೀ. ಅಲ್ಲ, ನೀನು ತಿರುಗಾಡ್ತಾ ಇಲ್ಲಿಗೆ ಯಾಕೆ ಬಂದದ್ದು? ನಿರ್ಗತಿಗಳಂತ ನಾನು ಮನೆ ಇಲ್ಲ, ಯಾರಿಲ್ಲ, ಅದಕ್ಕಾಗಿ ಆಶ್ರಯವನ್ನು ಹುಡುಕುತ್ತಾ ಬಂದವಳಿದ್ದೇನೆ. ನೀನು ನಿರ್ಗತಿ ಕಳ? ಹೌದು ಸ್ವಾಮಿ. ಏನಿಲ್ಲ. ಹೌದಾ? ಹೌದು. ಹಾಗಾದ್ರೊಂದು ಮಾತು ಉಂಟು ನಮ್ದು. ಏನು? ಅದರೊಂದು ಮಾತ ಕೇಳು ಇಂದು ಯೋಗಕ್ಕೆ, ಕಾದಲೆ ನೀನಾಗಬೇಕು ಎನ್ನ ಭೋಗಕ್ಕೆ. ಭೂತಿ ವಿಜನ ಸೇರಿ ಪಡೆಯುತ್ತಿದ್ರ ಭೋಗವ, ಮೋದಲಿವರೆ ಕಳೆದ ನಿನ್ನ ದುರಿತ ಯೋಗವ. ಅಳತಾ ಇದೆಯಲ್ಲ, ಬೇರೆ ದಾರಿ ಇಲ್ಲ ಪ್ರಭು. ಎಳವೆಯಲ್ಲಿ ನಿನ್ನ ಹಿರಿಯರನ್ನೆಲ್ಲ ಕಳ್ಕೊಂಡವಳು ನೀವು. ಎಲ್ಲಿಗೆ ಹೋದ್ರೂ ಕೂಡ ಯಾರೊಬ್ಬರ ನಿನ್ನ ಸಮಸ್ಯೆ ಅಂತ ವಿಚಾರಿಸುವುದಕ್ಕೆ ಬಳಿಗೆ ಬರುವುದಿಲ್ಲ. ಇಲ್ಲ, ಎಲ್ಲ ದೂರ 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 ಇರಿಸಿದ್ದಾರೆ ಎನ್ನುವುದನ್ನು ಯೋಚಿಸಿ ನೀನು ಯಾಕೆ ಕಂಬನಿಗರಿಯಬೇಕು ಹೇಳು? ಮತ್ತೆ ಜೀವನ ಅಂದ್ರೆ ಹಾಗೆ, ದುರ್ಯೋಗ ಶುಭಯೋಗ ಅದು ಬರುವಂತಹದ್ದೇ. ಈವರೆಗೆ ನೀನು ಕ್ರಮಿಸಿ ಇಲ್ಲಿಯವರೆಗೆ ಬಂದು ಮುಟ್ಟಿದ್ದು ನಿನ್ನ ಬಾಳಿನಲ್ಲಿ ಬಂದಿರುವಂತಹ ದುರ್ಯೋಗದ ದಿನಗಳು ಅದೆಲ್ಲ ಮುಗಿದು ಹೋಯಿತು. ಶುಭಯೋಗ ಈಗಲೀಗ ಕೂಡಿ ಬರ್ತಾ ಉಂಟು. ಅದು ಹೇಗೆ? ಅದು ನಾನು ಕಾಣಸಿಕ್ಕಿದ್ದು. ನಿಮ್ಮನ್ನು ಕಂಡಾಗ ಸಾಕ್ಷಾತ್ ಸೋಮನಾಥನನ್ನು ಕಂಡಂತಹ ಅನುಭವ ನನ್ನ ಪಾಲಿಗಾಯಿತು. ಅಲ್ಲಿಗೆ ಬಾ. ಮತ್ತೆ ಎಲ್ಲಿ ಬರ್ಬೇಕು? ಅಲ್ಲಿಗೆ
ವಿಷಯದ ದಾರಿಗೆ ವಿಷಯದ ದಾರಿಗೆ ದೇವರ ಬಳಿಯಲ್ಲಿ ಹೋಗಿ ನಿನ್ನ ಕಷ್ಟವನ್ನು ಹೇಳಿಕೊ. ಇಂದು ಪರಿಹಾರ ಮಾಡ್ತಾನೆ, ನಾಳೆ ಪರಿಹಾರ ಮಾಡಿ ಅಂತ ವರ್ಷಾನುಗಟ್ಲೆ ಕಾಯ್ಬೇಕಾಗ್ತದೆ. ಆ ಸ್ವಾಮಿಗೆ ಇನ್ನು ನಿನ್ನ ಕಷ್ಟ ಇರುವಂತ ಇನ್ನೂ ಅರ್ಥ ಆಗ್ಲಿಲ್ಲ. ಇಲ್ಲ ದೇವ್ರೆ, ನನಗೆ ಆಗಲೇ ಗೊತ್ತಾಗಿದೆ. ನಿಮಗೆ ಅರ್ಥ ಆಯ್ತಾ? ಕಾಣುವಂತಹ ಲೋಕದಲ್ಲಿ ಕಾಣದ ದೇವರ ಕೈವಾಡ ಎಂಬುದಾಗಿ ಹೇಳುತ್ತಾರೆ. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವಂತಹ ದೇವರು ಅಂತ ಹೇಳಿದ್ರೆ ನಿಮ್ಮಂತಹ ಶ್ರೇಷ್ಠ ವರ್ಗದ ಬ್ರಾಹ್ಮಣರೇ ಸ್ವಾಮಿ. ಮಾತಿಗೆ ಅಂದ್ರೆ ಮಾತು ಅಲ್ವೇ? ಆಗಬೇಕು. ವರ್ಣನ ಬ್ರಾಹ್ಮಣ ಗುರು ಅಂತ ಹೇಳಿದ್ದಾರೆ. ಕಷ್ಟ ಬಂದಾಗ ರಕ್ಷಣೆ ಮಾಡೋದಕ್ಕೆ ನೀವೇ ಬೇಕಲ್ಲ. ಆದ್ದರಿಂದ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಯ್ತು ಅಂತ ತಿಳ್ಕೊ. ಧನ್ಯಳಾದೆ. ಈ ಕ್ಷಣದಿಂದ ನಿನ್ನ ಜೀವನದಲ್ಲಿ ಹೊಸ ರೀತಿಯ ಬದಲಾವಣೆ, ದೇವರ ಅನುಗ್ರಹ. ಅದು ಹೇಗೆ? ಸ್ವರ್ಗಲೋಕದ ಮಹಾರಾಣಿಯಾಗಿ ಚೆನ್ನಾಗಿ ನಾನು ನೋಡಿಕೊಡ್ತೇನೆ. ನಿನಗೆ ಇರುವುದಕ್ಕೆ ವ್ಯವಸ್ಥಿತವಂತಹ ಒಂದು ಮನೆ ಆಗಬೇಕು ಸ್ವಾಮಿ. ಮನೆ ಒಂದು ಕನಸು ಅದೇ ನಂದು. ಮಾತ್ರ ಅಲ್ಲ, ಇಲ್ಲಿಗೆ ಬಾ. ನಿನಗೆ ವಸ್ತ್ರ ಎಷ್ಟು ಬೇಕು? ವಸ್ತ್ರ ಇದು ಒಂದೇ ಇರು ನೋಡಿ, ಇದನ್ನೇ ಹಾಕೋದು ಯಾವಾಗಲೂ. ಇದನ್ನೇ ಎಲ್ಲಿಂದ ಸಿಕ್ಕಿತಬಹುದು? ಅದಲ್ಲ ಕಟ್ಟಿದ್ದಲ್ಲ, ಇದು ಬೇರೆ, ಅದು ಬೇರೆ. ಅಂತೂ ಬೇಕಾದಂತಹ ವಸ್ತ್ರಾಭರಣ ನಾನು ಒದಗಿಸ್ತೇನೆ. ನಿನಗೆ ಊಟ ಬೇಕಲ್ಲ? ಊಟ ಆಗ್ಲಿಲ್ಲ, ಈಗ ಕರ್ಕೊಂಡೋಗಿ ಊಟ. ಅಲ್ಲಿ ಜನ ಕೇಳಿದ್ರೆ ಎಲ್ಲ ಮುಗಿದಾಯ್ತು. ಅಲ್ಲಿ ಹೋಗಿ ಇಲ್ಲಿ ಉಂಟಲ್ಲ, ಅಲ್ಲಿ ಎಷ್ಟು ಬೇಕು ನಿನಗೆ ಎಲ್ಲ ವ್ಯವಸ್ಥೆ ನಾನು ಒದಗಿಸಿಕೊಡ್ತೇನೆ. ಆ ಬಳಿಕ ನಿನ್ನನ್ನು ಯಾರೋ ಎಂದು ನಾನು ತಿಳಿಯುವುದಿಲ್ಲ. ನೀನು ನನ್ನವಳು. ಹೇಳ್ತುಂಟು ಕಿವಿ ಸರಿಯಾಗಿ. ನಿಮ್ಮವಳೆಂತದ್ದು? ಉಳಿದವರು ಪ್ರಶ್ನೆ ಮಾಡಕೂಡದಲ್ಲ, ನಮ್ಮವರೇ ಅಂತ ತಿಳ್ಕೊಂಡು ಉಳಿದವರಿಗೆ ಉತ್ತರ ಕೊಡ್ಲಿಕ್ಕೆ ಒಂದು ದಾರಿ ಆಗಿದ್ದಾನೆ. ಅದಕ್ಕಾಗಿ ನೀನೊಂದು ಮನಸ್ಸು ಮಾಡು, ನನ್ನ ಒಂದು ಮಾತು ಕೇಳು. 1,000 ಮಾತು ಕೇಳ್ತೇನೆ. 1,000 ಅದು ಮತ್ತೆ ಕೇಳಿದಾಯ್ತು. ಈಗ ಒಂದು ನಿರ್ಣಯಕ್ಕೆ ಬರಬೇಕು. ನೀನು ನನ್ನೊಂದಿಗೆ ನನ್ನ ಹೆಂಡತಿ ಹಾಗೆ ಬದುಕಿ ನೀಚ ಹೆಣ್ಣಲ್ಲಿ ಈ ತರ ವ್ಯಾಮೋಹ ಏಕೆ ಹುಟ್ಟಿದಿರಿ? ಮಾತು ನಿಮಗೆ ಘನತೆ ತರುವುದಲ್ಲ ದಿಟದಲ್ಲಿ. ಹೇಳಿಕೊಳ್ಳೋದಕ್ಕೆ ಶ್ರೇಷ್ಠವಾದ ವರ್ಗದಲ್ಲಿ ಹುಟ್ಟಿಕೊಂಡಿದ್ದರೆ ಎನ್ನುವಂತಹ ಉದ್ದೇಶದಿಂದ ಗೌರವ ಭಾವನೆಯಲ್ಲಿ ಮಾತನಾಡಿದೆ. ಬಾಲೆಯೊಬ್ಬಳ ತಾಯಿಯನ್ನು ತಪ್ಪಿಸಲಿಕ್ಕೆ ಮುಂದಾಗ್ತಾ ಇದ್ರಲ್ಲ, ಇದು ನ್ಯಾಯವೇ? ಇದು ನೀತಿಯೇ? ಇದು ಸತ್ಯವೇ? ಇದು ಧರ್ಮವೇ? ನೀವೇ ಆಗ ಮಾತಾಡಿದ್ ನೀನಲ್ಲ. ಆಗ ಮಾತಾಡಿದ್ರೆ ಈಗ ಮಾತಾಡೋದು ನಾನೇ ಅಂತ ಹಾಗೆ ಆಗುದು. ಏನಾಯ್ತು? ಚಿನ್ನವ ಬೆಳ್ಳಿಯ ಕಬ್ಬಿಣವ ಅಲ್ವೇ? ಮತ್ತೆಲ್ವೇ? ನಾನು ಯಾಕೆ ಹೇಳಿದೆ ಗೊತ್ತಾ? ಯಾಕೆ? ಸಾಮಾನ್ಯರ ಕೈಗೆ ನೀನು ದೊರಕಿದ್ರೆ ನಿನ್ನ ಈ ಚಂದ ಎಲ್ಲ ಎಷ್ಟು ದಿನ ಉಳಿಸಿಕೊಂಡಾರವರು. ನಮ್ಮಂತವರ ಜೊತೆ ಸೇರು, ನಿನಗೆ ಒಳಿತಾಗ್ತದೆ. ಬಂಗಾರದ ಹೂವಿಗೆ ಪರಿಮಳ ಬಂದ ಹಾಗೆ ಆಗ್ತದೆ. ನಿನ್ನ ಜೀವನ ಉಜ್ವಲವಾಗಿರ್ತದೆ. ನಿನಗೆ ಉಜ್ವಲ ಎಲ್ಲ ವ್ಯವಸ್ಥೆಯನ್ನು ಒದಗಿಸಿಕೊಡ್ತೇನೆ. ಈಗಲೇ ತೀರ್ಮಾನಕ್ಕೆ ಬಾ. ನಾಳೆ ಮತ್ತೆ ಕಣ್ಣ ನೀರು ಹಾಕಬೇಡ. ಚಿನ್ನವನ್ನು ಮನಸ್ಸು ಮಾಡಿ ನೋಡಿ ದೀಕ್ಷಿತರೆ, ನಾನು ಸದ್ಯಕ್ಕೆ ಅದೇ ಮಾಡ್ತಾ ಇರೋದು. ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಏನು ಪಾಯ ಮಾಡಿರ್ತೇನೆ? ನನ್ನ ಸುದ್ದಿ ಬರಬೇಡಿ, ಜಾಗ್ರತೆ ಮಾಡಬೇಡಿ. ದಾರಿ ಅವರು ಇಲ್ಲಿಂದ ಹೀಗೆ ಹೋಗ್ಬೇಕು. ಅಲ್ಲಿ ಅರ್ಥ ಆಗ್ತದೆ. ನಿಮಗೆ ಅರ್ಥ ಆಗ್ತದೆ? ಮುದ್ದೆ ಸದ್ಯ ಸಮತೋಲದಿಂತು ವರ್ತಿಸೆನು ಹಿಂದೊಮ್ಮೆ ಮನ್ನಿಪುದು ಎನಲಿಗಂತವೋ. ತಪ್ಪಾಯ್ತು. ಈಗಲಾದ್ರೂ ಗೊತ್ತಾಯ್ತಾ? ನಿಮ್ಮನ್ನು ನೋಡಿದ ಕ್ಷಣ ನನ್ನ ತಪ್ಪಿನ ಅರಿವು ನನಗಾಗುತ್ತಾ ಇದೆ. ಮುನಿದು ಶಪಿಸಿದಿರಿ ಅಂತ ಆದ್ರೆ ನನ್ನ ಅಂತ್ಯ ಆಗಿಯೇ ಆಗುತ್ತದೆ.
ಇದ್ದೇನು ಪ್ರಯೋಜನ? ಹಿಂದೊಮ್ಮೆ ಎನ್ನ ತಪ್ಪು ಮನ್ನಿಪುದು. ಮನ್ನಿಸಿದ್ರೆ ನಾನು ನನ್ನನ್ನು ತಿದ್ದಿಕೊಳ್ಳುವಂತಹ ಪ್ರಯತ್ನ ಮಾಡ್ತೇನೆ. ಹಾ, ಲೋಕದ ಉದ್ದಗಲಂತಹ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆಯ ಮಾತನ್ನು ಹೇಳ್ತೇನೆ. ಏನೆಂದು? ಏನಿದ್ದರೂ ಕೂಡ ನಮ್ಮ ಬದುಕು ಧರ್ಮ ದೇವತೆಗಳು ಮೆಚ್ಚುವಂತೆ ಇರಬೇಕು ಹಾ. ಎಂದು ಹೇಳುತ್ತಾ ಹಾ. ನಾನು ಸತ್ಪಥದಲ್ಲಿ ಮುಂದುವರಿಯುತ್ತಾ ಮನ ಮಾಡ್ತೇನೆ. ನನಗೊಂದು ಅವಕಾಶ ಮಾಡಿಕೊಡಿ. ತಪ್ಪು ಮಾಡುವುದು ಸಹಜ, ತಿದ್ದಿ ಬಾಳುವವನು ಮನುಜ. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವೈಶ್ಯನಾಗು, ಶೂದ್ರನೇ ಆಗು, ಏನಾದರಾಗು, ಮೊದಲು ಮಾನವನಾಗು. ಅದಾಗುತ್ತಿಂದಾದ್ರೆ ಅವಕಾಶ ಇದೆ, ಉದ್ಧಾರವಾಗು. ಇಂಥವ ಬರುತ್ತೀರ ವಣಿಕಾರ ರತ್ನಾಕರ ಚಿಂತಿಸುತ್ತೀರ್ದನು ಮನದೇ. ಎಂತ ಸಮಯಕ್ಕೂ ಸಂವಾದವೆಂದು ಚಿಂತಿಸಿ ಕರೆದೆಂದ ಸತಿಯ ಬಡ್ಡಿ ವ್ಯವಹಾರ ಮಾಡುವ ರತ್ನಾಕರ ಶ್ರೇಷ್ಠಿ ಅಂದ್ರೆ ನಾನೇ. ಬಡ್ಡಿ ವ್ಯವಹಾರ ಮಾಡಿದ್ರಿಂದ ಇಷ್ಟು ದೊಡ್ಡ ಮನೆ, ಇಷ್ಟೆಲ್ಲ ಸಂಪತ್ತು ರೂಢಿಸಿಕೊಳ್ಳಿಕ್ಕೆ, ಅರ್ಜಿಸಿಕೊಳ್ಳಿಕ್ಕೆ ಸಾಧ್ಯ ಆಯ್ತು ನೋಡಿ. ಆಮೇಲೆ ನಮ್ಮ ಬಡ್ಡಿ ವ್ಯವಹಾರದ ಕ್ರಮ 3 ತರ ಉಂಟು. ಒಂದು ಗೇಣು ಬಡ್ಡಿ, ಮತ್ತೊಂದು ಮೊಳ ಬಡ್ಡಿ, ಮತ್ತೊಂದು ಮಾರು ಬಡ್ಡಿ. ಹೌದೌದು. ಗೇಣು ಬಡ್ಡಿ ಅಂತ ಹೇಳಿದ್ರೆ ಬೆಳಿಗ್ಗೆ ತಕೊಂಡ್ರೆ ಇಷ್ಟು ಹೊತ್ತಿಗೆ ಅಂದ್ರೆ ಮಧ್ಯಾಹ್ನದ ಒಳಗೋ ಮಧ್ಯಾಹ್ನದ ನಂತರ ಸಂಜೆಯ ಒಳಗೆ ಮುಟ್ಟಿಸಿದ್ರೆ ಅದು ಗೇಣು ಬಡ್ಡಿ. ಆಮೇಲೆ ಮೊಳ ಬಡ್ಡಿ 29 ದಿವಸಕ್ಕೆ ಕೊಡುವುದು. ಅದಕ್ಕೆ ಒಂದು ಕ್ರಯ ಬೇರೆ. 29 ದಿವಸ ಮಿಕ್ಕಿದ್ರೆ ಮತ್ತೆ ಅದಕ್ಕೆ ಹೆಚ್ಚು ಬಡ್ಡಿ ಬೀಳ್ತದೆ. ಆಮೇಲೆ ಮಾರು ಬಡ್ಡಿ, ಅದು ದೀರ್ಘಾವಧಿ ಸಾಲ. ದೀರ್ಘಾವಧಿ ಸಾಲ ಹೇಗೆ? ಪಂಚವಾರ್ಷಿಕ ಅಲ್ಲ ಅಲ್ಲ, ಪಂಚಕ್ಕೆಲ್ಲ ಕೊಡ್ಲಿಕ್ಕಿಲ್ಲ, ನಾವು ಒಂದಕ್ಕೆ 1 ವರ್ಷದ ಒಳಗೆ 11 ತಿಂಗಳು 29 ದಿವಸಕ್ಕೆ ಮರಳಿ ಕೊಡ್ಬೇಕು. 11 ತಿಂಗಳು 30 ದಿವಸ ಆಯ್ತು ಅಂತ ಆದ್ರೆ ಬಡ್ಡಿಗೆ ಬಡ್ಡಿ, ಸುಸ್ತಿ ಬಡ್ಡಿ, ಚಕ್ರ ಬಡ್ಡಿ, ಚಾವಲ ಬಡ್ಡಿ, ಇಷ್ಟೆಲ್ಲ ಬಡ್ಡಿ ತಕೊಂಡು ಅವನಿಂದ ನಾವು ಹಿಂದೆ ಪಡೆದು ಕೊಡ್ತೇವೆ. ಒಂದು ವೇಳೆ ಕೊಡದೇ ಇದ್ರೆ ಅವನ ಮನೆಯಲ್ಲಿ ಇದ್ದ ಪಾತ್ರೆ ಪಗಡ ಎಲ್ಲ ಆಳು ಕರ್ಕೊಂಡು ಹೋಗಿ ತುಂಬಿಸಿಕೊಂಡು ಬರುವುದೇ ಗಾಡಿಯಲ್ಲಿ. ಹಾಗೆ ಬಡ್ಡಿ ವ್ಯವಹಾರ ಬಿಟ್ರೆ ಬೇರೆ ಇಲ್ಲ. ಈ ಬಡ್ಡಿ ವ್ಯವಹಾರ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಸಂಪತ್ತು ಜಾಸ್ತಿ ಆಯ್ತು ನೋಡಿ. ನನಗೆ ಹೆಣ್ಣು ಕೊಡ್ಲಿಕ್ಕೆ ಬಂದ್ರು. ಈಗಲ್ಲ, ಈಗಲ್ಲಪ್ಪ, ಇದು ಬಹಳ ಹಳೆ ಕತೆ. ಹೌದೌದು, 40 ವರ್ಷದ ಮೊದಲಿನ ಕತೆ. ಆಗ ಒಂದು ಹೆಣ್ಣನ್ನ ಮದುವೆ ಆದೆ. ಮದುವೆ ಆಗಿ ಬಸುರಾಗಿ ಒಂದು ಗಂಡು ಮಗು ಹೆತ್ತಳು. ಹೆತ್ತು 3 ದಿವಸಕ್ಕೆ ಗಂಡು ಮಗುವು ಸತ್ತು ಹೋಯಿತು, ಹೆತ್ತ ಹೆಂಡತಿಯು ಸತ್ತು ಹೋದಳು. ಎಲ್ಲ ಗ್ರಾಚಾರವೇ ಅಂತ 1 ವರ್ಷ ಸುಮ್ಮನೆ ಕೂತ್ಕೊಂಡಿದ್ದೆ. ಮತ್ತೆ ನೀನು ಹೀಗೆ ಇರಬಾರ್ದು, ಒಂದು ಮದುವೆ ಆಗಬೇಕು, ಮನೆಗೆ ಒಂದು ಹೆಣ್ಣು ದಿಕ್ಕಬೇಕು ಅಂತ ಹೇಳಿ 2ನೇ ಮದುವೆ ಆದೆ. ಅವಳು ಬಸುರಿನಲ್ಲಿಯೇ ಸತ್ತು ಹೋದಳು. ಎಲ್ಲ ಗ್ರಾಚಾರವೇ. ನನಗೆ ಮದುವೆ ಆಯ್ತು, ಹೆಂಡತಿಯೇ ಇಲ್ಲಲ್ಲ. ಹೆಂಡತಿ ಬಾಳಿಸುವ ಯೋಗ ಹೆಂಡತಿ ಬಾಳಿಸುವ ಯೋಗ ಇಲ್ವಾ? ಅಲ್ಲ, ಹೆಂಡತಿಗೆ ನನ್ನ ಒಟ್ಟಿಗೆ ಬದುಕುವ ಯೋಗ ಇಲ್ಲ. ನನ್ನ ಗ್ರಾಚಾರ ಸರಿ ಉಂಟು, ನೀವು ನನ್ನ ಗ್ರಾಚಾರಕ್ಕೆ ಕೈ ಹಾಕಬೇಡಿ. ನಾನು ಸರಿ ಇದ್ದೇನೆ, ಆಗಿ ಬರುವವರು ಸರಿ ಇಲ್ಲ. ಮತ್ತೆ ಹೆಣ್ಣು ಕೊಡ್ಲಿಕ್ಕೆ ಯಾರು ಬರ್ತಾರೆ? ಕೆಲವು ವರ್ಷ ಕಳೆಯಿತು. ಒಬ್ಬನಿಗೆ ಸಾಲ ಕೊಟ್ಟದ್ದು 50,000. ನಾಳೆ ಕೊಡ್ತೇನೆ, ನಾಡಿದ್ದು ಕೊಡ್ತೇನೆ, 8 ದಿವಸಕ್ಕೆ ಕೊಡ್ತೇನೆ, 15 ದಿವಸಕ್ಕೆ ಕೊಡ್ತೇನೆ. ಕೊಡ್ಲೇ ಇಲ್ಲ. ನನಗೆ ನಾಮ ಇಕ್ಕಲಿಕ್ಕೆ ನೋಡಿದ. 1 ದಿವಸ ಹೋಗಿ ಕೂತ್ಕೊಂಡವ, ನೀನು ಹಣ ಕೊಡದೇ ಇದ್ರೆ ನಾನು ಹೋಗುದಿಲ್ಲ ಅಂತೆ. ಅಷ್ಟೊತ್ತಿಗೆ ಮನೆಯ ಅಂಗಳದಲ್ಲಿ ಕಸ ಗುಡಿಸೋ ಒಂದು ಹೆಣ್ಣು. ಅವಳು ಯಾರು ಅಂತ ಕೇಳುವಾಗ ನನ್ನ ಮಗಳು ಅಂತ ಹೇಳಿದ. ನನ್ನ 50,000ಕ್ಕೆ ಬಡ್ಡಿ ಸೇರಿಸಿ ಕೊಡ್ತೀಯಾ, ಇಲ್ಲ ನಿನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತೀಯಾ ಕೇಳಿದೆ. ಅಲ್ಲಿಗೆ ನಿಮ್ಮ ಬಡ್ಡಿ ಬುದ್ಧಿ ಜಾಗ್ರತೆ ಆಗದೆ ಅವನಿಗೆ ಎಲ್ಲ ಮದುವೆ ಮಾಡಿ ಕೊಟ್ಟ. ನನ್ನಿಂದ 38 ವರ್ಷಕ್ಕೆ ಅವಳು ಸಣ್ಣವಳು. ಅವಳಿಗೆ ಎಷ್ಟಾದ್ರೆ ನನಗೆ ಹೆಂಡತಿ ಆಯ್ತು. ಈಗ ಮದುವೆ ಆಗಿ ಸುಖದಲ್ಲಿದ್ದೇನೆ. ಇವತ್ತೊಂದು ಕೆಲಸದ ನಿಮಿತ್ತ ಹೋಗಬೇಕು. ಕೇಳ್ತೇನೆ. ಓ ಕರ್ತಂತೆ ಮತ್ತೆ ಎಂತ ಮಾಡ್ತಾ ಇದ್ದೆ? ಕೆಲಸ ಮಾಡ್ತಾ ಇದ್ದೆ ಸ್ವಾಮಿ. ನಿಮ್ದದ್ದು 3 ಹೊತ್ತು ಕೆಲಸವೇ. ಎಷ್ಟು ಚಂದವಾರಾಯ್ತು ನೀನು. ಅದಕ್ಕೆ ಮದುವೆ ಆದದಲ್ಲ ನೀವು. ಅದಕ್ಕೆ ಅಂತ ಪೂರ್ಣ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ.
ಮದುವೆ ಆದದ್ದು ಯಾಕೆ ಅಂತ ನಿನಗೆ ಗೊತ್ತುಂಟಲ್ಲ. ಚಂದ ಹೌದು, ಮುಖದ ಚಂದ ಕಾಣುವುದು ಕಣ್ಣಿನಲ್ಲಿ. ನಿನ್ನ ಕಣ್ಣಿನಲ್ಲಿ ಹೊಳಪಿಲ್ಲ ಯಾಕೆ? ಎಂತ ಬೇಸರ, ಎಂತ ಚಿನ್ನ, ಎಂತ ಮುದ್ದು. ಏನಾಯ್ತು ನಿನಗೆ? ಹೇಳ್ಬೋದಾ? ಏನ್ ನನ್ನಲ್ಲಿ ಹೇಳದೆ? ಮನದ ಹದನವನ್ನು ವದನ ಸೂಚಿಸ್ತದಂತೆ. ಹೌದು, ಚಿಂತೆ ಇರುವುದೇನೋ ಹೌದು. ಎಂತ ಚಿಂತೆ? ಅಂತ ಇಂತ ನಿನಗೇನು ಕಡಿಮೆ ಆಗಿದೆ? ಕಡಿಮೆ ಏನೂ ಆಗಿಲ್ಲ ಸ್ವಾಮಿ. ಎಲ್ಲ ಉಂಟು, ಇನ್ನೆಂತದ್ದು ಬೇಜಾರಕ್ಕೆ? ಕೆಲಸ ಮಾಡುವಾಗ್ಲೂ ಚಿಂತೆ, ಹ. ಊಟ ಮಾಡುವಾಗ್ಲೂ ಚಿಂತೆ, ಹ. ಮಲಗಿದಾಗಲೂ ಚಿಂತೆ ಸ್ವಾಮಿ. ಒಟ್ಟು ಸದಾ ಚಿಂತೆ. ಹೌದು ಯಾಕೆ? ಸ್ವಾಮಿ, ಓ. ನಾವು ಮದುವೆಯಾಗಿ ಹ. ಅದೆಷ್ಟೋ ಕಾಲವಾಯ್ತು. ಹ. ಆದರೆ ಆ ದೇವರು ಹ. ಇದುವರೆಗೂ ಸಂತಾನವನ್ನು ಅನುಗ್ರಹಿಸಿಲ್ಲ ಸ್ವಾಮಿ. ಅದೇ ಚಿಂತೆ. ಆದ್ರೆ ಸ್ವಾಮಿ, ಹ. ನಿನ್ನೆ ದಿವಸ ಹ. ಆ ಗಣೇಶ್ ಭಟ್ರು ಬಂದಿದ್ರು ಸ್ವಾಮಿ. ಬಂದು ನಾಳೆ ದಿವಸ ಹ. ಸಂತಾನ ಲಕ್ಷ್ಮಿ ವ್ರತವನ್ನು ಮಾಡಿದೆ ಅಂತಾದ್ರೆ, ಹ. ಅಷ್ಟೇ ಅಲ್ಲ 108 ಮಂದಿಗೆ ಉಣಬಡಿಸಿದೆ ಅಂತಾದ್ರೆ ಹ. ಸಂತಾನ ಪ್ರಾಪ್ತಿಯಾಗ್ತದೆ ಅಂತ ಹೇಳಿದ್ದಾರೆ. ಇವಳಿಗೆ ಇನ್ನೂ ಸಂತಾನ ಪ್ರಾಪ್ತಿ ಆಗ್ತದೆ ಅನ್ನೋ ವಿಶ್ವಾಸ ಉಂಟು. ಆದಷ್ಟು ಬೇಗ ಅದೊಂದು ವ್ರತ ಮಾಡಿಸುವ ಸ್ವಾಮಿ. ಮಾಡಿಸಿದ್ರೆ ಮಕ್ಕಳಾಗ್ತದಂತ. ಆಗ್ತದಂತೆ. ವ್ರತ ಮಾಡಿಸಿದ್ರೆ ಮಕ್ಕಳಾಗೋದಾದ್ರೆ ನಾನು ನೀನು ಯಾಕೆ? ಕರ್ಮಕ್ಕ. ದೇವರ ಅನುಗ್ರಹ ಪ್ರಾಪ್ತಿ ಆಗ್ಬೇಕಲ್ಲ ಸ್ವಾಮಿ. ದೇವರ ಅನುಗ್ರಹ ಪ್ರಾಪ್ತಿ ಆಗೋದಾದ್ರೆ ರಸ್ತೆ ಬದಿಯಲ್ಲಿ ಎಲ್ಲ ಮಕ್ಕಳಾಗ್ತಿದ್ರು. ಗಣೇಶ ಭಟ್ರು ಹೇಳಲಿಕ್ಕೆ ಅಲ್ಲಿದ್ದಾರೆ. ಗಣೇಶ ಭಟ್ರು ಅಲ್ಲಿ ಹೋದ್ರು ಅವರು. ನಾಳೆ ಕಣ್ಣಿನಲ್ಲಿ ಕಾಣ್ಲಿಕ್ಕಿಲ್ಲ. ಹುಡುಕುವಾಗ ಬೇಕಾದಾಗ ಸಿಕ್ಕದ ಭಟ್ರು ಯಾಕೆ ನಿನಗೆ? ಕರ್ಮಕ್ಕ. ಹೇಳಿದ್ರು ಬಂದು ಒಂದು ಮಾತು, ಏನು ಒಳ್ಳೆ ಮಾತು ಹೇಳಿದ್ರು. ಸಂಕಷ್ಟದಲ್ಲಿ ಇದ್ದೇವಲ್ಲ, ಮಕ್ಕಳಿಲ್ವಲ್ಲ. ಹೌದಾ? ಮಕ್ಕಳಾಗ್ತದಂತ ಆಗ್ತದಂತ ಭಟ್ರು ಹೇಳಿದ್ರಪ್ಪ. ಅದಕ್ಕೆ ಖರ್ಚಿಗೆ ಕೊಡುವುದು ಯಾರು? ನಿನ್ನ ಸಂತಾನ ಲಕ್ಷ್ಮಿ ವ್ರತಕ್ಕೆ. ನೀವು ಇದ್ದೀರಲ್ಲ ಸ್ವಾಮಿ. ಅದೆಲ್ಲ ಇಲ್ಲ, ಅದೆಲ್ಲ ಇಲ್ಲ. ಮತ್ತೆ 108 ಜನಕ್ಕೆ ಊಟ ಆಗ್ಬೇಕಂತೆ. ನೀನು ಅಪ್ಪ ಅಕ್ಕಿ ಕೊಡ್ತಾನೆ. ಕುದುರೆ, ಎಮ್ಮೆ, ದಗಣೆ, ತಿಂಡೆ, ಸಂತಾನ ಲಕ್ಷ್ಮಿ ವ್ರತ ಅದೆಲ್ಲ ನಮ್ಮಲ್ಲಿ ಬೇಡ. ನನ್ನ ಕರ್ದದ್ದು ಯಾಕೆ ಗೊತ್ತುಂಟ? ಯಾಕೆ? ಆ ವಿಷಯ ಮತ್ತೆಂತ ಅಲ್ಲ. ಮತ್ತೆ? ನಾಳೆ ನಿಮ್ಮ ಅಪ್ಪನ ಮನೆಗೆ ಹೋಗಿ ಬರ್ಬೇಕು ನೀನು. ಏನು? ನಮ್ಮ ಅಪ್ಪನ ಮನೆಗೆ? ಏ. ಬಹುತೋಷವಾಯ್ತು ನಿಮ್ಮ ಈ ನುಡಿಗೆ ಸ್ವಾಮಿ. ಎಷ್ಟು ದಿವಸ ಆಯ್ತು ಮದುವೆ ಆಗಿ, ಒಂದು ದಿವಸ ಸಹ ನನ್ನ ತಂದೆ ಮನೆಗೆ ಮುಖ ಹಾಕಿದವಳು ಅಲ್ವೇ? ಮದುವೆ ಆಗಿ 8 ವರ್ಷ ಆಯ್ತು. ಕಳಿಸಿದ್ದೇನೋ? ಕಳಿಸ್ಲೇ ಇಲ್ವಾ? ಈಗ ಇವತ್ತು ವಿಶೇಷವಾದ ಮಾತನ್ನು ಕೇಳ್ತಾ ಇದ್ದೇನೆ ಸ್ವಾಮಿ. ಹಾಗಾದ್ರೆ ತಡ ಮಾಡುದಿಲ್ಲ ಸ್ವಾಮಿ. ಈ ಸೀರೆ ಬೇಡ ಅಲ್ವಾ? ಹೊಸ ತಗೊಳ್ಳು. ಸೀರೆ ಬೇಕು. ಹೌದೌದು. ಮತ್ತೊಂದು ಆಭರಣ, ಇದೆಲ್ಲ ಸರಿ ಇಲ್ಲ. ಇನ್ನೊಂದು ಆಭರಣ, ಮತ್ತೆ ಪ್ರಯಾಣದ ಖರ್ಚಿಗೆ ಹಣದ ಅಗತ್ಯ ಇಲ್ಲ. ಎಲ್ಲ ಉಚಿತ ಆಗಿದೆ ಇವಾಗ ನಮಗೆಲ್ಲ. ನಿನ್ನ ಉಚಿತದ ಮನೆಗೆ ಬೆಂಕಿ ಹಾಕಿದ್ರು. ನಿನ್ನ ಆ ಉಚಿತಕ್ಕೆ ನಾವೆಷ್ಟು ಕರ್ತವ್ಯ ಗೊತ್ತುಂಟ ನಿನಗೆ? ನಿನಗೆ ಮೆರವಣಿಗೆ ಕಳಿಸುವುದಲ್ಲ ಇಲ್ವಾ? ನಿನ್ನಪ್ಪ 50,000 ನನ್ನಲ್ಲಿ ಸಾಲ ತಗೊಂಡದ್ದು. 50,000ಕ್ಕೆ ಬದಲಿಗೆ ನಿನ್ನನ್ನು ನನಗೆ ಮದುವೆ ಮಾಡಿಕೊಟ್ಟದ್ದು. 50,000ದ ಬಡ್ಡಿ, 50,000ಕ್ಕೆ ಆದ ಬಡ್ಡಿ 20,000. 20,000ದ ಬಡ್ಡಿ ಕೊಡ್ತೇನೆ ಅಂತ ಹೇಳಿ ಹೋದ ಮಗ 6,500 ಕೊಟ್ಟಿದ್ದಾನೆ. ಇನ್ನು 13,500 ಬಾಕಿ ಉಂಟು. ಆ 13,500 ತಕೊಂಡು ಬರ್ಲಿಕ್ಕೆ ನಿನ್ನನ್ನು ಕಳಿಸೋದು. ಒಂದೇ ಮಾತು, 28 ಮಾತಾಡೋದಿಲ್ಲ. ಆ 13,500 ನಿನ್ನ ಅಪ್ಪನ ಕೈಯಿಂದ ಹಿಡ್ಕೊಂಡು ಬಂದ್ರೆ ನಮ್ಮ ಮನೆಯಲ್ಲಿ ನಿನಗೆ ಜಾಗ. ಇಲ್ಲದಿದ್ರೆ ಶಾಶ್ವತ ನಿನ್ನ ಅಪ್ಪನ ಮನೆಯಲ್ಲಿ ಇರಬೇಕು. ಸ್ವಾಮಿ, ಎಂತಹ ಮಾತುಗಳನ್ನಾಡುವುದಕ್ಕೆ ಮುಂದಾಗ್ತಾ ಇದ್ದೀರಿ ಸ್ವಾಮಿ. ಹೆಣ್ಣಾದವಳಿಗೆ ಮದುವೆ ಆದ ನಂತರ ಗಂಡನೇ ದೇವರಾಗಿರ್ತಾರಂತೆ ಸ್ವಾಮಿ. ಗಂಡ ದೇವರಲ್ಲ, ಭೂತ. ಬಿಡೇನು ನಿಮ್ಮ ಪಾದ ಸ್ವಾಮಿ. ಬಿಡೇನು ನಿಮ್ಮ ಪಾದ. ಯಾರು ಹೇಳಿ ಕೊಟ್ಟದ್ದು ನಿನಗೆ? ನಾನೇ 3 ಕಾಸಿನವಳೆ ನನಗೆ ಬಡ್ಡಿ ಬಾಕಿ ಮಾಡಿ ನನಗೆ ತಿರುಪತಿ ನಾಮ ಹಾಕಿ ನಿನ್ನ ಅಪ್ಪ ನನ್ನನ್ನು ಮಂಗ ಮಾಡಿದ್ದು ಸಾಕು. ಈಗ ನೀರು ಬುದ್ಧಿ ಹೊತ್ತಿಗೆ ಮಾಡ್ಲಿಲ್ಲ ಸ್ವಾಮಿ. ನಾಳೆ ಬೆಳಿಗ್ಗೆ ಎದ್ದು ಅಪ್ಪ ಮಂಗ ಮಾಡ್ಲಿಲ್ಲ ಅಂದ್ರೆ ನಾನು ಮೊದಲೇ ಮಂಗನ? ಈಗ ಬುದ್ಧಿ ಹೊತ್ತಿಗೆ ಮಾತೆಲ್ಲ ಬೇಡ, ಮರ್ಯಾದೆಯಿಂದ ನಾಳೆ ಬೆಳಿಗ್ಗೆ ಇಲ್ಲಿಂದ ಹೋಗಿ ನಾನು ಹೇಳಿದ ಕೆಲಸ ಮಾಡಿಕೊಂಡು ಬರಬೇಕು. ಇಲ್ಲದಿರು ನಿನ್ನ ತವರ ಮನೆಯಲ್ಲಿ ನಿನಗೆ ಜಾಗ. ನಡಿ ಒಳಗೆ, ಒಳಗೆ ನಡಿ. ಒಳಗೆ ಸಲುಗೆ ಕೊಟ್ಟರೆ ಏನೆಲ್ಲ ಮಾಡ್ತೀರಿ? ಕೃಷಿಕರು ಪವತಾಳೆ ಬಂದಿಂದೆಂದನು ಕಾಳರಾಗುವ ಕೃಷಿಕರು ಪವತಾಳೆ
ಕಾಲ ಕಷ್ಟವು ಜಿಯ ಕಾಲ ಕಷ್ಟವು ಜಿಯ ಮನ್ನಿಸಿ ಪಾಲಿಪುದು ನೀ ಎನ್ನನು ಕೃಷಿಕ ರೂಪವ ತಾಳಿ ಬಂದಿರ ತಿಳಿದನು ನಿಧಾನಕ್ಕೆ ಮಾರಾಯ. ಅಬ್ಬ ನನಗೊಂದು ಹೃದಯ ರೋಗ ಉಂಟು. ಹೌದೇ? ಪಂಡಿತರು ಹೇಳಿದ್ದಾರೆ 2 ಸಾರಿ ಮೊದಲಾಗಿದೆ, 3ನೇ ಸಾರಿ ಆದ್ರೆ ಧೈರ್ಯ ಇಲ್ಲ ಅಂತ ಹೇಳಿ. ಹಾಗಿದ್ರೆ ಇನ್ನೊಮ್ಮೆ ಹೇಳ್ಬೇಕು. ಎಂತದ್ದು? ಸ್ವಾಮಿ ಸ್ವಾಮಿ ಮಟ್ಟದಲ್ಲಿ ಹಾಗಲ್ಲ, ಮತ್ತೆ ನಿಮ್ಮಂತ ಹಿರಿಯರನ್ನು ಗೌರವದಲ್ಲಿ ಕರೆದು ಓ ಸ್ವಾಮಿ ಎಂಬುದಾಗಿ. ಇದು ನನ್ನ ಪರಿಚಯ ಸಿಕ್ಕಿತ ನಿಮಗೆ? ಗೊತ್ತಾಗ್ಲಿಲ್ಲ. ನಾನು ಕೃಷಿಕ. ಕೃಷಿಕ ಅಂದ್ರೆ ರೈತ. ರೈತ ಅಂದ್ರೆ ಮಣ್ಣಿನ ಮಗ ನಾನು. ಮಣ್ಣಿನ ಮಗ ಅಂತ ಬಾಯಿಯಲ್ಲಿ ಹೇಳಿ ಪೇಟ ತಿರುಗುವವರಿದ್ದಾರೆ. ಅಂತ ವರ್ಗಕ್ಕೆ ಸೇರಿದವ ನಾನಲ್ಲ. ಅಲ್ವಾ? ಸರಿಯಾಗಿ ಮಣ್ಣಿನಲ್ಲಿ ದುಡಿದು ಕೃಷಿ ಮಾಡುವ ರೈತ ನಾನು. ಸ್ವರ ಎಲ್ಲಿಯೋ ಕೇಳಿದ ಉಂಟು. ನನ್ನದು ಹೌದು. ಮೊದಲು ಹೇಳಿದಾಗ ನಿನ್ನ ಹೆಸರೆಂತ? ನಂದ. ಅದೇ ನಿನ್ನ ಹೆಸರೆಂತ ಅಂತ. ನಂದ. ಪುಣ್ಯಾತ್ಮ ಕಿವಿ ಕೇಳೋದಿಲ್ವಾ ನಿನಗೆ? ಕೇಳ್ತದೆ. ನಿನ್ನ ಹೆಸರೇನು ಕೇಳಿದ್ದು? ನಂದ. ನಿನ್ನ ಕಪಾಳಕ್ಕೆ ಬಾರಿಸಿದ್ರೆ ಬಾನು ಮೂಸಬೇಕು. ನಿಮಗೆ ಏನಾಯ್ತು ಈಗ? ಯೋಗ್ಯ. ನಿಮಗೆ ಸಿಟ್ಟು ಬಂದದ್ದು ಯಾಕೆ? ಸಿಟ್ಟು ಬರದೆ ಜೀವ ಇದ್ದೇನೆ. ಏನ್ ನನ್ನನ್ನು ಮಂಗ ಮಾಡ್ತೇನೆ ನೀನು? ನಾನು ಮಾಡಬೇಕಾ? ಮಾಡದೇ ಇದ್ರು ಮಂಗನ ಅಲ್ಲ. ಹಾಗೆ ನಾನು ಯಾಕೆ ಮಾಡಬೇಕು? ಮಾಡದೇ ಇದ್ರು ಅಲ್ಲ, ನಿಮ್ಮಂತವರನ್ನು ನೀನು ಮಂಗ ಮಾಡೋದು ಅಲ್ಲ ಬುದ್ಧಿ. ನೀವು ನನ್ನಲ್ಲಿ ಕೇಳುದು ಏನು? ನಿನ್ನ ಹೆಸರೇನು ಕೇಳಿದ್ದು? ನಂದ. ನೀನೀಗ ನನ್ನ ಹೆಸರೇ ನಂದ. ಓ ದುರಾಚಾರ. ನಂದ. ಏನು? ನಿನ್ನನ್ನು ಸುಮಾರು ಸಾರಿ ನೋಡಿದ್ದೇನೆ ಮೊದಲು. ನನಗೆ ಒಂದು ಕಣ್ಣು ಮಾಯ ಆಗೋದು ಬಾರ. ಓ, ಪ್ರಾಯ ಆಯ್ತಲ್ಲ. ಯಾರಿಗೆ? ಅಲ್ಲ, ನಿಮಗೆ ಹಾಗೆ ಕಣ್ಣು ಪ್ರಾಯ. ಕೂದಲೆಲ್ಲ ಬೆಳ್ಳಗಾಗಿದೆ. ಅದು ಬಾಲನೆರೆ. ನನಗೆ ಈಗ ವರ್ಷ 26 ಅಷ್ಟೇ. 26. ಉಳಿದದ್ದು ಅದು ಬರೆಯೋನಿಗೆ ಮಂಡ್ಯ ಸಮ ಇಲ್ಲ. 62 ಬರ್ತಾ. 26. ಪರೀಕ್ಷೆ ನಾನು ನೋಡಿದ್ದೀರಾ? ನೋಡಿದ್ದೇನೆ. ನಂದ. ಹೌದು. ನಂದ್ಯಪ್ಪ. ನಿಲ್ಲು ಬಂದೆ. ಏನು ಸ್ವಾಮಿ ಬಿಡಿಸುವುದು? ಚಂದ್ರ ವಸಂತ, ಈಶ್ವರ ಗಂಗಾಧರ, ತಾರಾಕ್ಷ ಸುಬ್ರಾಯ ಹೊಳ್ಳರು. ಯಾವಾಗಿನ ಪಟ್ಟಿ ಓದುದು ಇದು? ಯಾವುದು? ನನ್ನಿಂದ ಸಾಲ ತಕೊಂಡವರ ಹೆಸರದು. ನಿಮ್ಮಿದ? ಚಂದ್ರ ವಸಂತ ಸುಬ್ರಾಯ ಹೊಳ್ಳರು ಇವರೆಲ್ಲ ಸಾಲ ತಕೊಂಡದ್ದು. ಇಲ್ಲಿ ಉಂಟು ನೋಡು. ಏನು? 5ನೇ ಸಂಖ್ಯೆಯಲ್ಲಿ ನಿನ್ನ ಹೆಸರು ಉಂಟು. ನನ್ನ ಹೆಸರು ಇಲ್ಲಿ? ಹೌದು. ಏನು ಅಂತ? ಹೆಬ್ಬಾವಿನ ಕಟ್ಟೆ ನಂದಿಯಪ್ಪನಿಗೆ 10,000. ಯಾವಾಗ? ಇಲ್ಲಿ ನೋಡು. ಹೆಬ್ಬಾವಿನ ಕಟ್ಟೆ ನಂದಿಯಪ್ಪನ ಹೆಬ್ಬೆಟ್ಟಿನ ಗುರುತಿಗೆ ಗಂಗಾಧರ ಜೋಗಿಯ ಸಹಿ. ನೋಡಿ ಇಲ್ಲಿ. ಸುಳ್ಳು ಹೇಳಿದ್ರು. ಓದು ಓದು. ನನಗೆ ಓದುವುದಕ್ಕೆ ಬರುವುದಿಲ್ಲ. ಬರುವುದಿಲ್ವ? ಇಲ್ಲ. ಒಳ್ಳೆದಾಯ್ತು, ಒಳ್ಳೆದಾಯ್ತು. ಓಹೋ, ನೀನಾ? ಈಗ ಗೊತ್ತಾಯ್ತು. ಆವತ್ತು ನೀನು 10,000 ನನ್ನಿಂದ ಸಾಲ ತಕೊಂಡು ಹೋದದ್ದು ನನಗೆ ನೆನಪೇ ಇಲ್ಲ. ಓ, ನಾನು ನಿಮ್ಮಲ್ಲಿಗೆ ಬರಲೇ ಇಲ್ಲ. ಇದಕ್ಕೆ ಹೇಳುದು ಕೊಟ್ಟವ ಕೋಡಂಗಿ ತಕೊಂಡವ ವೀರಭದ್ರ ಅಂತ. ಎಂತ ಮಾತಾಡ್ತೀಯ? ನಾನು ಸುಳ್ಳು ಬರ್ದಿಡ್ತೇನ? ನಾನು ಅಪ್ಪನಿಗೆ ಹುಟ್ಟಿದ ಮಗ. ನಾನು ಅಪ್ಪನಿಗೆ ಹುಟ್ಟಿದ್ದು. ನಾನು ಸಾಲ ಪಡ್ಕೊಳ್ಳಿಲ್ಲ. ನನ್ನ ಮಗನೇ. ಅಪ್ಪ ಯಾರೋ ನಿನ್ನಪ್ಪ? ನೀವು ಮಗನ ಅಂತ ಹೇಳಿದ್ದೀರಿ. ನಿನ್ನಂತ ಮಗ ನನಗೆ ಹುಟ್ಟಿದ ನಿನ್ನನ್ನ, ಹೆತ್ತ ಹೆಂಡತಿಯನ್ನ, ಹೆರಿಗೆ ಮಾಡಿಸಿದ ಸೂಲಗಿತ್ತಿಯನ್ನ ಒಂದೇ ಹೊಂಡಕ್ಕೆ ಹಾಕಿ ಮುಚ್ಚಿ ಹೊಡ್ತಿದ್ದ. ಅಯೋಗ್ಯ ಅಪ್ಪ ಅಪ್ಪ ಅಂತೀಯ. ಅಲ್ಲ, ಮತ್ತೆ ನೀವು
ತಕ್ಕೊಂಡದ್ದು ನಾನು ಸುಳ್ಳು ಯಾಕೆ ಒಪ್ಪಿಕೊಳ್ಳಿ? ತಕ್ಕೊಂಡಿದ್ದೇನೆ ಅಂತ ಹೇಳು. ನಾನು ತಕ್ಕೊಂಡಿದ್ದೇನೆ ಅಂತ ಹೇಳು. ತಕ್ಕೊಂಡ್ರೆ ಒಪ್ಪಿಕೊಳ್ಳೋದು. ಇಲ್ಲ, ಸೊಂಟ ತಗೊಂಡಿದ್ದೇನು? ತಕ್ಕೊಂಡಿದ್ದೆ ಅಲ್ವಾ? ಹೊಡಿಬೇಡಿ. ಹೊಡಿಗೆ ಇದ್ರೆ ಆಯ್ತು, ನಿಮ್ಮಿಂದ ಸಾಲ 10,000 ಅಲ್ಲ ಅಲ್ವಾ? ಆಯ್ತು, ಪಡ್ಕೊಂಡಿದ್ದೇನೆ. ಆಯ್ತು ಪಡ್ಕೊಂಡಿದ್ದೇನೆ. ಪಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಸಾಕು, ಒಪ್ಪಿಕೊಂಡ್ರೆ ಸಾಕು. ಆಯ್ತು, ಅದನ್ನು ಕೊಡುವುದು ಬೇಡ. ಹೇಳಿದಂತ ಸಮಯಕ್ಕೆ ತೀರಿಸಬೇಕಾದ್ದು ನನ್ನ ಕರ್ತವ್ಯವಾಗಿತ್ತು. ಆದ್ರೆ ಏನು ಮಾಡುದು ಬುದ್ಧಿ? ಏನಾಯ್ತು? ಕೃಷಿ ಕೈ ಕೊಟ್ಟ ಕಾರಣ ನಿಮ್ಮಿಂದ ಪಡ್ಕೊಂಡ ಸಾಲವು ನನಗೆ ತೀರಿಸುವುದಕ್ಕಾಗ್ಲಿಲ್ಲ. ಹಾಗಾಗಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಈ ರೈತನ ಸಾಲ ಮನ್ನಾ ಮಾಡ್ತೀರಾ? ಸರಿದು ಬೀಳ್ತಾನೆ ಬೆಳೆದು ನಾಲ್ವಡಿ ಸುತ್ತಿ ಹಿಂದಿಗೆ ಸರಿಕಲಿ ನಿನ್ನ ಉಳಿಸಿ. ಬುದ್ಧಿವಂತಿಕೆ ಅಲ್ಲ ಬೇಡ. ಸಾಲ ಮನ್ನಾ ಎಂಬ ಶಬ್ದಕ್ಕೆ ನಮ್ಮ ಶಬ್ದಕೋಶದಲ್ಲಿ ಅರ್ಥವೇ ಇಲ್ಲ. ಸಾಲ ಮನ್ನಾ ಯಾರಲ್ಲಿ ಆದ್ರೂ ಕೇಳುದನ್ನ ಸಾಲ ಮನ್ನಾ ಮಾಡುವವಲ್ಲ ನಾನು. ಮರ್ಯಾದೆ ಇರಲಿ, ನಾಳೆ ಸಂಜೆಯ ಒಳಗೆ ನೀನು ನನಗೆ ಕೊಡಬೇಕಾದ 10,000 ಬಡ್ಡಿ ಸಹಿತ ತಂದು ಕೊಟ್ರೆ ಮಗನೇ ಉಳಿತಿ. ಇಲ್ಲದಿದ್ರೆ ನಿನ್ನ ಕಾಲು ಹಿಡಿದು ನೆಲಕ್ಕೆ ಬಡಿದೇನು. ಕೀಳುಗತಿಯೊದಗಿಯುವುದು ಪಿಂದಣ ಸಾಲ ತೀರಿಸದಾದಿರು. ಪಿಂದಣ ಸಾಲ ತೀರಿಸದಾದಿರು. ಕೂಳಿಗೂ ಗತಿಯಿಲ್ಲ ಮಂದಿಸಿ ಕಾಳು ಕೊಡಿ ಸಲಗಿಲ್ಲ. ಕೀಳುಗತಿಯೊದಗಿಯುವುದು ಜಿಯ ಬುದ್ಧಿ, ಅಧಿಕಾರದಿಂದ ಗದರಿಸುವ ಹಕ್ಕು ನಿಮಗಿದೆ ಸ್ವಾಮಿ. ಯಾಕಂದ್ರೆ ನಿಮ್ಮಿಂದ 10,000 ನಾನು ಸಾಲ ಪಡ್ಕೊಂಡಿದ್ದೇನಲ್ಲ. ಹೌದಲ್ಲ? ಹೇಳಿದಂತ ಸಮಯಕ್ಕೆ ತೀರಿಸಬೇಕಾದ್ದು ನನ್ನ ಕರ್ತವ್ಯವಾಗಿತ್ತು. ಆದ್ದರಿಂದ ಕೊಡು. ಆದರೆ ಕೃಷಿ ಈ ರೀತಿಯಾಗಿ ಕೈ ಕೊಡ್ತದೆ ಎಂಬುದಾಗಿ ಭಾವಿಸಿದವನು ನಾನಲ್ಲ. ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಕೀಳುಗತಿಯೊದಗಿದುದು ಎನಗೆ, ಕೂಳಿಗೂ ಗತಿ ಇಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ, ಹಸಿವೆ ಎಂಬುದಾಗಿ ಅಳ್ತಾ ಇದ್ದಾರೆ. ಅದಕ್ಕಾಗಿ ಬುದ್ಧಿ, ನಿಮ್ಮಿಂದ ಪಡ್ಕೊಂಡ ಸಾಲವು ನಾನು ಕೊಡುವುದೇ ಇಲ್ಲ ಎಂಬುದಾಗಿ ಹೇಳುವುದಿಲ್ಲ. ಮುಂದಿನ ಬಾರಿ ಒಳ್ಳೆ ಬೆಳೆ ಬೆಳೆಸ್ತೇನೆ, ಒಳ್ಳೆ ಫಸಲು ಬಂದ್ರೆ ನಿಮ್ಮಿಂದ ಪಡ್ಕೊಂಡ ಸಾಲವು ನಾನು ಖಂಡಿತವಾಗಿಯೂ ತೀರಿಸ್ತೇನೆ. ಈಗ ಸ್ವಲ್ಪ ಸಾಲ ಕೊಡ್ತೀರಾ? ಆದ್ರೆ ಹೋದ್ರೆ ಹತ್ತಿ ಬೆಳೆದ್ರೆ ಅಜ್ಜಿಗೆ ಒಂದು ಸೀರೆ ಅಲ್ವಾ? ಏನು ಮಾಡೋದಿಲ್ಲ. ನಿನ್ನ ಬೆಳೆ ಬೆಳೆದು ಅದರಲ್ಲಿ ಸಿಕ್ಕಿದ ಧನದಿಂದ ನನ್ನ ಸಾಲ ತೀರಿಸೋದು ಈಗ ಇಲ್ಲ ಕೊಡುವುದಕ್ಕೆ. ಅದೆಲ್ಲ ಆಗೋದಿಲ್ಲ. ಇಲ್ಲ, ನನ್ನಲ್ಲಿ ಕೊಡುವುದಕ್ಕೆ. ನಿಮಗೆ ಹೀಗೆ ನಿಮಗೆ ತೆಕ್ಕೊಳ್ಳುವಾಗ ಪ್ರಜ್ಞೆ ಇರೋದಿಲ್ಲ. ತೆಕ್ಕೊಳ್ಳುವುದೇ ಸಾಲವನು ಕೊಂಬಾಗ ಪಾಲೋಗರ ಉಂಡಂತೆ, ಸಾಲಿಗನು ಬಂದೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ. ನಿಮಗೆ ಸಾಲ ತೆಕ್ಕೊಳ್ಳುವಾಗ ಒಳ್ಳೇದಾಗ್ತದೆ. ನಾನು ಸುಮ್ಮನೆ ಕೊಟ್ಟದ್ದಲ್ಲ, ಬಡ್ಡಿಯ ಆಸೆಯಿಂದ ಕೊಟ್ಟದ್ದು. ನಿನಗೆ ಮೊದಲೇ ಗೊತ್ತುಂಟ ಇಲ್ವೋ ಬಡ್ಡಿ ವ್ಯಾಪಾರಿ ಅಂತ, ವ್ಯವಹಾರ ನನ್ನದ್ದು ಅಂತ? ಅಷ್ಟು ಗೊತ್ತಿದ್ದು ಸಾಲ ಮಾಡಿಕೊಂಡು ಈಗ ಈ ವರ್ಷ ಬೆಳೆ ಕೈ ಕೊಟ್ಟಿತು. ಬರುವ ವರ್ಷ ಬೆಳೆ ಬಂದ್ರೆ ಬರುವ ವರ್ಷ ಬಾರದೇ ಇದ್ರೆ ಮುಂದಿನ ವರ್ಷ ಅಷ್ಟೊತ್ತಿಗೆ ನಾನು ನೀನು ಒಬ್ರು ಸಾಯ್ತೇವೆ. ಹೌದು. ಯಾವ್ದೌದು? ಅಲ್ಲ, ನನ್ನಿಂದ ಪ್ರಾಯ ಹೆಚ್ಚಿಗೆ ನಿಮಗೆ. ಇಲ್ಲ, ಸೊಂಟಕ್ಕೆ ಮೆಟ್ಟಿಯನ್ನು ಅಂದ್ರೆ ನನ್ನನ್ನು ಮೊದಲು ಕಳಿಸಿಕೊಡುವ ಅಂದಾಗಿ ನಲ್ಲಿದ್ದಾನೆ. ಗಲಾಟೆ ಬೇಡ, ಕೂತ್ಕೋ. ಎಲ್ಲ ಕಷ್ಟ. ನೀನು ಯಾಕೆ ಕೂತದ್ದು? ಯಾಕೆ ನೀವು ಯಾಕೆ ಕೂತದ್ದು? ನಾನು ಸರಿ ಕೂತ್ಕೊಳ್ಳಿಕ್ಕೆ ಉಂಟು. ನಾನು ಕೂಡ. ಗಲಾಟೆ ಯಾಕೆ ಮಾರಾಯ? ಸುಮ್ಮನೆ ಆದ್ರು ಅದಷ್ಟೇ, ಗಲಾಟೆ ಮಾಡುದು ಬೇಡ. ರತ್ನಾಕರ ಶೆಟ್ರು ಹೌದು, ಸಾಲ ಕೊಟ್ರು, ಹೌದು, ಬಾಯಿಗೆ ಬಂದ ಹಾಗೆ ಬೈದ್ರು, ಗಲಾಟೆ ಮಾಡಿಕೊಂಡ್ರು ಅನ್ನೋದೇ ಬೇಡ. ಬೇಡ. ನೀವು ಪುಣ್ಯಾತ್ಮರದೇವು ಹೇಳಿದಾಗೆ. ಹೌದು ಸ್ವಾಮಿ, ಮನ್ನಾ ಮಾಡಿ. ನಿನ್ನಲ್ಲಿ ಕೊಡ್ಲಿಕ್ಕಿಲ್ಲ. ಇಲ್ಲ, ಇದು ನಿಮ್ಮ ಮನೆಯಲ್ಲಿ ಬಚ್ಚಲ ಅಂಡೆ ತಾಮ್ರದ್ದೋ?
ತಾಮ್ರತೆ. ತಾಮ್ರತೆ. ಹೌದೌದು. ಆಮೇಲೆ ನಿನ್ನ ಹೆಂಡತಿಯ ಕುತ್ತಿಗೆಯಲ್ಲಿ, ನಿನ್ನ ಹೆಂಡತಿ ಕುತ್ತಿಗೆಯಲ್ಲಿ ಕುತ್ತಿಗೆಯಲ್ಲಿ ಮಾಂಗಲ್ಯ ಉಂಟು. ಮಾಂಗಲ್ಯ ಚಿನ್ನದ್ದೋ? ಅದೊಂದು ಚಿನ್ನದ್ದು ಮಾಡಿ ಹಾಕಿ. ಹೌದಾ? ಹೌದು. ಆಮೇಲೆ ಉಳಿದ ಪಾತ್ರೆ ಪಗಡ ಹೌದು. ಅದೆಲ್ಲ ಅದು ತಾಮ್ರದ ಕೆಲವೆಲ್ಲ ಉಂಟು. ಮತ್ತೆ ಹೆಚ್ಚಿಗೆ ಮಣ್ಣಿಂದೆ. ಮಣ್ಣಿಂದು ನಿನಗೆ ಕೊನೆಗಾಯ್ತು, ನೀರು ಕೊಂಡು ಹೋಗ್ಲಿಕ್ಕೆ, ಬೆಂಕಿ ಕೊಂಡು ಹೋಗ್ಲಿಕ್ಕೆ ಅದಲ್ಲ. ಮತ್ತೆ ಈಗ ಗಲಾಟೆ ಬೇಡ ಅಂತ ಹೇಳಿದಲ್ಲ. ಹೌದು. ನಿನ್ನ ತಾಮ್ರದ ಹಂಡೆ, ಆಮೇಲೆ ನಿನ್ನ ಹೆಂಡತಿಯ ಕುತ್ತಿಗೆಯಲ್ಲಿರುವ ಹೌದು ಮಾಂಗಲ್ಯ, ಆಮೇಲೆ ಮಣ್ಣಿದ್ದೆಲ್ಲ ನಿನಗಿರ್ಲಿ, ತಾಮ್ರದ ಕೆಲವು ಉಂಟು ಅಂದ್ಯಲ್ಲ, ಅದೆಲ್ಲ ನನಗೆ ಕೊಡು, ಬಡ್ಡಿಗೆ ಸರಿ ಆಯ್ತು. ಹಾಗಾದ್ರೆ ಶಿಲೆಯಲ್ಲಿಂದ ಕೊಡೋದು ಉಂಟ ನಿನ್ನಲ್ಲಿ? ನನ್ನಲ್ಲಿ ಇಲ್ಲ ಅಂತ ಹೇಳಿದಲ್ಲ. ಅದಕ್ಕೆ ಉಪಾಯ ಬೇರೆ ಏನಲ್ಲ. ನೀನು ಹೆಂಡತಿ ಮಕ್ಕಳನ್ನ ಕಟ್ಟಿಕೊಂಡು ಮಣ್ಣಿನ ಮಡಕೆಗಳನ್ನ ಹಿಡ್ಕೊಂಡು ಆ ಜಾಗ ಬಿಟ್ಟು ತೊಲಗು. ಆ ಜಾಗ ನಾನು ನನ್ನ ಹೆಸರಿಗೆ ಮಾಡಿಕೊಡ್ತೇನೆ. ಅಷ್ಟು ಆಗದೇ ಇದ್ರೆ ಆಗೋದೇ ಇಲ್ಲ. ಬುದ್ಧಿ ಎಂತ ಮಾತನ್ನು ಹೇಳ್ತಾ ಇದ್ದೀರಿ? ನಾನು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು. ಎಲ್ಲಿಯಾದ್ರೂ ನನ್ನ ಆಸ್ತಿಯನ್ನು ನೀವು ವಶಪಡಿಸಿಕೊಳ್ಳಬಹುದು. ತಮ್ಮಯ್ಯ ಬುದ್ಧಿ ಹಾಗೊಂದು ಮಾಡಬೇಡಿ. ನಾವು ಎಲ್ಲಿಗೆ ಹೋಗಿ ಬದುಕುವುದು ಕಷ್ಟ ಅರ್ಥ ಮಾಡಿಕೊಳ್ಳಿ. ನಿಮಗೆ ಕೈ ಅದಕ್ಕೆಲ್ಲ ಕರಗುವ ಶೆಟ್ಟಿ ನಾನಲ್ಲ, ಅದಾಯ್ತಲ್ಲ. ನಾಳೆ ಸಂಜೆ ಒಳಗೆ ನಾನು ಹೇಳಿದ ಇಷ್ಟು ಕೆಲಸ ನೀನು ಮಾಡದೇ ಇದ್ರೆ ನನ್ನಲ್ಲಿ ಜನ ಎಂತೆಂತವರಿದ್ದಾರೆ ಗೊತ್ತು? ಹೌದೇ? ಬಾಲ, ಕುಸಾಲ, ಅಂಜೀವ ಇವರನ್ನೆಲ್ಲ ಕರ್ಕೊಂಡು ಬಂದು ನಿನ್ನನ್ನ, ನಿನ್ನ ಹೆಂಡತಿ ಮಕ್ಕಳನ್ನ ನಿನ್ನ ಮನೆ ಒಳಗೆ ಕೂಡಿ ಅದಕ್ಕೆ ಚಿಮಣಿ ಎಣ್ಣೆ ಹೋಯ್ತು ಬೆಂಕಿ ಕೊಡ್ತೇನೆ ಮಕ್ಕನೇ. ನಿನ್ನ ಬುದ್ಧಿವಂತಿಕೆ. ನಾಳೆ ಸಂಜೆ ಒಳಗೆ ಇಷ್ಟು ಕೆಲಸ ಮಾಡಬೇಕು. ನಿನ್ನಲ್ಲಿ ಮಾತಾಡ್ತಾ ಇರೋದಲ್ಲ. ದುಗುಡದಿ ಮನಮುದುಡಿ ಬಡ ರೈತ ಪೊರಮಡಲು ದುಗುಡದಿ. ಹೇ ಪರಮೇಶ್ವರ, ಈ ಪ್ರಪಂಚದಲ್ಲಿ ಎಂತಹ ಸ್ವಾರ್ಥಿಗಳು ಹುಟ್ಟಿಕೊಂಡಿದ್ದಾರೆ ಎಂದು ಕಣ್ಣಾರೆ ಕಂಡ ಹಾಗಾಯಿತು. ದೇವರಿವರಿಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮವನ್ನು ಮಾಡಬೇಕು ಎಂಬ ಪ್ರಜ್ಞೆ ಇವರಿಗಿಲ್ಲದಾಗಿ ಹೋಯ್ತಲ್ಲ. ನೋಡೋಣ, ಈತನ ವರ್ತನೆಯನ್ನು ತಿಳ್ಕೊಂಡ ಹಾಗಾಯಿತು. ಈತನ ಹೆಂಡತಿಯ ಗುಣ ನಡತೆ ಹೇಗಿದೆ ಅಂತ ತಿಳಿದುಕೊಳ್ಳಬೇಕಾಗಿದೆ. ಆ ಕಡೆ ತೆರಳುತ್ತೇನೆ. ಇನಿತು ಹೊಂದಿಸಿಕೊಂಡಿದ್ದೇನೆ ತಾಯೇ. ಹೇಳಪ್ಪ, ನನ್ನ ನೋಡುವಾಗ ಆಶ್ಚರ್ಯಚಕಿತನಾಗಿದ್ದೇನೆ. ಹಿಂದೆ ನೋಡಿದಂತಹ ನೆನಪು ನನಗಿಲ್ಲ. ನೀನು ಯಾರಯ್ಯ? ಇಲ್ಲಿ ಯಾಕೆ ಬಂದೆ ಅಂತ ಗೊತ್ತಾಗ್ಲಿಲ್ಲ. ನಾನೊಬ್ಬ ಬಡ ಕೃಷಿಕ ತಾಯಿ. ಕೃಷಿಯನ್ನು ಮಾಡುವುದಕ್ಕೆ ಬೇಕಾಗಿ ತಮ್ಮ ಯಜಮಾನರಿಂದ 10,000 ಸಾಲ ಪಡ್ಕೊಂಡಿದ್ದೆ. ಆದ್ರೆ ಹೇಳಿದಂತ ಸಮಯಕ್ಕೆ ನನಗೆ ತೀರಿಸುವುದಕ್ಕೆ ಆಗ್ಲಿಲ್ಲ. ಬಂದು ನಾನು ಅವರಲ್ಲಿ ವಿಷಯವನ್ನು ಹೇಳಿದೆ. ಆದ್ರೆ ಅಮ್ಮ ನಿಂದನೆಯ ಮಾತುಗಳನ್ನು ಹೇಳಿದ್ರು. ಹೊಡೆಯುವುದಕ್ಕೂ ಮುಂದೆ ಬಂದು ಈಗ ನಿಮ್ಮ ಬಳಿಗೆ ಬಂದಿದ್ದೇನೆ. ನಿಮ್ಮಲ್ಲಿ ನಾನು ಸಾಲ ಕೇಳೋದಿಲ್ಲ. ಮತ್ತೇನ್ ಬೇಕು? ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ. ಅಮ್ಮ, ಒಳಗೆ ಒಂದಿಷ್ಟು ಅನ್ನ ಇದ್ರೆ ಕೊಡ್ತೀರಾ ತಾಯಿ? ಅಯ್ಯ, ಅನ್ನವನ್ನು ಕೊಡುವಂತಹ ಮನವು ನನಗಿದ್ದರೂ ದಾನಾದಿ ಕರ್ಮಗಳನ್ನು ಮಾಡುವಂತ ಮನೆ ಇದಾಗಿಲ್ಲ. ಮುಂದೆ ಎಲ್ಲಾದರೂ ನೋಡಿ ಹಾಗೆ ಹೇಳಬೇಡಿ ತಾಯಿ. ನೀವು ಏನನ್ನಾದ್ರೂ ಕೊಡದಿದ್ರೆ ನಾನು ಇಲ್ಲಿಂದ ಹೋಗುವುದೇ ಅಲ್ಲ. ಸ್ವಲ್ಪ ಅನ್ನ ಇದ್ರೆ ಸಾಕು ತಾಯಿ ನನಗೆ. ಇನ್ನ ಈ ಮಾತುಗಳನ್ನು ಕೇಳುವಾಗ ಒಂದು ಮಾತು ನೆನಪಿಗೆ ಬರ್ತಾ ಉಂಟು. ಯಾವುದಮ್ಮ? ಅನ್ನದಾನಕ್ಕಿಂತ ಮಿಗಿಲಾದಂತಹ ದಾನ ಇನ್ನೊಂದಿಲ್ಲ ಎಂಬುದಾಗಿ. ಸರಿಯಾದ ಮಾತು ತಾಯಿ ಇದು. ಮಕ್ಕಳು ಉಪವಾಸದಲ್ಲಿದ್ದಾರೆ. ಹೌದಮ್ಮ. ಇಲ್ಲೇ ನೀವು ಆಗಲಿ. ಇಂಥ ನಾರಿ ಪ್ರಪಂಚದಲ್ಲಿ ಬೇಕು ಅದ ಉಂಟೆ. ಕೊಡಮ್ಮ, ಕೊಡಮ್ಮ. ಏನೇ ಮಾಡಿದ್ರು ನೀನು? ಅನ್ನವನ್ನು ಕೇಳಿದ್ರು ಕೊಟ್ಟೆ. ಯಾರು ಪಾಠ ಮಾಡಿದ್ದಾರೆ ನಿನಗೆ? ನನಗೆ ಗೊತ್ತಿಲ್ವ ಅದನ್ನ? ಯಾರ ಮನೆಯದ್ದನ್ನುವುದು ಬೇಕು? ನನ್ನ ಗಂಡನ ಮನೆಯದ್ದು. ನಿನ್ನ ಗಂಡ ಸತ್ತ ಕಾಸಿನವ ಅದೆಲ್ಲ ಬೇಡ. ನನ್ನ ಅಪ್ಪಣೆ ಇಲ್ಲದೆ ಅವನಿಗೆ ಅನ್ನ ಕೊಡ್ಲಿಕ್ಕೆ ಮುಂದಾದಿಯಲ್ಲ ನೀನು? ಬೇಕಾ ನಿನಗೆ ಈ ಯಜಮಾನಿಕೆ ಬೇಕಾ ಕೇಳೋದು? ಮನಸ್ಸಾಯ್ತು ಕೊಟ್ಟೆ. ನಿನಗೆ ಮನಸ್ಸಾಗ್ತದೆ. ಇವತ್ತು ಅನ್ನ ಕೊಟ್ಟೆ, ನಾಳೆ ಮನಸ್ಸಾದ್ರೆ ಮನೆಯನ್ನೇ ಕೊಡ್ತೀನಿ. ನಾಳೆ ಬೆಳಿಗ್ಗೆ ನಿನಗೆ ಹೊರಡ್ಲಿಕ್ಕೆ ಹೇಳಿದ್ದಲ್ವ ಇಲ್ಲಿಂದ? ಈಗ ವ್ಯವಸ್ಥೆ ಏನು ಇಲ್ಲ ಸ್ವಾಮಿ ಹೋಗ್ಲಿಕ್ಕೆ. ಹೌದಾ? ನಿನಗೆ ಬಯಲು ಮಾತು ಬಿಟ್ಟರೆ ಬೇರೆ ಮಾತೇ ಬರೋದಿಲ್ವಾ? ನಿನ್ನ ವ್ಯವಸ್ಥೆಗೆ ಬೆಂಕಿ ಹಾಕಿತು
ನಡ್ಕೊಂಡು ಹೋಗು. ಈ ತಟ್ಟೆ ಆ ತಟ್ಟೆ ನಿನ್ಗೆ ಭಿಕ್ಷೆ ಬೇಡಲಿಕ್ಕೆ ಬಾಳೆಲೆ ಯಾರಾದ್ರೂ ಕೊಟ್ಟರೆ ಅದರಲ್ಲಿ ಹಾಕಿ ಊಟ ಮಾಡು. ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ನಾನು ಗಂಡ ಅಲ್ಲ, ನೀನು ಹೆಂಡತಿ ಅಲ್ಲ. ನಟಿ ಇಲ್ಲಿಂದ. ಮುಖಕ್ಕೆ ಹಣೆ ಬರಹ ಕೆಟ್ಟವನೇ, ಎಂತಹ ಸ್ವಾರ್ಥಿ ಎಂಬುದಾಗಿ ಲೋಕಮುಖಕ್ಕೆ ತೋರಿಸಿಕೊಟ್ಟೆ. ದೇವರು ನಿನಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮವನ್ನು ಮಾಡಬೇಕು ಎಂಬ ಪ್ರಜ್ಞೆ ನಿನಗೆ ಇಲ್ಲದಾಗಿ ಹೋಯ್ತಲ್ಲ. ಊರಲ್ಲಿದ್ದವರಿಗೆ ಕೊಡ್ಲಿಕ್ಕೆ ಇರೋದಲ್ಲ. ನೀನು ಇಷ್ಟು ಗಂಟು ಕಟ್ಟಿ ಇಟ್ಟಿದ್ಯಲ್ಲ, ಸಾಯುವಾಗ ನೀನು ಕೊಂಡು ಹೋಗುತ್ತೀಯಾ? ನೀನು ತಕೊಂಡು ಹೋಗ್ತೀಯ. ಬಡವರನ್ನು ದುಡಿಸಿ ಸರಿಯಾದ ವೇತನವನ್ನು ಕೊಡದೆ ಶೋಷಣೆ ಮಾಡುವುದಕ್ಕೆ ನೋಡ್ತಾ ಇರುವೆಯಾ? ನನ್ನನ್ನು ಏನೆಂದು ಹೇಳಿದೆ? ನಿನ್ನಿಂದ 10,000 ಸಾಲ ಪಡ್ಕೊಂಡ ರೈತ ಎಂಬುದಾಗಿ ತಿಳ್ಕೊಂಡೆಯಾ? ನಾನು ಯಾರೆಂಬುದಾಗಿ ನೋಡು. ಕೃಷಿಕನಾಗಿ ಬಂದು ನಿನ್ನಲ್ಲಿ ಒಂದು ಮುಷ್ಟಿ ಅನ್ನವನ್ನು ಕೇಳಿದ್ರೆ ಅನ್ನ ಕೊಡುವ ಬದಲು ನನಗೆ ತುಳಿದು ಬಿಟ್ಟಿಲ್ಲ. ನಿನ್ನ 3 ಮಹಡಿಯ ಮನೆ ಸುಟ್ಟು ಬೂದಿಯಾಗಿ ಹೋಗ್ಲಿ, ನಿನ್ನ ಗದ್ದೆ ನಿನ್ನ ತೋಟ ಸುಟ್ಟು ಬೂದಿಯಾಗಿ ಹೋಗ್ಲಿ, ದೊಡ್ಡ ದರಿದ್ರನಾಗಿ ಹೋಗ್ಲಿ. ನಾನು ಬದುಕಿದ್ದೆ ಪುಣ್ಯ. ಆ ದೇವತೆಯ ಬಾಯಿಯಿಂದ ಮಾತು ಬರುವ ಮೊದಲೇ ನನ್ನ ಮನೆ ಸುಟ್ಟು ಹೋಯಿತು. ಆ ಕಡೆ ತೋಟ ಗದ್ದೆಗಳೆಲ್ಲ ಉರಿದು ಹೋಯಿತು. ಹಾಗಾದ್ರೆ ನಾನು ಉಳಿದಿದ್ದೇನೆ. ಬಹುಶಃ ಇದನ್ನು ಅನುಭವಿಸಲಿ ಅಂತ ಉಳಿಸಿದ್ದು ಕಾಣುತ್ತದೆ. ಇಲ್ಲ, ಇನ್ನು ಇಲ್ಲಿ ನಿಂತರೆ ಇದು ಒಂದು ಭೂತ, ಇನ್ನು ಯಾವ ಯಾವ ತರದ ಭೂತ ಎಲ್ಲ ಬರ್ಲಿಕ್ಕುಂಟು. ಈಗಲೇ ಈ ಊರು ಬಿಡ್ತೇನೆ. ಚತುರ್ವರ್ಣದವನ್ನು ಪರೀಕ್ಷಿಸಿದ ಹಾಗಾಯಿತು. ಎಲ್ಲಿಯೂ ಯಾರಲ್ಲಿಯೂ ಧರ್ಮ ಇಲ್ಲ ಎಂದಾದ್ಮೇಲೆ ಈ ಲೋಕ ಉಳಿಯಬೇಕು. ಏನಿದು ಬೀಳ್ದೊರೆ
ಮುಗಿಯಿತು, ಅಂಬರವೇ ಕುಸಿಯಿತು, ಕೆಂಡದ ಮಳೆ ಸುರಿಯುತ್ತಾ ಇದೆ ಎನ್ನುವ ಹಾಗೆ ಭಾವಿಸಿದ್ದೆ. 4 ಮಂದಿಗಳು ಈ ಕ್ಷೇತ್ರದಲ್ಲಿ ಭೂಮಿಯನ್ನು ಸುಡ್ತೇವೆ ಎನ್ನುವ ಹಾಗೆ ಅಬ್ಬರಿಸಿ ಬಬ್ಬಿರಿತಾ ಇದ್ದೀರಾ. ಈ ಕೋಪ ಯಾರಲ್ಲಿ? ಭೂಮಿಯನ್ನು ಸುಡುವಂತಹ ಉದ್ದೇಶವಾದರೂ ಏನು? ಜ್ಞಾನಿಗಳಾದಂತಹ ತಾವು ಹೇಳ್ತೀರಾ? ನೀನು ಸಾಮಾನ್ಯ ಮನುಜ, ನಮ್ಮ ಸಮಸ್ಯೆಯನ್ನು ಅರಿತರೆ ಪರಿಹರಿಸಲಿಕ್ಕೆ ನಿನ್ನಿಂದ ಸಾಧ್ಯ ಉಂಟು ಅಂತ ಕೇಳಿತು. ನಿಮಗೆ ಒದಗಿರುವಂತಹ ಸಮಸ್ಯೆ ಆದ್ರೂ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಚತುರ್ವರ್ಣದವರ ಧರ್ಮವನ್ನು ನಾವು ಪರೀಕ್ಷಿಸಿದ ಹಾಗಾಯ್ತು. ಎಲ್ಲಿಯೂ ಯಾರಲ್ಲಿಯೂ ಧರ್ಮ ಇಲ್ಲದ ಕಾರಣ ಈ ಧರಿತ್ರಿಯನ್ನು ಸುಟ್ಟುರುವುದಕ್ಕಾಗಿ ಹೊರಟಿದ್ದೇವೆ. ಇದುವೇ ನಮಗೆ ಒದಗಿದಂತ ಸಮಸ್ಯೆ. ಧರ್ಮ ಉಂಟೋ ಇಲ್ಲೋ ಅಂತ ನೀವು ಅರಿತದ್ದು ಕಡಿಮೆ ಆಯಿತು. ಅರಿಯದೆ ಚೆನ್ನಾಗಿ ಮನುಜರ ಕಲಿತವ ಮತಿನಿಗೆ, ಮನುಜರ ಕಲಿತವ ಮತಿನಿಗೆ ಅರಿವುದು ಸರಿಯೇ. ಮನುಜರ ಚರಿತವ ಮತಿನಿಗೆ, ಮನುಜರ ಚರಿತವ ಮತಿನಿಗೆ ಕನ್ಯಾಕುಮಾರಿ ಕಳರಕಾಯಿಯರು ಧರೆಯನ್ನೆಲ್ಲ ಸಂಚರಿಸಿದರ. ಯಾರಲ್ಲಿಯೂ ಸದ್ಗುಣಗಳು ಇಲ್ಲ ಎನ್ನುವ ಹಾಗೆ ನಿಮಗೆ ಕಂಡು ಬಂತೆ. ಹಾಗಾಗಿ ಈ ಭೂಮಿಯನ್ನು ಸುಡುವುದಕ್ಕಾಗಿ ಮನ ಮಾಡಿದ್ದೀರಾ. ತಾಳ್ಮೆ ಇರಲಿ. ಈಗ ನನಗೊಂದು ಪ್ರಶ್ನೆ ಉದ್ಭವಿಸ್ತಾ ಇದೆಯಲ್ಲ, ಏನದು? ಪರಿಹರಿಸೋಣ. ಈ ಭೂಮಿ ಯಾವ ಆಧಾರದ ಮೇಲೆ ನಿಂತಿದೆ? ಸತ್ಯ ಧರ್ಮ. ಈಗ ಅಲುಗಾಡುವುದಿಲ್ಲವಲ್ಲ? ಇಲ್ಲ ಇಲ್ಲ. ಅಂಬರ ತನ್ನ ಕಕ್ಷೆಯಲ್ಲೇ ಇದೆಯಲ್ಲ? ಹೌದು. ಯಾವ ಆಧಾರದ ಮೇಲೆ? ಸತ್ಯ ಧರ್ಮವೇ. ಸೂರ್ಯದೇವ ಪೂರ್ವ ದಿಕ್ಕಿನಲ್ಲಿ ಉದಿಸಿ ಪಶ್ಚಿಮದಲ್ಲಿ ಅಸ್ತಂಗತನಾಗ್ತಾ ಇದ್ದಾನಲ್ಲ? ಹೌದು. ಯಾವ ಆಧಾರದ ಮೇಲೆ? ಅದುವೇ ಧರ್ಮದ ಆಧಾರ. ಕಾಲ ಕಾಲಕ್ಕೆ ಮಳೆ ಸುರಿದು ಮಳೆಯಿಂದ ಬೆಳೆ ಪಡೆದು ಜನಜೀವನ ಸುಖವಾಗಿ ಬದುಕ್ತಾ ಇದ್ದಾರಲ್ಲ? ಹೌದು. ಇದಕ್ಕೆ ಕಾರಣವೇನು?
ಹಾಗಿದ್ರೆ ಸತ್ಯ ಧರ್ಮ ಇರಲೇಬೇಕು. ನಮಗೂ ಸಮಸ್ಯೆ ಅಂತ ಅದುವೇ. ಪ್ರಕೃತಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಹಾಗೆ ಅಂತ ಚತುರ್ವರ್ಣೀಯರ ಪರೀಕ್ಷೆ ಮಾಡಿ ನೋಡಿ ಬಳಿಕ ಈ ತೀರ್ಮಾನಕ್ಕೆ ಬಂದದ್ದು ನಾವು. ನಿಮ್ಮ ಪರೀಕ್ಷಾ ವಿಧಾನದಲ್ಲಿ ನನಗೆ ಯಾಕೋ ಅನುಮಾನ ಕಾಡ್ತಾ ಇದೆ. ಯಾಕೆ? ಯಾವುದೋ ಒಂದು 4 ಕಡೆಯಲ್ಲಿ ಸಂಚರಿಸಿ ಕೆಲವು ಮಂದಿಗಳನ್ನು ಪರೀಕ್ಷೆಗೊಳಪಡಿಸಿ ಅವರಲ್ಲಿ ಸದ್ಗುಣಗಳು ಇಲ್ಲ ಎನ್ನುವಂತಹ ತೀರ್ಮಾನವನ್ನು ಕೈದಂತಹ ನಾವು ಎಲ್ಲವರೂ ಹಾಗೆ ಎನ್ನುವುದನ್ನು ತೀರ್ಮಾನಿಸಿ ಈ ಭೂಮಿಯನ್ನು ಸುಡುವುದಕ್ಕಾಗಿ ಮನ ಮಾಡ್ತಾ ಇದ್ದೀರಲ್ಲ. ಹೌದು. ದೊರೆಯೇ, ಇದು ಸರಿಯೇ? ಸರಿಯೇ. ಸಾಮಾನ್ಯನೊಬ್ಬ ತಪ್ಪು ಮಾಡಿದ ಅಂತಾದ್ರೆ ಅವನನ್ನು ಕ್ಷಮಿಸಬಹುದು. ಜ್ಞಾನಿಗಳಾದಂತಹ ನೀವೇ ತಪ್ಪು ಮಾಡ್ತಾ ಇದ್ದೀರಲ್ಲ. ದೊರೆಯೇ, ಇದು ಸರಿಯೇ? ಸರಿಯೇ, ಯಾಕಲ್ಲ ಹೇಳು. ಸತ್ಯಾತ್ಮರು ಧರ್ಮಾತ್ಮರು ಇನ್ನೂ ಹಲವು ಮಂದಿಗಳು ಧರೆಯಲ್ಲಿ ಇದ್ದಾರೆ ಎನ್ನುವುದನ್ನು ಮರೆತೀರಾ ನೀವು? ಜಾಗ್ರತೆ. ಹೇಳಿದ್ರೆ ಸಾಲದು, ತೋರಿಸಿ ಕೊಡಬೇಕಾದೀತು. ತೋರಿಸಿಕೊಟ್ರೆ ಸಮಾಧಾನ ತಾನೆ. ಎಲ್ಲಿದ್ದಾರೆ ಅದೋ ನೋಡಿ. ಸತಿ ನೆಲ್ಯಾಡಿಯಲಿ ಇರುವಳು ಪತಿಹಿತ ಸೇವೆಯಲಿ, ಇರುವಳು ಪತಿಹಿತ ಸೇವೆಯಲಿ. ಇರುವಳು ಪತಿಹಿತ ಸೇನೆಯಲೇ, ಮತ ಧರ್ಮದ ಮೇಲೆ ಅತಿಶಯ ಪ್ರೀತಿಯ, ಮತ ಧರ್ಮದ ಮೇಲೆ ಅತಿಶಯ ಪ್ರೀತಿಯು, ಗತಿಹೀನರಲ್ಲೇ ನಡತೆಯನ್ನು ನೋಡು. ಪರೀಕ್ಷಾ ಕಾರ್ಯಕ್ರಮ ನಡೆದಿದೆಯೇ? ಇಲ್ಲ, ನಡೆದಿಲ್ಲ. ಹಾಗಿದ್ರೆ ಈ ಊರಿನ ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಹೇಳು. ನೀವು ನೇತ್ರಾವತಿ ನದಿಯನ್ನು ದಾಟಿ ಕುಡುಂಬಪುರಕ್ಕೆ ಕಾಲಿರಿಸಿದ್ದೀರಾ. ಈ ಸ್ಥಳಕ್ಕೇನು ಹೆಸರು? ನಾವು ನಿಂತಿರುವಂತಹ ಸ್ಥಳವನ್ನು ಹಾಲ್ನಡಕ ಎನ್ನುವ ಹಾಗೆ ಕರೀತಾರೆ. ಇಲ್ಲಿಯ ಜನ ಹೇಗೆ? ಎಲ್ಲರೂ ಸತ್ಯಾತ್ಮರು, ಧರ್ಮಾತ್ಮರು, ನೀತಿವಂತರು, ಪರೋಪಕಾರಿಗಳು. ಅವರವರ ಮತ ಧರ್ಮದ ಮೇಲೆ ಅತಿಶಯವಾದಂತಹ ಭಕ್ತಿ ಪ್ರೀತಿಯನ್ನು ಹೊಂದಿದ್ದಾರೆ. ಸ್ತ್ರೀಯರ ಚಾರಿತ್ರ್ಯ ಎಲ್ಲವರು ಪತಿವ್ರತೆಯರಾಗಿದ್ದಾರೆ. ಇಹಲೋಕದಲ್ಲಿ ಇದ್ದುಕೊಂಡು ತನ್ನ ಗಂಡನ ಸೇವೆಯನ್ನು ಮಾಡುವ ಮೂಲಕ ಪರಲೋಕದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಪಡೆಯಬೇಕು ಎನ್ನುವಂತಹ ಆದರ್ಶ ನಾರಿಯರೇ ಇರುವುದು. ಬಡವರು ಭಿಕ್ಷುಕರು ಕಂಡ್ರೆ, ಬಡವನೊಬ್ಬ ನಮ್ಮ ನಾಡಿಗೆ ಬಂದಿದ್ದಾನೆ ಎನ್ನುವಂತಹ ವಿಚಾರ ತಿಳಿದರೆ ಸಾಕು, ಅವನ ಸನಿಹಕ್ಕೆ ಹೋಗಿ ಅವನನ್ನು ಕರೆತಂದು ಬೇಕಾದುದೆಲ್ಲವನ್ನು ನೀಡುವ ಮೂಲಕ ಸಮಾಜದಲ್ಲಿ ತನ್ನಂತೆ ಅವರೂ ಬದುಕಬೇಕು ಎನ್ನುವಂತಹ ವಿಶಾಲ ಹೃದಯಗಳೇ ಇರುವುದು. ಅಷ್ಟು ಒಳ್ಳೆಯವರಿದ್ದಾರೆ ಇಲ್ಲಿ. ಹೌದು. ಹಾಗಿದ್ರೆ ಅವರು ಈ ರೀತಿ ನಡಿಬೇಕು ಅಂತಿದ್ರೆ ಅವರು ನಡೆಸುವ ಅಥವಾ ಮುನ್ನಡೆಸುವ ಒಬ್ಬ ಅಧಿಕಾರಿ ಬೇಕಲ್ಲ. ನಾಯಕ ಚೆನ್ನಾಗಿದ್ರೆ ಮಾತ್ರ ಸಹಾಯಕರು ಸರಿಯಾಗಿರ್ತಾರೆ. ಹೌದು. ಅದೋ ಅಲ್ಲಿ ಒಂದು ಮನೆ ಕಾಣಿಸ್ತಾ ಇದೆಯಲ್ಲ, ಹೌದು, ನೆಲ್ಯಾಡಿ ಬೀಡು ಎನ್ನುವ ಹಾಗೆ ಹೆಸರು. ಅಲ್ಲಿ ವರ್ತಮಾನ ಕಾಲದಲ್ಲಿ ಜೈನ ಕುಲದಲ್ಲಿ ಹುಟ್ಟಿದಂತಹ ಪೀರುಮಣ ಬಲ್ಲಾಳರು ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದಾರೆ. ಹಾಗೆ ಅಷ್ಟೂ ಧರ್ಮಿಷ್ಠನೇ. ಹಿಂದಿನ ಯುಗದ ಕಥೆಗಳನ್ನು ತಾವು ಕೇಳಿರಬಹುದು. ಯಾವುದು? ಧರ್ಮಾತ್ಮನಾದಂತಹ ಧರ್ಮರಾಯ, ಸತ್ಯಾತ್ಮನಾದ
ರಾಜನಾದಂತಹ ಹರಿಶ್ಚಂದ್ರ ಸರಿ. ಅವರ ಬದುಕು ಹೇಗೆ ಸಾಗುತ್ತಾ ಇತ್ತು ಅದೇ ನಡತೆಯನ್ನು ತನ್ನ ಬದುಕಿನಲ್ಲಿಯೂ ಅಳವಡಿಸಿಕೊಂಡು ಅದೇ ದಾರಿಯಲ್ಲಿ ಮುಂದುವರಿತಾ ಇದ್ದಾರೆ. ಆದರ್ಶ ವನಿತೆ ಬಿಡಬೇಕಲ್ಲ. ಹೌದು. ಯಾರು? ಅವರ ಮಡದಿಯಾದಂತಹ ಅಮ್ಮುದೇವಿ ಹೇಗೆ? ಪರಮ ಚರಿತಳು, ಪರಮ ಪತಿವ್ರತೆ. ಅವರಿಬ್ಬರೇ ಇರೋದಲ್ಲಿ? ಆ ದಂಪತಿಗಳಿಗೆ ಒಬ್ಬ ಮಗ, ಹೆಸರು ಕುಮಾರಯ್ಯ ಎನ್ನುವ ಹಾಗೆ. ಸಣ್ಣವನ ದೊಡ್ಡವನ? ವಯಸ್ಸಿನಲ್ಲಿ ಕಿರಿಯವರು, ಗುಣನಡತೆಯಲ್ಲಿ ವರಿಷ್ಠರಾಗಿದ್ದಾರೆ. ಹೌದೇ? ಅವರು ಎಳೆಯ ಪ್ರಾಯದಲ್ಲೇ ಮಾಡುವಂತಹ ಕಾರ್ಯಗಳನ್ನು ಕಂಡಾಗ ಅಂದ್ರೆ ಮುಂದೊಂದು ದಿನ ಧರ್ಮಾಧಿಕಾರಿಯಾಗುವಂತಹ ಸಕಲ ಯೋಗ್ಯತೆಗಳು ಅವರಲ್ಲಿ ಉಂಟು ಎನ್ನುವುದನ್ನು ತರ್ಕಿಸಿದವನಿದ್ದೇನೆ. ಈ ನಾಡಿನವರೆಲ್ಲರೂ ಸತ್ಯಾತ್ಮರು, ಧರ್ಮಾತ್ಮರು. ಒಂದು ವೇಳೆ ಸಿಟ್ಟುಕೊಂಡು ಈ ನಾಡನ್ನು ಉರಿಸಿದ್ರಿ ಅಂತಾದ್ರೆ ಸತ್ಯಾತ್ಮರು, ಧರ್ಮಾತ್ಮರು ಸಾಯ್ತಾರೆ. ಅವರನ್ನು ಕೊಂದಂತಹ ಪಾಪ ನಿಮ್ಮನ್ನು ಬಿಟ್ಟು ಹೋಗದು. ಹಾಗಾಗಿ ತಾಳ್ಮೆಯಿಂದ ಇರಬೇಕು. ಪಾಪ ಪುಣ್ಯದ ವಿಷಯ ಇರಲಿ, ಯಜಮಾನನಿಷ್ಟು ಹೊಗಳ್ತಿಯಲ್ಲ. ಹೌದು. ಅವರಿಗೂ ನಿನಗೂ ಏನಾದ್ರೂ ಸಂಬಂಧ ಉಂಟೇನೋ? ಏನು ಸಂಬಂಧ? ರಕ್ತ ಸಂಬಂಧ ಯಾವುದೂ ಇಲ್ಲ. ಸ್ವಜಾತಿ ಬಾಂಧವನ? ಅವರ ಜಾತಿಯವನು ನಾನು ಅಲ್ಲ. ನಾನು ಅವರ ಮನೆಯ ಆಳು. ಅವರ ಮನೆಯ ಆಳು. ನಿನಗೆ ಹೊಟ್ಟೆ ತುಂಬ ಕೊಡ್ತಾರ ಕೂಳು. ಆಳು ಅರಸನ್ನು ಹೊಗಳದ ಇನ್ನೇನು? ಹೊಗಳು ಹೊಗಳು. ತಿನ್ನುವುದಕ್ಕೆ ಕೊಡ್ತಾರ, ತಿಂದು ಹಾಯಾಗಿ ಬಿದ್ದುಕೋ. ಏನು ಯಜಮಾನರ ಕೈಯಿಂದ ಏನಾದ್ರೂ ಪ್ರಾಪ್ತಿಸಿಕೊಳ್ಳಬಹುದು ಎನ್ನುವಂತ ಹಾಗೆ ಆಡಂಬರಕ್ಕಾಗಿ ನಾನು ಹೊಗಳುವುದೇನು ಹಾಗೆ ಭಾವಿಸಿದ್ದೀರಾ? ಖಂಡಿತ ಅಲ್ಲ. ಶಿವನ ಆಣೆಯಾಗಿ ಹೇಳ್ತಾ ಇದ್ದೇನೆ, ನೆಲ್ಯಾಡಿ ಮನೆತನದವರು ಸತ್ಯಾತ್ಮರು, ಧರ್ಮಾತ್ಮರು. ಹಾಗಿದ್ರೆ ಅವರ ಪರೀಕ್ಷೆ ಮಾಡ್ತೇವೆ. ಯಾವಾಗ? ಈ ದಿವಸ ಅಲ್ಲಿ ಪರೀಕ್ಷಾ ಕಾರ್ಯಕ್ರಮ ಸರಿಯಾದ ರೀತಿಯಲ್ಲಿ ನಡೀಲಿಕ್ಕಿಲ್ಲ. ಯಾಕಾಗುವುದಿಲ್ಲ? ಮನೆಯಲ್ಲಿ ಎಲ್ಲರೂ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಅಮ್ಮುದೇವಿ ಮಗನಾದಂತಹ ಕುಮಾರಯ್ಯನನ್ನು ಕೂಡಿಕೊಂಡು ಜೈನ ಕಾಶಿಯಾದಂತಹ ಮೂಡುಬಿದಿರೆಗೆ ಹೊರಟು ಹೋಗಿದ್ದಾರೆ. ಉದ್ದೇಶ ಏನಂತೆ? ಜೀವನದಲ್ಲಿ ಕಷ್ಟಕ್ಕೊಳಗಾಗಿ ಏನೋ ದೇವರಿಗೆ ಹರಿಕೆಯನ್ನು ಕೊಡುವುದು ಎನ್ನುವ ಹಾಗೆ ಹೇಳಿಕೊಂಡಿದ್ದಾರಂತೆ. ಹರಿಕೆಯನ್ನು ಸಲ್ಲಿಸುವುದಕ್ಕಾಗಿ ಹೋಗಿದ್ದಾರೆ. ಹೋದದ್ದು ಯಾವಾಗ? ನಿನ್ನೆ. ಪೂಜೆ ಇವತ್ತು ನಡೆಯುತ್ತಿರಬಹುದು. ಬರುವುದು ನಾಳೆ ಬರ್ತೀನಿ ಎನ್ನುವ ಹಾಗೆ ಹೇಳಿದ್ದಾರೆ. ಅಲ್ಲಿಯವರೆಗೆ ನಾವಿಲ್ಲಿ ಏನು ಮಾಡುವುದು? ಅವರನ್ನು ಕಾಯುವಂತಹ ತಾಳ್ಮೆ ನಮಗಿಲ್ಲ. ಹಾಗಿದ್ರೆ ನಿಮಗೆ ಪರೀಕ್ಷೆಗೆ ಸುಲಭವಾದಂತಹ ದಾರಿಯನ್ನು ನಾನು ತೋರಿಸಿಕೊಡ್ತೇನೆ. ತಾಯಿ ಮಗ ಮೂಡುಬಿದ್ರೆಯಿಂದ ಬರುವಾಗ ಮಧ್ಯ ಪಥದಲ್ಲಿ ತಡೆದು ಅವರನ್ನು ಪರೀಕ್ಷೆ ಮಾಡಿ, ಮತ್ತೆ ಆಮೇಲೆ ಬೀಡಿಗೆ ಹೋಗಿ ನನ್ನೊಡೆಯರಿದ್ದಾರೆ ಅವರನ್ನು ಪರೀಕ್ಷೆ ಮಾಡಿ, ನಾಡಿನವರ ಪರೀಕ್ಷೆಯೂ ನಡೆಯಲಿ. ಯಾರಲ್ಲಿಯೂ ಸದ್ಗುಣಗಳು ಇಲ್ಲ ಎನ್ನುವ ಹಾಗೆ ನಿಮಗೆ ಕಂಡು ಬಂದ್ರೆ ಮತ್ತೆ ನಿಮ್ಮ ಮನಸ್ಸಿಗೆ ಯಾವ ರೀತಿ ತೋಚುತ್ತದೋ ಆ ರೀತಿ ನೀವು ಮುಂದುವರಿಯಬಹುದು. ನಿನ್ನ ಹೆಸರೇ ಅಂತ ಗೊತ್ತಾಗ್ಲಿಲ್ಲ. ಅಣ್ಣಪ್ಪ. ಅಯ್ಯ, ಈ ಲೋಕವನ್ನು ಸುಡುವಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ತಡೆ ಹಿಡಿದಿದ್ದೇವೆ. ನಿನ್ನೊಡನೆ ಚೆನ್ನಾಗಿ ಪರೀಕ್ಷಿಸ್ತೇವೆ. ಅವರು ಸತ್ಯಾತ್ಮರು, ಧರ್ಮಾತ್ಮರು ಹೌದು ಅಂತ ಆದ್ರೆ ಅಲ್ಲಿಯೇ ನಾವು ಧರ್ಮ ದೇವತೆಗಳಾಗಿ ನೆಲೆಗೊಳ್ಳುತ್ತೇವೆ.
ನಿನಗೂ ಶಿಕ್ಷೆ ಇದೆ. ಏನು? ನಿನ್ನನ್ನು ನಾವು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡ್ತೀರಿ? ನಿನ್ನ ಕೈ ಕಾಲುಗಳನ್ನು ಕಡಿತೇವೆ. ನಿನ್ನ ದೇಹದ ಮಾಂಸವನ್ನು ಕಿತ್ತು ಬೇಡ ಇಡ್ತೇವೆ. ಆ ನಂತರ ತಲೆಯನ್ನು ಕತ್ತರಿಸಿ ತಲೆಯನ್ನೇ ಪಾತ್ರೆಯನ್ನಾಗಿಸಿ ನಿನ್ನ ದೇಹದ ಮಾಂಸವನ್ನು ಪಾತ್ರೆಗಳಿಗೆ ತುಂಬಿಸಿಕೊಳ್ಳುತ್ತೇವೆ. ಕೈ ಕಾಲುಗಳನ್ನು ಇಂದ ರೂಪದಿಂದ ಬಳಸಿಕೊಂಡು ಮಾಂಸವನ್ನು ಚೆನ್ನಾಗಿ ಬೇಯಿಸಿಕೊಳ್ಳುತ್ತೇವೆ. ಆ ನಂತರ ರಕ್ತ ಮಾಂಸಕ್ಕೆ ಕಾಯುವಂತ ಭೂತ ಗಣಗಳಿಗೆ ಔತಣ ನಾವು ಮಾಡ್ತೇವೆ. ಸ್ವಭಾವ ಒಂದೊಂದು ರೀತಿಯನ್ನು ಗಮನಿಸ್ತಾ ಇದ್ದೇನೆ ನಾನು. ಖಂಡಿತ ಹೌದು. ನೀನು ಹೆದರಬೇಕಾದಿಲ್ಲ. ನಿನಗೆ ಬದುಕುವುದಕ್ಕೆ ದಾರಿಯನ್ನು ನಾವೇ ಹೇಳಿಕೊಡ್ತೇವೆ. ಯಾವುದದು? ಈ ಕ್ಷಣ ಇಲ್ಲಿಂದ ನಿನ್ನ ಒಡೆಯರಲ್ಲಿಗೆ ಹೋಗಬೇಕು. ಯಾಕೆ? ಒಂದು ವಿಷಯ ಸೂಚಿಸಬೇಕು. ಏನೆಂದು? ಧರ್ಮಶೋಧನಾ ಕಾರ್ಯ ನಿಮಿತ್ತ ಧರ್ಮದೇವತೆಗಳು ನಿಮ್ಮಲ್ಲಿಗೆ ಬರುವವರಿದ್ದಾರೆ. ನಿರಂತರವಾಗಿ ದಾನ ಧರ್ಮಾದಿಗಳು ಸಾಗುತ್ತಾ ಇರಬೇಕು. ಹೀಗೆಂದು ಮೊದಲಾಗಿ ಎಚ್ಚರಿಸಬೇಕು. ಯಾಕೆ ನಾನು ಮೊದಲೇ ಸೂಚನೆ ಕೊಡಬೇಕು? ನಾವು ಹೀಗೆ ಬರುವುದಿಲ್ಲ, ಮತ್ತೆ ರೂಪಾಂತರದಿಂದ ಬರ್ತೇವೆ. ಆವಾಗ ಅಲ್ಲಿ ನಮ್ಮ ಪಾಲಿಗೆ ಸೋಲಾಯಿತು ಅಂತಾದ್ರೆ ಲೋಕೋದ್ಧಾರಕ್ಕಾಗಿ ಅಲ್ಲಿ ಧರ್ಮ ದೇವತೆಗಳಾಗಿ ನಿಲೆಯಾಗ್ತೇವೆ. ಇಷ್ಟು ವ್ಯವಸ್ಥೆ ನಿನ್ನಿಂದಾಗಬೇಕು. ಹಾಗೂ ಎಚ್ಚರಿಸು, ಸಾರಿ ಹೇಳು. ಯಾಕೆ? ಅಯ್ಯೋ, ಸಾರಲೆ ತಗೆ ಪಕ್ಷಿ ಬಳಗಗೆ ಸಾರಲೆ ತಗೆ ಪಕ್ಷಿ ಬಳಗಗೆ ಸಾರಲೆ ತಗೆ ಗಗನ ಮಾರ್ಗೈ ಹಾರಲಿಗೆ ಹಾರಲಿಗೆ ಗಗನ ಮಾರ್ಗದೆ ಗಗನ ಮಾರ್ಗದೆ ಸಾರಲೆ ತಗೆ ಸತ್ಯ ಖಂಡಿತ ಧರ್ಮಾತ್ಮರು ಖಂಡಿತ ಸೋಲು
ಮಗಿಮರು ಕಂಡಿದ ಸೋಲು ನಿಮಗೆ ಜಯವು ಎನಗೆ ಸಾರಳೆ ಬಗೆ ಪಕ್ಷಿ ಬಳಗಕ್ಕೆ ಹಾರಲಿಕ್ಕೆ ಜಯವು ಎನಗೆ ಯಾಕೋ ಈ ಉತ್ಸಾಹ, ಯಾಕೋ ಈ ನಗು? ನಗು ಉಕ್ಕಿ ಉಕ್ಕಿ ಬರ್ತಾ ಇದೆ. ಏನು ಕಾರಣ? ನಿಮ್ಮ ಸ್ಥಿತಿಯನ್ನು ಕಾಣುವಾಗ ಏನಾಯ್ತು? ಕೈಲಾಸದಿಂದ ಕೆಳಗಿಳಿದಿದ್ದೀರಾ. ಹೌದು. ಸತ್ಯಧರ್ಮವನ್ನು ಶೋಧನೆ ಮಾಡುವುದಕ್ಕೆ ಅಸಾಧ್ಯವಾಯಿತು. ಹಾಗಾಗಿ ಅತ್ತ ಕೈಲಾಸವನ್ನು ಸೇರುವುದಕ್ಕೂ ಆಗುವುದಿಲ್ಲ, ನೆಲೆ ನಿಲ್ಲುವುದಕ್ಕೆ ಸ್ಥಳ ಇಲ್ಲ. ಹಾಗಾಗಿ 4 ಮಂದಿಗಳು ಮುಂದೇನು ಮಾಡಲಿ ಏನು ಮಾಡಲಿ ಎನ್ನುವ ಹಾಗೆ ಯೋಚಿಸ್ತಾ ಯೋಚಿಸ್ತಾ ತಲೆಗಿಡಿಸಿಕೊಂಡಿದ್ದೀರಾ. ಹಾಗೇನಾಗಲಿಲ್ಲ. ಇಲ್ಲದಿದ್ರೆ ಈ ರೀತಿ ಹೇಳುವ ಅಗತ್ಯವಿದೆ. ಯಾವ ರೀತಿ? ಹೋಗು, ಒಡೆಯರನ್ನು ಎಚ್ಚರಿಸು, ಹೌದು, ದಾನ ಧರ್ಮಾದಿಗಳು ನಡೆಸುವಂತಹ ವ್ಯವಸ್ಥೆಯನ್ನು ಮಾಡು ಎನ್ನುವ ಮಾಡು. ಇನ್ನೊಬ್ಬರ ಒತ್ತಾಯಕ್ಕೆ ಅವರು ದಾನ ಧರ್ಮ ಮಾಡುವುದು ಎನ್ನುವ ಹಾಗೆ ತಿಳಿದುಕೊಂಡಿರ ಅಲ್ಲವೇ? ನಿಮ್ಮಲ್ಲೊಂದೆರಡು ಪ್ರಶ್ನೆ ಕೇಳ್ತೇನೆ. ಏನು? ಉದಿಸಿದಂತಹ ಸೂರ್ಯ ಅಸ್ತಮಿಸ್ತಾನೆ, ಹಾಗೆ ಅಂತ ನಾವು ಹೇಳಿ ಅವ ಉದಯಿಸುವುದಾ? ಧರ್ಮ ಸಾಕ್ಷಿ. ಆಕಾಶ ಮಾರ್ಗದಲ್ಲಿ ಪಕ್ಷಿ ಸಂಕುಲವೆಲ್ಲ ಹಾರಾಡ್ತಾ ಇರ್ತದೆ. ಹೌದು. ನಮ್ಮ ಅಪ್ಪಣೆ ಮೇರೆಗೆ ಹಾರಾಡುವುದಾ? ವಿಹಂಗಮ. ಹಾರುವುದು ಹಕ್ಕಿಗೆ ಸ್ವಭಾವ. ಹಾರುವುದು ಹಕ್ಕಿಗೆ ಸ್ವಭಾವ, ಉರಿಯುವುದು ಬೆಂಕಿಯ ಸ್ವಭಾವ, ಹೌದು, ಹರಿಯುವುದು ನೀರಿನ ಸ್ವಭಾವ, ಬೀಸುವುದು ಗಾಳಿಯ ಗುಣ. ಹೀಗೆ ಹಾಗಿರಂತಹ ಗುಣಗಳು ಅದರಲ್ಲಿ ಉಂಟು ಅಂತಾದ್ರೆ ಈ ನೆಲ್ಯಾಡಿ ಮನೆತನದವರಿಗೂ ಕೂಡ ಜನ್ಮತಃ ಬಂದ ಗುಣ. ಮೀರಲಾರರು ಸತ್ಯ ಧರ್ಮವ, ಅಪಾರ ಮಹಿಮರು ಖಂಡಿತ. ಹಾಗಿದ್ರೆ ಅವರ ಪರೀಕ್ಷೆಯು ಖಂಡಿತ. ಇದರಲ್ಲಿ ಸೋಲು ಯಾರಿಗೆ ಗೆಲುವು ಯಾರಿಗೆ ನಾನು ಈಗಲೇ ಇತ್ಯರ್ಥಗೊಳಿಸ್ತೇನೆ. ಪರೀಕ್ಷೆಗೆ ಮೊದಲೇ ಫಲಿತಾಂಶವ? ಹೌದು, ಪ್ರಕಟವಾಗಲಿ. ನನ್ನೊಡೆಯರಿಗೆ ಸೋಲಿಲ್ಲ. ಯಾರಿಗೆ? ನೀನಿದ್ಯಲ್ಲ. ನನಗಂತೂ ಸೋಲೇ ಇಲ್ಲ. ಸೋಲು ಯಾರಿಗೂ ಇಲ್ವೋ? ಉಂಟು ಸೋಲು. ಯಾರಿಗೆ? ಕಾಳರಾಹು, ನಿನಗೆ ಸೋಲು. ಹೌದೇ? ಕುಮಾರಸ್ವಾಮಿ ಅವರೇ, ಸೋಲೇ ಇಲ್ಲ. ಗೆಲುವು ಉಂಟು ಅಂತ ನೀವು ಕನಸು ಕಾಣಿಸ್ತಾ ಇದ್ದೀರಿ, ಆದ್ರೆ ನಿಮಗೆ ಗೆಲುವು ಯಾವತ್ತೂ ಇಲ್ಲವೇ ಇಲ್ಲ. ಅಮ್ಮಂದಿರ, ನೀವು ಎಲ್ಲೇ ಹೋದ್ರು ಕೂಡ ಸೋಲು ನಿಮಗೆ, ಸಂತೋಷ. ಗೆಲುವು ಏನಾಗೆ. ಸರಿ, ನಮಗೆ ಬೇಕಾದ್ದು ಅದುವೇ. ಸತ್ಯದಲ್ಲಿ ಧರ್ಮದಲ್ಲಿ ಧರ್ಮದೇವತೆಗಳಂತ ನಮ್ಮನ್ನು ಸೋಲಿಸುವವರು ಯಾರಿದ್ದಾರೆ ಹುಡುಕುತ್ತಾ ಇದ್ದವರು ನಾವು. ನೀನೊಬ್ಬ ಇದ್ದು ಇಂತ ಆಯ್ತು. ಆದರೆ ಅಡ್ಡ ಬಂದದ್ದು ನೀನೇ ಅಂತ. ಯಾಕೆ? ನಿನ್ನ ನಂಬಲಿಕ್ಕೆ ಆಗುವುದಿಲ್ಲ. ನಿನ್ನ ಮೇಲೆ ಅನುಮಾನ ಉಂಟು. ಅನುಮಾನ? ಹೌದು. ಹೇಗೆ ಗುರುತಿಸಿಕೊಂಡಿದ್ದೀರಿ? ಅಷ್ಟು ಹೊತ್ತಿನಿಂದ ಮಾತನಾಡ್ತಾ ಇದ್ದೇವೆ, ಸಂಭಾಷಣೆ ಬೆಳೆಸ್ತಾ ಇದ್ದೇವೆ. ನಿನ್ನ ಕಣ್ಣು ಮಾತ್ರ ಸುಮ್ಮನಿಲ್ಲ. ಆ ಕಡೆ ಈ ಕಡೆ ಸುತ್ತಾಡ್ತಾ ಉಂಟಲ್ಲ, ಯಾಕೆ ಕಣ್ಣು ತಿರುಗಿಸುವುದು? ನಾನು ಕಣ್ಣು ತಿರುಗಿಸ್ತಾ ಇದ್ದೇನೆ ಅಂತ ನಿಮಗೆ ಗೊತ್ತಾದದ್ದು ಹೇಗೆ? ನಿಮ್ಮ ಮುಖ ನೋಡಿದ ಕಾರಣ ಗೊತ್ತಾಯಿತು. ಯಾಕಮ್ಮ ಮುಖ ನೋಡುದು? ಧರ್ಮ ಸೂಕ್ಷ್ಮ ಅಲ್ಲಿ ಅಡಗಿದೆ. ಅದರಲ್ಲೇನು ಧರ್ಮ ಸೂಕ್ಷ್ಮ? ಒಬ್ಬಾತನ ಕಣ್ಣುಗಳನ್ನು ಗಮನಿಸಿದಾಗ ಇವ ಇಂಥವನೇ ಅಂತ ಹೇಳಲಿಕ್ಕೆ ಬರ್ತದೆ. ಹಾಗಾಗಿ ನೀನು ವಂಚಕ ಅಂತ ಅನುಮಾನ. ನಾನಂತೂ ವಂಚನೆ ಮಾಡುವವನೇ ಅಲ್ಲ. ಸ್ಪಷ್ಟ ಹೇಳಿದ್ದಲ್ಲ, ಅನುಮಾನ ಅಂತ ಅದಕ್ಕೆ ಹೇಳಿದ್ದು. ಅದು ಯಾಕೆ ಹೇಳಿದ್ದು? ಯಾಕೆ? ಸುಮ್ಮನೆ ಅಲ್ಲ. ನಿನ್ನೊಡೆ ಇರುವ ಧರ್ಮಿಗಳಾಗಿದ್ದಲ್ಲಿ ಅವರಿಗೆ ಮಾತ್ರ ಶಿಕ್ಷೆ ಅಲ್ಲ, ತೋರಿಸ ನಿನಗೂ ಉಂಟು ಅಂತ ಎಚ್ಚರಿಸಿದ್ದೆ. ಹೇಳಿದ ಮಾತು ನೆನಪುಂಟು. ಆ ಶಿಕ್ಷೆಗೆ ಹೆದರಿ ತಪ್ಪಿಸಿಕೊಳ್ಳಿಕ್ಕೆ ಯಾವ ಹಾದಿ ಉಂಟು ಅಂತ ಹುಡುಕುವುದಲ್ವ? ಯಾವ ದಾರಿಯಿಂದ ಓಡಿ ಹೋಗ್ತೀಯಾ? ಬರುವುದು ಮಾತ್ರ ನಿನ್ನ ಇಷ್ಟ, ಹೋಗುವುದಲ್ಲ. ಏನು ನೆನಪಿರ್ಲಿ. ಗೊತ್ತಾಯ್ತು. ಅದಕ್ಕೊಂದು ಕ್ರಮ ಉಂಟಲ್ಲ, ಹೋಗುದು ಬರುವುದು ಹೇಗೆ ಅಂತ. ನನ್ನ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ, ಅನುಮಾನ ಉಂಟು. ನಾನು ನಿಮ್ಮನ್ನೇ ನಂಬುವುದಿಲ್ಲ. ಸಿಟ್ಟಾಗಬೇಕು.
ನಾನು ಹೇಳಿದ ಹಾಗೆ ಅಂತಹ ಗುಣಗಳು ಅವರಲ್ಲಿ ಉಂಟು ಅಂತ ಗೊತ್ತಾಯಿತು ಅಂತಾದ್ರೆ ನಮ್ಮ ಪಾಲಿಗೆ ಸೋಲಾಗ್ತದೆ. ಹೌದಾ? ಸೋತಂತಹ ನೀವು ನನಗೆ ಮುಖ ತೋರಿಸುವುದಕ್ಕೆ ಸಾಧ್ಯವಿಲ್ಲದೆ ನೀವು ಪಲಾಯನ ಸೂತ್ರವನ್ನು ಕೈಗೊಂಡ್ರೆ ನಾನೆಲ್ಲಿ ಹುಡುಕುವುದು ನಿಮ್ಮನ್ನು? ಪುಣ್ಯಾತ್ಮ, ನಮ್ಮ ಮಾತಿನ ಅರ್ಥವೇ ಆಗಲಿಲ್ಲ. ನಮ್ಮ ಪಾಲಿಗೆ ಅಲ್ಲಿ ಸೋಲಾಯ್ತು ಅಂದ್ರೆ ಅರ್ಥ ಎಂತದ್ದು? ಭೂಮಿಯಲ್ಲಿ ಧರ್ಮ ಉಂಟು ಅಂತ, ಧರ್ಮ ದೇವತೆಗಳಿಗೆ ಅದು ಜಯ ಅಂತ ಅರ್ಥ. ಹಾಗಾಗಿ ನಾವು ಮರಳಿ ಹೋಗುವ ಪ್ರಶ್ನೆಯೇ ಇಲ್ಲ. ಹೋಗುದಿಲ್ಲ, ನೆಮ್ಮದಿಯಿಂದ ಸಂತೋಷದಿಂದ ಅಲ್ಲಿ ಇರ್ತೇವೆ. ನೀನು ಬರ್ತೀಯ ಅಂತ ಇರುವುದು. ಇಲ್ಲ ಇರ್ತೀರಲ್ಲ? ಬರ್ತೇವೆ. ಆಗಲಿ, ನೀವು ಸೋತರು ಗೆದ್ದರು ಇದೇ ಪ್ರದೇಶಕ್ಕೆ ನೀವು ಬನ್ನಿ, ಬರ್ತೇವೆ. ಇಲ್ಲೇ ನಾನು ಕಾಣಸಿಗ್ತೇನೆ. ಏನು ಆಧಾರ ಅದಕ್ಕೆ ಸಿಗುತ್ತಿ ಅಂತ? ವಿಶ್ವಾಸ ಇಲ್ವೋ? ಇಲ್ಲ. ದೇವರ ಬಗ್ಗೆ ವಿಶ್ವಾಸ ಇದೆ ತಾನೆ? ಆ ಪರಮೇಶ್ವರನ ಪಾದದ ಆಣೆಯಾಗಿ ಹೇಳ್ತಾ ಇದ್ದೇನೆ, ನಾನು ಇಲ್ಲೇ ಇರ್ತೇನೆ. ಹಾಗಿದ್ರೆ ನಾವು ಮತ್ತೆ ಒಂದಾಗುವುದಕ್ಕೆ ಸಾಕ್ಷಿ ಯಾರು? ಚಂದ್ರಶೇಖರ. ಏನಾಗ್ತದೆ ನಮಗೆ? ನನಗೆ ಕೆಮ್ಮು, ಅವಳಿಗೊಂದು ದಮ್ಮು. ಜನತೀರ್ಥ ಸ್ವೀಕರಿಸಿಕೊಳ್ಳಿ, ಎಲ್ಲ ಸರಿಯಾಗುತ್ತೆ. ಈಗ ಹೇಗಾಯಿತು? ಒಡನೆ ಚೇತರಿಸುತ್ತ ಪೇಳಿದರಯ್ಯ ಕಡೆಗಾಲ ಬಾರದಿನ್ನೆಗೆ ಕೆಡುಗ ಮಕ್ಕಳು ಮನೆಯಿಂದ ತಳ್ಳಿದರೆಮ್ಮ ನಡೆಯುತ್ತ ತಿರಿದುಂಬು ಅಯ್ಯೋ ಈ ವೃದ್ಧಾಪ್ಯದಲ್ಲಿ ದಾರಿ ಮಧ್ಯದಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದೆ. ನಿಮಗೆ ಮನೆ ಮಕ್ಕಳು ಯಾರಿಲ್ಲವೇ? ಮಗ, ಒಂದಾನೊಂದು ಕಾಲದಲ್ಲಿ ನನಗೂ ಸಹ ಮನೆ, ಮಠ, ಸಂಸಾರ, ಮಕ್ಕಳು ಇತ್ಯಾದಿ ಇತ್ಯಾದಿ ಎಲ್ಲವೂ ಇದ್ದರು. ವಯಸ್ಸಾದ ನಂತರ ಮಕ್ಕಳೆನಿಸಿಕೊಂಡವರು ಬೀದಿಯಲ್ಲಿ ಬಿಟ್ಟರು. ಬೀದಿಯಲ್ಲಿ ಯಾರಾದ್ರೂ ಭಿಕ್ಷೆಯನ್ನು ಕೊಟ್ರೆ ಅದನ್ನು ಸೇವಿಸುವುದು. ಇಂದು ಬಹಳಷ್ಟು ಹಸಿವಾಗ್ತಾ ಉಂಟು. ಎಲ್ಲಿಯೂ ಸಹ ಅನ್ನ ಸಿಗ್ಲಿಲ್ಲ ನಮಗೆ. ಚಿಂತಿಸಬೇಡಿ, ಇಂದು ಗೋಳಿಡುದಿಗ ವೃದ್ಧ ದಂಪತಿಗಳ ಸಂತೈಸಿ ಪೇಳಿದಳವಳು ಚಿಂತಿಸದಿರಿ ನೀವು ಚಂದ್ರನಾಥನ ದಯವಾದು ರಕ್ಷಿಪ ಎಲ್ಲರನ್ನು. ದಂಪತಿಗಳೇ, ಜೀವನದ ಅಂತ್ಯಕಾಲದಲ್ಲಿ ಯಾರೂ ಇಲ್ಲ, ಅನಾಥರು ಅಂತ ಹೇಳಕೂಡದು. ನೀವು ಈ ಲೋಕದಲ್ಲಿ ಅನಾಥರು ಯಾರು ಇಲ್ಲ. ಅನಾಥರನ್ನು ಕಾಯುವುದಕ್ಕೆ ಚಂದ್ರನಾಥ ಸ್ವಾಮಿ ಇದ್ದಾರೆ. ಅದಕ್ಕೆ ಸಾಕ್ಷಿ ನಾನಿವತ್ತು. ಏನಾಯ್ತು? ಇದೇ ದಿನ ಈ ದಾರಿಯಲ್ಲಿ ಬರಬೇಕಿತ್ತು ಹೇಳಿ. ಯಾವುದಕ್ಕೂ ಕಾಲ ಎನ್ನುವುದು ಕೂಡಿ ಬರಬೇಕು. ನಮಗೆ ಕಾಲ ಯಾವಾಗ ಬರ್ತದೋ ಏನೋ. ನನ್ನ ಪರಿಚಯ ಆಯ್ತು ನಿಮಗೆ? ನಿನ್ನ ಪರಿಚಯ ಸಿಗ್ಲಿಲ್ಲ ನಮಗೆ. ನಾನಮ್ಮ. ಓ, ನೀನಮ್ಮ. ನನಗೆ ಕೆಮ್ಮು, ನನ್ನ ಮಡದಿಗೊಂದು ದಮ್ಮು. ಇವ ನನ್ನ ಮಗ ಕುಮಾರಯ್ಯ. ಕುಮಾರನ? ನಮ್ಮ ಮಕ್ಕಳಿಗೆ ಬಂದಂತ ಬುದ್ಧಿ ಬಡಬಾರ್ದು ಅಪ್ಪ, ನಿನಗೆ ಬರಬಾರ್ದು. ಅಪ್ಪಾಜಿ ಹೆಸರು ಹೇಳಪ್ಪ. ವಿರಮಣ ಬಲ್ಲಾಳರು. ಅದು ಯಾರು? ನನ್ನ ದೇವ. ನಿಮಗೆ ಪರಿಚಯ ಇಲ್ಲವೇ? ಪರಿಚಯ ಇಲ್ಲಿಲ್ಲ. ನನ್ನ ಜೊತೆಯಲ್ಲಿ ಬೀಡಿಗೆ ಬನ್ನಿ. ಬೀಡಿಗ? ಬೀಡಿಗೆ ಬರ್ಬೋದಿತ್ತು. ಏನು ಸಂಕೋಚ? ಆದ್ರೆ ಹೆದರಿಕೆ ಆಗ್ತದೆ. ಭಯ ಬೇಡ. ಅಲ್ಲಿ ಕೆಲಸ ಎಲ್ಲ ಮಾಡ್ಬೇಕಲ್ಲ, ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. ದುಡಿಬೇಡಿ, ಸುಮ್ಮಗೆ ಕುಳಿತರೆ ಸಾಕು. ಸುಮ್ಮಗೆ ಕುಳಿತ್ರೆ ಹೊತ್ತಿಗೆ ಅನ್ನ ಎಣ್ಣೆಯನ್ನು ಎಲ್ಲದೂ ಸಹ ಕೊಡ್ತೀರಾ ನೀವು? ಒದಗಿಸಿ ಕೊಡ್ತೀನಿ. ಬರ್ಬೋದಿತ್ತು. ಹಾಳಾದ ಕಾಲ್ಗಂಟು ನೋವು, ಹೇಳ್ಲಿಕ್ಕಾಗುದಿಲ್ಲ. ಆದರಿಸುವುದಕ್ಕೆ ಮಗನಿದ್ದಾನೆ. ಇವಳನ್ನ ನಾನಿದ್ದೇನೆ. ಇಲ್ವಾ? ಊಟ ಅಂದ್ರೆ ಸಾಕು, ಗಡಿ ಬಿಡಿ ಮಾಡ್ತಾಳೆ. ನಿಧಾನ. ಬಾ ಬಾ. ಒಂದು ದಿನ ಕನ್ಯಾಕುಮಾರಿ ಬಂದು ರೂಪಾಂತರರಿ
ಸಲಗುತ್ತಾಯಿ ಎನ್ನ ದೈವ ಬಲವು ನೀನೆಯಾಗಿ ದೊರೆತೆ ನಿಲ್ಲಿಸಿಕೊಳ್ಳು ಗೃಹದಿಯವನ ಸೆಳೆಯ ಹೊಂದಿಸಿಕೊಂಡಿದ್ದೇನೆ ತಾಯಿ. ಯಾರೋ ಒಬ್ಬ ಯವನನನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ನನ್ನ ಮಾನ ಪ್ರಾಣವನ್ನು ನೀವೇ ರಕ್ಷಿಸಬೇಕು ತಾಯಿ. ಮಗಳೇ, ಅಮ್ಮ, ನಿನ್ನ ಮಾನ ಪ್ರಾಣವನ್ನು ನಾನು ಉಳಿಸಿಕೊಡ್ತೇನೆ. ಅವ ಈ ರೀತಿಗೆ ನನ್ನನ್ನು ಓಡಿಸಿಕೊಂಡು ಬರಬೇಕಿದ್ರೆ ಕಾರಣ ಏನು? ಯಾರಮ್ಮ ನೀನು ಹೇಳುವೆಯಾ? ತಾತಯ್ಯನ ಜೂಜುಗಾರ ತಾತಯ್ಯನ ಜೂಜುಗಾರ ಸೋತು ಎನ್ನ ಯವನ ನಿಂಗೆ ಸೋತು ಎನ್ನ ಯವನ ನಿಂಗೆ ಮಾತೆಯನ್ನ ಸೋತು ಬಂದೆನು ಸಲಗುತ್ತ ನಾನೊಬ್ಬಳು ಬ್ರಾಹ್ಮಣ ಕನ್ಯೆ ತಾಯಿ. ಬ್ರಾಹ್ಮಣ ಕನ್ಯೆ? ಹೌದಮ್ಮ. ನಿನಗೆ ತಂದೆ ತಾಯಾರಿಲ್ವೇ ಮಗಳೇ? ಇಳುವೆಯಲ್ಲಿ ತಾಯಿಯನ್ನು ಕಳೆದುಕೊಂಡಂತಹ ನತದೃಷ್ಟೇ ನಾನಮ್ಮ. ತಂದೆ ಇದ್ದಾರೆ. ಚೆನ್ನಾಗಿ ನೋಡಿಕೊಳ್ಳಿಲ್ಲ ನಿನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಇದ್ದರು. ಮತ್ತೆ ಯಾಕೆ ಬಂದೆ ಮಗಳೇ? ನನ್ನ ತಂದೆಯವರಿಗೊಂದು ದುರಭ್ಯಾಸ ತಾಯಿ. ಏನದು? ಜೂಜಾಡುತ್ತಾರಮ್ಮ. ಬುದ್ಧಿ ಹೇಳಬೇಕಮ್ಮ. ಸರಿಯಲ್ಲ ಎಂಬುದಾಗಿ ಎಷ್ಟು ಬಾರಿ ಹೇಳಿದರೂ ನನ್ನ ಮಾತನ್ನು ಕೇಳಲಿಲ್ಲ ತಾಯಿ. ಪರಿಣಾಮ ಜೂಜಾಟವೆಂಬುದು ಅತಿಯಾಗಿ ಹೋಯಿತು. ಇತ್ತೀಚೆಗೆ ಯಾರೋ ಒಬ್ಬ ಯವನನೊಂದಿಗೆ ಜೂಜಾಡಿದಂತಹ ನನ್ನ ತಂದೆಯವರು ಸೋತು ಹಣಕ್ಕಾಗಿ ನನ್ನನ್ನು ಮಾರಿದ್ದಾರಂತಮ್ಮ. ಇದೆಲ್ಲವೂ ನಿನಗೆ ಹೇಗೆ ಗೊತ್ತಾಯಿತು? ನಮ್ಮ ಮನೆಗೆ ಬಂದಂತಹ ಯವನ ಹೇಳಿದ. ಏನೆಂದು? ನಿನ್ನ ತಂದೆಯವರು ನಿನ್ನನ್ನು ಹಣಕ್ಕಾಗಿ ಮಾರಿದ್ದಾರೆ, ಬಾ ನನ್ನ ಜೊತೆಗೆ ಎಂಬುದಾಗಿ. ಏನು ಹೇಳಿದೆ ನೀನು? ನನಗೇನು ಗೊತ್ತಿಲ್ಲ ಅಂತ ಹೇಳಿದನಮ್ಮ. ಅವ ನನ್ನ ಮೈ ಮೇಲೆ ಕೈ ಮಾಡೋದಕ್ಕೆ ಮುಂದಾದ ತಾಯಿ. ಮಾನ ಪ್ರಾಣವನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದಿಂದ ಕುಡಿಯುವುದಕ್ಕೆ ಹಾಲು ತರುತ್ತೇನೆ ಎಂಬುದಾಗಿ ಹೇಳಿ ಹಿಂಬಾಗಿಲಿನಿಂದ ತಪ್ಪಿಸಿಕೊಂಡು ಓಡೋಡಿ ಬರುವಂತಹ ಸಂದರ್ಭ. ಅಮ್ಮ, ನನ್ನ ಹಿಂದೆ ಬೊಬ್ಬೆ ಹಾಕ್ತಾ ಓಡಿ ಬರ್ತಾ ಇದ್ದಾನೆ. ನನಗೆ ಭಯವಾಗ್ತೇನೆ ತಾಯಿ. ನೀವಲ್ಲದೆ ನನಗೆ ಯಾರೂ ಗತಿ ಇಲ್ಲಮ್ಮ. ನೀವೇ ಕಾಪಾಡಬೇಕು ತಾಯಿ. ಹೇಳಮ್ಮ, ಕಣ್ಣೀರನ್ನು ಒರೆಸಿಕೊ. ನಿನಗೆ ನಾನು ಆಶ್ರಯವನ್ನು ಕೊಡ್ತೇನೆ. ಬಂದಂತ ಯವನವನ್ನು ಹೇಳುವುದಕ್ಕೋ ಕೇಳುವುದಕ್ಕೋ ಈ ಬೀಡಿನ ಒಡೆಯರಿದ್ದಾರೆ. ಬಾ ಮಗಳೇ. ಯಾರದು ಗಲಾಟೆ ಮಾಡು ಎಲ್ಲಿ ಹಿಡಿದು ಬಾರಿಸಿ ಇಲ್ಲಿ ಬಾ ಮರಿ ಏನ ಗಲಾಟೆ ನಿನ್ನದು? ವಿಷಯ ಉಂಟು ಹೇಳಲಿಕ್ಕೆ. ಬಾ ಇಲ್ಲಿ ಬರ್ಬೇಕಾ? ನಿನ್ನ ಅಮ್ಮ ಯಾರು ಆತದಿಕ್ಕ ಅಲ್ಲ ನಿನ್ನ ಉಪ್ಪ ಯಾರ
ರಬ್ಬೆ ಇದಯ್ಯ ಸಲಾಮ್ ಉಂಟು ಹೊಡ್ಕೊಳ್ಳೋರು ಒಳ್ಳೆಯದಾಗಿ ಹಾ ಕುಳಿತುಕೋ. ಅದು ಕುಳಿತುಕೊಳ್ಳುವುದಕ್ಕ ಕೊಂಡು ಹೋಗುವುದಕ್ಕ ಕೊಂಡು ಹೋದ್ರೆ ಹಿಂದೆ ಬರ್ತಾರೆ. ಓ ಇಲ್ಲಿ ನಿಮ್ಮ ಜನಗಳೆಲ್ಲ ಇದ್ದಾರೆ ಸುದ್ದಿ ಬೇಡ ಬೇಗ ಹೋಗಿ ಕುಳಿತುಕೊಳ್ತೇನೆ ನಾನು ಇದು ಯಾರಪ್ಪೆ ಒಂದು ಮನುಷ್ಯರಾಗೆ ಕುಳಿತುಕೊಳ್ಳು. ಮತ್ತೆ ನಾನೆಂತ ಹಂದಿಯ ಕುಳಿತುಕೊಳ್ಳುವಲ್ಲಿ ಕಾಲಿಟ್ಟಿದ್ದೀನಿ ನೀನು. ಈಗ ಅಲ್ವೋ ಇಪ್ಪ ಸರಿಯಾ ಎಲ್ಲ ಸರಿ ಆಯ್ತು. ಯಾರು ನೀನು? ಹಾ ಎಲ್ಲಿಂದ ಬಂದಿ? ಏನು ನಿನ್ನ ಸಮಸ್ಯೆ ಹೇಳು. ನನ್ನ ಒಂದು ದೊಡ್ಡ ಸಮೋಸ ಉಂಟು. ಸಮಸ್ಯೆ? ಸಮೋಸ ಸಮಸ್ಯೆ ಅದು ಉಂಟು ಹೇಳ್ತೇನೆ. ಈ ಕೋಲು ಇಲ್ಲಿ ಇಡಬೇಕಾ? ನಾನು ಅಲ್ಲಿಗೆ ಬರ್ತೇನೆ. ಇದು ವಂದಿಸುವೆ ಸಲಾಮುಂಡು ഞങ്ങളത് നീളുണ്ട്. ವಂದಿಸುವೆ ಕಣ್ಣಿಗೆಯು ಬಂದಿ ಹಳಿಬೇಡಿ ನೀವು ವಂದಿಸುವೆ ಅಲ್ಲ ಹಿಂಗಾತಾರೆ ವಿಷಯ ఏంటది? ಈ ಊರಿನಲ್ಲಿ ಇಷ್ಟು ಜನ ಸೇರಿದ್ದಾರೆ. ನಾನಲ್ಲಿ ಬರುವಾಗ ನಿನ್ನ ಸಮಸ್ಯೆ ಎಂತದ್ದು, ನಿನಗೆ ಏನಾಯಿತು, ಏಳುವ ಕೇಳುವ ಮನುಷ್ಯರು ಒಬ್ಬರು ಇಲ್ಲಿ ಇಲ್ಲ. ಇದು ಹೊರ ಕಳಿಯ ಇದು. ಏನಾಯ್ತು ನಿನಗೆ? ಮಂಡೆ ಬಿಸಿ. ಯಾಕಾಗಿ ಮಂಡೆ ಬಿಸಿ? ನನ್ನ ಹುಡುಗಿ ತಪ್ಪಿ ಹೋಯಿತು ಅಂತ ನೀನು ಹುಡುಕಬೇಕಿತ್ತು. ಹುಡುಕಿಕೊಂಡು ಬರುವಾಗ ಓ ಅಲ್ಲಿ ಅಲ್ಲಿ ವೈದ್ಯರಿದ್ದಾರೆ, ಔಷಧಿ ಕೊಡುವ ವೈದ್ಯರು, ಕುಸುಮಕರ ಸೆಟ್ರು ಅಂತ. ಅವರು ನನ್ನಲ್ಲಿ ಹೇಳಿದರು ನಿನ್ನ ಹುಡುಗಿ ಬೀಡಿಗೆ ಹೋಗಿದೆ ಅಂತ. ಅಭಿನಯ ಅದು ಬೀಡಿಗೆ ಇದು ಬೀಡು. ಅಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಿದರು. ಹುಡುಗಿ ಬಂದಿದೆ ಜಮಾನರೆ. ಎಷ್ಟು ಮಂದಿಗಳು ಬರ್ತಾರೆ, ಎಷ್ಟು ಮಂದಿಗಳು ಹೋಗುತ್ತಾರೆ. ಅವರಲ್ಲಿ ನಿನ್ನ ಹುಡುಗಿ ಯಾರು ಅಂತ ಯಾರಿಗೂ ಗೊತ್ತು? ನನ್ನ ಹುಡುಗಿ ಹೇಗೆ ಉಂಟು ಅಂತ ಲಕ್ಷಣ ಹೇಳ್ತೇನೆ. ಹೇಗೆ? ನನ್ನ ಹುಡುಗಿ ಅಂತ ಹೇಳಿದರೆ ಅಷ್ಟೊಂದು ಉದ್ದ ಇಲ್ಲ, ಅಷ್ಟೊಂದು ಗಿಡ್ಡವೂ ಅಲ್ಲ, ಅಷ್ಟೊಂದು ಸಪುರವೂ ಇಲ್ಲ, ಅಷ್ಟೊಂದು ದಪ್ಪವೂ ಅಲ್ಲ, ಅಷ್ಟು ಕಪ್ಪು ಅಲ್ಲ, ಅಷ್ಟು ಬೆಳ್ಳಗೂ ಅಲ್ಲ. ನನ್ನ ಹುಡುಗಿ ಅಂತ ಹೇಳಿದರೆ ಅಷ್ಟು ಚಂದದ ಹೆಣ್ಣು ಈ ಊರಿನಲ್ಲಿ ಎಲ್ಲಿಯೂ ಸಿಕ್ಕಲಿಕ್ಕಿಲ್ಲ. ಬಾಯಿಗೆ ಹುಳಿ ಹಾಕಿಕೊಂಡಿದ್ದೆ. ಅಷ್ಟು ಒಳ್ಳೆದುಂಟು ಅಂತ ಅದು. ಹುಡುಗಿಯೊಬ್ಬಳು ಬಂದದ್ದು ಹೌದು. ಅದು ಎಲ್ಲಿ ಉಂಟು ಹೇಳ್ತೇನೆ. ಕುಳಿತುಕೊಳ್ಬೇಕಾ? ನಿನ್ನ ಜಾತಿಯ ಮನೆಯನ್ನು ನಾವು ಕಂಡಿದ್ದೇವೆ. ಸನ್ನುತನೆ ಬ್ರಾಹ್ಮಣರ ಕನ್ನೆ ಬಂದಿಗಳು, ಬ್ರಾಹ್ಮಣರ ಕನ್ನೆ ಬಂದಿಗಳು. ಮತ್ತೆ ಅವರು ಹಾಗೆ ಶಬ್ದ ಮಾಡಿದ್ರೆ ಅಲ್ಲ, ಇನ್ನು ನಾಳೆ ಪುನಃ ಹೋಗಬೇಕಾದೀತು. ಹೋಗುದಿಲ್ಲ ಅಲ್ಲಿಗೆ. ನೀನು ಹೇಳಿದಂತಹ ಲಕ್ಷಣಗಳುಳ್ಳಂತಹ ಹೆಣ್ಣೊಬ್ಬಳು ಬಂದದ್ದು ಹೌದು. ಅದೇ ಹುಡುಗಿ ನನ್ನದು. ಆದ್ರೆ ಅವಳು ನಿನ್ನವಳು ಹೇಗಾಗುತ್ತಾಳೆ ಅಂತೆಲ್ಲ ಸಮಸ್ಯೆ ನನಗೆ. ಏನು ಆಗದೆ? ಬಂದವಳು ಬ್ರಾಹ್ಮಣ ಕನ್ಯೆ, ಒಕ್ಕು. ನೀನು ಮುಸಲ್ಮಾನ್, ಒಕ್ಕು. ನಿನ್ನ ಜಾತಿ ಬೇರೆ, ಅವಳ ಜಾತಿ ಬೇರೆ. ಯಜಮಾನರೇ, ಈಗ ನಿಮ್ಮಲ್ಲಿ ಜಾತಿ ವಿಷಯ ಯಾರು ಮಾತಾಡಿದ್ದು? ಅಂದ್ರೆ ಹೌದಾ ಸ್ವಾಮಿ? ನನ್ನ ಹುಡುಗಿ ಬಂದಿದೆ ಅಂತ ನಾನು ಕೇಳ್ತೇನೆ, ಇವರು ಜಾತಿ ವಿಷಯ ಮಾತಾಡ್ತಾರೆ. ಏನು ನನಗೆ ನಿಮ್ಮ ಜಾತಿಯ ಹುಡುಗಿ ಆಗುದಿಲ್ವೋ? ಅಲ್ಲ, ನಿಮ್ಮ ಜಾತಿಯ ಹುಡುಗಿ ನನಗಾಗುದಿಲ್ವೋ? ನಿಮ್ಮ ಜಾತಿ ಜಾತಿ ಜಾತಿಯನ್ನು ಕೊಂಡೋಗಿ ಹೊಳೆಗೆ ಹಾಕಿ, ಅಲ್ಲಿ ಬೆಂಕಿಗೆ ಹಾಕಿ, ನಾನು ಇಲ್ಲಿಗೆ ಬಂದದ್ದು ನಿಮ್ಮಲ್ಲಿ ಜಾತಿ ವಿಷಯ ಕೇಳಿ ಇಲ್ಲಿ ನಾನು ಕುಳಿತುಕೊಳ್ಳುವುದಕ್ಕೆ ಕಾರಣ ಉಂಟು. ಅದೋರಿ ಬೆಲೆ ಬಿಸಯಾಯಿ ಕಾರಣ ಉಂಟು. ಅದೋರಿ ಬೆಲೆ ಬಿಸಯಾಯಿ ಹೋಯ್ತಲ್ಲೇ. ಅದನ್ನು ಸಣ್ಣದು ಮಾಡಿ ಹೇಳು. ಆ ವಿಷಯವನ್ನು ನೀವು ಕೇಳಬೇಕು. ನಾನು ಹೇಳ್ತೇನೆ. ನೀನು ಹೇಳು. ಹೇಳ್ತೇನೆ. ಹೇಳು. ಹೇಳಲಿಕ್ಕೆ ಅಲ್ಲಿಗೆ ಬರ್ತೇನೆ. ತಂದೆ ಮಾರಿಗೆ ಎನಗೆ ನಕ್ಕು 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 ಎಂತದು ನಕ್ಕುದು? ಉಪ್ಪಿನಕಾಯಿಯ ಪಾಯಸ ಎಲ್ಲ ಮುಗಿಸಿ ಪಾತ್ರೆ ತೊಳೆದಿಡ್ತಾ ಇದ್ದಾರೆ ಅಲ್ಲಿ. ನಕ್ಕುದಲ್ಲ, ನಕ್ಕು ನಿನಗೆ ನನಗೆ. ತಂದೆ ಮಾರಿಯ ಎನಗೆ ಸುಂದರಿಯ ತೆಕ್ಕೊಂಡೆನು, ಸುಂದರ
ತೆಕ್ಕೊಂಡೆನು ಅದರಿಂದಾಗೆಯಲ್ಲೀಗ ಹೊಂದಿಸಿರಿ ಬೇಗ ಅದರಿಂದಾಗೆಯಲ್ಲೀಗ ಹೊಂದಿಸಿರಿ ಬೇಗ ವಂದಿಸುವೆ ಅಲಕ್ಕ ಬಿಡ್ತೋಣೆ. ನನ್ನ ಮಗ ನನ್ನ ಕೈಗೆ ಈಗ ಸಿಕ್ಕಬೇಕಿತ್ತು. ಅವನನ್ನು ಎಳ್ಕೊಂಡು ಬಂದು ನೆಲದ ಮೇಲೆ ಮಲಗಿಸಿ ಅವನ ಎದೆಗೆ ತುಳಿದು ಚೂರಿ ಹಾಕಿ ರಕ್ತ ಕುಡಿತಿದ್ದೆ. ಹಾಳಾಗಿ ಹೋದ ನನ್ನ ಮಗ ಮೀದ ಅಷ್ಟು ಹಾಳಾಗಿದ್ದಾನ. ಒಕ್ಕು ಮಕ್ಕಳು ಹಾಳಾಗಬೇಕು ಅಂತಾದ್ರೆ ತಂದೆ ತಾಯಿಯರು ಕಾರಣ. ಒಕ್ಕು ಯೋಗ್ಯ ಕಾಲದಲ್ಲಿ ತಿದ್ದದೇ ಇದ್ರೆ ಒಕ್ಕು ಮಕ್ಕಳು ಅಡ್ಡದಾರಿ ಹಿಡಿಯುತ್ತಾರೆ. ಒಕ್ಕು ನೀನು ಬೇಸರ ಮಾಡಬೇಡ. ಅವನನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳು. ಅವನಲ್ಲಿ ನಾನು ಮಾತನಾಡ್ತೇನೆ. ಅವನನ್ನು ತಿದ್ದುವುದಕ್ಕಾಗ್ತದೆ ಅಂತ ನೋಡ್ತೇನೆ. ಯಾರನ್ನು? ನಿನ್ನ ಮಗನನ್ನು. ನನ್ನ ಮಗನ ವಿಷಯ ಯಾರು ಹೇಳಿದ್ದೀಗ ಇಲ್ಲಿ? ನೀನೆಲ್ಲ ಹೇಳಿದ್ದು ಹಾಗೆ ಮಾಡಿದ ಹೀಗೆ ಮಾಡಿದ ಹಾಳಾಗಿ ಹೋದ ನನ್ನ ಮಗ ಅಂತ. ನಾನು ಮಗದ ಮಾತಿಗೆ ಹೇಳಿದಲ್ಲ. ಮಾತಿಗೆ ಯಾರನ್ನು ಮಗ ಅಂತ ಹೇಳಿಕ್ಕೆ ಆಗ್ತದೇನೋ? ಏನು ಹೇಳಿದರೆ ಮೈಗೆ ಅಂಟಿಕೊಳ್ತದ? ನಿನ್ನ ಮಗ ಅಂತ ಮಾತ್ರ ಹೇಳುವುದಾ? ನಾನು ಯಾರನ್ನು ಬೇಕಿದ್ರು ಮಗ ಅಂತ ಹೇಳ್ತೇನೆ, ಯಾರನ್ನು ಬೇಕಿದ್ರು ಅಪ್ಪ ಅಂತ ಹೇಳ್ತೇನೆ. ಮಾತಿಗಲ್ವೋ? ನಮಗೆ ತಿಳಿದ ಹಾಗಾಯ್ತು. ಯಾರನ್ನು ಹೇಳ್ತೀಯ? ಏನು ಹೇಳದೆ? ಓ, ಅವರನ್ನು ಅಪ್ಪ ಅಂತ ಹೇಳ್ತೀಯ? ಆ ಶಾಲಕ್ಕೆ ಬಿಳಿ ಬಟ್ಟೆ ಹಾಕಿ ಕೂತವ್ರು ಅವರು ನನ್ನ ಅಪ್ಪನ? ನನಗೇ ಗೊತ್ತಿರ್ಲಿಲ್ಲ. ಓ ನನ್ನ ಅಪ್ಪ, ಹೇಗಿರುವಿರಪ್ಪ? ಆರೋಗ್ಯವಾಗಿದ್ದೀರಲ್ಲ? ನಿಮ್ಮ ಅರ್ಧ ಆಸ್ತಿ ನನಗೆ ಕೊಡ್ಬೇಕು. ನಿಲ್ಲು, ಅವರಲ್ಲಿ ನಾನು ಮಾತಾಡ್ತೇನೆ. ನೀವ್ ಯಾಕೆ ಅವರಲ್ಲಿ ಮಾತಾಡುದು? ನೀನು ಅವರನ್ನ ಅಪ್ಪ ಅಂತ ಹೇಳಿದ್ಯಲ್ಲ. ಯಾರು ಆ ಕಾಲ ಮೇಲೆ ಹಾಕಿ ಕೂತವ್ರು? ಹೌದಾ ಸ್ವಾಮಿ, ನೀವು ನನ್ನ ಅಪ್ಪನ? ಅಲ್ಲ, ಎಂತ ಯಜಮಾನರೇ, ಅಷ್ಟು ಒಳ್ಳೆಯ ಮನುಷ್ಯ ನನ್ನ ಅಪ್ಪನ. ಈಗ ನಿನಗೆ ಒಳ್ಳೆಯವರು ಯಾರು ಅಪ್ಪನಾಗೋದು ಬೇಡ ಯಜಮಾನರಿ. ನಾನು ಯಾರ್ಯಾರನ್ನು ಮಗ ಅಂತ ಹೇಳಿದಲ್ಲ, ಮತ್ತೆ ನಾನು ಭೀಮಭಟ್ರನ್ನು ಮಗ ಅಂತ ಹೇಳಿದ್ದು. ಅದು ಯಾಕೆ ಹೇಳುದಕ್ಕೂ ಕಾರಣ ಉಂಟು. ಒಂದು ದಿವಸ ಭೀಮಭಟ್ರು ನನ್ನ ಪೀಡೆಗೆ ಬಂತು. ಪೀಡೆ? ಎಲ್ಲಿದ ನಿನ್ನ ಪೀಡೆ? ಎಷ್ಟು ಕಾಲದಿಂದ ಇದೆ ನಿನ್ನ ಪೀಡೆ? ಎಂತ ಅವಸ್ಥೆ ಮರಿ ಯಜಮಾನರಿಗೆ, ನನ್ನ ವಿಷಯವೇ ಗೊತ್ತಿಲ್ವ ಅಂತ. ಏನಂತ ವಿಷಯ ನಿನ್ನದು? 25-30 ವರ್ಷದಿಂದ ಈ ಊರಿನಲ್ಲಿ ನನ್ನ ಪೀಡೆ ಉಂಟು. ಇವರಿಗೆ ಎಲ್ಲ ನನ್ನದೆಲ್ಲ ಸ್ವಾಮಿ. ನಿಮಗೆಲ್ಲ ಪೀಡೆ ನೋಡಿದ್ಯಾ? ನಮ್ಮ ಊರಿನವರ ತಾಳ್ಮೆ ನೋಡಿ. ಎಂತ ತಾಳ್ಮೆ! ಇಷ್ಟು ವರ್ಷದಿಂದ ಸಹಿಸಿಕೊಂಡಿದ್ದಾರೆ. ಸಹಿಸುದ? ಬೇರೆ ಕಡೆಯಲ್ಲಿ ಆಗದಿದ್ರೆ ನಿನ್ನ ಕೈ ಕಾಲು ಕಟ್ಟಿ ಕಂಬಕ್ಕೆ ಬಿಗಿದು ಹೊಡೆಯುತ್ತಿದ್ರು. ನನಗೆ ಯಾಕೆ ಹೊಡೆಯುವುದು? ಮತ್ತೆ ಇಷ್ಟು ವರ್ಷದಿಂದ ಪೀಡೆ ಕೊಟ್ರೆ ಯಾರು ಸಹಿಸ್ಯಾರು? ನೀವು ಎಂತ ಪೀಡೆ ಹೇಳುದು? ಪೀಡೆ ಅಂದ್ರೆ ಬಾಧೆ ಕೊಡುವುದಲ್ವೇನೋ, ಉಪದ್ರವ ಕೊಡುವುದಲ್ವೇನೋ? ಯಜಮಾನರಿಗೆ ವಿಷಯವೇ ಗೊತ್ತಿಲ್ಲ. ಇದು ಬಾಧೆ ಉಪದ್ರ ಕೊಡುವ ಪೀಡೆ ಅಲ್ಲ. ನಿಮ್ಮ ಭಾಷೆಯಲ್ಲಿ ಪೀಡೆಗೆ ಎಂತದ್ದು ಹೇಳುದು ಮಾರ? ಕಚ್ಚಿ ಓಡು. ಮನುಷ್ಯರನ್ನು ಕಚ್ಚಿ ಓಡ್ತಾರೆ. ಇವರಿಗೆ ಅರ್ಥ ಆಗುದಿಲ್ಲ. ಕಚ್ಚಿ ಓಡುದಲ್ಲ, ಕೊಡುದು ತೆಕೊಳ್ಳುದು. ವ್ಯಾಪಾರ ಮಾಡುವ ಜಾಗ ಯಾವುದು? ಅಂಗಡಿ. ನಿಮ್ಮ ಭಾಷೆಯಲ್ಲಿ ಅಂಗಡಿ ಆದರೆ, ನಮ್ಮ ಭಾಷೆಯಲ್ಲಿ ಪೀಡೆ. ನಿನ್ನ ಅಂಗಡಿ ಅಂದ್ರೆ ನಮ್ಮ ಊರಿನವರಿಗೆ ದೊಡ್ಡ ಪೀಡೆ, ಭಯಂಕರ ಪೀಡೆ. ನೀನು ಬರುವಾಗಲೇ ಗೊತ್ತಾಗಿದೆ ನನಗೆ. ಈ ಪೀಡೆಗೆ ಭಟ್ರು ಬಂದದ್ದು. ವ್ಯಾಪಾರಕ್ಕಿರಬಹುದು ಅಲ್ಲ, ಸಾಲ ಕೇಳಲಿಕ್ಕೆ. ನೀನು ಸಾಲ ಕೊಡ್ತೀಯ? ಯಾರಾದ್ರೂ ತಾಪತ್ರಯದಲ್ಲಿ ಬಂದು ಕೇಳಿದರೆ ಸಹಾಯ ಮಾಡುವ ಕ್ರಮ ನನ್ನದು. ಸಾಲ ಬೇರೆ, ಸಹಾಯ ಬೇರೆ. ನನ್ನದು ಸಾಲದ ರೂಪದಲ್ಲಿ ಸಹಾಯ. ಎಷ್ಟು ಕೇಳಿದ್ರು? 500 ಬೇಕು ಸಾಹುಕಾರ ಅಂತ ಕೇಳಿದರು. ಕೊಟ್ಟಿಯ ನೀನು? ಕಿತಾಬಿನಲ್ಲಿ ಬರೆಯಿತು. ನೀನು ಬರೆಯುವುದು ಮಾತ್ರ. ಮರು ದಿವಸ ಇಟ್ಕೊಂಡು ಹೋಗಿದೆ. ಅದಕ್ಕೊಂದು ಅವಧಿ ಹೇಳಿಲ್ಲ. 5-6 ತಿಂಗಳು ಕಳೆದು ಕೊಡ್ತೇನೆ ಸಾಹುಕಾರದ ಹೇಳಿದ್ದಾರೆ. 6 ತಿಂಗಳ ಅವಧಿ ಇರುವಾಗ ನಿನಗೆ ಅವಸರ ಯಾಕೆ ಉಂಟ? 5-6 ತಿಂಗಳು ಕಳೆಯಿತು. ತಿಂಗಳು 7 ಆಯ್ತು, ತಿಂಗಳು 8 ಆಯ್ತು, ತಿಂಗಳು 9 ಆಯ್ತು. ತಕೊಳ್ಳಿ. 9 ಆದ್ರೂ ಗೊತ್ತಾಗ್ಲಿಲ್ಲ ನನಗೆ. ತಿಂಗಳಾದದ್ದೇ ಗೊತ್ತಾಗ್ಲಿಲ್ಲ. ಅದೇನು ತಿಂಗಳಾದದ್ದು ನಿನಗೆ ಗೊತ್ತಾಗ್ಲಿಲ್ಲ? ನಾನು ತಿರುಗಾಟಕ್ಕೆ ಹೋಗಿದ್ದೆ. ತಿರುಗಾಟಕ್ಕೆ ಹೋದವರಿಗೆ ತಿಂಗಳಾದದ್ದು ಗೊತ್ತಾಗುದಿಲ್ವ? ಈ ದೂರ ಎಲ್ಲ ತಿರುಗಾಟ ಮಾಡಿದ್ರೆ ಎಲ್ಲಿಂದ ಗೊತ್ತಾಗುದು? ಅಂತೂ ಇಂತೂ 9 ತಿಂಗಳಾಯ್ತು. 10 ತಿಂಗಳಾಗುವಾಗ ಹೊರಗೆ ಬಂತು. ಆಗ ಸಾಲ ಕೊಡುವುದಕ್ಕಾಗಿ ಬಂದ್ರು. ಎಂತದು ಸಾಲ ಕೊಡುದು? ಪುನಃ ಬಂದು ಮನುಷ್ಯ ಸಾಲ ಬೇಕು ಹೇಳುದು. ಹಾಗಾದ್ರೆ ಬಹಳ ಸಂಕಷ್ಟದಲ್ಲಿದ್ದಾರೆ ಅಂತ ಕಾಣ್ತದೆ. ಎಂತದು ಯಾರಿಗೆ ಗೊತ್ತು? ಮರಳಿ ಬಂದವರು ಎಷ್ಟು ಕೇಳಿದ್ರು? ಪುನಃ 500 ಕೇಳಿದರು. ನೀನು ಕೊಟ್ಟಿಯ? ಕಿತಾಬಿನಲ್ಲಿ ಬರೆಯಿತು. ಮರು ದಿವಸ ಇಟ್ಕೊಂಡು ಹೋಗಿದೆ. ಇದುವೇ ಕೆಲಸ ಭೀಮಭಟ್ರಿಗೆ. ಈಗ ಒಟ್ಟು ಸಾಲ ಎಷ್ಟಾಯ್ತು? ಒಟ್ಟು 2000. 2000. 500 2 ಸಲ ಕೇಳುವಾಗ 2000 ಆಯ್ತಾ? ನಾನು 2 ಸಲ ಕೊಟ್ಟಿದ್ದೇನಲ್ಲ. ನಿನ್ನ ಲೆಕ್ಕ ಸರಿ ಇಲ್ಲ. ನೀವು ಹಾಗೆಲ್ಲ ಹೇಳಬೇಡಿ. ನನ್ನ ಲೆಕ್ಕ ಸರಿ ಇಲ್ಲ ಅಂತ ಹೇಳಿದವರು ಯಾರೂ ಇಲ್ಲ. ನಿನ್ನ ಲೆಕ್ಕ ಸರಿ ಇಲ್ವಾ? ಯಜಮಾನರೇ, ನನ್ನ ಪೀಡೆ ಲೆಕ್ಕದಲ್ಲಿ 2000 ಆಗಿದೆ. ಪೀಡೆ ಲೆಕ್ಕದಲ್ಲಿ ನಿನಗೆ 2000 ಆಗಬೇಕಾದ್ದಲ್ಲ. ಮತ್ತೆ ಎಷ್ಟು? ನಿನಗೆ 3000 ಆಗ್ಬೇಕು. 3000 ಆಗುತ್ತದಾ?
ಹಾಗಾದ್ರೆ ನನ್ನ 1,000 ಅವರು ಕೊಟ್ಟದ್ದು ಎಲ್ಲಿ ಹೋಯ್ತು? ನಿನಗೆ ಲೆಕ್ಕ ಮಾಡ್ಲಿಕ್ಕೆ ಬರ್ತದೆ. ಕೂಡಿಸುವುದಕ್ಕೆ ಚೆನ್ನಾಗಿ ಗೊತ್ತಿದ್ಯಾ? ಗೊತ್ತಿದೆ. ಹಾಗಾದ್ರೆ ಕೇಳು. ಹೇಗೆ? ಭೀಮ ಭಟ್ರು ನಿನ್ನ ಅಂಗಡಿಯಲ್ಲಿ ಕೇಳಿದ್ದು ಎಷ್ಟು? 500. ನೀನು ಬರೆದದ್ದು ಎಷ್ಟು? 500. ಕೊಟ್ಟದ್ದು ಎಷ್ಟು? 500. 500 500 500 3 ಸಲ ಆಗುವಾಗ ಎಷ್ಟಾಯ್ತು? ಯಜಮಾನರ ಲೆಕ್ಕ ಒಳ್ಳೇದುಂಟು ಮಾರಾಯ್ತ. ಕೇಳಿದ್ದು 500, ಬರ್ದದ್ದು 500, ಕೊಂಡೋದ್ದು 500. 500 500 1,000, ಪುನಃ 500, 1,500 ಆಯ್ತು. ಹಾಗೆ ಮತ್ತೊಂದು ಸಲ ಕೇಳಿದ್ದು ಬರ್ದದ್ದು ಕೊಂಡೋದ್ದು. ಈ 1,500 ಈಗ ಇಲ್ಲೇ ಇರ್ಲಿ. ಪುನಃ ಕೇಳಿದ್ದು 500, ಬರ್ದದ್ದು 500, ಕೊಂಡೋದ್ದು 500. 500 500 1,000, ಪುನಃ 500 1,500, ಆಗ 1,500, ಈಗ 1,500. ಹೇ 1,500 ಎಷ್ಟಾಯ್ತು? ಎಷ್ಟು? 4,000. ನಿಮಗೆ ಲೆಕ್ಕ ಹೇಳಿ ಕೊಟ್ಟ ಅಧ್ಯಾಪಕ ಯಾರವ? ಎಷ್ಟಾಯ್ತು? 3,000. ನಿನಗೆ ಲೆಕ್ಕ ಹೇಳಲಿಕ್ಕೆ ಅವರಾದ್ರೆ ನಿಮಗೆ ಆವಾಗಲೇ ಹೇಳ್ಬಹುದಿತ್ತಲ್ಲ. ದುಡ್ಡಿನ ವಿಷಯದಲ್ಲಿ ಹುಡುಗಿಯ ವಿಚಾರ ಬಂದದ್ದು ಹೇಗೆ? ಕಾರಣ ಉಂಟು. ಭಟ್ರು ಹಣವನ್ನು ತೆಗೆಸಿ ಕೊಡ್ಲಿಲ್ಲ. ವಸೂಲು ಮಾಡಬೇಕೋ ಬೇಡುವ? ಭಟ್ರನ್ನು ಹುಡುಕಿಕೊಂಡು ನಾನು ಅವರ ಮನೆಗೆ ಹೋಯ್ತು. ನಿನಗೆ ಅವರ ಮನೆ ಗೊತ್ತಿದ್ಯಾ? ಅಲ್ಲಿ ಹೊಳೆ ಬದಿಯಲ್ಲಿ ಭಟ್ರ ಮನೆ ಇರುವುದು. ನೀನು ಅಲ್ಲಿಗೆ ಹೋಗೋದು ಯಾಕೆ? ನಾನು ಯಾವಾಗಲೂ ಸ್ನಾನಕ್ಕೆ ಹೋಗುದು ಅಲ್ಲಿಗೆ. ಏನು ಬ್ರಾಹ್ಮಣರ ಮನೆ ಬಳಿಯಲ್ಲೇ ಸ್ನಾನಕ್ಕೆ ಹೋಗುದು ನೀನು? ಅಲ್ಲಿ ಒಳ್ಳೆ ಪರಿಮಳ ಬರ್ತದೆ. ಬಹುಶಃ ಮಧ್ಯಾಹ್ನದ ಸಾರಿಗೆ ಒಗ್ಗರಣೆ ಹಾಕಿದ್ರು ಕಾಣ್ತದೆ. ಒಗ್ಗರಣೆ ಇದಲ್ಲ, ಮನೆಯ ಒಳಗಿನ ಪರಿಮಳ. ಹಾಗಾದ್ರೆ ದೇವತಾ ಪೂಜೆ ಮಾಡಿ ಊದು ಕಡ್ಡಿ ಉರಿಸಿರ್ಬೇಕು. ಕೂಸು ಗಡ್ಡಿ ಅಲ್ಲ ಇದೆ ಮನೆ, ಗಂಧದ ಗಡ್ಡಿ. ಗಡ್ಡಿಯ ಪರಿಮಳ ಅಲ್ಲ ಇದು, ಎಂತದ ಒಂದು ಪರಿಮಳ ಬರ್ತಿತ್ತು. ಹಾಗೆ ನಾನು ಭಟ್ರನ ಹುಡುಗ ಅಲ್ಲಿಗೆ ಅಂಗಳಕ್ಕೆ ಹೋದೆ. ನಾನು ಹೋಗುವಾಗ ಭಟ್ರು ಅಂಗಳದಲ್ಲೇ ಇದ್ರು. ಒಳ್ಳೇದಾಯ್ತಲ್ಲ ಹೋಗಿ ಕೇಳುವುದು. ಎಂತದ್ದು ಒಳ್ಳೇದಾಗುದು? ನನ್ನನ್ನು ನೋಡಿದ ಕೂಡಲೇ ಭಟ್ರ ಮನೆಯ ಒಳಗೆ ಹೋದದು, ಬಾಗಿಲು ಹಾಕಿದ್ದು. ಅದ್ಯಾಕೆ? ಇಲ್ಲ ಅಂತ ಮಾಡ್ಲಿಕ್ಕೆ. ನೀನು ನೋಡಿ ಆಗಿದೆಯಲ್ಲ. ಅಂಗಳಕ್ಕೆ ಹೋಗಿ ಓ ಭೀಮ್ ಭಟ್ರೆ ಅಂತ ನಾನು ಕರೆದೆ. ಹೋಗಟ್ರ? ಇಲ್ಲ. ಮತ್ತೆ ಒಳಗಿಂದ ಒಂದು ಸ್ವರ ಬಂತು. ಹೇಗೆ? ಭಟ್ರು ಮನೆಯ ಒಳಗೆ ಇಲ್ಲ ಅಂತ. ಅಂಟ ಅಂಟು ಅಲ್ಲ, ಇಲ್ಲ ಅಂತ ಹೇಳಿದ್ಯಾರು? ಈ ಹುಡುಗಿ ಹೇಳಿದ್ದು. ಅವಳಲ್ಲೇ ಕೇಳಬೇಕಿತ್ತು ಎಲ್ಲಿಗೆ ಹೋಗಿದ್ದಾರೆ. ಕೇಳಿದೆ, ಅದಕ್ಕೆ ಅದು ಹೇಳ್ತದೆ ಅವರು ಶಾರ್ಜಕ್ಕೆ ಹೋಗಿದ್ದಾರೆ. ಎಲ್ಲಿಗೆ? ಶಾರ್ಜಕ್ಕೆ. ಅಷ್ಟು ದೂರ ಎಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ದೂರ ಅಲ್ಲ, ಅವರ ಪಕ್ಕದ ಮನೆಯಲ್ಲಿ ಒಂದು ಕಾರ್ಯಕ್ರಮ ಶಾರ್ಜ. ಪಕ್ಕದ ಮನೆಯ ಕಾರ್ಯಕ್ರಮಕ್ಕೆ ಯಾರಾದ್ರೂ ಶಾರ್ಜಾ ಅಂತ ಹೇಳ್ತಾರೆ. ಯಜಮಾನರಿಗೆ ಗೊತ್ತಾಗ್ಲಿಲ್ವ ಅಂತ ಈಕೊಳ್ಳಿ ಅಕ್ಕಿಯನ್ನು ಒಳ್ಳೆಯ ಮೇಲೆ ಇಟ್ಟು ಒಳ್ಳೆ ಬೇಯಿಸಿ ಹೀಗೆ ಉಂಡೆ ಮಾಡಿ ನೀರು ಬಿಟ್ಟು ಹೀಗೆ ಬಿಡುವುದು ಕಾರ್ಯಕ್ರಮ. ಶ್ರಾದ್ದ. ಶಾರದ ಶ್ರಾದ್ದವು. ಹೌದು, ಅದೇ. ಪುತ್ರನಾದವನಿಗೆ ಪಿತೃ ಮಾತೃ ಕರ್ಮ ಅತ್ಯಂತ ಶ್ರೇಷ್ಠವಾದದ್ದು. ಒಕ್ಕೊಕ್ಕು ಅದನ್ನು ಶ್ರದ್ಧೆಯಲ್ಲಿ ಮಾಡಬೇಕೆಂಬ ಅರ್ಥದಿಂದಲೇ ಶ್ರಾದ್ದ ಅಂತ ಹೇಳಿದ್ದಾರೆ. ಪ್ರಾರಬ್ಧ. ನೀನು ಹೇಳಬೇಡ, ನನಗೆ ಬರ್ಲಿಕ್ಕಿಲ್ಲ ಅದೆಲ್ಲ. ಮಧ್ಯಾಹ್ನದ ಊಟ ಮುಗಿಸಿ ಅವರು ಸಾಯಂಕಾಲ ಬರ್ತಾರಲ್ಲ, ನಿನಗೆ ಸಾಯಂಕಾಲ ಹೋಗ್ಬೋದು. ನಾನು ಹಾಗೆ ತಿಳ್ಕೊಂಡದಲ್ಲ. ಹೇಗೂ ಭಟ್ರ ಮನೆ ಅಂಗಳಕ್ಕೆ ಬಂದಾಗಿದೆ, ಮಾತಾಡಿ ಹೋಗುವಂತ ಸಾಯಂಕಾಲದವರೆಗೆ ಕಾದೆ. ಬಂದ್ರು. ಈ ಮನುಷ್ಯ ಸಾಯಂಕಾಲ ಬರ್ಲಿಲ್ಲ. ರಾತ್ರಿ ಬರ್ಬೋದು ಅಂತ ರಾತ್ರಿವರೆಗೆ ಕಾದೆ. ಈ ಮನುಷ್ಯ ರಾತ್ರಿಯೂ ಬರ್ಲಿಲ್ಲ. ಇನ್ನು ಬೆಳಿಗ್ಗೆ ಆದ್ರೂ ಬರ್ಬೋದಲ್ಲ ಅಂತ ಬೆಳಿಗ್ಗೆವರೆಗೆ ಕಾದೆ. ಈ ಮನುಷ್ಯ ಬೆಳಿಗ್ಗೆ ಆದ್ರೂ ಬರ್ಲಿಲ್ಲ. ಯಜಮಾನರೇ, ಅಂತೂ ಇಂತೂ ಒಂದು ದಿವಸ ಕಾದು ಕುಳಿತಿ. 1 2 ಅಲ್ಲ 3 ದಿವಸ ಅನ್ನ ನೀರು ಬಿಟ್ಟು ಭಟ್ರ ಮನೆಯ ಅಂಗಳ ಕಾಯಲಿಕ್ಕೆ. ಭಟ್ರ ಮನೆ ಅಂಗಳ ನಾಯಿಯ ಹಾಗೆಲ್ಲ ಮಾತಾಡಬಾರ್ದು. ನಕ್ಕು ಚೂಡಾಣಿಲ್ಲ. ಆಮೇಲೆ 3 ದಿವಸ ಆಗುವಾಗ ಹಸಿವೆ ಜೋರಾಯ್ತು. ಇನ್ನು ಮನೆಗೆ ಹೋಗಿ ಗಂಜಿ ಊಟ ಮಾಡಿಕೊಂಡು ಬರುವಂತ ನಾನು ಹೊರಟೆ. ಹೊರಡುವಾಗ ಭಟ್ರು ಹೊರಗೆ ಬರ್ತಾರೆ. ಮನೆ ಒಳಗೆ ಇದ್ರು. ನನ್ನನ್ನು ಮೋಸ ಮಾಡಿದ್ದು. ನಾನು ಅಂಗಳದಲ್ಲಿ ಗೆರೆ ಹಾಕಿದೆ. ಅದ್ಯಾಕೆ? ಭಟ್ರೆ ಮೊದಲು ನನ್ನ ಹಣವನ್ನು ಕೊಡಿರಿ, ಆಮೇಲೆ ನಿಮ್ಮ ಕಾಲು ತೆಗೆಯಿರಿ ಅಂತ. ಏನ್ ಹೇಳಿದ್ರು ಅವರು? ಅದಕ್ಕೆ ಭಟ್ರು ಹೇಳುದು, ಸಾಹುಕಾರ ನೀನು ಮಂಡೆ ಬಿಸಿ ಮಾಡಬೇಡ, ನನ್ನಲ್ಲಿ ಕೊಡುವುದಕ್ಕೆ ಹಣ ಇಲ್ಲ, ಆದರೆ ಹಣದ ರೂಪದಲ್ಲಿ ಒಂದು ವಸ್ತು ಉಂಟು, ಅದನ್ನು ಕೊಡ್ತೇನೆ, ಎಲ್ಲಾ ಹಣ ಬಂತು ಅಂತ ತಿಳ್ಕೊಂಡು ಹೋಗಬೇಕು ಅಂತ. ನೀನೇನು ಹೇಳಿದೆ? ಆಯ್ತು ಅಂತ ಹೇಳಿದೆ. ಏನದು ವಸ್ತು? ಏನು ಅಂತ ಕೇಳುವಾಗ ಭಟ್ರು ಹಟ್ಟಿಗೆ ಕೈ ತೋರಿಸ್ತಾರೆ. ನಾನು ಗ್ರಹಿಸಿದ್ದೆ ಭಟ್ರು ನನಗೊಂದು ಒಳ್ಳೆ ದನವನ್ನು ಮಾರ್ತಾರೆ ಅಂತ. ನಿನಗೆ ದನದ ವ್ಯಾಪಾರ ಉಂಟಾ? ಗುಟ್ಟಿನಲ್ಲಿ ವ್ಯಾಪಾರ ಮಾಡ್ತೇನೆ. ಹಾಗೆ ನಾನು ಹಟ್ಟಿಯಲ್ಲಿ ಹೋಗಿ ನೋಡಿದೆ, ದನ ಇತ್ತು. ಅಲ್ಲಿ ಒಂದು ಹುಡುಗಿ ಹೀಗೆ ಕುಳಿತು ಹಾಲು ಕರೀತಾ ಉಂಟು. ನೀನು ಹುಡುಗಿಯ ಮುಖ ನೋಡ್ಲಿಕ್ಕೆ ಹೋದ, ದನ ನೋಡ್ಲಿಕ್ಕೆ ಹೋದ? ಅಲ್ಲ, ದನ ನೋಡ್ಲಿಕ್ಕೆ ಹೋಗುವಾಗ ಹುಡುಗಿ ಅಲ್ಲಿ ಇದ್ದದ್ದು. ಅಲ್ಲ, ಹುಡುಗಿ ಹಾಲು ಕರೆದ್ರೆ ನಮಗೇನು? ನಿನಗೆ ದನ ಬೇಕಾ? ಒಂದು ಹಗ್ಗವನ್ನು ಹಿಡ್ಕೊಂಡು ಬಂದೆ. ಹಗ್ಗ ಹಿಡ್ಕೊಂಡು ಬರುವಾಗ ಯಜಮಾನರೇ, ಆ ಹುಡುಗಿ ನನ್ನ ಮುಖವನ್ನು ಹೀಗೆ ನೋಡಿದ್ದು ಎದ್ದು ಓಡಿದ್ದು. ನೀನೇನೋ ಚೇಷ್ಟೆ ಮಾಡಿರ್ಬೇಕು. ಕೆಲವರಿಗೆಲ್ಲ ಹುಡುಗಿಯರನ್ನು ನೋಡುವಾಗ ಚೇಷ್ಟೆಗಳು ಪ್ರಾರಂಭವಾಗ್ತದೆ. ಅದರೊಂದು ಪ್ರಧಾನ ಚೇಷ್ಟೆ ಉಂಟು. ಯಾವುದು? ಕಾಪಿ ಚೇಷ್ಟೆ. ಕೊರಂಗ್. ನೀನು ಹಾಗೆ ಮಾಡಿದ ಕಾರಣವೇ ಅವಳು ಓಡಿದ್ದು. ಒಕ್ಕು. ನಾನು ಏನು ಮಾಡ್ಲಿಲ್ಲ ಯಜಮಾನರೇ. ಅಲ್ಲ, ಹುಡುಗಿ ಓಡಿದ್ದಾರೆ, ನಮಗೆ ಏನು? ನಿನಗೆ ಬೇಕಾದ ದನ. ಭಟ್ರು ಯಾವ ದನವನ್ನು ಕೊಂಡು ಹೋಗಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಭಟ್ರು ಹೇಳುದು, ಏ ಶಾಹುಕಾರ, ನಾನು ನಿನಗೆ ಮಾರಿದ್ದು ದನವನ್ನಲ್ಲ, ಈಗ ಓಡಿದ ಹುಡುಗಿಯನ್ನು ಮಾರಿದ್ದು ಅಂತ. ಯಜಮಾನರೇ,
ಯಾರಾದ್ರೂ ಆ ಹಣಕ್ಕೆ ಹೆಣ್ಣನ್ನು ಮಾರ್ತಾರಾ? ಅದು ಇರ್ಲಿ, ಮತ್ತೆ ನೀನೀಗ ಅವಳನ್ನು ಓಡಿಸಿಕೊಂಡು ಬಂದದ್ದು ಯಾಕೆ? ಕೊಟ್ಟ ಹಣ ಇಲ್ಲ ಅಂತ ಆಗುವುದು ಬೇಡ, ತೋರಿಸಿದ ಹುಡುಗಿಯೂ ಇಲ್ಲ ಅಂತ ಆಗುವುದು ಬೇಡ ಅಂತ ಹೇಳಿ ಹುಡುಗಿಯ ಬೆನ್ನ ಹಿಂದೆ ಬಂದಿದ್ದೇನೆ. ಹುಡುಗಿ ಬಂದು ನಿಮ್ಮ ಬೀಡಿನ ಒಳಗೆ ಉಂಟಲ್ಲ ಯಜಮಾನರೇ, ಹಾಗಾಗಿ ಆ ಹುಡುಗಿಯನ್ನು ನನ್ನ ಜೊತೆಗೆ ಕಳಿಸಿಕೊಡಿ. ನಿನ್ನ ಹೆಸರು? ನನ್ನ ಹೆಸರು ಕುಟ್ಟಿಮೂಸೆ ಅಂತ. ಕುಟ್ಟಿಮೂಸೆಯನ್ನು ಅಂಟಿಸಿದ್ದ? ಕುಟ್ಟಿಮೂಸೆಯನ್ನು ಎಲ್ಲಿಗೆ ಅಂಟಿಸುವುದು? ಕುಟ್ಟಿಮೂಸೆ ಅಂತ. ನೀನು ಹುಡುಗಿಯನ್ನು ಓಡಿಸಿಕೊಂಡು ನೀತಿಯಾಗದ ಬೇರೆ ಜಾತಿಯಾಳೆ ಪಡೆಯುವುದು ಈ ತೆರದಿನಿಂದ ಸಜಾತಿ ಗೊತ್ತಾಗಿದ್ದಾರೆ ನೀತಿಯಾಗದು. ಕುಟ್ಟಿಮೂಸೆ, ಹೆಣ್ಣಪ್ಪಳಿಗೆ ಭಯ ಹುಟ್ಟಿಸಿ ಅವಳನ್ನು ಓಡಿಸಿಕೊಂಡು ಬಂದಂತಹ ಕ್ರಮವಿದೆಯಲ್ಲ, ಇದು ನೀತಿ ಆಗ್ಲಿಲ್ಲ. ಭಗವಂತ ನಮಗೆ ಶಕ್ತಿಯನ್ನು ಪೌರುಷವನ್ನು ಕೊಟ್ಟಿದ್ದಾನೆ. ಯಾಕೆ? ಯಾಕೆ? ನಾರ್ಯರನ್ನು ರಕ್ಷಿಸುವುದಕ್ಕೆ, ನಾರ್ಯರನ್ನು ಭೀತಿಗೊಳಿಸುವುದಕ್ಕಾಗಿ ಅಲ್ಲ. ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನವೆಂಬಂತಹ ರತ್ನತ್ರಯಗಳ ಆಶಯದಂತೆ ಬಾಳಿ ಬದುಕುತ್ತಿರುವಂತಹ ಜಿನಮತಸ್ಥ ನಾನು. ತಪ್ಪು ಮಾಡಲಾರೆ, ತಪ್ಪು ಮಾಡುವುದನ್ನು ನೋಡಿ ಸಹಿಸಲಾರೆ. ನೀನು ಸಾಲ ಕೊಟ್ಟದ್ದು ಯಾರಿಗೋ? ಭಟ್ರಿಗೆ. ಅವರು ಎಲ್ಲಿದ್ದಾರೆ? ಮನೆಯಲ್ಲಿದ್ದಾರೆ. ಹೋಗಲ್ಲಿಗೆ. ಯಾಕೆ? ಅವರನ್ನಿಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅವರಲ್ಲಿ ನಾನು ಮಾತನಾಡ್ತೇನೆ. ನಿನಗೆ ಕೊಡಬೇಕಾದಂತಹ ಹಣ ಅವರಲ್ಲಿ ಇಲ್ಲ ಅಂತ ಆದ್ರೆ ನಾನು ಬೀಡಿನಿಂದ ಕೊಡುವಂತಹ ವ್ಯವಸ್ಥೆ ಮಾಡ್ತೇನೆ. ಒಳ್ಳೆ ವಿಷಯ ಯಜಮಾನ್ರೆ. ಭಟ್ರ ಮನೆಗೆ ಹೋಗುತ್ತೇನೆ, ಅವರನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳ್ತೇನೆ. ಅವರಿಗೆ 2 ನೀತಿ ವಾಕ್ಯವನ್ನು ನೀವು ಹೇಳಬೇಕು. ಆಮೇಲೆ ನನಗೆ ಎಷ್ಟು ಹಣ ಕೊಡ್ಲಿಕ್ಕೆ ಆಗಬೇಕು ಆ ಹಣವನ್ನು ನಿಮ್ಮ ಕೈಯಿಂದ ಹಿಡ್ಕೊಂಡು ಬಂದು ಹಣ ಕೊಟ್ಟು ಅವರ ಮಗಳನ್ನು ನನ್ನ ಮನೆಯಿಂದ ಕರ್ಕೊಂಡು ಹೋಗಲಿ. ಅಲ್ಲಿವರೆಗೆ ಹೆಣ್ಣು ಮಗಳು ಎಲ್ಲಿ? ನನ್ನ ಮನೆಯಲ್ಲಿ. ಸಂಸ್ಕಾರಹೀನ. ಅಲ್ಲಿವರೆಗೆ ಹೆಣ್ಣು ಮಗಳು ನಿನ್ನ ಮನೆಯಲ್ಲಿ ಯಾಕಿರ್ಬೇಕು? ನಾನು ಸಾಲ ಕೊಟ್ಟಿದ್ದೇನೆ ಯಜಮಾನರೇ. ನೀನು ಸಾಲ ಕೊಟ್ಟದ್ದು ಯಾರಿಗೆ? ಭಟ್ರಿಗೆ. ಅವರನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಅವರ ಮಗಳನ್ನ ಕರ್ಕೊಂಡು ಹೋಗಿ. ಆ ಭಟ್ರು ಯಾಕೆ ನನ್ನ ಕರ್ಮಕ ನನಗೆ? ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕಿಂತ ಜಾಗ ಅಲ್ಲ, ಧರ್ಮ ಚಾವಡಿ. ನೀನಾಗಿ ಹೋಗುತ್ತೀಯಾ ಅಲ್ಲ ನಿನ್ನ ಕೊರಳಿಗೆ ಕೈ ಹಾಕಿ ದಬ್ಬಿಸುವೆ? ಎಂತದು ಕೊರಳಿಗೆ ಕೈ ಹಾಕಿ ದಬ್ಬಿಸುವುದು ಅಷ್ಟು ಸುಲಭವ? ಏನು ಯಜಮಾನರೇ, ಕಣ್ಣು ದೊಡ್ಡದು ಮಾಡಿ ಸ್ವರ ಏರಿಸಿ ಕೆದರಿಸಿ ನನ್ನನ್ನು ಇಲ್ಲಿಂದ ಓಡಿಸಬಹುದು ಗ್ರಹಿಸುವುದಾ? ಎಂತದು ಒಳ್ಳೇದು? ನಿಮ್ಮ ದೊಡ್ಡ ಬೀಡಿದ್ದ ಮಾತ್ರಕ್ಕೆ ನೀವು ದೊಡ್ಡ ಜನ ಆಗುವುದು ಬೇಡ. ನನ್ನ ದೊಡ್ಡಸ್ತಿಗೆ ನಿಮಗೆ ಗೊತ್ತಿಲ್ಲ. ಏನೋ ನಿನ್ನ ದೊಡ್ಡಸ್ತಿಗೆ? ನೋಡಿ ನನ್ನ ಬೆರಳು. ಏನು ನಿನ್ನ ಬೆರಳಿಗೆ ಕಾಯಿಲೆ ಬಂದಿದೆ? ಕಾಯಿಲೆಲ್ಲ ಎಷ್ಟು ಹಾಕಿಕೊಂಡಿದ್ದೇನೆ ನೋಡಿ. ಎಷ್ಟು ಸಂತೆಗೆ ಹೋಗಿದ್ದಿ? ಎಂತ ಇದು ಸಂತೆಯಿಂದ ಎಕ್ಕಿ ಸಿಕ್ಕಿಸಿಕೊಂಡದ ಹಾಗೆ ಉಂಟು. ಎಂತದ್ದು ನೋಡ್ಲಿಕ್ಕೆ ಮಾತ್ರ ಇದಕ್ಕೆ ಎಷ್ಟು ಕ್ರಯ ಉಂಟು ನನಗೆ ಗೊತ್ತು. ಅಷ್ಟೇ ಅಲ್ಲ, ನೋಡಿ ಅಲ್ಲಿ ಹೋಗಿ ಎದುರು ದೊಡ್ಡ ಬೆಳಕು ಹಾಕಿದ ಮನೆ ಉಂಟಲ್ಲ, ಆ ಮನೆ ನನ್ನದೇ ಸಿದ್ಧಿವಿನಾಯಕ ಕೃಪಾ. ಹೋಗಲ್ಲಿಗೆ ನಿನ್ನ ಕೈಕಾಲು ಮುರಿಯುತ್ತಾರೆ. ಎಲ್ಲಿಗೆ ಕೈಕಾಲು ಮುರಿಯುವುದು? ಬೆಳಿಗ್ಗೆ ಅಲ್ಲಿಗೆ ಹೋಗಿ ಚಾಯ ಉಂಟಲ್ಲ ಬೆಳಿಗ್ಗೆ, ಆ ಚಾಯ ಕುಡ್ದೇ ಹೋಗುದು ಅಷ್ಟೇ. ನೋಡಿ ಅಲ್ಲಿ ಗಾಡಿಗಳನ್ನೆಲ್ಲ ಬೆಳ್ಳಗಿನ ಗಾಡಿಗಳು ಎಷ್ಟು ಉಂಟು ನೋಡಿ, ಅದೆಲ್ಲ ನನ್ನದೇ. ಎಲ್ಲ ತೊಳೆದಾಯ್ತಾ? ಆಯ್ತು. ಎಂತ ಮಾರೆ, ನಾನು ತೊಳಿಲಿಕ್ಕೆ ಇರುವವನ? ಇಷ್ಟೆಲ್ಲ ಇರುವಾಗ ನೀವು ಎದುರಿಸ್ತೀರಾ? ಯಜಮಾನರೇ, ಮರ್ಯಾದೆ. ನನಗೆ ಮರ್ಯಾದೆ ಪಾಠವನ್ನು ಮಾಡಬೇಕಾದ ಅಗತ್ಯವಿಲ್ಲ. ಹಾಗಿದ್ರೆ ಹುಡುಗಿಯನ್ನು ಕಳಿಸಿ. ಆಗುದಿಲ್ಲ ತಾನೆ, ನಾನು ಬಿಡುವುದಿಲ್ಲ. ಏನ್ ಮಾಡ್ತೀನಿ? ನೀವೆಲ್ಲರೂ ನೋಡ್ತಿದ್ದಾಗೆ ನಿಮ್ಮ ಕಣ್ಣ ಎದುರೇ ಹುಡುಗಿಯ ಕೊರಳಿಗೆ ಕೈಗೆ ಹೋಗಿ ನಾನು ಎಳ್ಕೊಂಡು ಹೋಗುತ್ತೇನೆ. ನಿನಗೆ ಧೈರ್ಯ ಉಂಟಾ? ಧೈರ್ಯವೋ? ನಾನು ಅಪ್ಪನಿಗೆ ಹುಟ್ಟಿದ್ದು ಹೌದಾ? ನನಗೆ ಗೊತ್ತಿಲ್ಲ. ಅದು ನನಗೂ ಗೊತ್ತಿಲ್ಲ. ಮತ್ತೆ ನಿಮ್ಮ ಅಣ್ಣಪ್ಪ ದೊಡ್ಡಪ್ಪ ಏನು ಬರುವೆ ಬಂದರೆ ಒಡೆಯನೊಳಗೆ ನೈಸುತ್ತೆ ಪುಂಡರೆ ಬಂದರೆ ಪುಂಡರೆ ಮೂರ್ಖನೇ ಒಡಿಬೇಡ ಯಾರಪ್ಪೆ ಯಾರಪ್ಪೆ ಎಲ್ಲಪ್ಪ ಕುಟ್ಟಿ ಮೂಸೆ ಇಪ್ಪ ಚೊಟ್ಟೆ ಮೂಸೆ ಮನೆಯ ಬಾಗಿಲು ತೆರೆದಿದ್ದು ನೋಡು. ಮನೆಯ ಬಾಗಿಲು ತೆರೆದಿದ್ರೆ ಹಿಂದೆ ಮುಂದೆ ನೋಡದೆ ಒಳಕ್ಕೆ ನುಗ್ಗುವುದು ಸಭ್ಯತೆ ಏನು ಅಲ್ಲ. ಗೊತ್ತಾಯ್ತೇನು? ಈಗ ಗೊತ್ತಾಯ್ತು. ನಿನಗೆ ಆಗಬೇಕಾದ್ರೆ ನನಗೆ ಹುಡುಗಿಯನ್ನು ಕಳಿಸಿಕೊಡಿ. ಒಬ್ಬನ ಜೊತೆಗೆ ಒಬ್ಬಳನ್ನು ಕಳುಹಿ ಕೊಡ್ಬೇಕು ಅಂತಾದ್ರೆ ಒಂದು ಸಂಬಂಧ ಬೇಕೋ ಬೇಡ? ನಾನೇ ಸಂಬಂಧ ಮಾಡ್ತೇನೆ. ಹೇಗೆ? ಆ ಹುಡುಗಿಯನ್ನು ಮನೆಗೆ ಕರ್ಕೊಂಡು ಹೋಗಿ ಅವಳನ್ನು ನಾನು ಮದುವೆ ಆಗ್ತೇನೆ. ನೀ ಮದುವೆ ಆಗ್ಲಿಲ್ವೇನು? ಒಂದಾಗಿದೆ. ಅದನ್ನು ಅವಳಲ್ಲಿ ಹೇಳಿದ್ದೆ. ಎಂತದ್ದು? ನನಗೊಂದು ಮದುವೆ ಆಗಿದೆ, ನಿನ್ನನ್ನಾಗ್ತಾ ಇದ್ದೇನೆ, ನಿನಗೆ ಮನಸ್ಸಿದೆ ಅಂತ ಅವಳಲ್ಲಿ ಒಂದು ಮಾತು ಕೇಳಿದ್ದೇನೆ. ಮದುವೆ ಆಗುದು ಯಾರು? ನೀನು. ಕೇಳುದು ಹುಡುಗಿಯಲ್ಲಿ. ಅಮ್ಮಡೆಗಾಯಿ ಕೇಳುದ? ಹೌದಾ ಸ್ವಾಮಿ? ಈಗ ಕೋಳಿ ಪದಾರ್ಥ ಮಾಡುವಾಗ ಕೋಳಿಯಲ್ಲಿ ಕೇಳಲಿಕ್ಕೆ ಉಂಟಾ? ಪದಾರ್ಥ ಮಾಡಿ ತಿನ್ನುವುದಲ್ವೋ? ಈಗ ನನಗೆ ಮನಸ್ಸುಂಟಲ್ಲ, ಮತ್ತೆ ಹುಡುಗಿಯಲ್ಲಿ ಅಂತ ಕೇಳುದು? ನಿನಗೆ ಪೆಟ್ಟು ತಿನ್ಲಿಕ್ಕೆ ಮನಸ್ಸುಂಟಾ? ಅದೊಂದಿಲ್ಲ. ನನಗೆ ಕೊಡುವುದಕ್ಕೆ ಮನಸ್ಸುಂಟು. ನಿನಗೆ ಕೊಡುವುದಕ್ಕೆ ಮನಸ್ಸುಂಟು ಹೇಳಿ ಹೊಡೆದ್ರೆ ನನ್ನ ಬೆನ್ನು ಪುಡಿಯಾಗುವುದಿಲ್ಲವೇ? ಮನವಿಲ್ಲದ ಹುಡುಗಿಯನ್ನು ಮದುವೆ ಆದ್ರೆ ಅವಳ ಬಾಳು ಕಷ್ಟವಾಗುವುದಿಲ್ವೇ? ಯಾಲ್ಲ ನಿನಗೆ ಅಲ್ಲನೇ ನೆನಪಾಗ್ತದಲ್ವೇನೋ?
ಆದ್ರೆ ಒಂದು ಓ ಆ ಹುಡುಗಿಗೆ ನಿನ್ನೊಂದಿಗೆ ಬರುವುದಕ್ಕೆ ಹಾ. ನಿನ್ನೊಂದಿಗೆ ಬಾಳುವುದಕ್ಕೆ ಹಾ. ಮನಸ್ಸಿದೆ ಅಂತಾದ್ರೆ ಹಾ. ಕಳುಹಿ ಕೊಡುವುದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಕಳಿಸಿಕೊಡಿ. ಆದ್ರೆ ಅವಳನ್ನು ವಿಚಾರಿಸಬೇಕು. ಯಾರು? ನಾನು ವಿಚಾರಿಸ ಎಲ್ಲಿ? ಇಲ್ಲಿ ಯಜಮಾನರೇ, ಆ ಹುಡುಗಿಯನ್ನು ಕರೆದು ಇಲ್ಲಿ ವಿಚಾರಣೆ ಮಾಡಿದ್ರೆ ನನ್ನ ಗುಟ್ಟು ಇವರಿಗೆಲ್ಲ ಗೊತ್ತಾಗುತ್ತದಲ್ಲ. ನಿನ್ನ ಗುಟ್ಟೊಂದು ಬೇರೆ ಇದೆಯಾ? ಅಲ್ಲ, ಗುಟ್ಟು ಅಲ್ಲ, ನಿಮ್ಮಂತ ದೊಡ್ಡ ವ್ಯಕ್ತಿಗಳ ಎದುರು ಮಾತಾಡಿ ಅದಕ್ಕೆ ಅಭ್ಯಾಸ ಇಲ್ಲ. ಯಾಕೆ? ಅದೊಂದು ಪೆದ್ದಿ ಹುಡುಗಿ. ಇದು ಪೆದ್ದಿ ಹುಡುಗಿಯರ ಮನೆಗೆ ಸಾಲ ಕೊಡುವುದು ಅಂತ ಈಗ ಗೊತ್ತಾಯ್ತು. ಅವರಿಗೆ ಎಂತದಾದ್ರೂ ಗೊತ್ತಾಗುದಿಲ್ಲ. ಈ ಸಲ ಗೊತ್ತಾಗಲಿ. ಅಯ್ಯೋ, ನಾವು ಈ ಪ್ರಕರಣವನ್ನು ಇಲ್ಲಿಗೆ ಮುಗಿಸುವ. ಯಾವ ರೂಪದಲ್ಲಿ? ಎಂತದ್ದು ಬೇಡ, ಹುಡುಗಿಯನ್ನು ಕರೆಯುವುದು ಬೇಡ. ಹುಡುಗಿ ನಿಮ್ಮ ಬೀಡಿನಲ್ಲಿ ಇರ್ಲಿ, ನಾನು ನನ್ನ ಮನೆಗೆ ಹೋಗ್ತೇನೆ. ಇಲ್ಲಿಯವರೆಗೂ ನ್ಯಾಯ ಬಂದ ಮೇಲೆ ಅರ್ಧದಲ್ಲಿ ಬಿಟ್ಟು ಹೋಗುತ್ತೇನೋ? ನನಗೆ ಹುಡುಗಿ ಬೇಡ, ಓದು ಅಂದೆ. ಅಣ್ಣಪ್ಪ, ಅವನನ್ನು ನಿಲ್ಲಿಸು. ಈಗ ಪೆಟ್ಟು ಬೀಳ್ತದ ಅಂತ ಈಗ? ಕೂತ್ಕೊಳ್ಳ. ಅಲ್ಲ, ಆ ವಿಷಯ ಯಜಮಾನ್ರು ಹೇಳಿದ್ರೆ ನಾನು ಹೇಳಿದೆ ಹುಡುಗಿ ನನಗೆ ಬೇಡ, ನಾನು ಹೋಗ್ತೇನೆ ಅಂತ. ಎಲ್ಲಿಗೆ? ನಾನು ಮನೆಗೆ ಹೋಗ್ತೇನೆ. ಎಲ್ಲಿಗೆ ಹೋಗುದಾ? ಮನೆಗೆ. ಇಲ್ಲ, ಹೋಗುದೇ, ಹೋಗ್ತೇನೆ. ಯಬ್ಬೋ, ಎಂತ ಕಣ್ಣು ಮಾರದಿದ್ದದು. ಅಣ್ಣಪ್ಪ, ಆ ಹುಡುಗಿಯನ್ನು ಬರ್ಲಿಕ್ಕೆ ಹೇಳು. ಒಡೆಯರು ಕರೀತಾ ಇದ್ದಾರೆ. ಒಳ್ಳೇದಾಗಲಿ. ಇವನ ಪರಿಚಯ ಉಂಟೆ ಅಮ್ಮ ನಿನಗೆ? ಇವನ ಸ್ವಾಮಿ ನಟಿಸಿಕೊಂಡು ಏ ಎಂತ ಬೆಳ್ಳಚ್ಚಿ ಬೆಳ್ಳುಳ್ಳಿ ಬೆಣ್ಣೆ. ನಿನ್ನ ಅಪ್ಪ ನಿನ್ನನ್ನು ಇವನಿಗೆ ಮಾರಿದ್ದಾನಂತೆ, ಹೌದೇ? ನನಗೇನು ಗೊತ್ತಿಲ್ಲ. ಮತ್ತೆಂತ ನಿನಗೆ ಅಂಬಟಕಾಯಿ ಗೊತ್ತಿರೋದಾ? ಇವನನ್ನು ಮದುವೆ ಆಗುವುದಕ್ಕೆ ನಿನಗೆ ಮನಸ್ಸಿದೆ? ಇಲ್ಲ ಸ್ವಾಮಿ, ಒಂದು ವೇಳೆ ತಾವು ಹಾಗೆ ಹೇಳಿದ್ರೆ ಕೆರೆಯನ್ನು ಬಾವಿಯನ್ನು ನೋಡಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಅಯ್ಯೋ ಮಗಲೇ, ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಕೆರೆ ಬಾವಿ ನೋಡಬೇಡ, ತೆಕ್ಕಟ್ಟೆ ಗುಡ್ಡೆಗೆ ಹೋಗಿ ಹಗ್ಗ ತೆಕ್ಕ. ಯಾರ್ಯಾರಿಗೆ ತಾಪತ್ರಯ ಮಾಡಿ ಹಾಕಬೇಡ ಒಳಗಿದ್ದೆ. ಅಣ್ಣಪ್ಪ, ಅವಳು ಹೇಳಿದ್ದವನಿಗೆ ಅರ್ಥವಾಯ್ತು ಅಂತ ಒಮ್ಮೆ ಕೇಳು. ಓ, ಹುಡುಗಿ ಹೇಳಿದ್ದು ಏನು ಅಂತ ಗೊತ್ತಾಯ್ತು ನಿನಗೆ? ಅದಕ್ಕೆ ಮಣ್ಣು ಹಾಕಲಿ ಮಾರಾಯ, ಬಾ ನಾವು ಹೋಗುವ. ಕೈ ಮುರಿಬೇಡ, ಬಿಡು ಮಾರಾಯ, ಬಿಡು. ಕೈ ಮುರಿತು, ಬಿಡು ಮಾರಾಯ, ಹಾಗೆ ಹಿಡಿಬೇಡ. ಬಿಟ್ಟಿದ್ದೇನೆ. ಮುರಿಲಿಲ್ಲ ಮರ, ಸರಿ ಉಂಟು. ಈಗ ಹುಡುಗಿಯನ್ನು ಅದು ನನ್ನ ಒಟ್ಟಿಗೆ ಕಳಿಸಬೇಕಿದ್ರೆ ಏನಾಗಬೇಕು? ಹುಡುಗಿಯ ಮುಂದೆ ಬಂದು ಮನಸ್ಸುಂಟು ಎನ್ನುವ ಹಾಗೆ ಹೇಳಬೇಕು. ಕಳಿಸಿಕೊಡ್ತೀರಾ? ಖಂಡಿತ. ಅದಕ್ಕೊಂದು ಸಂಗತಿ ಮಾಡಿ. ಏನು? ಒಂದು ವಾರ ಹುಡುಗಿಯನ್ನು ನನ್ನ ಜೊತೆಯಲ್ಲಿ ಬಿಡಿ, ಎಲ್ಲರ ಎದುರು ಮನಸ್ಸುಂಟು ಅಂತ ನಾನು ಹೇಳಿಸ್ತೇನೆ. ನಿನ್ನ ಕಾಪಾಲಕ್ಕೆ ಮಾರಿಸ್ತೇನೆ. ಒಡೆಯುವುದು ಒಂದೇ ಕೆಲಸ ನಿಮಗೆ? ಇಷ್ಟು ಹೊತ್ತಿನ ವ್ಯವಹಾರದಿಂದ ಸಂಸ್ಕಾರಹೀನ ಅಂತ ಗೊತ್ತಾಯ್ತು. ಈ ಬೀಡಿನಲ್ಲಿ ನಿಲ್ಲುವಂತ ಅರ್ಹತೆ ಅವನಿಗಿಲ್ಲ. ಇನ್ನು ಮೇಲೆ ಬೇಡದ ಕೆಲಸಕ್ಕೆ ಹೊರಡುವಾಗ ಕರೆಗಂಟೆ ಅಂತ ಅವನಿಗೆ ನೆನಪಾಗಬೇಕು. ಹಾಗೆ ಮಾಡಿ ಕಳಿಸಿಕೊಡು. ಇನ್ನೆಲ್ಲಿಯಾದ್ರೂ ಶಬ್ದ ಎಬ್ಬಿಸಿದ್ರೆ ಜಾಗ್ರತೆ. ಇನ್ನೂ ಶಬ್ದ ಹೋಗ್ಲಿಕ್ಕಿಲ್ಲ. ಈ ಮಟ್ಟೆಯನ್ನು ಮಂಡೆ ಮೇಲೆ ಹಾಕ್ತೇನೆ. ಒಡೆಯರೇನು ತೀರ್ಮಾನ ಕೊಟ್ಟಿದ್ದಾರೆ ಗೊತ್ತಿದೆಯಾ? ಏನು ಹೇಳಿದರು? ನಿನಗೆ ಕೊಡಬೇಕಂತಹ ಹಣವೂ ಇಲ್ಲ, ಹಾಗಿರೋ ಹುಡುಗಿಯನ್ನು ಕೊಡಿ. ಹುಡುಗಿಯೂ ಇಲ್ಲ, ಎರಡೂ ಇಲ್ವೋ? ಈಗ ಬಂದ ತಪ್ಪಿಗಾಗಿ ಎರಡು ಸಾವಿರ ನಾಣ್ಯವು ನನಗಿಲ್ಲ ಬಲ್ಲ, ಇಲ್ಲ ಅಲ್ಲೇ ಬರಡಾದುದೆನ್ನ ಮನವು ಕರುಣಿಯುವುದರಗಲಿಲ್ಲ, ಪೆಟ್ಟಿಗೆ ಬರದಿಂದ ಬಿದ್ದುದಲ್ಲ, ಹಣವು ಹೋಯ್ತಲ್ಲ, ಹೆಣ್ಣು ಸಿಗಲಿಲ್ಲ, ಪೆಟ್ಟು ಬಿದ್ದಲ್ಲ. ಆಯ್ತು, ನಿನ್ನದು 5 ಬಾರಿ ಅಲ್ವ ಪ್ರಾರ್ಥನೆ? 5 ಹೀಗೆ ಪೆಟ್ಟು ಬಿದ್ರೆ 10 ಬಾರಿಯೂ ಆಗ್ತದೆ. ಯಜಮಾನರೇ, ಧರ್ಮದ ಚಾವಡಿ, ನ್ಯಾಯದ ಚಾವಡಿ ಎಂಬುದಾಗಿ ನ್ಯಾಯ ಕೇಳುವುದಕ್ಕೆ ಬಂದ್ರೆ ಯಾವ ವಿಷಯದಲ್ಲಿ ನನಗೆ ಹಕ್ಕಿಲ್ಲ ಅಂತ ಆಯ್ತಲ್ಲ? ಯಾಕೆ? ಹಣದ ವಿಷಯದಲ್ಲಿ ಹಕ್ಕಿಲ್ಲ, ಹುಡುಗಿ ವಿಷಯದಲ್ಲಿ ಹಕ್ಕಿಲ್ಲ. ಆ ಮನುಷ್ಯ ಒಂದು ಬೆತ್ತ ಹಿಡಿದು ಹೊಡೆಯುವುದು ಒಂದೇ ಕೆಲಸ. ಇಷ್ಟೆಲ್ಲ ಆದ ಮೇಲೆ ನಾನು ಇಲ್ಲಿ ನಿಲ್ಬೇಕಾ? ನನಗೆ ಯಾವುದು ಬೇಡ, ನಾನು ಎಲ್ಲಿಗಾದ್ರೂ ಹೋಗ್ತೇನೆ. ನೀರಿಲ್ಲದ ಬಾವಿ ನೋಡಿ ಹಾರಿ ಆತ್ಮಹತ್ಯೆ ಮಾಡ್ತೇನೆ. ನಾನು ಸಾಯುವುದೇ. ಸತ್ತಲಿಗೆ ಒಂದು ತೀರ್ಮಾನ ಆಗ್ತದೆ. ನೀವು ಏನು ಬೇಕಿದ್ದರೂ ಮಾಡಿಕೊಳ್ಳಿ. ನಿನಗೆ ಈ ಜಾಗದ ಮಹತ್ವಕ್ಕೆ ಗೊತ್ತಿದೆಯೋ? ಇಲ್ಲ. ಧರ್ಮ ಚಾವಡಿ, ಸತ್ಯ ದೇವತೆ ಆವಾಸ ಸ್ಥಾನವಿದೆ. ಇಲ್ಲಿ ಒಬ್ಬ ಸುಳ್ಳನ್ನು ಹೇಳಿ ಸಮರ್ಥಿಸಿಕೊಂಡು ಹೋದ ಅಂತಾದ್ರೆ ಕೆಲವು ಕಾಲಗಳಿಂದ ಮತ್ತೆ ಮರಳಿ ಬರಬೇಕಾದಿ. ಹೋದವರು ಪುನಃ ಬರ್ತಾರ? ಹಾಗೆ ನಾನು ಒಮ್ಮೆ ಇಲ್ಲಿಂದ ಹೋಗುತ್ತೇನೆ. ಹೀಗೆ ಬರುದಿಲ್ಲ. ಪುನಃ ಬರ ಮತ್ತೆ ಹೋದ ಮೇಲೆ ಹಾಗೆ ಮತ್ತೆ ಬರುವುದು. ಹುಚ್ಚು ಹಿಡಿದು ಬರ್ತಾರೆ, ಗೊತ್ತಾಯ್ತಾ? ಹುಚ್ಚು ಹಿಡಿತಾಳ? ಹೌದು. ಈಗ ಹೋದವರಿಗೆಲ್ಲ ಹುಚ್ಚು ಹಿಡಿದೇ ಬಂದದ್ದು ಇಲ್ಲಿ. ಎಲ್ಲರಿಗೂ ಉಂಟಲ್ಲ, ಸುಳ್ಳು ಹೇಳಿಕೊಂಡು ಹೋದವರಿಗೆ ಹಾಗೆ ಕೆಲವರಿಗೆಲ್ಲ ಪ್ರಾರಂಭ ಅಂತ. ಈಗ ನಿನಗೆ ಎಡಿ ಮಾರದ ಎಲ್ಲಿಗೆ? ನಾನು ಸುಳ್ಳು ಸತ್ಯ ಹೇಳುದು. ಹಾಗಾದ್ರೆ ಬ್ರಾಹ್ಮಣ ಕೊಟ್ಟ ಹಣ ಎಷ್ಟು? ಮೊದಲು ಕೊಟ್ಟದ 500. ಆಮೇಲೆ 500 500 ಎಷ್ಟು?
1,000. ಅವಾಗ 2,000 ಅಂತ ಹೇಳಿದ್ದಿ. ಅದು ಮಂಡೆ ಬಿಸಿ ಆಗಿ 3,000 ಅಂದಾಗ ಒಪ್ಪಿದ್ದಿ. ಎಷ್ಟು ಮಂಡೆ ಬಿಸಿ ಆಗ್ಲಿಕ್ಕೆಲ್ಲ ಯೋಚನೆ ಮಾಡಿ. ಮಂಡೆ ಬಿಸಿ ಆಗುವಾಗ ಹೆಚ್ಚುತ್ತಾ ಹೋಗುತ್ತೆ, ಕಡಿಮೆ ಆಗುದಿಲ್ಲ. 2 ಪೆಟ್ಟು ಬೀಳುವಾಗ ಕಡಿಮೆ ಆಗಿದಲ್ಲ. ಏನೇ ಆಗ್ಲಿ ಇನ್ನ ಕೈಯ ಊರೆಲ್ಲ ಬಂಗಾರ ಅಂತೆ. ಯಾರು ಹೇಳಿದ್ದು? ಎಲ್ಲ ಸಂತೆಯಿಂದ ಸಿಕ್ಕಿಸಿಕೊಂಡು ಬಂದದ್ದು. ಆ ಮನೆ ಅಂತ ಕಾಣುವಂತದ್ದು ಅದು ಮನೆ ಅರುಣಕುಮಾರ ಶೆಟ್ಟರ್. ಅದು ಆ ವಾಹನ ಎಲ್ಲ ಹೊರಗೆ ಉಂಟು. ವಾಹನಲ್ಲಿ ಹೊರಗಿದ್ದದೆಲ್ಲ ಅವರದೇ, ಮತ್ತೆಲ್ಲ ನೋಡ್ಲಿಕ್ಕೆ ಬಂದವರದ್ದು. ನಿನ್ನದಲ್ಲ, ನಾನು ನಡ್ಕೊಂಡೇ ಬಂದದ್ದು. ಅಣ್ಣಪ್ಪನ ಪೆಟ್ಟು ಬೀಳುವಾಗ ಸ್ವಸ್ವರೂಪ ಜ್ಞಾನ ಬಂತು. ಇಂಥ ಪೆಟ್ಟು ಕೆಲವರಿಗೆ ನಮ್ಮಲ್ಲಿ ಬೀಳ್ಬೇಕು. ಎಲ್ಲ ಸ್ವಲ್ಪ ಇಲ್ಲದವರು ಎಷ್ಟು ಜನ ಇದ್ದಾರೆ. ಸ್ವಸ್ವರೂಪ ಇಲ್ಲದು ಅವರ ಮಂಡೆಯಲ್ಲಿರೋದು ನಮ್ಮದೆಲ್ಲ ಅಂತ ನಾವೇ ಮಾಡುತ್ತಾ. ನಿನಗೆ ನೀನು ಗೊತ್ತಾಯ್ತಲ್ಲ ಅಂತ. ಆದ ಕಾರಣ ಬೆಳಗ್ಗೆ ನಿನಗೆ ಕೊಡಬೇಕಾದಂತಹ 1000 ಹೊನ್ನನ್ನು ನಾನು ಬೀಡಿನಿಂದ ಕೊಡ್ತೇನೆ. ಹಿಡ್ಕೊಂಡು ಈಗಲೇ ಹೋಗುತ್ತೇನೆ. ಕೊಳ್ಳುವುದಿಲ್ಲ ಬೆಳಗಾದ. ಅದ್ಯಾಕೆ ಬೆಳಿಗ್ಗೆ? ಈಗೆಲ್ಲ ಹುಲಿಗಳ ಸಂಚಾರ ಉಂಟು. ಓಯ್, ಈ ಊರಿನಲ್ಲಿ ಹುಲಿಗಳಿದ್ದಾವ? ಓ, ನಾನು ರಾತ್ರಿ ಹೋಗುದಿಲ್ಲ. ನಿನ್ನನ್ನು ಹುಲಿ ಹಿಡಿತದೆ. ಬೇಡ, ನಾವೆಲ್ಲ ಒಟ್ಟಿಗೆ ಹೋಗುವ. ನಾನು ಬಸದಿಗೆ ಹೋಗುದು. ನೀವು ಬಸದಿಗೆ ಹೋಗಿ, ನಾನು ಮಸೀದಿಗೆ ಹೋಗ್ತೇನೆ. ಅಲ್ಲಪ್ಪ, ಅವನಿಗೆ ಫಲಹಾರದ ವ್ಯವಸ್ಥೆಯನ್ನು ಮಾಡು. ಆಮೇಲೆ ಒಂದು ದೃಷ್ಟಿ ಅವನ ಬಗ್ಗೆ ಇರ್ಲಿ. ವ್ಯಕ್ತಿ ಅಪಾಯಕಾರಿ ಇದ್ದಾನೆ. ಮೂಸೆ ಕುಟ್ಟಿ. ನೀವೆಂತ ಹೇಳುದು? ನಾನು ಮೀಸೆ ಕುಟ್ಟಿ ಅಲ್ಲ, ಕುಟ್ಟಿ ಮೂಸೆ. ಕುಟ್ಟಿ ಮೀಸೆ ಮೂಸೆ. ಬೆಳಗಾದ ಮೇಲೆ ಕೊಡುವಂತಹ 1000 ಹೊನ್ನನ್ನು ಹಿಡಿದುಕೊಂಡು ಹೋಗಿ ನ್ಯಾಯೋಚಿತವಾದ ಜೀವನವನ್ನು ಸಾಗಿಸಬೇಕು. ಆಯ್ತು. ಇನ್ನೆಲ್ಲಾದರೂ ನಾರಿ ಕುಲವನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ನಿನ್ನ ನೀಚ ಬುದ್ಧಿಯ ದೂರು ಬಂತೆಂದಾದರೆ ನಿನ್ನ ಅಂಗಡಿ, ನಿನ್ನ ಪೀಡೆ, ನೀನು ಎಲ್ಲ ನೇತ್ರಾವತಿ ಹೊಳೆಯಿಂದ ಹತ್ತಿರಬೇಕಾದೀತು. ಚೂಡಾಣಿದ್ದೇನೆ ನಾನು. ಅಲ್ಲೇ ವಾಲೆ ಹೊಡಿಬೇಡ ಮರ, ಹೊಡಿಬೇಡ. ಹಿಂಗತ್ತರಿ ವಿಷಯ ಉಂಡ. ನಿಮ್ಮನ್ನು ಒಮ್ಮೆಮ್ಮೆ ನೋಡುವಾಗ ದೊಡ್ಡ ಸೈತಾನ್ ನೋಡಿದಾಗ. ಸೈತಾನ್ ಅಂದ್ರೇನು? ಅಲ್ಲ, ಭೂತ ನೋಡಿದಾಗ ಕಾಣ್ತದೆ. ನೀವು ಒಮ್ಮೆಮ್ಮೆ ಒಳ್ಳೆ ಮನುಷ್ಯರಾಗೆ ಕಾಣ್ತೀರಿ. ಅದೇನು ಹಾಗೆ ವ್ಯತ್ಯಾಸ ಆಗುದು? ನಾನು ಕೆಟ್ಟವರಿಗೆ ಭಯಂಕರನಾಗಿ ಕಾಣಿಸಿಕೊಳ್ತೇನೆ, ಒಳ್ಳೆಯವರಿಗೆ ಒಳ್ಳೆಯವ. ಯಜಮಾನ್ರು ಹೇಳಿದ್ದು ಗೊತ್ತಾಯ್ತಲ್ಲ, 1,000 ಕೊಡ್ತೇನೆ ಅಂತ. ಕೊಡಿ. ನಿನಗೆ ಮರೆವಿನ ರೋಗ ಉಂಟಾ? ಯಾಕೆ? ಅವ್ರು ಈಗ ಕೊಡ್ತೇನೆ ಅಂತ ಹೇಳಿದ್ದಲ್ಲ, ಬೆಳಿಗ್ಗೆ ಕೊಡ್ತೇನೆ ಅಂತ ಹೇಳಿ. ಅದು ಬೆಳಿಗ್ಗೆ ಹುಡುಗ. ಹೌದು. ಹಾಗೆ ರಾತ್ರಿ ಇಲ್ಲೇ ಉಳಿಬೇಕು. ಇಲ್ಲಿ ನಿಂತರೆ ನನಗೆ ಹಸಿವೆ ಆಗುದಿಲ್ವೋ? ಊಟ ಮಾಡ್ತೀಯಾ? ಯಾರಲ್ಲಿ? ನಿಮ್ಮಲ್ಲಿ? ಹೌದು. ಕಾಫಿರರಲ್ಲಿ ನಾವು ಊಟವೇ ಮಾಡೋದು. ಕಾಫಿರರು ಅಲ್ಲ, ಬೇರೆ ಜಾತಿಯವರು ನಾವು ಹಾಗೆ ಹೇಳುದು. ಅಲ್ಲಿ ಊಟ ಮಾಡೋದಿಲ್ಲ. ಊಟ ಬೇಡವಾ? ಬೇಡ ಬೇಡ. ಫಲಹಾರ ಕೊಡ್ಲಿಯಾ? ಫಲಾರ ನನ್ನ ಜೀವಮಾನಕ್ಕೆ ಸಾಕು ಮಾರಾಯ. ನೀನು ಆಗ ಒಂದು ಕೊಟ್ಟ ಫಲಾರ ನನಗೆ. ಯಾವುದು? ಪೆಟ್ಟು ಕೊಡ್ತೇನೆ ಅಂತ ಹೇಳಿದ್ದಲ್ಲ, ಮತ್ತೆ ತಿನ್ನುವುದಕ್ಕೆ. ತಿನ್ನುವುದಕ್ಕ ಏನು ಕೊಡ್ತೀರಿ? ಏನು ಬೇಕು ಕೇಳು. ಕೇಳಿದ್ದು ಕೊಡ್ತೀರಾ? ಖಂಡಿತ. 10 ಸೇರು ಅವಲಕ್ಕಿ, 1 ಗೊನೆ ಬಾಳೆಹಣ್ಣು, 10 ಎಳನೀರು. ನಿನಗೆ ಅಂಗಡಿಯಲ್ಲಿಟ್ಟು ವ್ಯಾಪಾರ ಮಾಡುವುದಕ್ಕೆ ಕೇಳು ಅಂತ ಹೇಳಿದ್ದಲ್ಲ, ತಿನ್ನುವುದಕ್ಕೆ ಕೇಳು ಅಂತ ಹೇಳಿದ್ದು. ಇದು ವ್ಯಾಪಾರಕ್ಕಲ್ಲ, ತಿನ್ನುವುದಕ್ಕೆ. ಇಷ್ಟು ಆಶ್ಚರ್ಯ ಆಯ್ತಾ? ನಾನಿವತ್ತು ಸ್ವಲ್ಪ ಕಡಿಮೆ ಕೇಳಿದ್ದು. ಧರ್ಮಕ್ಕೆ ಕೊಡುವವರಿದ್ದಾರೆ ಅಂತ ಆದ್ರೆ ಇದರಿಂದ ಹೆಚ್ಚಿಗೆ ಕೇಳ್ತೇನೆ. ಹೇಗೆ ಜೀರ್ಣ ಆಗ್ತದೆ ಪುಣ್ಯಾತ್ಮ? ನಮ್ಮದೆಲ್ಲ ಜೀರ್ಣ ಕೆಲವು ಜೀರ್ಣ ಆಗದೆ ಅಂತ ಮಾಡ್ತಾವಲ್ಲಿ. ಕೆಲಸ ಮಾಡ್ಬೇಕು ಅಷ್ಟೇ. ಸರಿ, ತಿಂತೇನೆ. ತಿಂದ ಕೂಡಲೇ ಹೊಟ್ಟೆ ತುಂಬುತ್ತದೆ. ಹೊಟ್ಟೆ ತುಂಬಿದ ಕೂಡಲೇ ನನಗೆ ಮಲಗಬೇಕು. ಮಲಗೋ ಜಾಗ ಉಂಟು? ಜಾಗ ಇರಬಹುದೇ? ನನಗೆ ಒಬ್ಬನಿಗೆ ಮಲಗಿ ಅಭ್ಯಾಸ ಇಲ್ಲ. ನನ್ನ ಜೊತೆಯಾಗಿ ಮಲಗೋ. ತಮ್ಮಯ್ಯ, ನಿಮ್ಮ ಸಾವಾಸ ಬೇಡ. ನಿದ್ದೆಯಲ್ಲಿ ಇಷ್ಟು ದಪ್ಪದ ಕಾಲನ್ನು ಎತ್ತಿ ನನ್ನ ಎದೆಗೆ ಇಟ್ರೆ ನಾನು ಗೋಟ ಹಾಗೇನಾಗುವುದಿಲ್ಲ. ಇಲ್ಲಿಗೆ ಬಂದ ಬಳಿಕ ನಿನಗೆ ಏನ್ ಅನ್ನಿಸ್ತಾ ಇದೆ? ನನ್ನ ಮನಸ್ಸೇ ಪರಿವರ್ತನೆಯಾಗಿದೆ. ನಾನು ಇಲ್ಲಿಗೆ ಬಂದದ್ದು ಯಾಕೆ? ಊರವರು ಹೇಳ್ತಾ ಇದ್ರು, ಇದು ಚಾವಡಿ ಅಂತ ಹೇಳಿದ್ರೆ ಧರ್ಮದ ಚಾವಡಿ, ನ್ಯಾಯದ ಚಾವಡಿ, ಇಲ್ಲಿ ಯಜಮಾನರು ದೇವರಂತ ಮನುಷ್ಯ ಎಂಬುದಾಗಿ. ಹಾಗೆ ಈ ಊರವರ ಮಾತನ್ನು ಕೇಳುವಾಗ ಇಂಥ ಒಂದು ಯಜಮಾನನನ್ನು ನನಗೂ ನೋಡಬೇಕು, ಮಾತಾಡಿಸಬೇಕು ಅಂತ ಮನಸ್ಸಾಯ್ತು. ಹಾಗೆ ನಾನು ಇಲ್ಲಿಗೆ ಬಂದದ್ದು. ಯಜಮಾನರು ಎಂತ ಮಾತನ್ನು ಹೇಳಿದ್ರು ನೋಡಿ. ಈ ಪ್ರಪಂಚದಲ್ಲಿ ಜಾತಿ ಮುಖ್ಯವಲ್ಲ, ನೀತಿಯೊಂದೇ ಮುಖ್ಯ. ನಾವು ಅಣ್ಣ ತಮ್ಮಂದಿರಾಗಿ ಬದುಕುವುದಕ್ಕೆ ಕಲಿಬೇಕು ಎಂಬುದಾಗಿ ಯಜಮಾನರು ಹೇಳಿದ್ರಲ್ಲ. ಮುತ್ತಿನಂತ ಮಾತು ಅದು. ಇಲ್ಲದಿದ್ರೆ ನೀವು ಯೋಚನೆ ಮಾಡಿ, ನನ್ನ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪು, ನಿಮ್ಮ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪೆ ಅಲ್ವೇ? ಒಂದೇ ಬಣ್ಣದ ರಕ್ತ ಇರುವಂತ ನಾವು ಅಣ್ಣ ತಮ್ಮಂದಿರು ಹೊಡ್ಕೊಂಡು ಬಡ್ಕೊಂಡು ಕಡ್ಕೊಂಡು ಸಾಯುವುದ? ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ನಾನು ಈಗಲೇ ಹೋಗುತ್ತೇನೆ. ಗಡಿ ಪ್ರದೇಶಕ್ಕೆ. ಯಾಕೆ? ನನ್ನ ಸಂಬಂಧಿಕರೆಲ್ಲ ಇರುವುದು ಗಡಿಯಲ್ಲಿ. ಅವರನ್ನು ಬಿಟ್ಟು ಬಂದಿದ್ದೆ ಮುಸ್ಕಾಕ್ಕೆ. ನಾನು ಅವರಲ್ಲಿ ಹೋಗಿ ಹೇಳ್ತೇನೆ, ನಾವು ಯಾರು ಗಲಾಟೆ ಮಾಡುವುದು ಬೇಡ, ನಾವು ಕ್ರಾಂತಿ ಪ್ರಿಯರಾಗುವುದಲ್ಲ, ನಾವು ಶಾಂತಿ ಪ್ರಿಯರಾಗೋಣ ಎಂಬುದಾಗಿ ಅವರಲ್ಲಿ ಹೋಗಿ ಹೇಳ್ತೇನೆ. ಈ ಪ್ರಪಂಚದಲ್ಲಿ ದ್ವೇಷ ಅಸೂಯೆ ಸಲ್ಲದು. ಸಹನೆ, ಸಹಬಾಳ್ವೆ, ಸೌಹಾರ್ದತೆಯಿಂದ ಬದುಕುವುದಕ್ಕೆ ನಾವು ಕಲಿಬೇಕು. ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕುವುದಕ್ಕೂ ಬಿಡಬೇಕು. ಇದುವೇ ಲೋಕದ ಜನರಿಗೆ ತತ್ವ ಸಂದೇಶವಾಗಲಿ. ಇನ್ನು ಮುಂದೆ, ಹಿಂದೆ, ಮುಂದೆ ನಾವೆಲ್ಲರೂ ಒಂದೇ.
ರಕ್ಷಣೆಗಾಗಿ ಇರೋ ಸ್ಥಳ ದೇವತೆಯಾಗಿ ಧರ್ಮದೇವತೆಗಳೇ, ಈಗಲಾದರೂ ನಾನು ಯಾರೆಂಬಂತಹ ಸತ್ಯವನ್ನು ನಿಮಗೆ ತಿಳಿಯುತ್ತಲ್ಲವೇ? ಹಾಗಾಗಿ ಒಂದು ಕೇಳಿಕೆ. ಆಕಾಶದಿಂದ ಕೆಳಗಿಲ್ಲು ಬರುವಂತಹ ಸಂದರ್ಭ ಪರಶಿವನಿಂದ ಆಜ್ಞೆಯನ್ನು ಪಡೆದು ರೂಪಾಂತರದಿಂದ ಧರ್ಮದ ನೆಲೆಬೀಡು ಧರ್ಮಕ್ಷೇತ್ರವನ್ನು ನಿಮಗೆ ತೋರಿಸಿಕೊಟ್ಟವನಿದ್ದೇನೆ. ಇನ್ನು ಮುಂದಿನ ನಿರ್ಧಾರವೇನು? ಗಣಮಣಿ, ಕೈಲಾಸನ ಮೊದಲಾಗಿ ಧರ್ಮ ಶೋಧನೆಗಾಗಿ ಹೊರಟು ಬಂದವನು ನಾವು, ಆಮೇಲೆ ಹೊರಟು ಬಂದವ ನೀನು. ಸತ್ಯದ ಧರ್ಮ ನಾಡು ನೆಲ್ಯಾಡಿ ಬೀಡನ್ನು ತೋರಿಸಿಕೊಟ್ಟಿದ್ದಿ. ಆ ನೆಲ್ಯಾಡಿ ಬೀಡಿನಲ್ಲಿ ಧರ್ಮ ದೇವತೆಗಳಾಗಿ ನಾವು ನೆಲೆಗೊಳ್ಳುತ್ತೇವೆ, ಧರ್ಮ ದೇವತೆಗಳಾಗಿ ನೆಲೆಗೊಳ್ಳುತ್ತೇವೆ. ನೀವು ಧರ್ಮ ದೇವತೆಗಳಾಗಿ ನೆಲೆಗೊಂಡಂತಹ ಸಂದರ್ಭ ನಿಮಗೆ ಸಹಾಯಕನಾಗಿ ಇಲ್ಲಿಯ ಕ್ಷೇತ್ರ ಪಾಲಕನಾಗಿರುತ್ತೇನೆ. ನಾವು ಮಾತ್ರ ಇಲ್ಲಿಯ ಪೂಜೆಯನ್ನು ಕೈಗೊಂಡ್ರೆ ಸಾಕಾಗುವುದಿಲ್ಲ. ನಮ್ಮಯ್ಯನಾದಂತಹ ಮಂಜುನಾಥ ಸ್ವಾಮಿಯ ದಿವ್ಯ ಸಾನ್ನಿಧ್ಯ ಇಲ್ಲಿ ಇರಬೇಕು. ಅದಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಸಾಕಾಗುವುದಿಲ್ಲ. ನಮ್ಮಯ್ಯನಾದಂತಹ ಮಂಜುನಾಥ ಸ್ವಾಮಿಯ ದಿವ್ಯ ಸಾನ್ನಿಧ್ಯ ಇಲ್ಲಿ ಇರಬೇಕು. ಅದಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಕಲಿಯುಗದಲ್ಲಿ ಸತ್ಯ ಧರ್ಮಗಳಿಗೆ, ಸತ್ಯ ಧರ್ಮಗಳಿಗೆ, ಸತ್ಯ ಧರ್ಮಗಳಿಗೆ. ಆ ದಿನ ಇರುಳಲ್ಲಿ ಅಮ್ಮೋ ದೇವಿಯು ನಿದ್ರೆ ಕೈದಾಗ ಕನಸಿನೊಳ್ ಬಂದು ಆ ಧರ್ಮ ದೇವತೆಗಳು ಬೇಡಿದರು ನಿನ್ನ ಮೋದವಾದೆವು ಧರ್ಮದಿಂದ ಅಮ್ಮು ದೇವಿ. ಅರಿತುಕೊಳ್ಳೆಮ್ಮಲ್ಲು ಧರ್ಮ ದೇವತೆಗಳೆಂದು ಇರಲಿಲ್ಲಿ ಬಯಸಿಗೆವು ನಾವು. ತೊರೆಯುತ್ತಿ ಬೀಡನ್ನು ಬೇರೆ ಕಟ್ಟಿಕೊಂಡಿನಗೆ ಇರಿಸಿಲ್ಲಿ ಉಯ್ಯಾಲೆಯನ್ನು ಅಮ್ಮು ದೇವಿ. ನಾವು ಯಾರೆಂಬುದನ್ನು ಸರಿಯಾಗಿ ತಿಳಿದುಕೋ. ಕೈಲಾಸದಿಂದ ಧರ್ಮ ಶೋಧನೆಗಾಗಿ ಹೊರಟು ಬಂದಿರುವ ಧರ್ಮ ದೇವತೆಗಳೇ ನಾವಾಗಿದ್ದೇವೆ. ನಿನ್ನ ಸತ್ಯ ಧರ್ಮಗಳಿಗೆ ಮನಮೆಚ್ಚಿದಂತ ನಾವು ಇಲ್ಲಿಯೇ ನೆಲೆಯಾಗುವುದಕ್ಕಾಗಿ ಮನ ಮಾಡಿದ್ದೇವೆ. ನಮಗಾಗಿ ಈ ಬೀಡನ್ನು ಬಿಟ್ಟುಕೊಡು, ನಿನಗಾಗಿ ಬೇರೆ ಬೀಡನ್ನು ಕಟ್ಟಿಸಿಕೋ. ನಮಗಾಗಿ 4 ಉಯ್ಯಾಲೆಗಳನ್ನಿರಿಸು, 4 ಉಯ್ಯಾಲೆಗಳನ್ನಿರಿಸು, 4 ಉಯ್ಯಾಲೆಗಳನ್ನಿರಿಸು. ನೆರವೇರಿಸಲು ವಿಧಿಗಳನ್ನು ನಿನ್ನ ಕುಲಪುತ್ರ ವರನನ್ನು ನೀಡೆಮ್ಮ ವಶಗೆ ಹೊರ ನಿಲ್ಲುವರು ಪುಷ್ಪವತಿಯರೆನ್ನಿಸಿ ನಾರಿಯರು ಯೋಗ್ಯರಾಗಿಲ್ಲ ವಿಧಗೆ ಅಮ್ಮು ದೇವಿ. ನಾವು ನೆಲೆಯಾದ ಈ ಕ್ಷೇತ್ರದಲ್ಲಿ ವಿಧಿಗಳನ್ನು ನೆರವೇರಿಸುವುದಕ್ಕೆ ಓರ್ವ ಧರ್ಮಾಧಿಕಾರಿಯ ಅಗತ್ಯವಿದೆ. ಅದಕ್ಕಾಗಿ ನಿನ್ನ ಮಗನಾದ ಕುಮಾರಯ್ಯನನ್ನು ನಮ್ಮ ವಶಕ್ಕೆ ಒಪ್ಪಿಸು. ಆತನಿಗೆ ಪಟ್ಟಾಭಿಷೇಕವಾಗಬೇಕು. ಆ ಬಳಿಕ ಅವನನ್ನು ಹೆಗ್ಗಡೆ ಎಂದು ಕರೆಯಬೇಕು, ಹೆಗ್ಗಡೆ ಎಂದು ಕರೆಯಬೇಕು. ಮುಂದೆ ನಿಮ್ಮ ವಂಶದಲ್ಲಿ ಗಂಡು ಸಂತಾನ ಇಲ್ಲವೆಂದಾದರೆ ಹೆಣ್ಣಾದವಳಿಗೆ ಇಲ್ಲಿಯ ಅಧಿಕಾರ ದೊರಕುವುದಿಲ್ಲ. ಅವಳಲ್ಲಿ ಬಹಿಷ್ಠ ದೋಷವಿದೆ. ಇದನ್ನು ಸರಿಯಾಗಿ ತಿಳಿದುಕೋ, ತಿಳಿದುಕೋ, ತಿಳಿದುಕೋ. ಕಾಲ ಕಾಲಕ್ಕೆ ನಡಾವಳಿ ಪರ್ವಗಳನ್ನು ಸಲ್ಲೀಲೆಯಲ್ಲಿ ನಡೆಸಿ ಬರಬೇಕು. ಆಲಯಗಳನ್ನು 4 ಕಟ್ಟಿಸು, ಯಮಗಿರುವ ಸತ್ಶೀಲ ಸತ್ಕುಲ ಪಾತ್ರಿಗಳನ್ನು ಅಮ್ಮು ದೇವಿ. ಅಮ್ಮು ದೇವಿ, ಅಮ್ಮು ದೇವಿ, ಅಮ್ಮು ದೇವಿ. ನಾವು ನೆಲೆಯಾದ ಈ ಕ್ಷೇತ್ರದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ
ನೇಮ ನಡಾವಳಿ ಪರ್ವಗಳನ್ನು ನಡೆಸಿಕೊಂಡು ಬರಬೇಕು. ಅವುಗಳನ್ನು ನಡೆಸುವುದಕ್ಕಾಗಿ ಸತ್ಕುಲವಂತರಾದ, ಸತ್ಶೀಲವಂತರಾದ, ಸದ್ಗುಣವಂತರಾದ 4 ನಾಲ್ವಡಿತಾಯರನ್ನು, 2 ಪಾತ್ರಿಗಳನ್ನು ನೇಮಿಸು. ನಾವಿರುವುದಕ್ಕಾಗಿ 4 ಗುಡಿಗಳನ್ನು ಕಟ್ಟಿಸಿಕೊಡು. ಶ್ರದ್ಧಾ ಭಕ್ತಿಯಿಂದ ನಮ್ಮನ್ನು ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ. ದಾನ ಧರ್ಮಗಳು ಯಾವಾಗಲೂ ನಡೆಸ ನಿರ್ನಾನನದ ಯುಕ್ತ ವಚನಗಳ ಮಾನಿಸುತ್ತ ಪಾಲಿಪೆವು ನಮ್ಮಾಗೆ ಮೀರೆ ದುಮ್ಮಾನ ಕಷ್ಟಗಳನ್ನು ಪಡೆದೆ ಅಮ್ಮುದೇವಿ ಅಮ್ಮುದೇವಿ, ಅಮ್ಮುದೇವಿ, ಅಮ್ಮುದೇವಿ. ನಾವು ನೆಲೆಗೊಂಡಂತ ಈ ಕ್ಷೇತ್ರದಲ್ಲಿ ದಾನ ಧರ್ಮಗಳು ನಿರಂತರವಾಗಿ ಸಾಗುತ್ತಾ ಬರಬೇಕು. ಅವುಗಳ ವಿಧಿವಿಧಾನಗಳನ್ನು ನಾವೇ ಹೇಳುತ್ತೇವೆ. ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವನ್ನು ಕ್ರಮವಾಗಿ ನಡೆಸಿಕೊಂಡು ಬಂದಲ್ಲಿ ಹೆಗ್ಗಡೆಯ ಬಾಯಿಂದ ಬರುವಂತಹ ಉಚಿತ ವಚನಗಳನ್ನು ಧರ್ಮ ದೇವತೆಗಳ ಮಾತು ಎಂಬುದಾಗಿ ಹೇಳಿಸಿಕೊಡುತ್ತೇವೆ, ಹೇಳಿಸಿಕೊಡುತ್ತೇವೆ. ನಮ್ಮ ಮಾತನ್ನು ಮೀರಿ ನಡೆದಲ್ಲಿ ಬರುತ್ತಿರುವಂತ ಕಷ್ಟಕ್ಕೊಳಗಾಗುವಿರಿ, ಕಷ್ಟಕ್ಕೊಳಗಾಗುವಿರಿ. ವೃದ್ಧ ದಂಪತಿಗಳಾಗಿಯೂ, ಬ್ರಾಹ್ಮಣ ಸ್ತ್ರೀಯಾಗಿಯೂ, ಯವನನಾಗಿಯೂ ನಾವೇ ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಬಂದ ಧರ್ಮ ದೇವತೆಗಳು. ಅವರನ್ನು ಹುಡುಕಿಸುವಂತ ಯತ್ನ ಮಾಡದಿರಿ, ಅವರೇ ನಾವಾಗಿದ್ದೇವೆ. ನಾವು ಬಂದ ಗುರುತಿಗಾಗಿ ನಮ್ಮ ಕೈಯ ಆಯುಧಗಳನ್ನಿಲ್ಲಿರಿಸಿ ಹೋಗುತ್ತೇವೆ. ನಂಬಿಕೋ, ನಂಬಿಕೋ. ಎಂದ ಮಾತನ್ನು ನುಡಿಸಿ ಬೀಡು ಬಿಟ್ಟನು ಬಳಿಕ ಒಂದೊಂದೇ ಕೃತ್ಯ ಸ್ವಾಮಿ, ಅಮ್ಮು ಕನಸಿನಲ್ಲಿ ಧರ್ಮದೇವತೆಗಳನ್ನು ಕಂಡಿನ ನಾನು ನೋಡಿದೆ. ಅವರ ಆದೇಶವನ್ನು ಈಡೇರಿಸಬೇಕಾದಂತಹ ಕರ್ತವ್ಯ ಪ್ರಜ್ಞೆ ಜಾಗೃತವಾಗುತ್ತಾ ಇದೆ. ನಿಟ್ಟಿನಲ್ಲಿ ಪ್ರವೃತ್ತರಾಗುತ್ತಾರೆ. ಧರ್ಮದೇವತೆಗಳ ಆದೇಶದಂತೆ ನೆಲ್ಯಾಡಿ ಬೀಡನ್ನು ಬಿಟ್ಟು ಬೇರೆ ಬೀಡ ನಿರ್ಮಿಸಿಕೊಂಡದ್ದಾಗಿದೆ. ತಿರುಗಿ ಹೆಗ್ಗಡೆ ಪಟ್ಟವನ್ನು ಕಟ್ಟಿದ್ದೇನೆ. ದಾನ ಧರ್ಮ ಪರೋಪಕಾರಾದಿ ಸದ್ಗುಣಗಳಿಂದ ಪರಿಶೋಭಿಸುತ್ತಾ ಕುಲದ ಕೀರ್ತಿ ವರ್ಧನೆಗೆ ಕಾರಣನಾಗು ಮಗನೇ. ಭವರೋಗ ವೈದ್ಯನಾದಂತಹ ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗು. ಪುಣ್ಯಭೂಮಿಯಾದಂತಹ ನನ್ನ ಕುಟುಂಬ ಧರ್ಮಭೂಮಿಯಾಗಲಿ ಕುಮಾರ, ಧರ್ಮಭೂಮಿಯಾಗಲಿ. ಸುಂದರ ರಜತದಿಯಲ್ಲೇ ದೇವ ಇಂದು ಶೇಖರ ಮನದಲ್ಲಿ ಎಂದನು ಭುವಿಯಲ್ಲಿ ಕುಂದಿದ ಧರ್ಮವ ಮುಂದು ಕಾಣಿಸಿ ಭಕ್ತವೃಂದವಾಗಿ ಸುಂದರ ರಜತದಿಯಲ್ಲೇ ಸುಂದರವಾದ ರಜತಾತ್ರಿಯಲ್ಲಿ ಕುಳಿತುಕೊಂಡು ಗಮನಿಸ್ತಾ ಇದ್ದೇನೆ ಧರ್ಮದೇವತೆಗಳು ಹಾಗೂ ಗಡಬಡಿಯನ್ನು. ಮನುಷ್ಯರನ್ನು ಪರೀಕ್ಷೆ ಮಾಡುತ್ತಾ ಮಾಡುತ್ತಾ ಕುಡುಂಬಪುರವನ್ನು ಸೇರಿ ಹೆಗ್ಗಡೆ ದಂಪತಿಗಳನ್ನು ಪರೀಕ್ಷೆ ಮಾಡಿದರೆ ಸತ್ಯ ಧರ್ಮವಾಗಿ ಕುಡುಂಬಪುರ ಕಾಣಿಸ್ತದೆ ಅಂತೇಳಿ ಆದ್ರೆ ಅದಕ್ಕೆ ಹೆಗ್ಗಡೆಯೇ ಕಾರಣ. ಆದುದರಿಂದಲೇ ಅಲ್ಲಿ ನೆಲೆಯಾಗಿದ್ದಾರೆ. ಒಕ್ಕೊರಲಿಂದ ಪ್ರಾರ್ಥಿಸ್ತಾ ಇದ್ದಾರೆ ಶಿವ ದೇವಾಲಯ ಆಗಬೇಕು ಅನ್ನುವ ಹಾಗೆ. ಶಿವ ದೇವಾಲಯ ಆಗುವುದು ಸರಿ, ಅದಕ್ಕಿಂತ ಮೊದಲಾಗಿ ಹೆಗ್ಗಡೆಯನ್ನು ಪರೀಕ್ಷೆ ಮಾಡಬೇಕಾಗಿದೆ. ಮಾರುವೇಷದಿಂದ ಹೋಗ್ತೇನೆ. ಪರಮ ಪೂಜರಿ ನಿಮ್ಮ ಪಾದ ದರ್ಶನದೇ ಹರಿಹಂದಿ ಹೋಯಿತು ಪಾಪ ಜೀವಿತದೇ ಬರಬೇಕು ಬೀಡಿಗೆ ಎನಲು ಯತೀಶ ಹರು ಜವಿ ಬಂದನು ಮನೆಗೆ ಸರ್ವೇಶ. ವಂದಿಸಿಕೊಳ್ತಾ ಇದ್ದೇನೆ. ಶುಭಮಸ್ತು. ನೇತ್ರಾವತಿ ನದಿ ತೀರದಲ್ಲಿ ಅದೆಷ್ಟೋ ಹೊತ್ತಿನಿಂದ ತಾವು ಮೌನವಾಗಿ ಕುಳಿತಿದ್ದೀರಿ ಎಂಬಂತಹ ವಿಷಯವನ್ನು ನಮ್ಮ ಗಮನಕ್ಕೆ ತಂದರು. ಆದ್ದರಿಂದಲೇ ತಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ಬದ್ದವರಿದ್ದೇನೆ. ತಾವು ಯಾರು ಸ್ವಾಮಿ?
ಓ ಹೊರಟದ್ದು ಎಲ್ಲಿಂದ, ಮುಂದೆ ಯಾವ ಕಡೆಗೆ ಪ್ರಯಾಣ, ಹಾ ಅಪ್ಪಣೆ ಹೇಳು. ಕೇಳೋಣ. ಬಂದಿನಲ್ಲಿ ಕ್ಷೇತ್ರ ದರ್ಶಿಸುತ್ತ ಮಿಂದಿ ಪಾವನ ಪುಣ್ಯ ನದಿಗಳು ಇತ್ತ ಸಂದರ್ಶಿಸುವ ಮನವಾಯಿತು. ಪ್ರಕೃತಿ ನಿಂದು ಶೋಭಿ ಬಳಿಯಲ್ಲಿ ನೀನಾದೇ ಸುಕೃತಿ. ನಮ್ಮನ್ನು ಶಿವ ಯೋಗಿಗಳು ಎಂಬುದಾಗಿ ಕರೆಯುತ್ತಾರೆ. ಪ್ರಪಂಚದಲ್ಲಿ ಹರಿಯುತ್ತಿರುವ ಪುಣ್ಯ ವಾಹಿನಿಗಳಲ್ಲಿ ಸ್ನಾನವನ್ನು ಮಾಡಿ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ಹೀಗೆ ತಿರುಗುತ್ತಾ ಬರುವಾಗ ಪಾವನೆಗಳಾದ ನೇತ್ರಾವತಿಯಲ್ಲಿ ಹರಿಯುತ್ತಿದ್ದಾಳೆ ಎಂಬುದಾಗಿ ತಿಳಿಯಿತು. ಹಾಗಾಗಿಯೇ ನೇತ್ರಾವತಿಯಲ್ಲಿ ಸ್ನಾನವನ್ನು ಮಾಡಿ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಇಲ್ಲಿ ಕುಳಿತಿದ್ದೇನೆ. ನನ್ನನ್ನು ಬಂದು ಮಾತಾಡಿಸ್ತಾ ಇರುವ ನೀನು ಯಾರೆಂಬುದಾಗಿ ಗೊತ್ತಾಗ್ಲಿಲ್ವಲ್ಲ. ಪೂಜ್ಯರೇ, ಓ ಇಲ್ಲಿಗೆ ಕುಡುಮ ಎಂಬುದಾಗಿ ಹೆಸರು. ನೆಲ್ಯಾಡಿ ಬೀಡಿನ ಒಡೆಯ ಕುಮಾರಯ್ಯ ಹೆಗ್ಗಡೆ ಅಂತ ಹೇಳಿದ್ರೆ ನಾನೇ. ಓಹೋ, ನಿಮ್ಮ ಪಾದ ದರ್ಶನದಿಂದಾಗಿ ನಮ್ಮ ನಾಡು ಪಾವನವಾಯಿತು. ಇಲ್ಲಿರುವಂತಹ ನಾವೆಲ್ಲ ಧನ್ಯರಾದೆವು. ಹೇಗೂ ಇಲ್ಲಿಯವರಿಗೆ ತಾವು ದಯಮಾಡಿಸಿದ್ದೀರಲ್ಲ, ಹೆಚ್ಚು ದೂರ ಏನು ಇಲ್ಲ. ಇಲ್ಲೇ ಸನಿಹದಲ್ಲಿ ನಮ್ಮ ನೆಲ್ಯಾಡಿ ಬೀಡು ಇದೆ. ಅಲ್ಲಿಯವರೆಗೆ ಪಾದ ಬೆಳೆಸಬೇಕು. ನಾವು ನೀಡುವಂತಹ ಜಂಗಮ ಭಿಕ್ಷೆ ಅಂತ ಯಾವುದಿದೆಯೋ ಅದನ್ನು ಸಂತೋಷವಾಗಿ ಸ್ವೀಕರಿಸಿ ನಮ್ಮನ್ನೆಲ್ಲ ಹರಸಬೇಕು ಅಂತ ಕೇಳಿಕೆ ಬರಬಹುದಿತ್ತು. ಶಿವದೇವಾಲಯಲ್ಲಿ ಪೂಜೆ ಮಾಡುವಿರು, ಪವ ಪಾಪ ಹರಿಸುವ ದಿನ ಕರ್ಮವನ್ನು. ಶಿವದೇವಾಲಯಲ್ಲಿ ಶಿವದೇವಾಲಯಲ್ಲಿ ಅವನದು ಇಲ್ಲ 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 ಎನ್ನಲು ಯತಿವರನ್ನು ಶಿವಗಿರಿಯ ಬಿರದಡೆ ಮಾಡಿ ಭಿಕ್ಷೆಯನು. ನಿನ್ನ ಕೇಳಿಕೆಯಂತೆ ನೆಲ್ಯಾಡಿ ಬೀಡಿಗೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಬಹುದಿತ್ತು. ಆದರೆ ನನ್ನ ಜೀವನದಲ್ಲಿ ನಾನೊಂದು ಕ್ರಮವನ್ನು ಇಟ್ಟುಕೊಂಡಿದ್ದೇನೆ. ಭಿಕ್ಷೆಯನ್ನು ಸ್ವೀಕರಿಸುವ ಮೊದಲು ಶಿವನನ್ನು ಪೂಜಿಸಬೇಕಾಗಿದೆ. ಇಲ್ಲಿ ಶಿವ ದೇವಾಲಯ ಎಲ್ಲಿದೆ? ಸ್ವಾಮಿ, ಓ ಕ್ಷಮಿಸಬೇಕು. ಈ ಕುಟುಂಬದಲ್ಲಿ ಇಲ್ಲಿಯವರೆಗೆ ಶಿವ ದೇವಾಲಯ ಅಂತ ನಿರ್ಮಾಣಗೊಂಡ ಹಾಗಿಲ್ಲ. ಮತ್ತೇನಿದೆ? ಹಾಗಿತ್ತ ಇದೆಯಲ್ಲ ಸ್ವಾಮಿ. ಯಾವುದು? ಜಗನ್ನಾಥ ಸ್ವಾಮಿಯ ಬಸದಿ ಇದೆ. ಆ ಕಡೆಯಿಂದ ಧರ್ಮದೇವತೆಗಳ ಗುಡಿಯೂ ಇದೆ. ಧರ್ಮದೇವತೆಗಳ ಗುಡಿ, ಚಂದ್ರನಾಥನ ಬಸದಿ. ಹೌದು. ನನಗೆ ಬೇಕಾದ ಶಿವ ದೇವಾಲಯ ಎಲ್ಲಿ ಇಲ್ಲೋ ಅಲ್ಲಿ ನಾನು ಭಿಕ್ಷೆಯನ್ನು ಸ್ವೀಕರಿಸಲಾರೆ. ಅಂದ್ರೆ ಇಲ್ಲಿಗೆ ಬಂದ ತಪ್ಪಿಗಾಗಿ ಈ ದಿವಸ ಉಪವಾಸವಾಗಿರುತ್ತೇನೆ. ಉಪವಾಸ. ಈಗಲೇ ಶಿವಗಿರಿಯ ನಿರ್ಮಾಣವ ಹೇಗೆ ಮಾಡ್ಪೆನು ವಿಭುಧ. ಯೋಗೀಶ ಚಂದ್ರನಾದ ಅನ್ನದಾತ ಸಾಗಿಸು ನೀನೇನಾದ ಚಂದ್ರನಾಥ ಅರಹಂತ. ಜಿನೇಶ್ವರ, ಅರಹಂತ, ಓ ಧರ್ಮದೇವತೆಗಳೇ, ಎಂತಹ ಸಂದಿಗ್ಧ ಪರಿಸ್ಥಿತಿ ನನ್ನ ಕಣ್ಣೆದುರು ಬರ್ತಾ ಇದೆ. ಅನ್ನದಾನದಿಂದ ಈ ಕುಡುಮನಾಡಿಗೆ ಪ್ರಸಿದ್ಧಿ ಬಂದಿದೆ. ದಿನ ಒಂದಕ್ಕೆ 1000 ಸಂಖ್ಯೆಯಲ್ಲಿ ಜನ ಉಂಡು ತೃಪ್ತರಾಗಿ ಹೋಗುವಂತಹ ದೃಶ್ಯವನ್ನು ಕಣ್ಣಾರೆ ಕಂಡು ನಾವೆಲ್ಲ ಆನಂದಿಸಿದವರು. ನಮ್ಮ ಪೂರ್ವಿಕರು ತಮ್ಮ ಉಸಿರು ಅಂತ ತಿಳ್ಕೊಂಡು ಇಲ್ಲಿಯವರೆಗೆ ನಡೆಸಿಕೊಂಡು ಬಂದರು. ನನ್ನ ಕಾಲಕ್ಕೆ ಆಗುವಾಗ ಅತಿಥಿಗಳಾಗಿ ಬಂದಂತಹ ಈ ಯತಿಗಳನ್ನು ಸಂತೈಸುವಲ್ಲಿ ನಾನು ಅಸಮರ್ಥನಾಗುತ್ತಾ ಇದ್ದೇನೆ. ದೇಗುಲ ಇಲ್ಲಂತಹ ಕೊರತೆಯನ್ನು ಆ ಪುಣ್ಯಾತ್ಮರು ಎಚ್ಚರಿಸುತ್ತಾ ಇದ್ದಾರೆ. ರಾತ್ರಿ ಬೆಳಗಾಗುವುದಕ್ಕಿಂತ ಮುಂಚಿತವಾಗಿ ಒಂದು ಊರಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಉಂಟೆ? ಆಗುವುದಿಲ್ಲ ಅಂತಾದ್ರೆ ಆ ಪುಣ್ಯಾತ್ಮರು ಯಾವುದೇ ಕಾರಣಕ್ಕೂ ಉಪವಾಸದಿಂದ ಹಿಂದೆ ಸರಿಯುವುದಿಲ್ಲ ಅಂತಲೂ ಆಯ್ತಲ್ಲ. ಹಾಗಾದ್ರೆ ಮುಂದೆ ಏನು ದಾರಿ? ಅತಿಥಿಗಳು ಹಸಿದಿರುವುದು, ನಾವು ಹೊತ್ತಿಗೆ ಸರಿಯಾಗಿ ಊಟ ಮಾಡುವುದು ಎಷ್ಟು ಸರಿಯಾಗ್ತದೆ ಕೂಡದಪ್ಪ. ಅದಕ್ಕಾಗಿ ನನ್ನೊಳಗೆ ಒಂದು ತೀರ್ಮಾನ ಮಾಡಿಕೊಂಡಿದ್ದೇನೆ. ಅವರ ಜೊತೆಯಾಗಿ ನಾನು ಕೂಡ ನಿರಶನ ವ್ರತವನ್ನು ಕೈಗೊಳ್ಳುತ್ತೇನೆ. ಜಿನೇಶ್ವರ, ಒಂದು ದಾರಿ ತೋರಿಸು.
ಎನಿಸುವೆನು ಧರ್ಮದಿ ನಿನ್ನಯ ಮನದಲ್ಲಿ ಎನಿಸುವೆನು. ಚಿಂತೆಯ ಕಾರಣವನ್ನು ಕೇಳಬಹುದೇ? ಅಣ್ಣಪ್ಪ ಈ ಹೊತ್ತಿನಲ್ಲಿ ನಮ್ಮ ಮನೆಯ ಸದಸ್ಯರ ಹಾಗೆ ಇರುವಂತಹ ನಿನ್ನಲ್ಲಿ ಹೇಳಿಕೊಡುವುದಕ್ಕೆ ನನ್ನ ಮನಸ್ಸು ಹಾತೊರೆಯುತ್ತಾ ಇದೆ. ನೋಡಪ್ಪ, ಅತಿಥಿಗಳಾಗಿ ಬರುವಂತಹ ಶಿವಯೋಗಿಗಳು ಈ ಹೊತ್ತು ಉಪವಾಸ ಕೈಗೊಂಡಿದ್ದಾರೆ. ನಮ್ಮ ಈ ಕುಟುಂಬದಲ್ಲಿ ಶಿವ ದೇವಾಲಯ ಇಲ್ಲವಲ್ಲ, ಆ ಬಗ್ಗೆ ನಾನು ಚಿಂತಿಸುತ್ತಾ ಇದ್ದೇನಪ್ಪ. ಬೆಳಗಾಗುವುದರೊಳಗಾಗಿ ನಮ್ಮ ಕುಟುಂಬ ನಾಡಿನಲ್ಲಿ ಶಿವ ದೇಗುಲದ ನಿರ್ಮಾಣ ಮಾಡುತ್ತೇನೆ. ಹೇಳಿದಷ್ಟು ಸುಲಭ ಅಲ್ಲಣ್ಣಪ್ಪ ಅದು. ಒಂದು ವೇಳೆ ಆಗದೆ ಹೋದಲ್ಲಿ ನಿಮಗೆ ಮುಖ ತೋರಿಸಲಾರೆ. ಇದು ನೀನಾಡುವ ಮಾತುಗಳೇ. ಹೌದು, ಇರ್ಲಿ ಬಿಡು. ನಿನ್ನ ಈ ಉತ್ಸಾಹಕ್ಕೆ ನಾನು ಅಡ್ಡಿ ಮಾಡುವುದೂ ಇಲ್ಲ. ಅಂತೂ ಇಂತಹ ಸಂದರ್ಭದಲ್ಲಿ ನೀನು ಮಾಡುವಂತಹ ಈ ಘನ ಕಾರ್ಯಗಳಿಗೆ ನಂಬಿರುತ್ತಹ ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳು ಪೂರಕರಾಗಿ ನಿನಗೆ ಒದಗಿ ಬರಲಿಂದ ಹಾರೈಸ್ತೇನೆ. ಅದೇನು ಮಾಡ್ತೀಯೋ ಹೋಗಿ ಬರ್ತೇನೆ. ಚಂದದಿ ಊರಂಗಿಸುವ ಕದಿರೆಯ ದಿವ್ಯ ದೇಗುಲವ ಹೆಗ್ಗಣಗ ಧೈರ್ಯಾರ್ಥಿಗಳನ್ನು ಹೇಳಿ ಬಂದು ನಿಂತಹ ಸ್ಥಳ ಪರಮ ಪಾವನವಾದಂತಹ ಕದ್ರಿ ಕ್ಷೇತ್ರ. ಗರ್ಭಗುಡಿಯ ಒಳಗೆ ಶಿವಲಿಂಗ ಕಾಣಿಸ್ತಾ ಇದೆ. ಇದನ್ನೇ ಕಿತ್ತುಕೊಂಡು ಹೋಗಿ ಕುಣಮನಲ್ಲಿ ಸ್ಥಾಪಿಸ್ತೇನೆ. ಮಧ್ಯರಾತ್ರಿ ಸಮಯ ಈ ಕದ್ರಿ ಕ್ಷೇತ್ರಕ್ಕೆ ಬಂದು ಸ್ಥಾಪಿಸಲ್ಪಟ್ಟ ಲಿಂಗವನ್ನು ಕೀಳುವುದಕ್ಕಾಗಿ ಮುಂದಾಗ್ತಿದ್ದಿಲ್ಲ. ಯಾರು ನೀನು? ಎಲ್ಲಿಂದ ಬಂದೆ ಹೇಳು. ಕುಡುಮ ನಾಡಿನಿಂದ ಬಂದಿದ್ದೇನೆ. ಕುಮಾರಯ್ಯನ ಸೇವಕ ಅಣ್ಣಪ್ಪ ಎನ್ನುವ ಹಾಗೆ ನನ್ನ ಹೆಸರು. ನಮ್ಮ ನಾಡಿನಲ್ಲಿ ದೇಗುಲದ ಅಗತ್ಯವಿದ ಶಿವಲಿಂಗವನ್ನು ಮುಚ್ಚು ಮುಚ್ಚು ಭಯ ಬರದೆ ಹೆಚ್ಚು ಮಾತನಾಡು
ರಾಜಸಖನುದಯಿಸುವ ಮೊದಲಾಗಿ ಆ ಕುಡುಮನಾಡಿಗೆ ಬಂದು ಭಕ್ತ ಕೋಟೆಯನ್ನು ಉದ್ಧರಿಸಬೇಕು ತಂದೆಯೇ. ನಲಿದು ಬಾ, ಒಲಿದು ಬಾ, ಬಾ ತಂದೆಯೇ ಬಾ. ಎನ್ನುತ್ತ ಭಕ್ತಿಯುಳೆನಗೆ ದೇವ ದೇವನ ವಿಧ ವಿರರಿ ನುತಿಸುತ್ತ ಮಂಜುನಾಥ ಹರನೇ ಶಂಕರನೇ ಲೋಕೇಶ್ವರನೇ ದೇವದೇವನೇ ದೇವ ದೇವನ ವಿಧ ವಿರಳಿ ನುತಿಸುತ್ತ ತನ್ನಯ ಕರಗಳನ್ನು ಶಿವಲಿಂಗ ಗಿರಿಸುತ್ತ ಭರದಿ ನಡುಗಿರುದಾಗ ಭುವನ ಜಯ ಹರ ಹರ ಶಂಕರ ಹರ ಹರ ಶಂಕರ ಲೋಕೇಶ್ವರ ಗಿರಿಜಾಪತಿ ಈ ಭಕ್ತನ ಮರೆಯುವೇದಕ್ಕೆ ನಾನೇ ಮೊರೆಯಿಡುವೆನು ನಿನಗೆ ಅರಿಯುವೆ ಗೆಲ್ಲವನೇನೆ ವರಗುಲಿ ಜಯ ಸಲ್ಲಿಸೆಯ ಶಿವಲಿಂಗವನ್ನು ಕೀಳುವುದಕ್ಕಾಗಿ ಎರಡು ಕೈಗಳಿಂದ ನಾನು ಪ್ರಯತ್ನಿಸಿದೆ ಅಂತಾದ್ರೆ ಇಡೀ ದೇಗುಲವೇ ಕಡಗಡನೆ ನಡುಗುತ್ತಾ ಇದೆ ಹೊರತು ನೀನು ಬರುವುದಕ್ಕೆ ಮುಂದಾಗುವುದಿಲ್ಲ. ಯಾಕೆ ಸ್ವಾಮಿ, ನಾನು ಮಾಡುವಂತಹ ಈ ಕಾರ್ಯ ನಿನಗಿಷ್ಟವಿಲ್ಲದಾಗಿ ಹೋಯಿತೆ? ಅಂತೂ ನನ್ನನ್ನು ಕಳುಹಿಸಿಕೊಡುವಂತಹ ಸಂದರ್ಭದಲ್ಲಿ ನೀನಾಡಿದಂತಹ ಮಾತನ್ನು ಮರೆತೆಯ ತಂದೆ. ನೀನು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ನನ್ನ ಸಹಾಯ ಇದ್ದೇ ಇದೆ ಎನ್ನುವ ಹಾಗೆ ನೀನು ನನ್ನನ್ನು ಕಳುಹಿಸಿಕೊಟ್ಟವ. ಆದ್ರೆ ಇಂದು ಮಾತ್ರ ನೀನು ಬರುವುದಕ್ಕೆ ಮನ ಮಾಡುವುದಿಲ್ವೇ? ಬರಲಾರೆಯ ಹೇಳು ನನ್ನ ಪ್ರತಿಜ್ಞೆಯನ್ನು. ನೀನು ಬಾರದೆ ಹೋದಲ್ಲಿ ಮರಳಿ ನಾನು ಕೈಲಾಸವನ್ನು ಸೇರಿ ನಿನ್ನ ಸೇವೆಯಲ್ಲಿ ನಿರತನಾಗುವವನಲ್ಲ. ಹೆಗ್ಗಡೆಗೆ ಮುಖವನ್ನು ತೋರಿಸಲಾರೆ. ಈ ದೇಹ ಇಲ್ಲೇ ನಾಶವಾಗಬೇಕು. ಕಾಣುತ್ತಿರುವಂತಹ ಶಿವಲಿಂಗಕ್ಕೆ ನನ್ನ ತಲೆಯನ್ನು ಕೊಟ್ಟು ಆತ್ಮಹತ್ಯೆ ಮಾಡಿಕೊಳ್ತೇನೆ. ತಡೆ ತಡೆ, ಸ್ಥಾಪಿಸಲ್ಪಟ್ಟಂತಹ ಲಿಂಗವನ್ನು ಕೀಳುವುದಕ್ಕಾಗಿ ಮುಂದಾಗಬೇಡ. ಅಗೋ ನೋಡು, ಮೇಲಿನ ಕೆರೆಯಲ್ಲಿ ಜ್ಯೋತಿರ್ಲಿಂಗವಿದೆ. ಅದನ್ನು ಕೊಂಡು ಹೋಗಿ ಕುಡುಂಬಪುರದಲ್ಲಿ ಸ್ಥಾಪನೆ ಮಾಡು. ಅದರಲ್ಲಿ ನಾನು ಐಕ್ಯನಾಗಿ ಲೋಕೋದ್ಧಾರ ಮಾಡುತ್ತೇನೆ. ನಿನಗೆ ಶುಭವಾಗಲಿ. ಜಯ ಜಯ ದೇವ ದೇವನ ನುಡಿಯ ನಾನದೆ ಬಾರಿ ಸಂತಸ ಪಡುತ್ತ ದೇವ ದೇವನ ನುಡಿಯ ನಾರಿಸಿ ಬಾರಿ ಸಂತಸ ಪಡುತ್ತ ಸ್ವಾಮಿ ಬೇಡಿಯ ಜ್ಯೋತಿರ್ಲಿಂಗ ಒಯ್ದಾನೆ ಕುಟುಂಬಕ್ಕೆಂದು ಬಂದಿಗನ ಕುಡುಮದವನು ಬಂದಿಗನ ಕುಡುಮದವನು
ಕೆರೆಯಿಂದಲೇ ಉಳಿದ ಜ್ಯೋತಿರ್ಲಿಂಗ ಮಂದಿಗರ ಕುಟುಂಬದನು. ಮಧ್ಯರಾತ್ರಿ ಸಮಯ ನಮ್ಮ ಗದ್ರಿ ಕ್ಷೇತ್ರಕ್ಕೆ ಕುಟುಂಬಪುರದಿಂದ ಬಂದಂತಹ ಮಾನವ ಪಾರಾಯಣಪ್ಪ ಮೇಲಿನ ಕೆರೆಯಲ್ಲಿರುವಂತಹ ಜ್ಯೋತಿರ್ಲಿಂಗವನ್ನು ಕತ್ತುಕೊಂಡು ಆರಾಧಿಸಿಕೊಂಡು ಬಂದಂತಹ ಜ್ಯೋತಿರ್ಲಿಂಗವನ್ನು ಕಳ್ಳತನವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾನ. ಬಿಡಬಾರದು ಎಲ್ಲ ಮಾನವನೋರ್ವ ಅಣ್ಣಪ್ಪನೆಂಬವ ನಮ್ಮ ಗದಿ ಕ್ಷೇತ್ರಕ್ಕೆ ಬಂದು ಕೆರೆಯಲ್ಲಿರುವ ಜ್ಯೋತಿರ್ಲಿಂಗವನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಾ ಇದ್ದಾರೆ ಅಂತ ಅದನ್ನು ಬಿಡಬಹುದೇ? ಲಂಘಿನಿ ಓಡುವೆಯಲ್ಲಿ ಅನ್ನಂಗನ ಬಲದ ಓಡಿವೆ. ಏನು ಗದ್ರಿ ಕ್ಷೇತ್ರದಿಂದ ಈ ಮಧ್ಯರಾತ್ರಿ ವೇಳೆಯಲ್ಲಿ ಜ್ಯೋತಿರ್ಲಿಂಗವನ್ನು ಕೊಂಡೋಗ್ತಾ ಇದ್ಯಾ? ಹೌದು. ಒಳ್ಳೆ ಮಾತಿನ ಪವಿತ್ರವಾದಂತಹ ಈ ಕದ್ರಿ ಕ್ಷೇತ್ರಕ್ಕೆ ಬಂದು ಕಳ್ಳತನ ಮಾಡ್ತಾ ಇದ್ದಲ್ಲ, ಮರ್ಯಾದಿಂದ ಹೇಳ್ತಾ ಇದ್ದೇನೆ, ಆ ಪವಿತ್ರವಾದಂತಹ ಜ್ಯೋತಿರ್ಲಿಂಗವನ್ನು ಕೊಟ್ಟರೊಳಿತು. ಕೊಟ್ರೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀಯ, ತಲೆಯಲ್ಲಿ ಹೊತ್ಕೊಂಡು ಹೋಗ್ತೀಯ. ಪವಿತ್ರವಾದಂತಹ ಜ್ಯೋತಿರ್ಲಿಂಗವನ್ನು ತಲೆ ಹೊತ್ಕೊಂಡೇ ಹೋಗ್ತೇನೆ.
ಬರ್ತಾ ಇದ್ದಿ. ಕಾಣುವುದಕ್ಕೆ ನೀನು ಒಳ್ಳೆಯವ, ನಿನ್ನ ಬುದ್ಧಿಗೆ 2 ಬಾರಿ ಸರಳಿಸಿ ಮೃಡನಾಗ ಮೇದಾರಿ ತಡೆದಂದ ನೀವು ಬಿಡಿಲಿ ಹೋರಾಟ ವ್ಯರ್ಥ. ಕೊಡವಿಯೊಳ ಶುಭ ಕ್ಷೇತ್ರ ನಿರ್ಮಾಣ ಗೈವವ ಬಿಡರಿನ ಪಾದಾಗಿ ಗಣನ ಅಣ್ಣ ಬರು. ಶಂಕರ ಶಂಕರ, ಶಂಭೋ ಶಂಕರ, ಪರಮೇಶ್ವರ ಕಾಪಾಡು ತಂದೆ ಕಾಪಾಡು. ಕುಕ್ಕಿತಾಯೋ ದೇವ ಕದಿರೆಯ ಕ್ಷೇತ್ರ ಪಾಲಕರಿ ಜ್ಯೋತಿರ್ಲಿಂಗವನ್ನು ರಕ್ಷಿಸಿಕೊಳ್ಳುವಲ್ಲಿ ನಿನ್ನ ಹೋರಾಟ ಸರಿಯಾದರೂ ಯಾರಲ್ಲಿ ಹೋರಾಟವನ್ನು ಮಾಡುತ್ತಿದ್ದೇನೆ ಅನ್ನುವ ಕಲ್ಪನೆ ನಿನಗೆ ಬೇಕೋ ಬೇಡುವ? ಜ್ಯೋತಿರ್ಲಿಂಗವನ್ನು ಕೊಂಡೋಗುತ್ತಿರುವ ಕಳ್ಳನಲ್ವೇ ಇವ? ಹಾಗೆ ಹೇಳಕೂಡದು. ಕೈಲಾಸದ ಗಣಮಣಿ ಮನುಷ್ಯ ರೂಪಿನಿಂದ ಅಣ್ಣಪ್ಪ ಅನ್ನುವ ಹೆಸರಿನಲ್ಲಿ ಕಾಣಿಸಿಕೊಂಡವನಿದ್ದಾನೆ. ಕುಡುಬಪುರದಲ್ಲಿ ಶಿವ ದೇವಾಲಯವಾಗುವುದು ನನ್ನ ಸಂಕಲ್ಪವಾಗಿದೆ. ಆದ್ರಿಂದ ದ್ವೇಷ ಸಲ್ಲ, ಅವನಿಗೆ ಸಹಕಾರವನ್ನೇ ಕೊಟ್ಟು ಬಿಡು. ಆದಿತ್ಯ ಅಣ್ಣಪ್ಪ, ಪ್ರಮಾದವಾಗಿ ಹೋಯಿತು. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವ ಹಾಗೆ ಇಳಿಯದೆ ನಿನ್ನಲ್ಲಿ ಹೋರಾಟಕ್ಕೆ ನಾನು ಬಂದೆ. ಆದ್ರೆ ಸತ್ಯ ವಿಷಯ ತಿಳಿಯಿತು. ಇನ್ನು ಮುಂದೆ ಕುಟುಂಬದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳಿಗೂ ಕದಿರೆಯ ದೈವಗಳ ಸಂಪೂರ್ಣ ಸಹಕಾರವಿದೆ. ಆದ್ರೆ ಬೆಳಗಾಗಿ ಹೊತ್ತಾಯ್ತು, ಸ್ವಸ್ಥಾನವನ್ನು ಸೇರಿಕೊಳ್ತೇವೆ. ಮಹಾದೇವ, ಸೇವ್ಯ ಸೇವಕನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಿದಿರಿ. ಆಡಿದ ಮಾತಿನಂತೆ ಭೂಲೋಕವನ್ನು ಸೇರಿದರೆ ಮನುಷ್ಯರನ್ನು ವರ್ಣ ವರ್ಗದ ತಾರತಮ್ಯವಿಲ್ಲದೆ ಪರೀಕ್ಷೆ ಮಾಡುತ್ತಾ ಮಾಡುತ್ತಾ ಕುಡುಬಪುರವನ್ನು ಸೇರಿದೆಯಲ್ಲ. ಹೆಗ್ಗಡೆ ದಂಪತಿಗಳನ್ನು ಪರೀಕ್ಷೆ ಮಾಡಿದೆ. ಬದುಕಿನಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನು ಅಳವಡಿಸಿಕೊಂಡು ಪ್ರಪಂಚಕ್ಕೆ ಆದರ್ಶರಾಗಿ ಮೆರೆದಂತಹ ಪುರುಷ ರತ್ನವನ್ನು ನೀನು ಪರಿಚಯಿಸಿಕೊಟ್ಟೆ. ನೀನು ಪರಿಚಯಿಸುವುದೇನು? ನಾನು ಒಂದು ಸಲ ಕಣ್ತೆರೆದು ನೋಡಿದೆ. ಎನ್ನ ಮನಸ್ಸನ್ನು ಗೆದ್ದವ ಹೆಗ್ಗಡೆ. ಹಾಗಿರುವಾಗ ಧರ್ಮಾಧಿಕಾರಿ, ಸತ್ಯ ಧರ್ಮವನ್ನು ಬೆಳಗಿಸುವ ಅರ್ಹತೆ ಅವರಲ್ಲಿಯೇ ಇರುವುದು. ಅವನೇ ಕುಡುಬಪುರದಲ್ಲಿ ಇರಲಿ. ಜೊತೆಗೆ ಈ ಹಿಡಿದುಕೊಂಡಂತಹ ಜ್ಯೋತಿರ್ಲಿಂಗವನ್ನು ಸೂರ್ಯೋದಯಕ್ಕಿಂತ ಮೊದಲಾಗಿ ಕೊಂಡು ಹೋಗಿ ಪ್ರತಿಷ್ಠಾಪಿಸು. ಜ್ಯೋತಿರ್ಲಿಂಗದೊಳಗೆ ನಾನೇ ಗಿದ್ದುಕೊಂಡು ಸಮಸ್ತ ಭಕ್ತ ಕೋಟಿಯನ್ನೇ ನಾನು ರಕ್ಷಿಸುತ್ತೇನೆ, ಪಾಲಿಸ್ತೇನೆ. ಪುಣ್ಯಕ್ಷೇತ್ರ ಕುಡುಬ ಕ್ಷೇತ್ರ ಅನ್ನೋದು ಸತ್ಯವಾಗಲಿ. ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸಿದ್ದೇನೆ. ಶಿವಯೋಗಿಗಳನ್ನು ಕರೆಸಿ ಭಿಕ್ಷೆಯ ವ್ಯವಸ್ಥೆ ಮಾಡಿ. ಅದು ಮಾಡೋಣ. 2 ಹೆಜ್ಜೆ ಮುಂದೆ ಬರ್ತೀಯಲ್ಲ. ಯಾರು ನೀನು ಅಣ್ಣಪ್ಪ? ಯಾರು ನೀನು ಅಣ್ಣಪ್ಪ? ದೈವಿಕ ಶಕ್ತಿಯ ತೋರಿದೆಯ ಅದ್ಭುತವನ್ನು. ದೈವಿಕ ಶಕ್ತಿಯ ತೋರಿದೆಯ ಅದ್ಭುತವನ್ನು. ಯಾರು ನೀ ಅಣ್ಣಪ್ಪ? ವೀರ ಪೇಳಿಗೆ ಗಡಗಿಯನೆ ಈ ಮನೆ ಸೇರಿದ ಸೇವಕ. ಈ ಮನೆ ಸೇರಿದ ಸೇವಕ ಯಾರು ಅಣ್ಣಪ್ಪ? ಅಣ್ಣಪ್ಪ ಏನು ಸ್ವಾಮಿ, ಬೆರಗಾಗಿ ನನ್ನ ಮುಖವನ್ನೇ ನೋಡ್ತಾ ಇದ್ದೀರಲ್ಲ, ಯಾಕೆ? ಬೆರಗಾಗುವುದೇನು, ರೋಮಾಂಚನವಾಗುತ್ತಾ ಇದೆ. ಯಾಕೆ?
ಈ ಹೊತ್ತು ನಿನ್ನಿಂದ ಆಗಿರುವಂತಹ ಈ ಅದ್ಭುತವಾದಂತಹ ಕೃತಿಯನ್ನು ಕಂಡು ಬೆಳಗಾಗುವುದಕ್ಕೆ ಇನ್ನು 4 ಗಳಿಗೆ ಇದೆಯಪ್ಪ. ಅದರ ಮುಂಚಿತವಾಗಿಯೇ ನನಗೆ ಕೊಟ್ಟಂತಹ ಮಾತಿನ ಪ್ರಕಾರವಾಗಿ ಶಿವಲಿಂಗವೊಂದನ್ನು ಎತ್ತಿಕೊಂಡು ಬಂದೆ. ಈ ಕುಟುಂಬದಲ್ಲಿ ಈ ಹೊತ್ತು ಪ್ರತಿಷ್ಠೆ ಮಾಡಿ ತೋರಿಸಿದ್ದೀಯ. ಇಂತಹ ಅದ್ಭುತ ಕೃತಿಯನ್ನು ಕಂಡಾಗ ನನಗೆ ಏನೋ ಏನೋ ಆಗ್ತಾ ಇದೆ. ಏನು ಪವಾಡಗಳು ನಮ್ಮ ಕಣ್ಣ ಮುಂದೆ ಮಾಡಿ ತೋರಿಸಿದ್ದೀಯ ನೀನು. ಇರ್ಲಿ ಅಣ್ಣಪ್ಪ, ಎಳವೆಯಿಂದಲೇ ನಿನ್ನನ್ನು ಗಮನಿಸುತ್ತಾ ಬಂದವ ನಾನು. ಹಲವು ಸಂದರ್ಭದಲ್ಲಿ ನಾನಾ ನಿನ್ನ ವಿಷಯಕವಾಗಿ ನನ್ನ ಮನಸ್ಸು ಹರಿಯುತ್ತಿತ್ತು. ಆದ್ರೆ ಸತ್ಯವನ್ನು ತಿಳಿಯುವಲ್ಲಿ ನಾನಾಗಿ ಮುಂದೆ ಹೋಗ್ಲಿಲ್ಲ. ಆದ್ರೆ ಈಗ ನೀನು ಮಾಡುತ್ತಾ ಈ ಕೃತಿಯ ಬಗ್ಗೆ ನಿನ್ನಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ. ಏನು ಸ್ವಾಮಿ? ನೀನು ಸತೆಯನ್ನು ಯಾವತ್ತೂ ಆಡಿದವನೇ ಅಲ್ಲ. ಸತ್ಯವನ್ನ ಹೇಳ್ತಿ ಮತ್ತ ವಿಶ್ವಾಸದಿಂದ ನಿನ್ನಲ್ಲಿ ಕೇಳ್ತಾ ಇರುವುದು. ಅಣ್ಣಪ್ಪ, ನೀನು ಯಾರು ಅಣ್ಣಪ್ಪ? ನೀನು ಯಾರು? ಏನು ಸ್ವಾಮಿ? ಏನು? ಈ ಮನೆಯನ್ನು ಪ್ರವೇಶ ಮಾಡಿ ಎಷ್ಟೋ ಸಮಯಗಳು ಕಳೆದು ಹೋಯಿತು. ಈಗ ನನ್ನನ್ನು ವಿಚಾರಿಸ್ತಾ ಇದ್ದೀರಲ್ಲ, ನಾನು ಬೇರೆ ಯಾರು ಅಲ್ಲ. ನಾನು ಈ ಮನೆಯ ಸೇವಕ. ನಾನು ಈ ಮನೆಯ ಸೇವಕ. ಬಹಳ ಸುಲಭವಾಗಿ ಉತ್ತರ ಕೊಡ್ತೀಯಲ್ಲ ನೀನು. ನೀನು ಸೇವಕ, ಆಳು ಹೀಗೆಲ್ಲ ಹೇಳಿಕೊಳ್ಳಬಹುದು. ನಿನ್ನನ್ನು ಆಳುವಷ್ಟು, ನಿನ್ನನ್ನು ಸೇವಕರನ್ನಾಗಿರಿಸಿಕೊಳ್ಳುವಷ್ಟು ದೊಡ್ಡವರು ನಾವು ಖಂಡಿತ ಅಲ್ಲವಪ್ಪ. ಯಾಕೆ ಈ ಅನುಮಾನ ಸ್ವಾಮಿ? ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಈ ನೆಲ್ಯಾಡಿ ಮನೆಯನ್ನು ನೀನು ಪ್ರವೇಶ ಮಾಡುವಾಗ ತೀರ್ಥರೂಪರು ಎಂತಹ ಘನ ಪಂಡಿತರ ಔಷಧಿಯಿಂದ ಚೇತರಿಸಿಕೊಳ್ಳದೇ ಇದ್ದವರು. ಕೇವಲ ನೀನು ಬಂದು ನೋಡಿದ್ದಿ, ನಿನ್ನ ಹಸ್ತ ಸ್ಪರ್ಶ ಮಾತ್ರ ಇಂದ್ರಾಗಿ ಗುಣಮುಖರಾಗಿದ್ದಾರೆ. ಚೇತರಿಸಿಕೊಡುತ್ತಾ ಅವರು ಒಂದು ಮಾತು ಹೇಳಿದ್ರಲ್ಲ, ನೀನು ಸಾಮಾನ್ಯನಲ್ಲ, ನೀನು ಮಾನವನಲ್ಲ, ದೇವ ಅಣ್ಣಪ್ಪ. ಆ ಮಾತು ಯಾವತ್ತೂ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂದಿನಿಂದ ಮೊದಲುಗೊಂಡು ಈವರೆಗೆ ನಾವು ಎಣಿಸುತ್ತಹ ಪ್ರತಿಯೊಂದು ಕೆಲಸಗಳು ಕೈಗೂಡಿ ಬರ್ತಾ ಇದೆ. ಸಮೃದ್ಧಿಯನ್ನು ಕಾಣ್ತಾ ಇದ್ದೇವೆ. ಹೆಚ್ಚಾಕೆ ನಿದರ್ಶನಕ್ಕೆ ಇದೇ ಸಾಕಲ್ಲ, ಏನು ಮಕ್ಕಳಾಟಿಕೆ ಇದೆಲ್ಲ. ರಾತ್ರಿ ಬೆಳಗಾಗುವುದಕ್ಕಿಂತ ಮುಂಚಿತವಾಗಿ ಯಾರಿಂದಲೂ ಮಾಡುವುದಕ್ಕೆ ಅಸಾಧ್ಯವಾಗಿರುತ್ತಹ ಘನ ಕಾರ್ಯವನ್ನು ನೀನು ಕಾರ್ಯರೂಪಕ್ಕೆ ತಂದಿದ್ದಂತಾದ್ರೆ ಹೇಗೆ ಸಾಧ್ಯ? ನಮಗೆ ಅಷ್ಟು ತಿಳಿಯುವುದಕ್ಕೆ ಬರ್ತದೆಯಪ್ಪ. ನಿನ್ನ ಒಳಗೆ ಯಾವುದೋ ಒಂದು ಅದ್ಭುತವಾದಂತಹ ದೈವಿಕ ಶಕ್ತಿಯಿಂದ ಕಾರಣವೇ ಇದು ಕಾರ್ಯರೂಪಕ್ಕೆ ಬಂದಿದೆ ಎಂದು ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಬರುತ್ತದೆ. ಅದಕ್ಕಾಗಿಯೇ ನಮ್ಮನ್ನು ಯಾವುದೇ ಕಾರಣಕ್ಕೂ ವಂಚಿಸುವ ಪ್ರಯತ್ನ ಮಾಡಬೇಡುವಪ್ಪ. ಹೇಳು, ನಿನ್ನ ನಿಜ ಹೇಳು. ಮತ್ತೆ ಒತ್ತಾಯ ಮಾಡಬೇಡಿ ಸ್ವಾಮಿ, ನಾನು ಈ ಮನೆ ಆಳು. ಇಷ್ಟು ಬಲವಂತ ಮಾಡಿಕೊಂಡ್ರು ಕೂಡ ಹೇಳುವಂತಹ ವ್ಯವಧಾನ ಇಲ್ಲ ನಿನಗೆ, ಸಮಾಧಾನ ಇಲ್ಲ ನಿನಗೆ. ಬೇಡೋ, ನಿನ್ನ ಬಾಯಿಂದ ಸತ್ಯವನ್ನು ಯಾವ ರೀತಿಯಾಗಿ ಕೇಳಿ ತಿಳ್ಕೊಳ್ಬೇಕು ಅಂತ ನನಗೆ ಇನ್ನೊಬ್ಬರ ಪಾಠ ಅಗತ್ಯ ಇಲ್ಲ. ಅದಕ್ಕಿರುವಂತಹ ದಾರಿ ಒಂದೇ. ಇದು ಸತ್ಯದ ನಾಡು, ಧರ್ಮದ ಬೀಡು. ಆದ್ದರಿಂದಲೇ ಸ್ವಾಮಿ ಮಂಜುನಾಥರ ಸಾಕ್ಷಿಯಾಗಿ ನೀನು ಮಾನವನೇ ನೀನು. ಮಾತಿನ ಪಾಶದಿಂದಲೇ ನನ್ನನ್ನು ಬಂಧಿಸಿದಿರಿ ಸ್ವಾಮಿ. ನಿಮ್ಮ ಎಣಿಕೆಯ ಪ್ರಕಾರವಾಗಿ ನಾನು ಈ ಲೋಕಕ್ಕೆ ಸಂಬಂಧಪಟ್ಟವನು ಅಲ್ಲ, ಮಾನವನೂ ಅಲ್ಲ. ಅಂದ್ರೆ ಕೈಲಾಸದಲ್ಲಿ ಶಿವನ ಜೊತೆಯಾಗಿರುವಂತಹ ಗಣಮಣಿ. ಕೈಲಾಸ ಧರ್ಮದೇವತೆ ಹೌದು, ಗಣಮಣಿ ನಮ್ಮ ಮನೆಯ ಆಳಾಗಿ. ಯಾಕೆ ಈ ಧರೆಯಲ್ಲಿ ಧರ್ಮ ನಶಿಸ್ತಾ ಇರುವಂತಹ ಸಂದರ್ಭ ಸರ್ವೇಶ್ವರನಿಂದ ಆಜ್ಞೆಯನ್ನು ಪಡೆದು ನಾನು ಬಂದೆ. ಯಾರಲ್ಲಿಯೂ ಎಲ್ಲಿಯೂ ಇಲ್ಲದೆ ಇರುವಂತಹ ಸದ್ಗುಣಗಳು ಈ ಕುಡುಮನಾಡಿನಲ್ಲಿ ಕಂಡು ಸೋತು ಇಲ್ಲಿ ಆಳಾಗಿರಬೇಕಾಯಿತು ಸ್ವಾಮಿ. ಧನ್ಯನಾದ್ರಪ್ಪ. ಗಣಮಣಿಯಾಗಿರುವಂತಹ ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಮನೆಯ ಕೆಲಸವನ್ನಾಗಿ ನಿಯೋಜಿಸಿಕೊಂಡೆವು. ಅಂತಹ ಸಂದರ್ಭದಲ್ಲಿ ನಮ್ಮ ಅರಿವಿಗೆ ಬಾರದ ಏನಾದ್ರೂ ತಪ್ಪುಗಳು ನಡೆದಿದ್ರೆ ನೀನು ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಸರಿ ಸ್ವಾಮಿ. ನಿನ್ನ ನಿಜವನ್ನು ತಿಳಿದ ಹಾಗಾಯಿತು. ಹೇಗೂ ಶಿವಲಿಂಗ ಪ್ರತಿಷ್ಠೆಯಾಗಿದೆ. ಉಪವಾಸ ಕೈಗೊಂಡಂತಹ ಶಿವಯೋಗಿಗಳು ಇಲ್ಲೆಲ್ಲೂ ಕಾಣಿಸುತ್ತಾ ಇಲ್ಲವಲ್ಲ, ಎಲ್ಲಿ ಹೋದ್ರವರು? ಅವರನ್ನು ಹುಡುಕಿಸುವಂತಹ ಪ್ರಯತ್ನ ಮಾಡಬೇಡಿ ಸ್ವಾಮಿ. ಯಾಕೆ? ಸಾಕ್ಷಾತ್ ಶಿವನೇ ಶಿವಯೋಗಿ ರೂಪದಲ್ಲಿ ಬಂದು ಈ ನಾಡಿನಲ್ಲಿ ದೇಗುಲ ಆಗುವುದಕ್ಕೆ ತಮಗೆ ಪ್ರೇರಣೆಯನ್ನು ನೀಡಿದ ಈಗ ಶಿವಲಿಂಗದಲ್ಲಿ ಐಕ್ಯನಾಗಿದ್ದಾನೆ. ದೇವರೇ ಮನೆಯ ಅತಿಥಿಯಾಗಿ ಬಂದರೂ ಕೂಡ ಆ ಸ್ವಾಮಿಯ ಅಲೌಕಿಕವಾದಂತಹ ಯೋಗ್ಯತೆಯನ್ನು ತಿಳಿಯುವಲ್ಲಿ ನಾನು ಅಸಮರ್ಥನಾಗಿ ಹೋದೆ. ಆದ್ರೆ ಒಂದು ಸತ್ಯಾಂಶದಿಂದ ಸಮಾಧಾನ ತಂದುಕೊಳ್ಳೋದಕ್ಕೆ ಬರ್ತದೆಯಪ್ಪ. ಯಾರ ಮನೆಯಲ್ಲಿ ಹಸಿದು ಬಂದವರಿಗೆ ಅನ್ನದಾನ,
ಜ್ಞಾನ ಪಿಪಾಸುಗಳಿಗೆ ವಿದ್ಯಾದಾನ, ನ್ಯಾಯದಾನ, ಅಭಯದಾನವೇ ಮೊದಲಾಗಿರುವಂತಹ ಸದ್ಗುಣಗಳು ಇರ್ತದೋ ಅಂಥವರ ಮನದಲ್ಲಿ ಮಾತ್ರವಲ್ಲ, ಮನೆಯಲ್ಲಿಯೇ ದೇವರು ಸ್ಥಿರವಾಗಿ ನೆಲೆಯಾಗಿರ್ತಾನೆ ಎನ್ನುವ ಸತ್ಯವನ್ನು ಈ ಮೂಲಕ ತಿಳಿದುಕೊಳ್ಳೋದಕ್ಕೆ ಬರ್ತದೆ. ದೇವರನ್ನಂತೂ ನೋಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಒಂದು ಆಶೆ ಇದೆಯಪ್ಪ. ಏನು? ನೀನು ಗಣಮಣಿ, ನಿನ್ನ ರೂಪ ಅದ್ಭುತವಾದ್ದು, ಕಣ್ಣಾರೆ ಕಂಡು ಆನಂದಿಸಬೇಕು ಅಂತ ಅದಕ್ಕೇನಾದ್ರೂ ಇಲ್ಲಿ ಅವಕಾಶ ಇದೆಯೇ? ನನ್ನ ಭೀಕರಾಕೃತಿಯನ್ನು ಕಾಣುವುದಕ್ಕೆ ತಮ್ಮ ಕಣ್ಣುಗಳಿಗೆ ಶಕ್ತಿ ಇದೆಯೇ? ಹೇಗೂ ಅನುಗ್ರಹ ಮಾಡ್ಲಿಕ್ಕಾಗಿ ಬಂದವ ತಾನೆ, ನೋಡಿಯೇ ನೋಡ್ತೇನೆ. ಹಾಗಿದ್ರೆ ಇದು ಕಣ್ಣುಗಳಿಗೆ ದಿವ್ಯ ಚೈತನ್ಯವನ್ನು ನೀಡಿದ್ದೇನೆ, ಒಳ್ಳೆ ನೋಡಿಕೊಳ್ಳಿ ನನ್ನ ರೂಪವನ್ನು. ವರಧರ್ಮ ಸ್ಥಳವೆಂಬ ನಾಮನೆ ಬೆರೆಯಲಿ ಪುರವಿಲ್ದೆನಳು ಶಿವನ ಚರಣಗಳಿಗೆ ಬಲ ಬಂದು ಭಕ್ತರು ಪರಿಪರಿಗಿಂದ ನುತಿಸಿದರು. ಧರ್ಮಸ್ಥಳವೆಂಬ ನಾಮನೆ ಮೆರೆಯಲಿ ಹೆಗ್ಗಡೆ ಹೆಗ್ಗಡೆ ಹೆಗ್ಗಡೆ, ನಿನ್ನ ಸದ್ಗುಣಗಳಿಗೆ ಮೆಚ್ಚಿದಂತಹ ನಾನು ನಿಜ ರೂಪದಿಂದ ಕಾಣಿಸಿಕೊಂಡಿದ್ದೇನೆ. ನೋಡಿಕೋ ನೋಡಿಕೋ ನೋಡಿಕೋ, ದಾನ ಧರ್ಮಾದಿಗಳಿಂದ ಪ್ರಸಿದ್ಧಿ ಪಡೆದಂತಹ ಈ ಕುಡುಮಪುರವು ಇನ್ನು ಮುಂದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಿ ಬೆಳಗಲಿ. ದಾನ ಧರ್ಮಾದಿಗಳನ್ನು ಸರಿಯಾಗಿ ನಡೆಸಿಕೊಂಡು ಬರಬೇಕು. ಅವುಗಳನ್ನು ಮತ್ತೊಮ್ಮೆ ಜ್ಞಾಪಿಸಿಕೋ. ಅನ್ನದಾನ, ಎಣ್ಣೆದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವೇ ಮೊದಲಾದವುಗಳನ್ನು ಸರಿಯಾಗಿ ನಡೆಸಿಕೊಂಡು ಬಾ. ದೇವಸ್ಥಾನದಲ್ಲಿರುವಂತಹ ಸಂಪತ್ತು ಕಡಿಮೆ ಆಯಿತೆಂದಾದರೆ ದೇವಸ್ಥಾನದ ಬಡಗುದಿಟ್ಟಿನ ಬಾಷ್ಪವನ್ನು ತೆರೆದಿರಿಸು. ನೇಮ ನಡಾವಳಿಗಳ ಮೂಲಕ ಭಕ್ತಾದಿರಿಂದ ಸಂಪತ್ತನ್ನು ಹೆಚ್ಚಿಸಿಕೊಡುತ್ತೇನೆ. ಮುಂದೆ ಕಾಣುತ್ತಿರುವಂತಹ ಬೆಟ್ಟದಲ್ಲಿ ನನಗೊಂದು ಗುಡಿಯನ್ನು ನಿರ್ಮಾಣ ಮಾಡು. ಅದಕ್ಕೆ ಅಣ್ಣಪ್ಪ ಬೆಟ್ಟವೆಂದು ಹೆಸರಾಗಲಿ. ನೇತ್ರಾವತಿ ಪುಣ್ಯವಾಹಿನಿಯಲ್ಲಿ ಮಿಂದು ಶುಚಿರ್ಭೂತರಾಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿದರೆ ಅವರ ಇಷ್ಟಾರ್ಥವೆಲ್ಲವೂ ಪೂರೈಸುತ್ತದೆ. ಇನ್ನು ಮುಂದಕ್ಕೆ ಈ ರೀತಿ ಕಾಣಿಸಿಕೊಳ್ಳುವುದಿಲ್ಲ. ಮಧ್ಯರಾತ್ರಿಯಲ್ಲಿ ಕನಸಿನಲ್ಲಿ ಶಂಭೋ ಗಿರೀಶ ಸುರ ಪೂಜಿತ ಕಾಮವೈರಿ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಲೇಶ ಸಕಲೇಶ ದಯಾಪಯೋಧೇ ಶ್ರೀ ಮಂಜುನಾಥ ನಿಧನ ಕುರು ಮಂಗಲಮೇ ಶ್ರೀ ಮಂಜುನಾಥ ಅಭಯ ಪ್ರದಾತ ನೆಲೆಸಿಗೆ ಕಡೆ ದಿಸೆಯೊಡೆಯ ಪೊಡ ಮಾಡುವೆನು ಪೊರೆ ಬಿಡದಿವು ಎಮ್ಮನು ಕುಡುಮರಿ ನೆಲೆಸಿ ಕಡೆ ದಿಸೆಯೊಡೆಯ ಶ್ರೀ ಮಂಜುನಾಥ ಅಭಯ ಪ್ರದಾತ ಪೊರಿದಿ ನಿರದ ಇಷ್ಟಾರ್ಥ ಬರದ ಮಂಗಳೋ ಮಂಜುನಾಥಗೆ ಮಹಾಮಾಯಗೆ ಸಿದ್ಧಿ ವಿನಾಯಕಗೆ ಅಣ್ಣಪ್ಪ ಸ್ವಾಮಿಗೆ ಮಂಗಳ